ಹಾಯ್ ಎಲ್ಲರಿಗೆ ನಮಸ್ಕಾರ, ವೆಲ್ಕಮ್ ಟು Edusumit. ಸೊ ಈ ಒಂದು ವಿಡಿಯೋಲಿ ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಸಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅನ್ನೋದು. ಸೊ ಇವತ್ತು ನಾನು ಈ ಒಂದು ಚಾಪ್ಟರ್ ಏನಿದೆಯಲ್ಲ ಕೋಆರ್ಡಿನೇಷನು ಇನ್ ಬಿಟ್ವೀನ್ ಹೋಗೋದ್ರೆ ನಿಮಗೆ ತಿಳಿಯೋದಿಲ್ಲ. ಈ ಒಂದು ಚಾಪ್ಟರಿಂದ 9+2 ಮಾರ್ಕ್ಸಲ್ಲಿ ಬಂದಿದ್ರೆ 2 ಮಾರ್ಕ್ಸು ಪ್ಲಸ್ 1 ಮಾರ್ಕ್ಸಲ್ಲಿ ಕೂಡ ಕ್ವಶನ್ಸ್ ಕೇಳ್ತಾರೆ ಈ ಚಾಪ್ಟರಿಂದ. ಓಕೆ, 2 ಮಾರ್ಕ್ಸಲ್ಲಿ 1 ಮಾರ್ಕ್ಸಲ್ಲಿ ಕೂಡ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಆದ ಕಾರಣಕ್ಕಾಗಿ ಸ್ವಲ್ಪ ಬೇಸಿಕ್ಕಿಂದ ನಾನು ಇವತ್ತು ಓದ್ತಿರ್ತೇನೆ. ಈ ಒಂದು ಚಾಪ್ಟರಲ್ಲಿ ಎಸ್ಪೆಷಲಿ ಬೇಸಿಕ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ನಿಮಗೆ ಫಸ್ಟ್ ಲಿಗೆಂಡ್ ಏನು ಕೆಲಸ ಇರುತ್ತೆ, ವಾಟ್ ಈಸ್ ಅಂಬಿಡೆಂಟ್ ಲಿಗೆಂಡು, ಮತ್ತು ಏನೆಲ್ಲ ನಿಮಗೆ ಬೇಸಿಕ್ ಡೆಫಿನೇಷನ್ ಗೊತ್ತಿಲ್ಲಪ್ಪ ಅಂದರೆ ವಾಟ್ ಈಸ್ ಟ್ರಾನ್ಸ್ ಐಸೋಮೆರಿಸಮ್, ವಾಟ್ ಈಸ್ ಸಿಸ್ ಐಸೋಮೆರಿಸಮ್, ಅವೆಲ್ಲ ಏನು ಗೊತ್ತಿಲ್ಲ ಅಂದರೆ ಯು ಕಾಂಟ್ ಇವನ್ ಡ್ರಾ ದ ಸ್ಟ್ರಕ್ಚರ್ಸ್. ಇಲ್ಲಿ ನಿಮಗೆ ಈ ಒಂದು ಚಾಪ್ಟರಲ್ಲಿ ಈ ಒಂದು ಚಾಪ್ಟರಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ. ಎವ್ರಿ ಇಯರ್ 2 ಕ್ವಶನ್ ಕೇಳ್ತಿದ್ರು, ಈ ವರ್ಷ 3 ಕ್ವಶನ್ ಕೇಳ್ತಾರೆ 3 ಮಾರ್ಕ್ಸ್ಗೆ. ಓಕೆ, ಎಸ್ಪೆಷಲಿ 2022 ಅಲ್ಲಿ ಮತ್ತು 2023 ಅಲ್ಲಿ 2 ಕ್ವಶನ್ಸ್ ಕೇಳ್ತಾರೆ. ಓಕೆ, 2023 ಅಲ್ಲಿ ಪ್ರೀವಿಯಸ್ ಶೆಡ್ಯೂಲ್ ಫಾಲೋ ಆಗುತ್ತೆ ಅಂತ ನೋಟಿಸ್ ಬಂದಿದೆ. ಸೊ ಫಸ್ಟ್ 2023 ಮತ್ತೆ 2 ಕ್ವಶನ್ಸ್ ಕೇಳ್ತಾರೆ, ಬಟ್ 2023 ಅವರೇ 3 ಕ್ವಶನ್ ಬರ್ತವೆ ಪ್ಲಸ್ 1 ಮಾರ್ಕ್ಸಲ್ಲಿ ಒಂದಿದೆ ಐ ಥಿಂಕ್. ಸೊ ಓಕೆ, ಅದು ಚೆಕ್ ಮಾಡಿ. ಇದಕ್ಕೆ ನಿಮಗೆ 3 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡುವಂಥ ನಾನು ನಿಮಗೆ ಕೆಪೇಬಲ್ ಮಾಡ್ತೀನ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನೋಡಿ, ಇನ್ನೂ ಈ ಒಂದು ಸೀರೀಸ್ಗೆ ನೀವು ಲೈಕ್ ಮಾಡ್ತಿದ್ದಿಲ್ಲ. ಓಕೆ, ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಬಿಫೋರ್ ಸ್ಟಾರ್ಟಿಂಗ್ ಲೈಕ್ ಮಾಡಿ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಇಫ್ ಯು ವಾಂಟ್ ಅ ಮೋರ್ ಸಚ್ ವೀಡಿಯೋ ಯು ಕ್ಯಾನ್ ಆಲ್ಸೋ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ವೀಡಿಯೋ. ಓಕೆ, ಲೈಕ್ ಮಾಡಬೇಕು ವೀಡಿಯೋ ಎಲ್ಲರಿಗೆ. ಓಕೆ, ಸೊ ಸೀರಿಯಸ್ ಆಗಿ ತೊಗೊರಿ, ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. 9 ಮಾರ್ಕ್ಸ್ ಈ ಚಾಪ್ಟರಿಂದ 9 ಮಾರ್ಕ್ಸ್ ಬರೋದು ಈಸಿ ಇಲ್ಲ, ಸ್ವಲ್ಪ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಬಟ್ ಅದು ನಾನು ನಿಮಗೆ ಇವತ್ತು ಸ್ಮಾರ್ಟ್ ವರ್ಕ್ ಮಾಡಿ ನಿಮಗೆ ಅದು ತೋರಿಸ್ತೇನೆ. ಸೊ ಅದಕ್ಕಾಗಿ ನಾನು ಏನೆಲ್ಲ ಹೇಳ್ತಿದ್ದೇನೆ ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ, ಯಾಕಂದರೆ ಇವತ್ತು ಟೈಪ್ ಸ್ಲೈಡ್ಸ್ ಇದ್ದಾವೆ. ನಾನು ಈ ಸ್ಲೈಡ್ಸ್ ಪ್ರೊವೈಡ್ ಮಾಡ್ತೀನಿ, ನೋ ನೀಡ್ ಟು ನೋಟ್ ಡೌನ್. ಸ್ವಲ್ಪ ನಿಮಗೆ ಕೀ ಪಾಯಿಂಟ್ಸ್ ಅಷ್ಟೇ ನೋಟ್ ಡೌನ್ ಮಾಡ್ಕೊರಿ. ಎಲ್ಲ ಏನೆಲ್ಲ ಇದೆ ಅದು ನೋಟ್ ಡೌನ್ ಮಾಡ್ಕೋಕೆ ಹೋಗಬೇಡಿ. ನಾನು ಹೇಳ್ತೀನಿ ಏನೆಲ್ಲ ನೋಟ್ ಡೌನ್ ಮಾಡ್ಕೋಬೇಕಂತ. ಮಿಕ್ಕಿದೆಲ್ಲ ನೀವೇನು ಮಾಡಬೇಕು, ನಾನು ಇದು ಸ್ಲೈಡ್ಸ್ ಕೊಟ್ಬಿಡ್ತೇನೆ, ಇದೇ ನೀವು ಓದ್ಕೋಬೇಕು. ಓಕೆ, ಒಂದ್ಸಲ ನೀವು ಇದೇ ಓದ್ಕೊಂಡ್ಬಿಡ್ಬೇಕು, ಈ ಚಾಪ್ಟರ್ ಪರ್ಫೆಕ್ಟ್ ಆಗಿಬಿಡ್ತೀರಾ. ಅಷ್ಟೇ ನೀವು PU ಇಲ್ಲ ನಾನು ಹೇಳಂತ ಓದಿದರೆ ನೀವು KCET ಕೂಡ ಒಳ್ಳೆ ರ್ಯಾಂಕ್ ತರ್ತೀರಾ. ಓಕೆ, ನೀಟಲ್ಲಿ ಕೂಡ 3 ಕ್ವಶನ್ಸ್ ಕೇಳ್ತಾರೆ. ಓಕೆ, 3 ಕ್ವಶನ್ಸ್ ಕೇಳ್ತಾರೆ, 12 ಮಾರ್ಕ್ಸ್ ನೀಟಲ್ಲಿ ಬರುತ್ತೆ. KCET 3 to 4 ಕ್ವಶನ್ಸ್ ಕೇಳ್ತಾರೆ. ಸೊ ಅವೆಲ್ಲ ಮಾರ್ಕ್ಸ್ ಇವತ್ತು ನೀವು ಅಚೀವ್ ಮಾಡ್ತೀರಾ. ಸ್ವಲ್ಪ ಲೆಂದಿ ಆಗ್ಬೋದು ವಿಡಿಯೋ, ಬಟ್ ಲಾಸ್ಟಿನ ತನಕ ನೋಡಿ. ಓಕೆ, ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತು ನಾನು ಜಾಸ್ತಿ ಕ್ವಶನ್ಸ್ ಕೂಡ ಮಾಡಿಸ್ತೀನಿ, ಬಟ್ ಥಿಯರಿಗೆ ಇವತ್ತು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಡೇ 3 ಆಗುತ್ತೆ. ಐ ಮೋಸ್ಟ್ಲಿ ಥಿಂಕ್ ಇದು ಲಾಸ್ಟ್ ಲೆಕ್ಚರ್ ಆಗ್ಬೋದು. ಓಕೆ, ಆಫ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆರ್ ಎಲ್ಸ್ ಬೇಕಾದರೆ ಇನ್ನೊಮ್ಮೆ ಡೇ 4 ಕೂಡ ಲೆಂತ್ ಹೋಗ್ಬೋದು. ಇಫ್ ಸ್ವಲ್ಪ ಟಾಪಿಕ್ ಉಳಿದಿದ್ದಾರೆ, ಆರ್ ಐ ಟ್ರೈ ಟು ಫಿನಿಶ್ ಇನ್ ಡೇ 3 ಇಟ್ ಸೆಲ್ಫ್. ಇಫ್ ಕಂಪ್ಲೀಟ್ ಆಗಿದ್ದಿಲ್ಲ ನಾಳೆ ಒಂದಿನ ಆಗುತ್ತೆ, ನಾಳೆದಿಂದ ಹೊಸ ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಮಾಡೋಣ. ಆರ್ ಇಲ್ಲೊಂದು ಇವತ್ತು ಕಂಪ್ಲೀಟ್ ಆಯ್ತು, ನಾಳೆ ಹೊಸ ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಮಾಡೋಣ ಮತ್ತೆ. ಸೊ ಫಸ್ಟ್ ನೋಡಿ, ಈ ಒಂದು ಚಾಪ್ಟರಿಂದ ಓಕೆ ಏನೆಲ್ಲ ಇರುತ್ತೆ ನಮಗೆ ಓದೋದು. ಓಕೆ, ಮೇಸ್ಲಿ ನಮ್ಮ ಬೋರ್ಡ್ಸ್ಗಾಗಿ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅದು ನಿಮಗೆ ಗಮನದಲ್ಲಿ ಇಡಬೇಕು. ಓಕೆ, ನೋಡಿ NCERT ಪೂರ ಓದಿದರೆ ಒಳ್ಳೇದಾಗುತ್ತೆ, ಬಟ್ ಬೋರ್ಡ್ಸಲ್ಲಿ ಅಷ್ಟೆಲ್ಲ ಡೀಪಾಗಿ ಕೇಳೋದಿಲ್ಲ. ಬೋರ್ಡ್ಸಲ್ಲಿ ಕೆಲವೊಂದು ಟಾಪಿಕ್ಸ್ ಇದ್ದಾವೆ, ಫಿಕ್ಸ್ ಟಾಪಿಕ್ಸ್ ಇದ್ದಾವೆ. ಈ ಚಾಪ್ಟರಲ್ಲಿ 3 ಥಿಯರೀಸ್ ಬರ್ತವೆ. ಫಸ್ಟ್ ಆಗಿ ಹೇಳಿದಾಗ ಈ ಚಾಪ್ಟರಿಂದ ನಿಮಗೆ ಐಸೋಮೆರಿಸಮ್ ಮೇಲೆ ಕ್ವಶನ್ ಬರುತ್ತೆ. ಐಸೋಮೆರಿಸಮ್ ಅಲ್ಲಿ ಬೇಸಿಕಲಿ 2 ಮಾರ್ಕ್ಸ್ಗೆ ಸ್ಟ್ರಕ್ಚರ್ಸ್ ಕೇಳ್ತಾರೆ. 2 ಮಾರ್ಕ್ಸ್ಗೆ ಏನು ಕೇಳ್ತಾರೆ ಅಂದರೆ ಸ್ಟ್ರಕ್ಚರ್ಸ್ ಕೇಳ್ತಾರೆ. 2 ಮಾರ್ಕ್ಸ್ಗೆ ಏನು ಕೇಳ್ತಾರಪ್ಪ ಅಂದರೆ ಸ್ಟ್ರಕ್ಚರ್ಸ್ ಕೇಳ್ತಾರೆ. 2 ಮಾರ್ಕ್ಸ್ಗೆ ಸ್ಟ್ರಕ್ಚರ್ಸ್ ಕೇಳ್ತಾರೆ, ಅದು ಇಂಪಾರ್ಟೆಂಟ್ ಇಲ್ಲಿ ಐಸೋಮೆರಿಸಮ್ ಮೇಲೆ. ಈ ಸ್ಟ್ರಕ್ಚರ್ಸ್ ನಿಮಗೆ ನೋಡಿ ನಾನು ಹೇಳ್ಕೊಡ್ತೇನೆ. ಸೊ ಈ ಸ್ಟ್ರಕ್ಚರ್ಸಲ್ಲಿ ನಿಮಗೆ ಇವತ್ತು ಈಸಿ ಆಗುತ್ತೆ. ಈ ಸ್ಟ್ರಕ್ಚರ್ಸ್ ನಾನು ಹೇಳ್ತೇನೆ, ಅವು ಸ್ಟ್ರಕ್ಚರ್ಸಿಂದ ನಿಮಗೆ ಅವು ಕೂಡ ಈಸಿ ಆಗುತ್ತೆ. 2 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಈ ವರ್ಷ 2 ಮಾರ್ಕ್ಸ್ ಇಲ್ಲಲ್ಲ, 3 ಮಾರ್ಕ್ಸಲ್ಲಿ ನೋಡಿ ಎವ್ರಿ ಇಯರ್ 3 ಕ್ವಶನ್ಸ್ ಕೇಳ್ತಿದ್ರು, ಬಟ್ ಈ ವರ್ಷ ಎಷ್ಟು ಕೇಳ್ತಿದ್ದಾರೆ 2 ಕ್ವಶನ್. ಈ ವರ್ಷ 3 ಕೇಳ್ತಿದ್ದಾರೆ. ಸೊ 2 ಕ್ವಶನ್ ನಿಮಗೆ ಸೇಮ್ ಆ್ಯಸ್ ಯೂಶುವಲ್. ಥರ್ಡ್ ಕ್ವಶನ್ ನಿಮಗೆ 2+1 ಕೇಳುವಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ ಈ ಚಾಪ್ಟರಲ್ಲಿ ಕೂಡ, ಅದು ಗಮನದಲ್ಲಿ ಇಡಬೇಕು. ಸೆಕೆಂಡ್ ಟೈಪ್ ಏನು ಕೇಳ್ತಾರೆ ಅಂದರೆ IUPAC ನೇಮಿಂಗ್ ಕೇಳ್ತಾರೆ. ಸೊ ಬಟ್ ಸರ್ ಇದು ಆರ್ಗ್ಯಾನಿಕಾ? ಇಲ್ಲ, ಇನ್ಆರ್ಗ್ಯಾನಿಕಲ್ಲಿ IUPAC ನೇಮಿಂಗ್ ಇದೆ. ಬಟ್ ನಾನು ಈ ಒಂದು ವಿಡಿಯೋಲಿ ಅದಕ್ಕೆ ನಾನು ಲಾಸ್ಟ್ಗೆ ಟ್ರೈ ಮಾಡ್ತೇನೆ, ಬಟ್ ಅಲ್ಲಿವರೆಗೆ ಸ್ಕಿಪ್ ಮಾಡ್ತೇನೆ, ಈ ಒಂದು ವಿಡಿಯೋಲಿ ಇರೋದಿಲ್ಲ. ಯಾಕಂದರೆ ಸ್ವಲ್ಪ ಲೆಂದಿ ಆಗುತ್ತೆ, 1 to 2 ಅವರ್ಸ್ ನನಗೆ IUPACಗೆ ಬೇಕಾಗುತ್ತೆ. ಸೊ ನಿಮ್ಮೆಲ್ಲ ಮಿಕ್ಕಿ ಟಾಪಿಕ್ ಉಳಿತು ಅಂತ IUPACಗೆ ಲಾಸ್ಟಿಗೆ ಇಟ್ಟಿದ್ದೇನೆ. ಓಕೆ, IUPACಲ್ಲಿ 1 ಮಾರ್ಕ್ಸ್ ಕೇಳಿದರೆ 1 ಮಾರ್ಕ್ಸ್ಗೆ ನಿಮಗೆ IUPAC ಕೇಳ್ತಾರೆ. ಮತ್ತು 2 ಮಾರ್ಕ್ಸಲ್ಲಿ ಕೆಲವೊಂದು ಡಿಫ್ರೆನ್ಸಸ್ ಕೇಳ್ತಾರೆ. ಓಕೆ, 2 ಮಾರ್ಕ್ಸ್ ಯಾಕೆ ಹೇಳ್ತಿದ್ದೀರಾ? 2 ಮಾರ್ಕ್ಸ್ ಇಲ್ಲ ಅಂತಿರ್ತೀರಲ್ಲ, ಮತ್ತೆ ಯಾಕೆ 2 ಮಾರ್ಕ್ಸ್ ಹೇಳ್ತಿದ್ದೀರಾ? ನೋಡಿ DRC ನೋಡಿ 3 ಮಾರ್ಕ್ಸಲ್ಲಿ ನಿಮಗೆ 2+1 ಫುಲ್ ಪಾಸಿಬಿಲಿಟಿ ಇರುತ್ತೆ. ಇಲ್ಲಿ ನೋಡಿ, ಈ ಚಾಪ್ಟರಲ್ಲಿ ಡೈರೆಕ್ಟ್ 3 ಮಾರ್ಕ್ಸ್ ಇರುವಂಥ 2 ಕ್ವಶನ್ ಇದ್ದಾವೆ. ಒಂದು VPT ಥಿಯರಿ ಇರುತ್ತೆ, ಒಂದು ವರ್ನರ್ಸ್ ಪಾಸ್ಟುಲೇಟ್ ಇರುತ್ತೆ. ಅವು ಬಿಟ್ಟು ನಿಮಗೆ 3 ಮಾರ್ಕ್ಸ್ ಯಾವ ಡೈರೆಕ್ಟ್ ಕ್ವಶನ್ ಇಲ್ಲ. ಸೊ ಥರ್ಡ್ ಮಾರ್ಕ್ಸ್ ಅದು ಸರ್ ಇನ್ನೊಂದು ಥರ್ಡ್ ಇದೆಯಲ್ಲ, ಮೆಟಲ್ ಸ್ಪ್ಲಿಟಿಂಗ್ ಥಿಯರಿ, ಅದು ಥರ್ಡ್ ಥಿಯರಿ, ಅದು ಥಿಯರಿ ಕೂಡ ಬರುತ್ತೆ. 3 ಮಾರ್ಕ್ಸ್ಗೆ ರೇರ್ ಆಗಿ ಕೇಳಿದೆ, ಇಲ್ಲಿವರೆಗೆ ಕೇಳುವಂಥ ಪಾಸಿಬಿಲಿಟಿ ಕೂಡ ರೇರ್ ಇರುತ್ತೆ. ಅದಕ್ಕಾಗಿ 2 ಮಾರ್ಕ್ಸಲ್ಲಿ ಇರುವಂಥ ಇಲ್ಲಿ 1 ಮಾರ್ಕ್ಸ್ಗೆ ಇರುವಂಥ ಮತ್ತೆ ನಿಮಗೆ 1 ಮಾರ್ಕ್ಸ್ ಆ್ಯಸ್ ಯೂಶುವಲ್ ಕ್ವಶನ್ಸ್ ಕೇಳ್ತಾರೆ.
ಇಲ್ಲಿ ನಿಮಗೆ ಬೇಸಿಕ್ ಡೆಫಿನೇಷನ್ ಕೇಳಬಹುದು, 2 ಮಾರ್ಕ್ಸ್ಗೆ ಡೆಫಿನೇಷನ್ ಪ್ಲಸ್ ಕೆಲವೊಂದು ಡಿಫ್ರೆನ್ಸಸ್ ಕೇಳ್ತಾರೆ. ಆ ಡಿಫ್ರೆನ್ಸಸ್ ನಾನು ಇವತ್ತು ಥಿಯರಿಯಲ್ಲಿ ಕವರ್ ಮಾಡಿಬಿಡ್ತೇನೆ ಎಲ್ಲಾನು. ಓಕೆ, ಟೈಪ್ ಆಫ್ ಎಲ್ಲ ಐಸೋಮೆರಿಸಮ್ ಮೇಲೂ ಕೂಡ ಕೇಳ್ತಾರೆ. ಇಲ್ಲಿ 2 ಮಾರ್ಕ್ಸ್ಗೆ ಐಸೋಮೆರಿಸಮ್ ಮೇಲೆ ಜಾಸ್ತಿ ಕೇಳ್ತಾರೆ ನೋಡಿ. ಓಕೆ, ಥಿಯರಿ ಕೇಳ್ತಾರೆ ಸ್ಟ್ರಕ್ಚರ್ಗಿಂತ, ಇಲ್ಲಿ ಮತ್ತೆ ಥಿಯರಿ ಕೂಡ ಕೇಳ್ತಾರೆ. ಅವು ಕೂಡ ನಾನು ಕವರ್ ಮಾಡ್ತಿರ್ತೇನೆ ಈ ಒಂದು ವಿಡಿಯೋಲಿ. ಓಕೆ, ಐಸೋಮೆರಿಸಮ್ ಸ್ಟ್ರಕ್ಚರ್ಸ್ ಕೇಳ್ತಾರೆ, ಸ್ಟ್ರಕ್ಚರ್ಸ್ ಹೇಳಿದ್ದೇನೆ. ಸ್ಟ್ರಕ್ಚರ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಸ್ಟ್ರಕ್ಚರ್ಸ್ ಕೂಡ ನಿಮಗೆ ಮಾಡಿಸ್ತಿರ್ತೇನೆ. ಅದು ಆದಮೇಲೆ ವರ್ನರ್ಸ್ ಪಾಸ್ಟುಲೇಟ್ಸ್ ಅಂತ ಬರುತ್ತೆ, ವರ್ನರ್ಸ್ ಪಾಸ್ಟುಲೇಟ್ ಕೂಡ ಕವರ್ ಮಾಡೋಣ. ಪ್ಲಸ್ ಅದು ಆದಮೇಲೆ VPT ಅಂದರೆ ನಿಮಗೆ ಸರಿಯಾಗಿ ಹೇಳ್ತೇನೆ, ನೀವು ಈಸಿಲಿ ನೀವು ಎಲ್ಲ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಓಕೆ, VPT ಥ್ರೂ ಕವರ್ ಆಗೋಕ್ಕೆ ಟ್ರೈ ಆಗುತ್ತೆ ಈ ಒಂದು ವಿಡಿಯೋಲಿ. ಓಕೆ, ಎಷ್ಟಾಗುತ್ತೆ ನೋಡೋಣ. ಓಕೆ, ಫುಲ್ ಟಾರ್ಗೆಟ್ ನಾನು ಫುಲ್ ಚಾಪ್ಟರ್ ಟಾರ್ಗೆಟ್ ತೊಗೊಂಡಿದ್ದೇನೆ. ಎಲ್ಲಿವರೆಗೆ ಆಗುತ್ತೆ ಲೆಟ್ ಮೀ ಸಿ. ರೆಕಾರ್ಡಿಂಗ್ ಆಗ್ತಿದ್ದೇನೆ ಇಲ್ಲ ಅಂತ. ಎಸ್, ರೆಕಾರ್ಡಿಂಗ್ ಆಗ್ತಿದೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಿಮಗೆ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಅಂದರೆ ಏನು, ವಾಟ್ ಈಸ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಓಕೆ, ಬೇಸಿಕ್ ಆಗಿ ಈ ಒಂದು ಚಾಪ್ಟರಿಂದ ನೀವು ರ್ಯಾಂಡಮ್ಲಿ ಪಿಕ್ ಮಾಡಿದರೆ ತಿಳಿಯೋದಿಲ್ಲ. ಈ ಚಾಪ್ಟರ್ಸಲ್ಲಿ ಬೇಸಿಕ್ ಬೇಕಾಗುತ್ತೆ ನೋಡಿ. ಇದೊಂದು ವಿಡಿಯೋ ನೋಡಿದ್ಮೇಲೆ ನಿಮ್ಮ ಬೇಸಿಕ್ಸ್ ಕ್ಲಿಯರ್ ಆಗುತ್ತೆ. ಫಸ್ಟ್ ನೋಡಿ, ಕೋಆರ್ಡಿನೇಷನ್ ಕಂಪೌಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಡೇ ಟು ಲೈಫ್. ಮೆನಿ ಕಂಪೌಂಡ್ಸ್ ಎಕ್ಸಿಸ್ಟ್ ಇನ್ ಓಕೆ, ಮೆನಿ ಕಂಪೌಂಡ್ಸ್ ಕೋಆರ್ಡಿನೇಷನ್ ಕಂಪೌಂಡ್ ಫಾರ್ಮಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಅಲ್ಲಿ ಸ್ಪೆಷಲ್ ಟೈಪ್ ಆಫ್ ಲಿಂಕೇಜ್ ಇರುತ್ತೆ. ಓಕೆ, ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂದರೆ ಬೇಸಿಕ್ಲಿ ಇಲ್ಲಿ ಒಂದು ಸ್ಪೆಷಲ್ ಟೈಪ್ ಆಫ್ ಲಿಂಕೇಜ್ ಇರುತ್ತೆ. ಆ ಲಿಂಕೇಜ್ಗೆ ನಾವು ಏನಂತೇವೆ ಅಂದರೆ ಕೋಆರ್ಡಿನೇಷನ್ ಬಾಂಡ್ ಅಂತ ಅಂತೇವೆ, ಅವ್ರು ಕೋಆರ್ಡಿನೇಟ್ ಬಾಂಡ್ ಅಂತ ಅಂತೇವೆ. ಆ ಲಿಂಕೇಜ್ ಏನಂತೇವೆ, ಕೋಆರ್ಡಿನೇಟ್ ಬಾಂಡ್. ಓಕೆ, ಕೋಆರ್ಡಿನೇಟ್ ಬಾಂಡ್ ಅಂದರೆ ಏನಾಗುತ್ತೆ ಅಂದರೆ ಇದು ಎಲ್ಲಿ ಫಾರ್ಮ್ ಆಗುತ್ತೆ ನೋಡಿ. ಇಟ್ ಇಸ್ ಅ ಬಾಂಡ್ ಇನ್ ವಿಚ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಅಕರ್. ನೋಡಿ, ಯೂಶಲಿ ಕೋವೆಲೆಂಟ್ ಬಾಂಡಲ್ಲಿ ಕೂಡ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ. ನಿಮಗೆ ಗೊತ್ತಿರೋಂಗೆ ಯಾವೆಲ್ಲ ಕೋವೆಲೆಂಟ್ ಬಾಂಡ್ ಇರುತ್ತೆ, ಕೋವೆಲೆಂಟಲ್ಲಿ ಕೂಡ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ. ಬಟ್ ಇಲ್ಲಿ ಕೂಡ ಆಗುತ್ತೆ, ಬಟ್ ನಾಟ್ ಮ್ಯೂಚುವಲ್ ಶೇರಿಂಗ್. ಅಲ್ಲಿ ನಿಮಗೆ ಈಕ್ವಲ್ ನಂಬರ್ ಆಫ್ ಶೇರಿಂಗ್ ಆಗ್ತದೆ. ಅಲ್ಲಿ ಈ ಕಡೆ ಇದು ಇಲ್ಲಿ ಆ್ಯಡ್ ಎಲೆಕ್ಟ್ರಾನ್ ಕೊಟ್ಟರೆ ಅದು ಕೂಡ ಆ್ಯಡ್ ಎಲೆಕ್ಟ್ರಾನ್ ಕೊಟ್ಟು ಶೇರ್ ಆಗಿಬಿಡುತ್ತೆ ಆ ರೀತಿ. ಬಟ್ ಇಲ್ಲಿ ಮ್ಯೂಚುವಲ್ ಆಗಿ ಶೇರ್ ಆಗೋತ್ತಿಲ್ಲ. ಇಲ್ಲಿ ನೋಡಿ, ಇನ್ ದಿಸ್ ಶೇರ್ ಪೇರ್ ಇಸ್ ಡೊನೇಟೆಡ್ ಬೈ ಓನ್ಲಿ ಒನ್ ಐಟಮ್. ಇಲ್ಲಿ ಎರಡು ಐಟಮ್ ಇದ್ದಾವೆ, ಸಪೋಸ್ ಇದು ಎಕ್ಸ್ ಮತ್ತು ವೈ ಇದೆ. ಇಲ್ಲಿ ಒಂದು ವೇಳೆ ಈ ಎಕ್ಸ್ ಡೊನೇಟ್ ಮಾಡ್ತಿದೆ, ಓನ್ಲಿ ಇಲ್ಲಿ ಎಕ್ಸ್ ಅಷ್ಟೇ ಡೊನೇಟ್ ಮಾಡ್ತೇವೆ, ವೈ ಡೊನೇಟ್ ಮಾಡೋದಿಲ್ಲ. ಓಕೆ, ಇಟ್ ಇಸ್ ಡೊನೇಟೆಡ್ ಬೈ ಒನ್ ಐಟಮ್ ಆ್ಯಂಡ್ ದ ಅದರ್ ಇಸ್ ಇದಕ್ಕೆ ನಾವು ಇದು ಏನೆಲ್ಲ ಡೊನೇಟ್ ಮಾಡ್ತಿರುತ್ತಲ್ಲ ಇದಕ್ಕೇನಂತೇವೆ ಡೋನರ್ ಅಂತ ಅಂತೇವೆ. ಇದಕ್ಕೆ ನಾವು ಅಂತೇವೆ ಡೋನರ್ ಅಂತ ಅಂತೇವೆ. ಓಕೆ, ಡೋನರ್ ಅಂತ ಅಂತೇವೆ. ಆ್ಯಂಡ್ ಅದರ್ ವಿಚ್ ಇದು ನಿಮಗೆ ಎಕ್ಸೆಪ್ಟ್ ಮಾಡ್ತಿದೆ, ಇದು ವೈ ಎಕ್ಸೆಪ್ಟ್ ಮಾಡ್ತಿದೆ, ಅದಕ್ಕೆ ನಾವಂತೇವೆ ಎಕ್ಸೆಪ್ಟರ್ ಅಂತ ಅಂತೇವೆ. ಇದಕ್ಕೆ ನಾವಂತೇವೆ ಎಕ್ಸೆಪ್ಟರ್ ಅಂತ ಅಂತೇವೆ. ಓಕೆ, ಈ ಕ್ಲಿಯರ್ ಆಯ್ತಾ ವಾಟ್ ಇಸ್ ಕೋಆರ್ಡಿನೇಟ್ ಬಾಂಡ್. ಇಲ್ಲಿ ಕೂಡ ಆಗುತ್ತೆ ಶೇರಿಂಗ್ ಆಗುತ್ತೆ, ಬಟ್ ಮ್ಯೂಚುವಲ್ ಶೇರಿಂಗ್ ಇರೋದಿಲ್ಲ. ಇಲ್ಲಿ ಒಂದೇ ಐಟಮ್ ಶೇರ್ ಮಾಡುತ್ತೆ, ಅದು ಯಾವುದು ಶೇರ್ ಮಾಡ್ತಿರೋದಕ್ಕೆ ನಾವು ಡೋನರ್ ಅಂತೇವೆ, ಯಾವುದು ಎಕ್ಸೆಪ್ಟ್ ಮಾಡ್ತಿರುತ್ತೆ ಅದು ಎಕ್ಸೆಪ್ಟರ್ ಅಂತ ಅಂತೇವೆ. ವಾಟ್ ಇಸ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ, ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ದಟ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಕೋಆರ್ಡಿನೇಷನ್ ಕಂಪೌಂಡ್. ಭಾಳ ಸ್ಕೋಪ್ ಇದೆ ಫ್ಯೂಚರಲ್ಲಿ. ಓಕೆ, ಇದ್ರ ಮೇಲೆ ಫ್ಯೂಚರ್ ಸ್ಕೋಪ್ ಇದೆ, ನಾನು ವಿಡಿಯೋ ಮಾಡ್ತೇನೆ ಸಪ್ರೇಟ್ ಇದ್ರ ಮೇಲೆ. ಬೇಸಿಕಲಿ ಒಂದು ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಮೇಲೆ ಜಾಬ್ ಸರಿಯಾಗಿ ಸಿಗುತ್ತೆ. ಓಕೆ, ನಿಮಗೆ ಲಾಸ್ಟಿಗೆ ಹೇಳ್ತೇನೆ ಯೂಸಸ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂತ. ಓಕೆ, ಲಾಸ್ಟಿಗೆ ಆಫ್ಟರ್ ಎಂಡ್ ಮೇಲೆ ಕೊಟ್ಟಿದ್ದಾರೆ. ಎಕ್ಸಾಂಪಲ್ಸ್ ನೋಡಿ, ಹಿಮೋಗ್ಲೋಬಿನ್, ಕೋಆರ್ಡಿನೇಷನ್ ಕಂಪೌಂಡ್ಸ್ ಆಫ್ ಐರನ್ ಇದು ಏನಿದೆ ಹಿಮೋಗ್ಲೋಬಿನ್, ಇನ್ನೊಂದು ಕೋಆರ್ಡಿನೇಷನ್ ಕಂಪೌಂಡ್ ಇದೆ ಐರನ್. ಓಕೆ, ದಟ್ ಇಸ್ ವಾಟ್ ಹಿಮೋಗ್ಲೋಬಿನ್. ಕ್ಲೋರೋಫಿಲ್ ಇದೆ, ದಟ್ ಇಸ್ ಮ್ಯಾಗ್ನೀಷಿಯಮ್. ನೆಕ್ಸ್ಟ್ ವಿಟಮಿನ್ B2 ಆಫ್ ಕೋಬಾಲ್ಟ್. ಈ ರೀತಿ ನಿಮ್ದು ಏನಿದೆ ಕೋಆರ್ಡಿನೇಷನ್ ಕಂಪೌಂಡ್ಸ್, ಇದಕ್ಕೆಲ್ಲನೂ ಕೋಆರ್ಡಿನೇಷನ್. ನೋಡಿ ಸ್ಟೂಡೆಂಟ್ಸ್ ಏನು ಥಿಂಕ್ ಮಾಡ್ತಾರೆ ಅಂದರೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ವಿತ್ ಡಬಲ್ ಸಾಲ್ಟ್. ಓಕೆ, ವಾಟ್ ಇಸ್ ಅ ಡಬಲ್ ಸಾಲ್ಟ್ ಅಂದರೆ ಏನು, ನಾವು ಫಸ್ಟ್ ಟೈಮ್ ಕೇಳ್ತಿದ್ದೇವೆ ನೇಮು. ಡಬಲ್ ಸಾಲ್ಟ್ ಅಂದರೆ ನೋಡಿ ಹೇಳ್ತೇನೆ. ಡಬಲ್ ಸಾಲ್ಟ್ ಅಂದರೆ ಈಗ ನೋಡಿ, ಫಸ್ಟ್ ಸಾಕಷ್ಟು ಸ್ಟೂಡೆಂಟ್ಸ್ ಏನು ಥಿಂಕ್ ಮಾಡ್ತಾರೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ವಿತ್ ಡಬಲ್ ಸಾಲ್ಟ್. ಬಟ್ ಮಕ್ಕಳೇ ಆ ರೀತಿ ಇರೋದಿಲ್ಲ. ಡಬಲ್ ಸಾಲ್ಟ್ ಈಸ್ ಇಲ್ಲಿ ನೋಡಿ, ಡಬಲ್ ಸಾಲ್ಟ್ ನೇಮ್ ಇಟ್ ಸೆಲ್ಫ್ ಏನಂತಿದೆ ನೋಡಿ. ಡಬಲ್ ಸಾಲ್ಟ್ಸ್ ಅಂದರೆ 2 ಸಾಲ್ಟ್ ಇರ್ತವೆ. ಇಲ್ಲಿ ನಿಮಗೆ ಪ್ರೆಸೆನ್ಸ್ ಆಫ್ 2 ಸಾಲ್ಟ್, ಟೂ ಸಾಲ್ಟ್ಸ್ ಇರ್ತವೆ ಇನ್ ಇಕ್ವಿಮೋಲಾರ್ ಕಂಡೀಷನ್. ಇನ್ ಇಕ್ವಿಮೋಲಾರ್ ಕಂಡೀಷನ್ ಅಂತ ಅಂತೇವೆ. ಪ್ರೆಸೆನ್ಸ್ ಆಫ್ 2 ಸಾಲ್ಟ್ಸ್ ಇನ್ ಇಕ್ವಿಮೋಲಾರ್ ಕಂಡೀಷನ್ ಇಲ್ಲಿದೆ ನೋಡಿ. ಎಲ್ಲೋಯ್ತಪ್ಪ, ಎಸ್ ಇಲ್ಲಿದೆ ನೋಡಿ. ವಿ ಕ್ಯಾನ್ ಸೇ ದಟ್ ದೇ ಮೇನ್ಲಿ ಕನ್ಸಿಸ್ಟ್ 2 ಸಾಲ್ಟ್ಸ್ ಇನ್ ಇಕ್ವಿಮೋಲಾರ್ ಕಾನ್ಸಂಟ್ರೇಷನ್. ಇಕ್ವಿಮೋಲಾರ್ ಕಾನ್ಸಂಟ್ರೇಷನ್ ಅಲ್ಲಿ 2 ಸಾಲ್ಟ್ ಇರುತ್ತವೆ, ಅದಕ್ಕೆ ಏನಂತೇವೆ ಡಬಲ್ ಸಾಲ್ಟ್. ಇಕ್ವಿಮೋಲಾರ್ ಅಂದ್ರೆ ಈಕ್ವಲ್ ಮೋಲಾರ್ ಕಾನ್ಸಂಟ್ರೇಷನ್. ಇಲ್ಲಿ ಬರಿಬೇಕು ಬೇಕಂದ್ರೆ ಇದು ನೋಟ್ಸ್ ನಾನು ಪ್ರೊವೈಡ್ ಮಾಡ್ತಿರ್ತೇನೆ. ಈಗ ಇಷ್ಟೆಲ್ಲ ನೋಟ್ ಡೌನ್ ಮಾಡ್ಕೋಬೇಡಿ, ಫುಲ್ ನಿಮ್ಮ ಕ್ಲಾಸ್ ನೋಟ್ಸ್ ಆಗ್ಬಿಡ್ತವೆ. ಯು ಕ್ಯಾನ್ ನೋಡಿ ಈಕ್ವಲ್ ಮೋಲಾರ್ ಕಾನ್ಸಂಟ್ರೇಷನ್ ಈಕ್ವಲ್ ಇರುತ್ತೆ. ಮೋಲಾರ್ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ, ಈಕ್ವಲ್ ಇರುತ್ತೆ. ಅದಕ್ಕೆ ನಾವು ಇಕ್ವಿಮೋಲಾರ್ ಕಾನ್ಸಂಟ್ರೇಷನ್ ಲೈಕ್ ಈಗ 3 ಸಾಲ್ಸ್ ನೋಡಿ. ಓಕೆ, ನೀವು ಎಲ್ಲ ಟೈಟ್ರೇಷನ್ ಮಾಡಿರ್ಬೋದು. ಓಕೆ, ಅಲ್ಲಿ ಇದು 3 ಸಾಲ್ಸ್ ಎಲ್ಲೋ ನೋಡಿರ್ಬೋದು. ಓಕೆ, ಐ ಥಿಂಕ್ ಎಲ್ಲೋ ನೋಡಿರ್ಬೋದು. ಇಲ್ಲಿ ನೋಡಿ, ಇಟ್ ಇಸ್ ವಾಟ್ ಡಬಲ್ ಸಾಲ್ಟ್. 3 ಸಾಲ್ಸ್ ನಥಿಂಗ್ ಬಟ್ ವಾಟ್ ಡಬಲ್ ಸಾಲ್ಟ್ ಅಂತ ಕೂಡ ನಾವು ಇದು ಏನಿದೆ ನಿಮ್ಮದು, ಇಟ್ ಇಸ್ ಅ ಬೇಸಿಕ್ಲಿ ಡಬಲ್ ಸಾಲ್ಟ್. ಇದೇನಿದೆ ನಿಮ್ಮದು ಡಬಲ್ ಸಾಲ್ಟ್. ಇಲ್ಲಿ ಏನಂತೆ 2 ಸಾಲ್ಟ್ ಇರುತ್ತೆ ಕನ್ಸಿಸ್ಟ್ ಆಫ್ ಇಕ್ವಿಮೋಲಾರ್ ಕಾನ್ಸಂಟ್ರೇಷನ್ ಅಲ್ಲಿ. ಓಕೆ, ಇಲ್ಲಿ ನೋಡಿ, ಈಗ ಸೆಕೆಂಡ್ ಏನಾಗುತ್ತೆ ಅಂದರೆ ಈ ಕೋಆರ್ಡಿನೇಷನ್ ಕಂಪೌಂಡ್ ಇರುತ್ತೆ. ಒನ್ಸ್ ಏನೆಲ್ಲ ಕಂಪೌಂಡ್ ಫಾರ್ಮ್ ಆಗ್ತೇವಲ್ಲ ಇಟ್ಸ್ ಅಯಾನ್. ಇಲ್ಲಿ ನೋಡಿ ಇಲ್ಲಿ ಏನೆಲ್ಲ ನಿಮ್ಮ ಕೋಆರ್ಡಿನೇಷನ್ ಕಂಪೌಂಡ್ಸ್ ಇರ್ತಲ್ಲ, ಒನ್ಸ್ ಯಾವೆಲ್ಲ ಕಂಪೌಂಡ್ ಫಾರ್ಮ್ ಆಗುತ್ತೆ ಇಟ್ ಅಯಾನ್ಸ್. ಫಸ್ಟ್ ಯಾವೆಲ್ಲ ಕಂಪೌಂಡ್ಸ್ ಆಗುತ್ತೆ ಅಯಾನ್ಸ್ ಫಾರ್ಮ್ ಆಗುತ್ತೆ. ದೆನ್ ಕಂಪೌಂಡ್ ಹ್ಯಾಸ್ ಹೋಲ್ ಡು ನಾಟ್ ಲೂಸ್ ಐಡೆಂಟಿಟಿ. ಯಾವೆಲ್ಲ ಕೋಆರ್ಡಿನೇಷನ್ ಕಂಪೌಂಡ್ ಇರುತ್ತವಲ್ಲ ಇಲ್ಲಿ ಏನೆಲ್ಲ ಇಲ್ಲಿ ಗಮನದಲ್ಲಿ ಇಡಬೇಕಂದ್ರೆ ಕೋಆರ್ಡಿನೇಷನ್ ಕಂಪೌಂಡು ಒನ್ಸ್ ಕಂಪೌಂಡ್ ಫಾರ್ಮ್ ಆದಮೇಲೆ ಅಯಾನ್ಸ್ ಆಗ್ತವೆ. ಅಯಾನ್ಸ್ ಆದಮೇಲೆ ಅಯಾನ್ಸ್ ಆ್ಯಂಡ್ ಇದು ಐಡೆಂಟಿಟಿ ಲೂಸ್ ಮಾಡೋದಿಲ್ಲ. ಕೋಆರ್ಡಿನೇಷನ್ ಕಂಪೌಂಡ್ ಏನು ಮಾಡೋದಿಲ್ಲ, ಐಡೆಂಟಿಟಿ ಲೂಸ್ ಮಾಡೋದಿಲ್ಲ. ಬಟ್
ಬಟ್ ವೆನ್ ಡಿಸಾಲ್ವ್ಡ್ ಇನ್ ವಾಟರ್ ದೇ ಶೋ ಡಿಫ್ರೆಂಟ್ ಪ್ರಾಪರ್ಟಿ. ಇದೇ ಮತ್ತು ಕೋಆರ್ಡಿನೇಷನ್ ಕಂಪೌಂಡ್ ಯಾವಾಗ ಒಂದ್ಸಲ ಕಂಪೌಂಡ್ ಫಾರ್ಮ್ ಆದಮೇಲೆ ಐಡೆಂಟಿಟಿ ಲೂಸ್ ಮಾಡೋದಿಲ್ಲ, ಬಟ್ ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ ಡಿಫ್ರೆಂಟ್ ಪ್ರಾಪರ್ಟೀಸ್ ತೋರಿಸ್ತಾರೆ. ಬಟ್ ಡಬಲ್ ಸಾಲ್ಟಲ್ಲಿ ಆ ರೀತಿ ಆಗೋದಿಲ್ಲ. ದೇ ಶೋ ಡಿಫ್ರೆಂಟ್ ಪ್ರಾಪರ್ಟಿ ಬಟ್ ಲೂಸಸ್ ದೇರ್ ಐಡೆಂಟಿಟಿ ಇನ್ ವಾಟರ್. ವಾಟರಲ್ಲಿ ಐಡೆಂಟಿಟಿ ಲೂಸ್ ಮಾಡುತ್ತೆ, ಬಟ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ವಾಟರಲ್ಲಿ ಐಡೆಂಟಿಟಿ ಲೂಸ್ ಮಾಡೋದಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಹಿಯರ್. ಓಕೆ, ಅದು ನಿಮ್ದು ಐಡೆಂಟಿಟಿ ಲೂಸ್ ಮಾಡೋದಿಲ್ಲ ಕೋಆರ್ಡಿನೇಷನ್ ಕಂಪೌಂಡು ಇನ್ ವಾಟರ್. ಓಕೆ, ಮತ್ತು ಡಿಫ್ರೆಂಟ್ ಪ್ರಾಪರ್ಟೀಸ್ ತೋರಿಸ್ತವೆ. ಓಕೆ, ಇಲ್ಲಿ ನಿಮ್ದು ಏನು ತೋರಿಸ್ತವೆ, ಡಿಫ್ರೆಂಟ್ ಪ್ರಾಪರ್ಟೀಸ್ ತೋರಿಸ್ತವೆ. ಓಕೆ, ಶೋ ಡಿಫ್ರೆಂಟ್ ತೋರಿಸ್ತೀವಿ. ಬೇರೆ ಇನ್ ಕೇಸ್ ಈ ಮತ್ತೆ ನಿಮ್ಮ ಡಬಲ್ ಸಾಲ್ಟ್ಸ್ ಏನು ಮಾಡೋದು, ಡಿಫ್ರೆಂಟ್ ಪ್ರಾಪರ್ಟಿ ಶೋ ಮಾಡೋದಿಲ್ಲ, ಸೇಮ್ ಪ್ರಾಪರ್ಟಿ ಇರುತ್ತೆ ಬಟ್ ಐಡೆಂಟಿಟಿ ಲೂಸ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಮಕ್ಕಳೇ. 2 ಮಾರ್ಕ್ಸ್ಗೆ 1 ಮಾರ್ಕ್ಸ್ಗೆ ಯು ರೀಸನ್ ತುಂಬ ಈಸಿ ಕ್ವಶನ್ ಕೇಳ್ತಾರೆ. ಇದು ಯಾರು ಸ್ಕಿಪ್ ಮಾಡೋಂಗಿಲ್ಲ. ಈ ಪಾಯಿಂಟ್ ಎಲ್ಲೋ ನೋಟ್ ಡೌನ್ ಮಾಡ್ಕೋಬೇಕು. ಯು ಆ್ಯಡ್ ಲೈನ್, ಓಕೆ, ಯು ಆ್ಯಡ್ ಸ್ಟೇಟ್ಮೆಂಟ್. ಓಕೆ, ಯಾವೆಲ್ಲ ಸ್ಟೇಟ್ಮೆಂಟ್ ಸರ್, ಇದು ಮತ್ತು ಇದು, ಯು ಆ್ಯಡ್ ಸ್ಟೇಟ್ಮೆಂಟ್ ಎಲ್ಲೋ ನೋಟ್ ಡೌನ್ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ತುಂಬ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ಓಕೆ, ಇದಕ್ಕೆ ಯಾರು ಸ್ಕಿಪ್ ಮಾಡೋಂಗಿಲ್ಲ. ಓಕೆ, ಇವೆಲ್ಲ ನೋಡಿ ನನಗೂ ಕೂಡ ಟೈಮ್ ಆಗುತ್ತೆ ಇವೆಲ್ಲ PPT ನಾನು ಸ್ಲೈಡ್ಸ್ ಪ್ರಿಪೇರ್ ಮಾಡೋಕ್ಕೆ. ಸೊ ಸ್ವಲ್ಪ ಈ ಒಂದು ವಿಡಿಯೋಗೆ ಇನ್ನೂ ಲೈಕ್ ಮಾಡಿ. ಓಕೆ, ಸೊ ಇದಕ್ಕೆ ನಿಮಗೆ ಏನಾಗುತ್ತೆ, ಇದು ಇಂಪಾರ್ಟೆಂಟ್. ಯು ಆ್ಯಡ್ ಪಾಯಿಂಟ್ ಎಲ್ಲೋ ನೋಟ್ ಡೌನ್ ಮಾಡ್ಕೋಬೇಕು. ಓಕೆ, ನೋಡಿ, ಕೋಆರ್ಡಿನೇಷನ್ ಕಂಪೌಂಡ್ ಎಕ್ಸಿಸ್ಟ್ ಇನ್ ಸಾಲಿಡ್ ಆಸ್ ವೆಲ್ ಆಸ್ aqueous states, whereas double salts exist in solid and aqueous state, they dissolve into ions. ಓಕೆ, ಕೋಆರ್ಡಿನೇಷನ್ ಕಂಪೌಂಡ್ಸ್ ಇವೆಲ್ಲ ಕೋಆರ್ಡಿನೇಷನ್ ಸರ್ ಇದು ಯಾಕೆ ಹೇಳ್ತಿದ್ರೆ ಡಬಲ್ ಸಾಲ್ಟ್, ಇದು ಜಸ್ಟ್ ಡಿಫ್ರೆನ್ಸ್. ಏನು ಸ್ಟೂಡೆಂಟ್ಸ್ ಇಲ್ಲಿ ಮೇನ್ ಸ್ಟೂಡೆಂಟ್ಸ್ ಏನು ಥಿಂಕ್ ಮಾಡ್ತಾರೆ, ಕೋಆರ್ಡಿನೇಷನ್ ಕಂಪೌಂಡ್ ಮೇಲೆ ಡಬಲ್ ಸಾಲ್ಟ್ ಸರ್ ಯಾಕೆ ಇಷ್ಟೆಲ್ಲ ಡೀಪಾಗಿ ಯಾಕೆ ಓದ್ತಿದ್ದೀರಾ, ಇಂಪಾರ್ಟೆಂಟ್ ಇದೆ ಮಕ್ಕಳ. ಈ ಚಾಪ್ಟರಿಂದ ಡೀಪಲ್ಲಿ ಕೇಳ್ತಾರೆ, ಈಸಿಯಾಗಿ ಕೇಳ್ತಾರೆ. ಒಂದ್ಸಲ ನೀವು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲ ನೀವು ಈಸಿಲಿ ನೋಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಕೋಆರ್ಡಿನೇಷನ್ ಕಂಪೌಂಡ್ಸು ಸಾಲಿಡ್ ಮತ್ತು ಎಕ್ವೇರಿಯಸ್ ಸ್ಟೇಟಲ್ಲಿ ಕೂಡ ಆಗುತ್ತೆ. ವೇರ್ ಡಬಲ್ ಸಾಲ್ಟ್ ಎಕ್ಸಿಸ್ಟೆನ್ಸ್ ಸಾಲಿಡ್ ಬಟ್ ಏನಾಗುತ್ತೆ, ಡಿಸೋಸಿಯೇಟ್ ಆಗುತ್ತೆ, ಗೆಟ್ ಡಿಸೋಸಿಯೇಟ್ ಇಂಟು ಆಯಾನ್ಸ್. ಕೋಆರ್ಡಿನೇಷನ್ ಕಂಪೌಂಡ್ಸ್ ಆಯಾನಲ್ಲಿ ಡಿಸೋಸಿಯೇಟ್ ಆಗೋದಿಲ್ಲ ಸಾಲಿಡ್ ಸ್ಟೇಟಲ್ಲಿ ಮತ್ತು ಎಕ್ವೇರಿಯಸ್ ಸ್ಟೇಟಲ್ಲಿ ಆ್ಯಸ್ ಯೂಶುವಲ್ ಇರುತ್ತೆ. ಬಟ್ ನಿಮ್ದು ಏನು ಡಿಸೋಸಿಯೇಟ್ ಆಗುತ್ತೆ, ಆಗುತ್ತೆ ನಿಮ್ಮ ಡಬಲ್ ಸಾಲ್ಟ್. ಕೋಆರ್ಡಿನೇಷನ್ ಕಂಪೌಂಡ್ಸ್ ಎಕ್ಸ್ಟೆಂಡೆಡ್ ಆರ್ಬಿಟಲ್ ವೇರ್ ಡಬಲ್ ಸಾಲ್ಟ್ ದೇ ಕ್ಯಾನ್ ಎಕ್ಸಿಸ್ಟ್ ಇನ್ ದೇರ್ ಓನ್ ವ್ಯಾಲೆನ್ಸ್. ಓಕೆ, ಇವೆಲ್ಲ ಇಷ್ಟು ಬೇಸಿಕ್ಲಿ ನಿಮಗೆ ಯು ಆ್ಯಡ್ ಪಾಯಿಂಟ್, ಈ ಒಂದು ಸ್ಲೈಡ್ಸ್ ಇಂದ ಯು ಆ್ಯಡ್ ಪಾಯಿಂಟ್ ಇಂಪಾರ್ಟೆಂಟ್. ಇದು ಅಂದರೆ ಇಲ್ಲಿ ನಿಮ್ಮ ಕೋಆರ್ಡಿನೇಷನ್ ಕಂಪೌಂಡ್ಸು ಒಂದು ವೇಳೆ ಅದು ವ್ಯಾಲೆನ್ಸಿ ನಿಮ್ಮದು 7 ಇದೆ, ವ್ಯಾಲೆನ್ಸಿ 7 ಇದೆ, ಅದಕ್ಕಿಂತ ಎಕ್ಸ್ಟೆಂಡ್ ಕೂಡ ಆಗ್ಬೋದು. ಇಟ್ ಗೋ ಅಪ್ ಟು 10 or 12 ಕೂಡ ಎಕ್ಸ್ಟೆಂಡ್ ಆಗ್ಬೋದು ಅವು ಕೋಆರ್ಡಿನೇಷನ್ ಕಂಪೌಂಡ್ಸ್. ಬಟ್ ಡಬಲ್ ಸಾಲ್ಟ್ಸ್ ಏನಾಗ್ತಿಲ್ಲ, ಅವೆಲ್ಲ ಏನಿರುತ್ತೆ ಅಲ್ಲ ಅವು ಏನು ಅಂತೀರ ಕೋಆರ್ಡಿನೇಷನ್ ಕಂಪೌಂಡ್ ಎಲ್ಲಿ ಎಕ್ಸಿಸ್ಟ್ ಆಗ್ತವೆ ವಿತಿನ್ ದೇರ್ ವ್ಯಾಲೆನ್ಸಿ ಅವ್ರ ಓನ್ ವ್ಯಾಲೆನ್ಸಿ. 7 ಇದ್ದರೆ 7 ವ್ಯಾಲೆನ್ಸಿ ಒಳಗೆ ಆಗುತ್ತೆ ಇವು ಡಬಲ್ ಸಾಲ್ಟ್. ಬಟ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಆ ರೀತಿ ಇಲ್ಲ. ಓಕೆ, ಎಲ್ಲರಿಗೂ ಕ್ಲಿಯರ್ ಆಗಿರ್ಬೋದು. ಕಮೆಂಟ್ ಮಾಡಿ ಹೇಳಿ ಸರ್ ನಮಗೆ ತಿಳಿದಿದೆ ಲೆಕ್ಚರ್ ನೀವು ಹೇಳೋದು ತಿಳಿತಿದೆ ಅಂತ. ಓಕೆ, ಎಲ್ಲರೂ ಕಮೆಂಟ್ ಮಾಡೋದು ತಪ್ಪಬೇಡ್ದು, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಬೇಕು ಎಲ್ಲರೂ. ಓಕೆ, ನೆಕ್ಸ್ಟ್ ಇಲ್ಲಿ ಬೇಸಿಕ್ ಟರ್ಮಾಲಜಿ ಇವು ನಿಮಗೆ ವೆರಿ ಇಂಪಾರ್ಟೆಂಟ್. ಇದು ನೀವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇವಕ್ಕೆ ಸ್ಕಿಪ್ ಮಾಡಿಬಿಡ್ತೀರಾ, ನಿಮ್ಮ ಚಾಪ್ಟರ್ ನೀವು ಏನು ಮಾಡಿದ್ರು ತಿಳಿಯೋದಿಲ್ಲ ಮುಂದೆ. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಈ ಚಾಪ್ಟರ್ ತಿಳಿಬೇಕಂದ್ರೆ ಇವು ಟರ್ಮಾಲಜಿ ಗೊತ್ತಾಗಬೇಕು. ಏನಪ್ಪ ಸೆಂಟ್ರಲ್ ಮೆಟರ್ ಐಟಮು, ವಾಟ್ ಈಸ್ ಲಿಗೆಂಡ್, ವಾಟ್ ಈಸ್ ಕೋಆರ್ಡಿನೇಟ್ ಸ್ಪಿಯರು, ವಾಟ್ ಈಸ್ ಕೌಂಟರ್ ಅಯಾನು, ವಾಟ್ ಈಸ್ ಕೋಆರ್ಡಿನೇಟಿವ್ ಎಂಟಿಟಿ, ವಾಟ್ ಈಸ್ ಡೆನ್ಸಿಟಿ, ಇವೆಲ್ಲ ನಿಮಗೆ ಬೇಸಿಕ್ ಡೆಫಿನೇಷನ್ಸ್. ಸೊ ಇಷ್ಟೆಲ್ಲ ಓದಬೇಕು. ನಾನು ನಿಮಗೆ ಒಂದು ಟ್ರಿಕ್ ಹೇಳ್ತೇನೆ, ಎಲ್ಲ ನೆನಪು ಬಿಡ್ತೀರಾ. ಫಸ್ಟ್ ಇದು ನೋಡಿ, ಸೆಂಟ್ರಲ್ ಮೆಟರ್ ಐಟಮ್. ಇಲ್ಲಿ ನೋಡಿ, ಕೋಆರ್ಡಿನೇಷನ್ ಕಂಪೌಂಡಲ್ಲಿ ಫಸ್ಟ್ ಏನಿರುತ್ತೆ ಅಂದರೆ ದ ಮೇನ್ ಪ್ಯಾಟರ್ನ್ ಫಾಲೋ. ಒಂದು ಸೆಂಟ್ರಲ್ ಮೆಟರ್ ಐಟಮ್ ಇರುತ್ತೆ, ಅದು ಸುತ್ತಮುತ್ತ ಲಿಗೆಂಡ್ಸ್ ಇರುತ್ತವೆ, ಇಲ್ಲಿ ಸುತ್ತಮುತ್ತ ಲಿಗೆಂಡ್ಸ್ ಇರುತ್ತವೆ, ಇದು ಸೆಂಟ್ರಲ್ ಮೆಟರ್. ಇದೇ ನಿಮ್ಮದು ಕೋಆರ್ಡಿನೇಷನ್ ಕಂಪೌಂಡ್ ಬೇಸಿಕ್ ಪ್ಯಾಟರ್ನ್ ಅಂತ ಕೂಡ ತಿಳ್ಕೊಬೋದು. ಇದು ಬೇಸಿಕ್ ಪ್ಯಾಟರ್ನ್ ಅಂತ ಕೂಡ ತಿಳ್ಕೊಬೋದು. ಓಕೆ, ಸುಮ್ಮನೆ ಹೇಳ್ತಿದ್ದೇನೆ ನಿಮಗೆ ತಿಳಿಯೋಕೆ. ಓಕೆ, ಅದೇ ರೀತಿ ಇದೇ ಸೆಂಟ್ರಲ್ ಮೆಟಲ್ ಐಟಮ್ ಇರುತ್ತೆ. ವಾಟ್ ಎವರ್ ಇದೆ ಸೆಂಟ್ರಲ್ ಮೆಟಲ್ ಐಟಮ್ ಇರುತ್ತೆ ಅಲ್ಲ, ದ ಸೆಂಟ್ರಲ್ ಮೆಟಲಿಸಮ್ ವಿಚ್ ಇಸ್ ಪ್ರೆಸೆಂಟ್ ಓವರ್ ಇಯರ್ನ, ಇದು ಏನಿರುತ್ತೆ, ಇದು ಎಕ್ಸೆಪ್ಟರ್ ಇರುತ್ತೆ. ಇದು ನಿಮ್ದು ಏನಿರುತ್ತೆ, ಎಕ್ಸೆಪ್ಟರ್ ಇರುತ್ತೆ. ಅಂದರೆ ಸರ್ ನೀವು ಏನು ಹೇಳಿದಿರಾ, ಕೋಆರ್ಡಿನೇಷನ್ ಇಲ್ಲಿ ನಿಮಗೆ ಕೋಆರ್ಡಿನೇಷನ್ ಕಂಪೌಂಡ್ಸಲ್ಲಿ ಕೋಆರ್ಡಿನೇಷನ್ ಬಾಂಡ್ ಆಗುತ್ತೆ. ಓಕೆ, ಕೋಆರ್ಡಿನೇಷನ್ ಬಾಂಡ್ ಆದಮೇಲೆ ಆಲ್ವೇಸ್ ಒಂದು ಐಟಮು ಇದು ಒಂದು ಡೊನೇಟ್ ಮಾಡ್ತಿದ್ದಕ್ಕೆ ನಾವು ಡೋನರ್ ಅಂತ ಅಂತೇವೆ. ಇದು ನಿಮ್ಮದು ಈ ಎಕ್ಸೆಪ್ಟ್ ಮಾಡುತ್ತಿದೆ ಅಂದರೆ ಎಕ್ಸೆಪ್ಟರ್ ಅಂತ ಅಂತೇವೆ, ಇದಕ್ಕೆ ನಾವು ಎಕ್ಸೆಪ್ಟರ್ ಅಂತ ಅಂತೇವೆ. ಇಲ್ಲಿ ನೀವು ಒಂದೇ ಐಟಮ್ ಏನು ಮಾಡ್ತಿದೆ, ಡೋನ್ ಮಾಡ್ತಿದೆ, ಅಂದರೆ ಒಂದೇ ಐಟಮ್ ಡೊನೇಟ್ ಮಾಡ್ತಿರುತ್ತೆ. ಏನೋ ನಿಮ್ಮದು ಎಲೆಕ್ಟ್ರಾನ್ಸ್ ಇಲ್ಲಿ ಮ್ಯೂಚುವಲ್ ಶೇರಿಂಗ್ ಆಗೋತಿಲ್ಲ. ಎಸ್, ಕರೆಕ್ಟ್ ತಿಳ್ಕೊಂಡಿದ್ರ. ಅದೇ ರೀತಿ ಇಲ್ಲಿ ಏನಾಗ್ತಿದೆ ಅಂದರೆ ಬೇಸಿಕ್ಲಿ ಈ ಒಂದು ಎಕ್ಸೆಪ್ಟರ್ ಯಾವ್ದಾಗುತ್ತೆ ಅಂದರೆ ದಟ್ ಈಸ್ ಯುವರ್ ಸೆಂಟ್ರಲ್ ಮೆಟಲ್ ಐಟಮ್. ಈ ಬೇಸಿಕ್ಲಿ ಒಂದು ಮೆಟಲ್ ಇರುತ್ತೆ. ಸೆಂಟ್ರಲ್ ಮೆಟಲ್ ಐಟಮ್ ಆಕ್ಟ್ಸ್ ಎಟ್ ವಾಟ್, ಇಲ್ಲಿಂದ ಎಕ್ಸೆಪ್ಟರ್ ಅಂತ ಆಕ್ಟ್ ಆಗುತ್ತೆ. ಓಕೆ, ಇವು ಮೋಸ್ಟ್ಲಿ ಇವೇನ ಸೆಂಟ್ರಲ್ ಮೆಟಲ್ ಐಟಮ್ ಇರುತ್ತಾವಲ್ಲ, ಇವು ಮೋಸ್ಟ್ಲಿ ಡಿ ಬ್ಲಾಕ್ ಎಲಿಮೆಂಟ್ ಇರ್ತಾವೆ ಮಕ್ಕಳು. ಇವೇನಿರುತ್ತೆ ನಿಮ್ಮದು ಡಿ ಬ್ಲಾಕ್ ಎಲಿಮೆಂಟ್ ಅಂತ ಇರುತ್ತೆ. ಇದೆಲ್ಲೋ ನೋಟ್ ಡೌನ್ ಮಾಡ್ಕೋಬೇಕು. ಇವು 4-5 ಪಾಯಿಂಟ್ ಶಾರ್ಟಲ್ಲಿ ಬರೆದಿದ್ದೇನೆ. ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕೂಡ ಇರ್ತವೆ. ಇವು ಏನು ಸೆಂಟ್ರಲ್ ಮೆಟಲ್ ಐಟಮ್ ಇರ್ತವೆ, ಡಿ ಬ್ಲಾಕ್ ಎಲಿಮೆಂಟ್ ಇರ್ತವೆ. ಓಕೆ, ಇಟ್ ಆಕ್ಟ್ಸ್ ಎಟ್ ಎಕ್ಸೆಪ್ಟರ್ ಆಟ್ ಇಸ್ ಎಟ್ ವೆಕೆಂಟ್ ಡಿ ಆರ್ಬಿಟಲ್. ಇವು ಬಲ್ಲಿ ಎಕ್ಸೆಪ್ಟರ್ ಆಗ್ತವೆ ಅಂದರೆ ಇವು ಬಲ್ಲಿ ಒಂದು ವೆಕೆಂಟ್ ಡಿ ಆರ್ಬಿಟಲ್, ಅಂದರೆ ಡಿ ಆರ್ಬಿಟಲ್ ಕಂಪ್ಲೀಟ್ಲಿ ಫಿಲ್ ಆಗಿರೋದಿಲ್ಲ, ಅದಕ್ಕಾಗಿ ಕೆಲವೊಂದು ಎಲೆಕ್ಟ್ರಾನ್ ಬೇಕಾಗಿರ್ತವೆ ಅದಕ್ಕೆ. ಓಕೆ, ಇವೆಲ್ಲ very important thing. This central metal atom also acts as Lewis acid ಮಕ್ಕಳು. It also acts as what, Lewis acid. ತುಂಬಾ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕೇಳ್ತಾರೆ. ಅಮಾಂಗ್ ಕ್ವಶನ್ ಏನು ಬರುತ್ತೆ ನೋಡಿ 1 ಮಾರ್ಕ್ಸ್ಗೆ, ಅಮಾಂಗ್ central metal item and ligands which
acts as ಲಿವಿಸ್ ಆಸಿಡ್ ಏನಾಗುತ್ತೆ ಹೇಳಿ, ಸೆಂಟ್ರಲ್ ಮೆಟಲ್ ಐಟಮ್ ಆಕ್ಟ್ ಆಸ್ ಲಿವಿಸ್ ಆಸಿಡ್. ಓಕೆ ಸರ್ ಇದು ಬೋರ್ಡ್ಸ್ ಅಲ್ಲಿ ಕೇಳಿದ್ದಾರೆ, ಎಸ್ ಬೋರ್ಡ್ಸ್ ಅಲ್ಲಿ ಕೂಡ ಕೇಳಿದ್ದಾರೆ, ಒಮ್ಮೆ ಕೇಳಿದ್ದಾರೆ, ಯಾವಾಗ ಕೇಳಿದ್ದಾರೆ ನೆನಪಿಲ್ಲ, ಬಟ್ ಯು ವಿಲ್ ಸರ್ಪ್ರೈಸ್ ಟು ನೋ ದಟ್ ನೀಟಲ್ಲಿ 2 times ಕೇಳಿದ್ದಾರೆ, 2 times ಕೇಳಿದ್ದಾರೆ. ಬೇಸಿಕ್ ಕ್ವಶನ್ KCET ತುಂಬಾ ಟೈಮ್ ಕೇಳಿದ್ದಾರೆ, ನೀಟಲ್ಲಿ 2 times ಕೇಳಿದ್ದಾರೆ. ನೋಡಿ ಏನು ಇಂಪಾರ್ಟೆನ್ಸ್. ಓಕೆ ಅದೇ ಇಂಪಾರ್ಟೆಂಟ್. ಓಕೆ ಇಲ್ಲಿ ನೋಡಿ ಯಾಕೆ ಈ ಒಂದು ಲಿವಿಸ್ ಆಕ್ಸಿಡ್ ಅಂತ ಹೇಳಿದ್ರೆ ಇದೊಂದು ಎಕ್ಸೆಪ್ಟಿಂಗ್ ನೇಚರ್ ಇರುತ್ತೆ. ಇದೊಂದು ನೇಚರ್ ಇಸ್ ದಟ್ ಎಕ್ಸೆಪ್ಟಿಂಗ್ ನೇಚರ್. ಏನ್ ಮಾಡ್ತಿದೆ ಅಂದ್ರೆ ಎಲೆಕ್ಟ್ರಾನ್ಸ್ ಅನ್ನು ಎಕ್ಸೆಪ್ಟ್ ಮಾಡ್ತಿರುತ್ತೆ, ಡೊನೇಟ್ ಮಾಡ್ತಿಲ್ಲ. ಯಾವೆಲ್ಲ ಡೊನೇಟ್ ಮಾಡ್ತಾವಲ್ಲ, ಅದಕ್ಕೆ ಬೇಸ್ ಅಂತ ಕೂಡ ನೀವು ಅನ್ಬೋದು. ಯಾವೆಲ್ಲ ಎಕ್ಸೆಪ್ಟ್ ಮಾಡ್ತಾವಲ್ಲ ಅದಕ್ಕೆ ನಾವು ಏನು ಅನ್ಬೋದು, ಆಸಿಡ್ ಅಂತ ಕೂಡ ನೀವು ಅನ್ಬೋದು, ನಾವು ಆಸಿಡ್ ಅಂತ ಕೂಡ ಅನ್ಬೋದು. ಓಕೆ ಕ್ಲಿಯರ್ ಐತೆ ಇಷ್ಟ ಎಲ್ಲರಿಗೆ. ಎಕ್ಸಾಂಪಲ್ ನೋಡಿ, ಇದೊಂದು ಎಕ್ಸಾಂಪಲ್ ಇದೆ. ಇಲ್ಲಿ CO ಇಸ್ ಅ ಸೆಂಟ್ರಲ್ ಮೆಟಲ್ ಐಟಮ್. ಇಲ್ಲಿ ನಿಮ್ದು CO ಏನಿರುತ್ತೆ, ಸೆಂಟ್ರಲ್ ಮೆಟಲ್ ಐಟಮ್ ಇರುತ್ತೆ. ಯಾಕೆ CO ಫಸ್ಟ್ ನಿಮ್ಗೆ ಹೇಳಿದ್ದೇನೆ, CO ಆಕ್ಟ್ಸ್ ಆಸ್ ವಾಟ್ ಇಟ್ ಆಕ್ಟ್ಸ್. ಫಸ್ಟ್ ನಿಮ್ದು ಡಿ ಆರ್ಬಿಟಲ್ ಇರ್ತವೆ, ಇವೆಲ್ಲ ಇರ್ತವೆ, ಡಿ ಬ್ಲಾಕ್ ಎಲಿಮೆಂಟ್ಸ್ ಇರ್ತವೆ. ಡಿ ಬ್ಲಾಕ್ ಲೆಕ್ಚರ್ ಮಾಡಿದ್ದೇನೆ, ನೋಡಿಲ್ಲ ಅಂದ್ರೆ ಇಟ್ಸ್ ನಾಟ್ ಮೈ ಮಿಸ್ಟೇಕ್. ಇವಿರ್ತವೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಇರ್ತವೆ, ಇವೆಲ್ಲ ಏನಿರ್ತವೆ ಡಿ ಬ್ಲಾಕ್ ಎಲಿಮೆಂಟ್ಸ್. CO ಇಸ್ ಅ ಡಿ ಬ್ಲಾಕ್ ಎಲಿಮೆಂಟ್. ಇಷ್ಟು ಕ್ಲಿಯರ್ ಆಯ್ತಾ? ಸೆಂಟ್ರಲ್ ಮೆಟಲ್ ಐಟಮು ಬೇಸಿಕ್ಲಿ ಫಸ್ಟ್ ಪಾಯಿಂಟ್ಸ್. ಇದರಲ್ಲಿ ನಿಮಗೆ ಕ್ವಿಕ್ ಆಗಿ ಹೇಳಿದಾಗ ಫಸ್ಟ್ ಏನೆಲ್ಲ ಬರೀಬಹುದು ಸೆಂಟ್ರಲ್ ಮೆಟಲ್ ಐಟಮ್ಸ್ ಮೇಲೆ. ಓಕೆ ನಿಮಗೆ ಸೆಂಟ್ರಲ್ ಮೆಟಲ್ ಐಟಮ್ ಮೇಲೆ ಕ್ವಿಕ್ ಆಗಿ ನಿಮಗೆ ಹೇಳ್ಬೇಕಂದ್ರೆ ಇವು ಏನಿರ್ತವೆ, ಎಕ್ಸೆಪ್ಟರ್ ಇರ್ತವೆ. ವಾಟ್ ದೇ ಆರ್ ಎಕ್ಸೆಪ್ಟರ್, ಏನೆಲ್ಲ ನೆನ್ಪಿಡ್ಕೋಬೇಕು ನೀವು ಇದರಲ್ಲಿ. ಓಕೆ ಬೇಸಿಕ್ಲಿ ಎಕ್ಸೆಪ್ಟರ್ ಡ್ಯೂ ಟು ದ ಎಕ್ಸೆಪ್ಟಿಂಗ್ ನೇಚರ್. ಓಕೆ ನಾವೇನಂತೆ ಲಿವಿಸ್ ಆಸಿಡ್ ಅಂತ ಕೂಡ ಅಂತೇವೆ. ಈ 2 ಪಾಯಿಂಟ್ ನೀವು ಗಮನದಲ್ಲಿ ಇಡಬೇಕು. ಇವು ಬಿಟ್ಟು ಏನು ನೆನ್ಪಿಟ್ಕೊಳ್ಳೋಂಗಿಲ್ಲ. ಮೋಸ್ಟ್ಲಿ ಬೇಕಂದ್ರೆ ಲಾಸ್ಟ್ ನೀವು ದೇ ಆರ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕೂಡ ನೀವು ಅನ್ಬೋದು ಇದಕ್ಕೆ ಬೇಕಂದ್ರೆ. ಓಕೆ ಇವು 3 ಪಾಯಿಂಟ್ಸ್ ಇದ್ದರೆ ನಥಿಂಗ್. ಓಕೆ ಎಲ್ಲ ನೀವು ಒಂದು ಚಾಪ್ಟರ್ ಇಂದ ಈಸಿಲಿ ಸ್ಕೋರ್ ಮಾಡ್ಬೋದು. ಓಕೆ ನೆಕ್ಸ್ಟ್ ವಾಟ್ ಆರ್ ಲಿಗೆಂಡ್ಸ್. ನೋಡಿ ನಾನು ಹೇಳಿದೆ ಕೋಆರ್ಡಿನೇಷನ್ ಬಾಂಡ್ಸ್ ಅಲ್ಲಿ ಒಂದು ಐಟಮ್ ಡೊನೇಟ್ ಮಾಡಿದರೆ ಒಂದು ಐಟಮ್ ನಿಮ್ದು ಏನಾಗುತ್ತೆ, ಎಕ್ಸೆಪ್ಟ್ ಮಾಡುತ್ತೆ. ಇವೇನೆಲ್ಲ ಇಲ್ಲಿ ಡೋನರ್ ಇರ್ತಾವಲ್ಲ ಇದಕ್ಕೇನಂತೆ ಲಿಗೆಂಡ್ಸ್ ಅಂತ ಅಂತೇವೆ. ಇದಕ್ಕೇನಂತೆ ಮಕ್ಕಳು, ಇದಕ್ಕೇನೋ ಲಿಗೆಂಡ್ಸ್ ಅಂತ ಅಂತೇವೆ. ವಾಟ್ ವಿ ಸೇ ಬೇಸಿಕ್ಲಿ ದೇ ಆರ್ ಲಿಗೆಂಡ್ಸ್. ಓಕೆ ಇವು ನೋಡಿ, ಇಲ್ಲಿ ನೋಡಿ ದೇ ಆರ್ ಡೋನರ್ ಐಟಮ್. ಇವು ನೋಡಿ ಈ ಸಿಂಗಲ್ ಐಟಮ್ ಇರ್ಬೋದು, ಗ್ರೂಪ್ ಆಫ್ ಐಟಮ್ಸ್ ಇರ್ಬೋದು. ಓಕೆ ಗ್ರೂಪ್ ಆಫ್ ಐಟಮ್ಸ್ ಲೈಕ್ ಸಿಂಗಲ್ ಐಟಮ್ ಅಂದರೆ ಮೋಸ್ಟ್ಲಿ ಯಾವೆಲ್ಲ ಸಿಂಗಲ್ ಐಟಮ್ ಇರುತ್ತಾವಲ್ಲ, ನೀರಲ್ಲಿ ಏನಿರುತ್ತೆ ನೆಗೆಟಿವ್ ಚಾರ್ಜ್ ಆರ್ ನ್ಯೂಟ್ರಲ್ ಸ್ಪೀಶೀಸ್. ಇದು ಇಂಪಾರ್ಟೆಂಟ್, ಇದು ಕೂಡ ಎಲ್ಲರೂ ನೋಟ್ ಡೌನ್ ಮಾಡ್ಕೋಬೇಕು. ದೇ ಆರ್ ಡೋನರ್ ಐಟಮ್ ಮೇ ಹ್ಯಾವ್ ಸಿಂಗಲ್ ಐಟಮ್ ಆಫ್ ಗ್ರೂಪ್ ಆಫ್ ಐಟಮ್ಸ್. ಎಲ್ಲರೂ ನೋಟ್ ಡೌನ್ ಮಾಡ್ಕೊಂಡ್ರ they are negatively charged or neutral species with lone pair. Okay like your example like BrCl or neutral like NH3 and neutral ಅಂದ್ರೆ ಯಾವುದೇ ಚಾರ್ಜ್ ಇರೋದಿಲ್ಲ, they are neutral in nature. Okay you had note down ಮಾಡ್ಕೊಂಡಿದ್ರೆ ಎಲ್ಲರೂ. ನೆಕ್ಸ್ಟ್ ಇವು ನಿಮಗೆ ಲಿವಿಸ್ ಬೇಸಿಸ್ ಅಂತ ಆಕ್ಟ್ ಆಗುತ್ತೆ. ಯಾಕಂದ್ರೆ ಡ್ಯೂ ಟು ಇಟ್ಸ್ ಡೊನೇಟಿಂಗ್ ನೇಚರ್. ಓಕೆ ಡೊನೇಟಿಂಗ್ ನೇಚರ್. ಓಕೆ ಇವು ಲಿವಿಸ್ ಬೇಸಿಸ್ ಅಂತ ಕೂಡ ಆಕ್ಟ್ ಆಗುತ್ತವೆ. ವಿ ಕಾಲ್ ಲಿಗೆಂಡ್ಸ್ ಆಸ್ ನ್ಯೂಕ್ಲಿಯೋಫೈಲ್ ಆಸ್ ದೇ ಆರ್ ನ್ಯೂಕ್ಲಿಯಸ್ ಲವರ್. ನಿಮಗೆ ಗೊತ್ತಿರ್ಬೋದು, ಆರ್ಗ್ಯಾನಿಕ್ ಓದಿದ್ರೆ ಅಂದ್ರೆ ಆಲ್ವೇಸ್ ನಿಮಗೆ ಆರ್ಗ್ಯಾನಿಕ್ ಓದಿದ್ರೆ ತಿಳಿತೈತಿ. ಓಕೆ ನಾನು ನಿಮಗೆ ಕನ್ಫ್ಯೂಸ್ ಮಾಡ್ತಿಲ್ಲ, ಜಸ್ಟ್ ಇದು ಏನನ್ಬೋದು ನ್ಯೂಕ್ಲಿಯೋಫೈಲ್ ಆಸ್ ದೇ ಆರ್ ನ್ಯೂಕ್ಲಿಯಸ್ ಲವರ್. ಓಕೆ ಯಾಕಂದ್ರೆ ಈ ನ್ಯೂಕ್ಲಿಯಸ್ಗಳಿಗೆ ಅಟ್ಯಾಕ್ ಮಾಡ್ತವೆ. ಪಾಸಿಟಿವ್ ಚಾರ್ಜ್ ಇಸ್ ನ್ಯೂಕ್ಲಿಯಸ್, ನಿಮಗೆ ಗೊತ್ತಿರಬೇಕು. ನ್ಯೂಕ್ಲಿಯಸ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ನ್ಯೂಕ್ಲಿಯಸ್ ಮೇಲೆ ಏನು ಮಾಡ್ತಿದ್ದಾರೆ, ಲವರ್ ಇರ್ತವೆ ಇವು. ಓಕೆ ಅದು ನಿಮಗೆ ಗೊತ್ತಿರಬೇಕು ಬೇಸಿಕ್ಲಿ, ಅವ್ರು ಗೊತ್ತಿಲ್ಲ ಅಂದ್ರೆ ಕೂಡ ಡೋಂಟ್ ವರಿ. ಓಕೆ ಬರುತ್ತೆ ನೆಕ್ಸ್ಟ್ ಆರ್ಗ್ಯಾನಿಕ್ ಮೇಲೆ ಕೂಡ. ಓಕೆ ನೆಕ್ಸ್ಟ್ ನೋಡಿ, 1 ಮಿನಿಟ್. ಇಲ್ಲಿ ನೋಡಿ ಇದೇ ಲಾಸ್ಟ್ ಎಕ್ಸಾಂಪಲ್ ಇದೆ. ಇದರಲ್ಲಿ ಏನೆಲ್ಲ ನಿಮ್ಗೆ ಲಿಗೆಂಡ್ ಅಂತ ಅನ್ಬೋದು, NH3 ಆಕ್ಟ್ಸ್ ಆಸ್ ಅ ಲಿಗೆಂಡ್ ಅಂತನ ಅನ್ಬೋದು. ಓಕೆ ಯಾಕೆ ಸರ್, ಇಟ್ಸ್ ಅ ನ್ಯೂಟ್ರಲ್ ಆ್ಯಂಡ್ ಇಟ್ ಹ್ಯಾಸ್ ಎಬಿಲಿಟಿ ಆರ್ ಕೆಪಾಸಿಟಿ ಟು ಡೊನೇಟ್ ಎಲೆಕ್ಟ್ರಾನ್ಸ್ ಅಂತ ಕೂಡ ನೀವು ಅನ್ಬೋದು. ಓಕೆ ಕ್ಲಿಯರ್ ಆಯ್ತಾ ಸರ್. ಈ Cl3 ಇವೆಲ್ಲ ಬ್ರಾಕೆಟಲ್ಲಿ ಯಾಕೆ ಬರ್ದಿದ್ದಾರೆ ಅವು ಕೂಡ ಹೇಳ್ತೇನೆ. ಓಕೆ ಅವು ಕೂಡ ಹೇಳ್ತೇನೆ ತಂದಿದ್ದೇನೆ. ನೆಕ್ಸ್ಟ್ ವಾಟ್ ಈಸ್ ಕೋಆರ್ಡಿನೇಷನ್ ಸ್ಪಿಯರ್. ಓಕೆ ವಾಟ್ ಈಸ್ ಕೋಆರ್ಡಿನೇಷನ್ ಸ್ಪಿಯರ್ ಅಂದರೆ ಒಂದು ಐಟಮ್ ಪ್ಲಸ್ ಲಿಗೆಂಡ್ ಕಾಂಬಿನೇಷನ್. ಒಂದು ಐಟಮ್ ಮತ್ತು ಲಿಗೆಂಡ್. ಓಕೆ ಸರ್ ಏನಂತಿದ್ರೆ ತಿಳಿತಿಲ್ಲ. ಒಂದು ಐಟಮ್, ಓಕೆ ಒಂದು ಐಟಮ್ ಇಲ್ಲಿ ನೋಡಿ CO NH3 ಏನಿದೆ ಎಂದು ಲಿಗೆಂಡ್ ಇದೆ. NH3 6 ಬರುತ್ತೆ, ಇದು NH3 6 ಅಂತ ಬರುತ್ತೆ. ಈ ರೀತಿ ಇದೆ ಅದು NH3 6 ಅಂತ ಬರುತ್ತೆ. ಅಂದರೆ 6 ಇದ್ದಾವ ಅಂತ ನೀವು ತಿಳ್ಕೊಬೇಕು. ಅಂದರೆ NH3 6 ಲಿಗೆಂಡ್ಸ್ ಇದೆ, 6 ಪೇರ್ಸ್ ಆಫ್ ಲಿಗೆಂಡ್ಸ್ ಆರ್ ಪ್ರೆಸೆಂಟ್ ಓವರ್ ದೇರ್ ಅಂತ ಅಂತೇವೆ ನಾವು. ಓಕೆ ಇಲ್ಲಿ ಏನಂತಪ್ಪ ಅಂದರೆ ಇಲ್ಲಿ ನೋಡಿ ಇಟ್ ಈಸ್ ಕಾಂಬಿನೇಷನ್ ಆಫ್ ಐಟಮ್ಸ್ ಪ್ಲಸ್ ಲಿಗೆಂಡ್. ಓಕೆ ಐಟಮ್ಸ್ ಪ್ಲಸ್ ಲಿಗೆಂಡ್ ಅಂತಿದ್ದೇನೆ ನಾನು. ಸೆಂಟ್ರಲ್ ಮೆಟಲ್ ಐಟಮ್ ಕೂಡ ಇನ್ಕ್ಲೂಡ್ ಆಗುತ್ತೆ, ಅದು ಬೇರೆದಲ್ಲಿ ಹೇಳ್ತೇನೆ ನಾನು. ಓಕೆ ಇದು ಐಟಮ್ ಮತ್ತು ಲಿಗೆಂಡ್ಸ್ ಕಾಂಬಿನೇಷನ್ಗೆ ಏನಂತೆ ಲಿಗೆಂಡ್ ಅಂತ. ಇದು ಫುಲ್ ಕಂಪ್ಲೀಟ್ಗೆ ಏನಂತೆ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಅಂತೇವೆ. ಈ ಒಂದು ಸ್ಪಿಯರ್ ಅಲ್ಲಿ ಎಲ್ಲ ನಿಮ್ದು ಐಟಮ್ಸು ಮತ್ತು ಲಿಗೆಂಡ್ಸ್ ಕಾಂಬಿನೇಷನ್, ಐಟಮ್ಸ್ ಪ್ಲಸ್ ಲಿಗೆಂಡ್ ಕಾಂಬಿನೇಷನ್ಗೆ ಏನಂತೇವೆ ಎಲ್ಲ ನಿಮಗೆ ಕೇಳ್ತಾ ನೋಡಿ 1 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ. ಓಕೆ ಇಲ್ಲಿ ನೋಡಿ ಇಟ್ಸ್ ಅ ಕೋಆರ್ಡಿನೇಷನ್ ಎಂಟಿಟಿ ಆರ್ ಕಾಂಪ್ಲೆಕ್ಸ್. ಇದಕ್ಕೆ ಆಲ್ಸೋ ಇದೇನೋ ಸ್ಪಿಯರ್ ಇರುತ್ತಲ್ಲ,
ಇದಕ್ಕೇನಂತೆ ಇಟ್ ಆಲ್ಸೋ ವಿ ಸಿ ಆಸ್ ಎ ಕಾಂಪ್ಲೆಕ್ಸ್. ಇಲ್ಲಿ ನೀವೆಲ್ಲ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇನ್ ಕಾಂಪ್ಲೆಕ್ಸ್ ಅಂತ ಬರ್ದಿತ್ತು. ಓಕೆ, ಯಾರು ಗಮನ ಕೊಟ್ಟಿರಿ ವೆರಿ ಗುಡ್. ಇಲ್ಲಿ ನಾವು ಎಲ್ಲ ಬರ್ದಿದೆ ಕಾಂಪ್ಲೆಕ್ಸ್ ಅಂತ ಬರ್ದಿದೆ. ಕಂಪ್ಲೀಟ್ ಆಗಿ ನಿಮ್ದು ಏನೆಲ್ಲ ಬರ್ದಿರುತ್ತಲ್ಲ ಅದಕ್ಕೆ ಕಂಪ್ಲೀಟ್ಗೆ ಏನಂತೆ ಕಾಂಪ್ಲೆಕ್ಸ್ ಅಂತ ಕೂಡ ಅಂತೇವೆ. ಓಕೆ, ಅದು ಕಂಪ್ಲೀಟ್ಗೆ ಏನಂತೆ ಕಾಂಪ್ಲೆಕ್ಸ್ ಕೂಡ ಅಂತೇವೆ. ಇವೆಲ್ಲ ಕೋಆರ್ಡಿನೇಟೆಡ್ ಎಂಟಿಟಿ ಇರ್ತವೆ. ಈ ಒಳಗಡೆ ಏನೆಲ್ಲ ಬರಿತೇವಲ್ಲ ಇವಕ್ಕೆ ನಾವು ಕೋಆರ್ಡಿನೇಟೆಡ್ ಎಂಟಿಟಿ ಅಂತ ಅಂತೇವೆ. ಇವು ಒಳಗಡೆ ಬರಿತೇವೆ ವಿತ್ ಇನ್ ಸ್ಕ್ವೇರ್ ಬ್ರಾಕೆಟ್. ಓಕೆ, ವಿತ್ ಇನ್ ಸ್ಕ್ವೇರ್ ಬ್ರಾಕೆಟ್. ದ ಕೋಆರ್ಡಿನೇಷನ್ ಸ್ಪಿಯರ್ ಮೇ ಹ್ಯಾವ್ ಪಾಸಿಟಿವ್ಲಿ ಇದು ಚಾರ್ಜ್ ಚೇಂಜ್ ಆಗಿದೆ. ಓಕೆ, ಪಾಸಿಟಿವ್ಲಿ ಚಾರ್ಜ್. ಪಾಸಿಟಿವ್ಲಿ ಚಾರ್ಜ್ ಅಂಡ್ ನೆಗೆಟಿವ್ಲಿ ಚಾರ್ಜ್. ದ ಕೋಆರ್ಡಿನೇಷನ್ ಸ್ಪಿಯರ್ ಮೇ ಬಿ. ಓಕೆ, ನಿಮ್ದು ಏನೆಲ್ಲ ಸ್ಪಿಯರ್ ಇರುತ್ತೆ ಅಲ್ಲ ಆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಚಾರ್ಜರ್ ಇರುತ್ತೆ. If it is positive, then it's called cationic entity, and in case of it negative, it is called anionic entity or complex. ಇದು ನೀವು ಎಲ್ಲರಿಗೆ ಗಮನದಲ್ಲಿ ಇಡಬೇಕು. ಇಷ್ಟೆಲ್ಲರಿಗೆ ತಿಳಿದಿರ್ಬೋದು. ಬೇಸಿಕ್ ಥಿಂಗ್ ಇದೆ, ಎಲ್ಲರಿಗೆ ತಿಳಿದಿರ್ಬೋದು. ಓಕೆ, ಇಷ್ಟೆಲ್ಲರಿಗೆ ತಿಳಿದಿರ್ಬೋದು ಏನೆಲ್ಲ ಎದಕ್ಕೆ ಅಂತೇವಂತ ಕೋಆರ್ಡಿನೇಷನ್ ಮೇಲೆ. ಓಕೆ, ನೋಟ್ ಡೌನ್ ಮಾಡ್ಕೋತೀರಾ, ಇಷ್ಟು ಇಂಪಾರ್ಟೆಂಟ್ ಇದೆ. ರೆಕಾರ್ಡಿಂಗ್ ಆಗ್ತಿದೆ. ನೆಕ್ಸ್ಟ್ ಕೌಂಟರ್ ಅಯಾನ್. ವಾಟ್ ಈಸ್ ದಿಸ್ ಕೌಂಟರ್ ಅಯಾನ್? ನೀವು ನೋಡ್ಬೋದು, ಇಲ್ಲೊಂದು ಸ್ಕ್ವೇರ್ ಒಳಗೆ CONH3(6) ಅಂತ ಬರೆದಿದೆ. ಇಲ್ಲಿ ಹೊರಗಡೆ ನಾನು ಒಂದು Cl3- ಅಂತ ಬರೆದಿದೆ. ಈ ಒಂದು ಹೊರಗಡೆ ಬರೆಯುವಂಥ Cl3-ಗೆ ಓಕೆ, Cl3ಗೆ ನಾವು ಏನಂತೆ ಕೌಂಟರ್ ಅಯಾನ್ ಅಂತ ಹೊರಗಿದೆ. ಇವೆಲ್ಲ ಹೊರಗಡೆ ಬರಿತೇವಲ್ಲ ಓಕೆ ಅಂತೆ ಕೌಂಟರ್ ಅಯಾನ್ಸ್ ಅಂತ ಬರೀತೇವೆ. ಕೌಂಟರ್ ಅಯಾನ್ ದ ಐಟಮ್ ಆಫ್ ಗ್ರೂಪ್ ರಿಟರ್ನ್ ಔಟ್ಸೈಡ್ ಬ್ರಾಕೆಟ್ ಇಸ್ ನೋನ್ ಆಸ್ ಕೌಂಟರ್ ಅಯಾನ್. ಇದು ಇಂಪಾರ್ಟೆಂಟ್. ಓಕೆ, ಬರ್ಕೋಬೇಕು. ಇಲ್ಲಿ ನಿಮ್ಮ Cl3- ಇಸ್ ಕೌಂಟರ್ ಅಯಾನ್ ಅಯೋನೈಸಬಲ್ ಪಾರ್ಟ್ ವಿಚ್ ಡಿಸಾಲ್ವ್ಸ್ ಇನ್ ವಾಟರ್. ಬೇಸಿಕ್ಲಿ ನಿಮ್ದು ಕಂಪ್ಲೀಟ್ಲಿ ಇದೇನು ಒಳಗಿರುತ್ತಲ್ಲ ಇದಕ್ಕೇನಂತೆ ಕೋಆರ್ಡಿನೇಟ್ ಎಂಟಿಟಿ ಅಂತೇವೆ ಆರ್ ಕಾಂಪ್ಲೆಕ್ಸ್ ಅಂತೇವೆ. ಓಕೆ, ಕಾಂಪ್ಲೆಕ್ಸ್ ಅಂತೇವೆ. ಇದು ಮೋಸ್ಟ್ಲಿ ಡಿಸಾಲ್ವ್ ಆಗೋದಿಲ್ಲ. ಇಟ್ ಡಸ್ ನಾಟ್ ಡಿಸಾಲ್ವ್. ದ ಮೇನ್ಲಿ Cl- ಏನಾಗ್ತದೆ ಇಟ್ ಗೆಟ್ ಡಿಸಾಲ್ವ್ ಅಂತ ಅಂತೇವೆ. ಬೇಸಿಕ್ಲಿ ಗೆಟ್ ವಾಟ್ ಡಿಸಾಲ್ವ್ ಅಂತ ಕೂಡ ಅಂತೇವೆ. ಓಕೆ, ಇಫ್ ಕೋಆರ್ಡಿನೇಷನ್ ಸ್ಪಿಯರ್ ಇಸ್ ರಿಟರ್ನ್ ವಿತ್ ಪಾಸಿಟಿವ್ ಚಾರ್ಜ್ ದೆನ್ ಕೌಂಟರ್ ಅಯಾನ್ ಇಸ್ ವಿತ್ ನೆಗೆಟಿವ್ ಚಾರ್ಜ್. ಅಂದರೆ ಒಂದು ವೇಳೆ ನಿಮ್ದು ಇದು ಕೋಆರ್ಡಿನೇಷನ್ ಸ್ಪಿಯರ್. ಓಕೆ, ಇದಕ್ಕೆ ಕಂಪ್ಲೀಟ್ ನಾನು ಹೇಳಿದೆ ನಿಮಗೆ. ಒಳಗಡೆ ಬ್ರಾಕೆಟ್ ಒಳಗೆ ಏನೆಲ್ಲ ಬರೀತೀವಿ ಅದಕ್ಕೆ ಏನಂತೆ ಕೋಆರ್ಡಿನೇಟ್ ಸ್ಪಿಯರ್ ಅಂತ ಅಂತೇವೆ. ಇದಕ್ಕೆ ನಿಮ್ಗೆ ನಾವೇನಂತೆ ಕೋಆರ್ಡಿನೇಟ್ ಸ್ಪಿಯರ್ ಅಂತ ಅಂತೇವೆ. ಇವೆಲ್ಲ ಕೋಆರ್ಡಿನೇಟ್ ಸ್ಪಿಯರ್ ಒಂದು ವೇಳೆ ನಿಮ್ಗೆ ಪಾಸಿಟಿವ್ ಇದ್ದಾಗ ನಿಮ್ಗೆ ಕೌಂಟರ್ ಅಯಾನ್ ನೆಗೆಟಿವ್ ಇರುತ್ತೆ. ಒಂದು ವೇಳೆ ಇದು ನೆಗೆಟಿವ್ ಇದ್ದಾಗ ಇದು ನಿಮ್ದು ಪಾಸಿಟಿವ್ ಇರುತ್ತೆ, ಅಪೋಸಿಟ್ ಇರುತ್ತೆ. ಅಂದರೆ ಕೌಂಟರ್ ಅಯಾನ್ ಮತ್ತು ಕೋಆರ್ಡಿನೇಷನ್ ಸ್ಪಿಯರ್ ಸೇಮ್ ಚಾರ್ಜ್ ಇರೋದಿಲ್ಲ, ಡಿಫ್ರೆಂಟ್ ಚಾರ್ಜ್, ಅಪೋಸಿಟ್ ಚಾರ್ಜಸ್ ಇರಬೇಕು. ಓಕೆ, ಇದು ಬರ್ಕೋಬಹುದು. ಎಲ್ಲಿ ಬರೀತೀರಾ? ಓಕೆ, ಇಲ್ಲಿ ಬರೀರಿ. ನೋಟ್ ದ್ಯಾಟ್ ಚಾರ್ಜ್ ಆಫ್ coordinate and coordinate sphere and counter ion should be opposite. Will be always it should be opposite. ಓಕೆ, ಯಾವತ್ತೂ ನೀವು ಸೇಮ್ ಆಗಿ ಬರೆಯೋದಿಲ್ಲ. ನೀವು ಒಂದು ವೇಳೆ ಎಲ್ಲ ಬರೆದು ನೀವು ಇದಕ್ಕೆ ಅಡ್ಡಕ್ಕೆ ಸೇಮ್ ಇಲ್ಲೂ ಕೂಡ ಪಾಸಿಟಿವ್ ಬರೆದಿರಾ ನಿಮ್ಮ ಮಾರ್ಕ್ಸ್ ಹೋಯ್ತು. VBTL ಬೇಸಿಕ್ಲಿ. ಓಕೆ, ಅದಕ್ಕಾಗಿ ಬೇಸಿಕ್ ಹೇಳ್ತಿದ್ದೆ ನಿಮಗೆ. ಓಕೆ, ಶುಡ್ ಬಿ ಏನಾಯ್ತಪ್ಪ? ಶುಡ್ ಬಿ ಅಪೋಸಿಟ್ ಚಾರ್ಜ್. ಓಕೆ, ಅಪೋಸಿಟ್ ಚಾರ್ಜ್. ಓಕೆ, ಇದೆಲ್ಲೋ ಗಮನದಲ್ಲಿ ಇಡಬೇಕು, ಬರ್ಕೋಬೇಕು ನೋಟು. ನೋಡಿ, ಇಫ್ ಯು ವಾಂಟ್ ಯು ಕ್ಯಾನ್ ಅಟೆಂಡ್ ದಿಸ್ ಲೆಕ್ಚರ್ ಆರ್ ಎಲ್ಸ್ ನಿಮಗೆ ಈ ಒಂದು ಚಾಪ್ಟರಿಂದ ನೀವು ಸ್ವಲ್ಪ ಭಾಳ ಮಿಸ್ಟೇಕ್ ಈ ಚಾಪ್ಟರಿಂದ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡೋದು ಈ ಲೆಕ್ಚರಿಂದ ಮಾಡ್ತೀರಾ, ನಿಮಗೆ ಗ್ಯಾರಂಟಿ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಕೋಆರ್ಡಿನೇಟ್ ಎಂಟಿಟಿ? ದ ಸೆಂಟ್ರಲ್ ಮೆಟಲ್ ಅಯಾನ್ ಅಲಾಂಗ್ ಲಿಜನ್ಸ್ ಅಟ್ಯಾಚ್ ಟು ಫಾರ್ಮ್ ಅ ಕೋಆರ್ಡಿನೇಷನ್ ಎಂಟಿಟಿ ಇಸ್ ರಿಟನ್ ಇನ್ ದ ಸ್ಕ್ವೇರ್ ಬ್ರಾಕೆಟ್. ಇಲ್ಲಿವರೆಗೆ ನಾವು ಏನೆಲ್ಲ ನೋಡಿದೇವೆ? ಫಸ್ಟ್ ಒಂದು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ನೋಡಿದೇವೆ. ಆರ್ ಬೇಸಿಕ್ಲಿ ಇದಕ್ಕೆ ಏನು ಅನ್ಬೋದು? ಕೋಆರ್ಡಿನೇಷನ್ ಎಂಟಿಗೆ ಒಂದು ಸೆಂಟ್ರಲ್ ಮೆಟಲ್ ಐಟಮ್ ಪ್ಲಸ್ ನಿಮ್ಮದು ಕೋಆರ್ಡಿನೇಷನ್ ಸ್ಪಿಯರ್ ಇದು ಈಕ್ವಲ್ಸ್ ಟು ಕೋಆರ್ಡಿನೇಷನ್ ಎಂಟಿಟಿ ಅಂತ ಕೂಡ ಅನ್ಬೋದು. ಇದು ಕೂಡ ಅನ್ಬೋದು. ಆರ್ ಎಲ್ಸ್ ಸೆಂಟ್ರಲ್ ಮೆಟಲ್ ಲಿಗಂಡ್ ಅಟ್ಯಾಚ್ ಟು ಇಟ್ ಫಾರ್ಮ್ ಕೋಆರ್ಡಿನೇಷನ್ ಎಂಟಿಟಿ ಅಂತ ಕೂಡ ಅನ್ಬೋದು. ಇವೆಲ್ಲ ಸ್ಕ್ವೇರ್ ಬ್ರಾಕೆಟ್ ವಿತಿನ್ ಅಲ್ಲಿ ಬರೀತೇವೆ. ಇದರಲ್ಲಿ ಈ ಬೇಸಿಕ್ಲಿ ಫುಲ್ ಏನಾಗುತ್ತೆ ಎಂದು ಕೋಆರ್ಡಿನೇಷನ್ ಎಂಟಿಟಿ ಅಂತ ಕೂಡ ಆಗುತ್ತೆ. ಇದು ನಿಮ್ದು ಏನಾಗುತ್ತೆ? ಕೋಆರ್ಡಿನೇಷನ್ ಎಂಟಿಟಿ ಅಂತ ಕೂಡ ಆಗುತ್ತೆ. ನಿಮ್ದು ಕೋಆರ್ಡಿನೇಷನ್ ಎಂಟಿಟಿ ಅಂತ ಕೂಡ ಆಗುತ್ತೆ. ಓಕೆ, ಇನ್ ದಿಸ್ CONH3 ಇಸ್ ಅ ಕೋಆರ್ಡಿನೇಷನ್ ಎಂಟಿಟಿ. ಈಗ ನಾವು ಏನು ಲಿಗಂಡ್ ಇರುತ್ತೆ ಅಲ್ಲ, ಲಿಗಂಡ್ ಇದ್ರಾಗ ನಿಮಗೆ ಇಲ್ಲಿವರೆಗೆ ಏನೆಲ್ಲ ಕನ್ಕ್ಲೂಷನ್ ಬರಬೇಕಂತ ಸಮ್ಮರಿಯಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿವರೆಗೆ ಏನೆಲ್ಲ ಕಲ್ತೀವೋ ಸಮ್ಮರಿ ಅಂತ ನೋಡಿ. ಫಸ್ಟು ಸಮ್ಮರಿ ಏನೆಲ್ಲ ಕಲ್ತೀವಿ ಅಂತ. ಫಸ್ಟು ಕೋಆರ್ಡಿನೇಷನಲ್ಲಿ ಏನೆಲ್ಲ ಎಕ್ಸೆಪ್ಟರ್, ಓಕೆ, ಏನೆಲ್ಲ ಡೋನರ್. ಫಸ್ಟ್ ನಿಮ್ಮದು ಸೆಂಟ್ರಲ್ ಮೆಟಲ್ ಐಟಮ್ ಏನಿರುತ್ತೆ ನಿಮ್ಮದು ಎಕ್ಸೆಪ್ಟರ್ ಅಂತ ಆ್ಯಕ್ಟ್ ಆಗುತ್ತೆ. ಇಟ್ ಆ್ಯಕ್ಟ್ ಇಟ್ ವಾಸ್ ಎಕ್ಸೆಪ್ಟರ್. ಮತ್ತು ನಿಮ್ಮದು ಲಿಗೆಂಡ್, ಈ ಲಿಗೆಂಡ್ ಏನಿರುತ್ತೆ ಇಲ್ಲಿ ಲಿಗೆಂಡ್ ಆ್ಯಕ್ಟ್ಸ್ ಎಸ್ ಡೋನರ್. ಇಟ್ ಆ್ಯಕ್ಟ್ಸ್ ಎಸ್ ಡೋನರ್. ಇದು ನಿಮ್ಮದು ಡೋನರ್ ಅಂತ ಇರುತ್ತೆ.
ಇದಕ್ಕೆ ನಾವು ಲಿವಿಸ್ ಆಸಿಡ್ ಅಂತ ಅಂತೇವೆ, ಇದಕ್ಕೆ ನಾವು ಲಿವಿಸ್ ಆಸಿಡ್ ಅಂತ ಅಂತೇವೆ, ಇದಕ್ಕೇನಂತೆ ಲಿವಿಸ್ ಬೇಸ್ ಅಂತ ಕೂಡ ಅಂತೇವೆ, ಇದಕ್ಕೆ ನಾವು ಲಿವಿಸ್ ಬೇಸ್ ಅಂತ ಕೂಡ ಅಂತೇವೆ. ಓಕೆ, ಇದಕ್ಕೆ ಲಿವಿಸ್ ಆಸಿಡ್, ಇದಕ್ಕೆ ಲಿವಿಸ್ ಬೇಸ್ ಅಂತ ಅಂತೇವೆ. ಇಷ್ಟು ಎಲ್ಲಿವರೆಗೆ ಎಲ್ಲರಿಗೂ ಗೊತ್ತಿರಬೇಕು. ನೆಕ್ಸ್ಟು ಇದು ಆದಮೇಲೆ ಕೌಂಟರ್ ಅಯಾನ್ ಎಲ್ಲರಿಗೆ ಗೊತ್ತಿರಬೇಕು. ವಾಟ್ ಈಸ್ ಕೌಂಟರ್ ಅಯಾನ್? ಕೌಂಟರ್ ಅಯಾನ್ ಅಂದರೆ ಬ್ರಾಕೆಟ್ ಹೊರಗಡೆ ಏನೆಲ್ಲ ಬರೀತಲ್ಲ ಇದಕ್ಕೆ ನಾವು ಎಂತ ಕೌಂಟರ್ ಅಯಾನ್ ಅಂತ ಕೂಡ ಅಂತೇವೆ. ಮತ್ತು ಇದರಲ್ಲಿ ಚಾರ್ಜ್ ಆಫ್ ಕೌಂಟರ್ ಅಯಾನ್ ಆ್ಯಂಡ್ ಕೋಆರ್ಡಿನೇಷನ್ ಎಂಟಿಟಿ ಶುಡ್ ಬಿ ಅಪೋಸಿಟ್. ಇಷ್ಟು ಪಾಯಿಂಟ್ ಎಲ್ಲ ಇಲ್ಲಿವರೆಗೆ ಎಲ್ಲರಿಗೆ ತಿಳಿಬೇಕು. ಓಕೆ, ಕೋಆರ್ಡಿನೇಷನ್ ಎಂಟಿಟಿ ಮತ್ತು ಕೋಆರ್ಡಿನೇಷನ್ ಅವು ನೆನಪಾರಬೇಡಿ, ಅವು ಕೂಡ ಇಂಪಾರ್ಟೆಂಟ್. ಕೋಆರ್ಡಿನೇಷನ್ ಎಂಟಿಟಿ ಅಂದರೆ ಏನು ಅದು ಕೂಡ ಇಂಪಾರ್ಟೆಂಟು, ಮತ್ತು ಕೋಆರ್ಡಿನೇಷನ್ ಸ್ಪಿಯರ್ ಅಂದರೆ ಏನು ಅದು ಕೂಡ ಇಂಪಾರ್ಟೆಂಟ್. ಓಕೆ, ಏನು ಎರಡು ಸೇಮೇ ಇದೆ. ಓಕೆ, ನಥಿಂಗ್ ಬಟ್ ಸೇಮೇ ಇರುತ್ತೆ. ಅದರಲ್ಲಿ ಒಂದರಲ್ಲಿ ಮೆಟಲ್ ಐಟಮ್ ಇರೋದಿಲ್ಲ, ಒಂದರಲ್ಲಿ ಮೆಟಲ್ ಐಟಮ್ ಕನ್ಸಿಡರ್ ಮಾಡ್ತೇವೆ. ಓಕೆ, ಈಗ ನೆಕ್ಸ್ಟ್ ಬರುತ್ತೆ ನೇಚರ್ ಆಫ್ ಲಿಗೆಂಡ್. ಇವನ್ ಲಿಗೆಂಡ್ ಯಾವ ನೇಚರ್ ಮೇಲೆ ಇರುತ್ತೆ, ಲಿಗೆಂಡ್ ನೇಚರ್ ಯಾವ ರೀತಿ ನಾವು ಡಿಟರ್ಮೈನ್ ಮಾಡ್ತೇವೆ, ಇದ್ರ ಮೇಲೆ ಕ್ವಶನ್ನು 2 ಮಾರ್ಕ್ಸು ಆರ್ 3 ಮಾರ್ಕ್ಸ್ಗೆ ಫಿಕ್ಸ್ ಆಗಿ ಬರುತ್ತೆ ನೋಡಿ, ಫಿಕ್ಸ್ ಆಗಿ ಬರುತ್ತೆ ಅವ್ರು ಇಂಪಾರ್ಟೆಂಟ್ ಆಗಿ ಬರುತ್ತೆ. ಓಕೆ, ಯಾವ ರೀತಿ ಲಿಗೆಂಡ್ ಒಂದು ನೇಚರ್ ಇರುತ್ತೆ ಅಂತ. ದೇರ್ ನೇಚರ್ ಈಸ್ ಡಿಟರ್ಮೈನ್ಡ್ ಬೈ ದ ಪ್ರಾಪರ್ಟಿ ನೋನ್ ಆಸ್ ಡೆಂಟಿಸಿಟಿ. Denticity is a property which is used to determine the nature of ligand. Okay, denticity ಏನಿರುತ್ತೆ ಎಂದು is a property used to determine what nature of ligand. ಏನಿದೆ ನೋಡಿ ಡೆಂಟಿಸಿಟಿ, ಇಲ್ಲಿ ನೋಡಿ, ಇಟ್ ಡಿಟರ್ಮೈನ್ ದ ಟೋಟಲ್ ನಂಬರ್ ಆಫ್ ಡೋನರ್ ಐಟಮ್ಸ್ ಇನ್ ಅ ಮಾಲಿಕ್ಯೂಲ್. ಅಂದರೆ ನಮಗೆ ಗೊತ್ತಿರುತ್ತೆ. ಇಲ್ಲಿ ನಾನು ಏನು ಹೇಳಿದೆ ನಿಮಗೆ, ಒಂದು ಲಿಗೆಂಡ್ ಏನಿರುತ್ತೆ ಆಕ್ಸೆಸ್ ಡೋನರ್ ಅಂತ ಹೇಳಿದೆ. ಇಲ್ಲಿ ಲಿಗೆಂಡ್ ಇರುತ್ತೆ ಅಲ್ಲ ಆಕ್ಸೆಸ್ ಡೋನರ್ ಅಂತ ಹೇಳಿದೆ. ಈ ಡೆನ್ಸಿಟಿ, ಇದು ಡೆನ್ಸಿಟಿ ಅಂದರೆ ಡೆಂಟಿಸಿಟಿ ಡಿಟರ್ಮೈನ್ ದ ಟೋಟಲ್ ನಂಬರ್ ಆಫ್ ಡೋನರ್ಸ್ ಆನ್ ಐಟಮ್ ಅಲ್ಲಿ ಆರ್ ಅ ಮಾಲಿಕ್ಯೂಲ್, ಒಂದು ಕಂಪೌಂಡ್ ಅಲ್ಲಿ, ಒಂದು ಕೋಆರ್ಡಿನೇಷನ್ ಎಂಟಿಟಿಯಲ್ಲಿ. ಓಕೆ, ಡಿಟರ್ಮೈನ್ಸ್ ಟೋಟಲ್ ನಂಬರ್ ಆಫ್ ಡೋನರ್ಸ್ ಐಟಮ್ಸ್ ಇನ್ ಅ ಮಾಲಿಕ್ಯೂಲ್. ಇನ್ ಒಂದು ಮಾಲಿಕ್ಯೂಲ್ ಅಲ್ಲಿ ಎಷ್ಟೆಲ್ಲ ನಿಮ್ಮ ಡೋನರ್ ಐಟಮ್ಸ್ ಇದ್ದಾವೆ, ಆರ್ ಸಿಂಪ್ಲಿ ಅನ್ಬೋದು ಆರ್ ಲಿಗೆಂಡ್ ಅಂತ ಕೂಡ ಅನ್ಬೋದು. ಲಿಗೆಂಡ್, ಓಕೆ, ಇಲ್ಲಿ ಡೋನರ್ ಐಟಮ್ಸ್ ಆರ್ ಲಿಗೆಂಡ್ ಅಂತ ಕೂಡ ಅನ್ಬೋದು. ಕ್ಲಿಯರ್ ಐತೆ ಎಷ್ಟೆಲ್ಲರಿಗೆ? On the basis of property, okay, on the basis of property, denticity ligands are monodentate or unidentate, didentate, polydentate. ಇದ್ರ ಮೇಲೆ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಓಕೆ, ಬಹಳ ಸಲ ಕ್ವಶನ್ ಕೇಳಿದ್ದಾರೆ. ಯಾವಾಗ ಕೇಳಿದ್ದಾರೆ ಅಂದರೆ, ಓಕೆ, ಇದ್ರ ಮೇಲೆ ಕ್ವಶನ್ ನೋಡಿದೆ ನಾನು, ಎಲ್ಲೋ ನೋಡಿದೆ. 1 minute, ಲೆಟ್ ಮಿ ಚೆಕ್ ದಟ್. ಎಸ್, ಕೇಳಿದ್ದಾರೆ ನೋಡಿ, 1 minute. ಈಗ ನೋಡಿದೆ, ಜಸ್ಟ್ ಈ ಕ್ಲಾಸ್ಗಿಂತ ಪೈಲನೇ ನೋಡಿದೆ ಕ್ವಶನು. ಎಷ್ಟು ಕೇಳಿದ್ದಾರೆ? ಎಸ್, ಇಲ್ಲಿದೆ ನೋಡಿ. 2016, 19, 21 ಅಲ್ಲಿ ಕೂಡ ಕೇಳಿದ್ದಾರೆ. ಎಷ್ಟಕ್ಕೆ ಸರ್? 2 ಮಾರ್ಕ್ಸ್ ಪ್ಲಸ್ 1 ಮಾರ್ಕ್ಸ್, 2 ಮಾರ್ಕ್ಸ್ ಪ್ಲಸ್ 1 ಮಾರ್ಕ್ಸ್ ಅಂತ 1 ಮಾರ್ಕ್ಸ್ 2 ಮಾರ್ಕ್ಸ್ಗೆ ಇವು ಕೇಳಿದ್ದಾರೆ ವಿತ್ ಎಕ್ಸಾಂಪಲ್. ಈಗ ಇಲ್ಲಿ ನೋಡಿ, ಫಸ್ಟ್ ಮೋನೋಡೆಂಟೇಟ್ ಅಂದರೆ ಇಟ್ ಮೋನೋಡೆಂಟೇಟ್ ಇನ್ ದಟ್ ಇನ್ ವಿಚ್ ಆಸ್ ಒನ್ ಡೋನರ್, ಒಂದು ಮಾಲಿಕ್ಯೂಲ್ ಅಲ್ಲಿ. ಇಫ್ ಇನ್ ಒನ್ ಮಾಲಿಕ್ಯೂಲ್ ದೇರ್ ಇಸ್ ಓನ್ಲಿ ಒನ್ ಡೋನರ್, ಒಂದು ಮಾಲಿಕ್ಯೂಲ್ ಅಲ್ಲಿ ಬರೀ ಒಂದೇ ಡೋನರ್ ಇದ್ದಾಗ ಅದಕ್ಕೆ ಏನಂತೇವೆ? ಇಫ್ ಇನ್ ಅ ಮಾಲಿಕ್ಯೂಲ್ ದೇರ್ ಇಸ್ ಓನ್ಲಿ ಒನ್ ಡೋನರ್ ಐಟಮ್, ದೆನ್ ಅದಕ್ಕೆ ಏನಂತೇವೆ ನಾವು? ಮೋನೋಡೆಂಟೇಟ್. ಓಕೆ, ಇಲ್ಲಿ ಎಕ್ಸಾಂಪಲ್ ಇದೆ. ಓಕೆ, ಜಸ್ಟ್ ಸಿ ಎನ್, ಇಲ್ಲಿ ನೋಡಿ, ಇದು ಸ್ವಲ್ಪ ಇದಾಗಿದೆ. 1 minute ನೋಡಿ, ಈಗ ಕ್ಲಿಯರ್ ಆಗಿ ಕಾಣಿಸ್ತಿರ್ಬೋದು. ಎಸ್, ಸೊ ಇಲ್ಲಿ CN ಮೈನಸ್ OH ಮೈನಸ್ Cl ಮೈನಸ್ Br ಮೈನಸ್ NH3 ಮೈನಸ್ H2O CO ಇವೆಲ್ಲ ನಾವು ಏನ್ಬೋದು? ಮೋನೋಡೆಂಟೇಟ್. ಓಕೆ, ಇದ್ರ ಮೇಲೆ ಅಟ್ಲೀಸ್ಟ್ ಎಕ್ಸಾಂಪಲ್ 2 ರಿಮೆಂಬರ್ ಮಾಡಬೇಕು, ಎಲ್ಲರೂ 2 ರಿಮೆಂಬರ್ ಮಾಡಬೇಕು. ನೆಕ್ಸ್ಟ್ ಡೈಡೆಂಟೇಟ್ ಇಫ್ ಹ್ಯಾಸ್ 2 ಡೋನರ್ಸ್. ನಿಮ್ಮ ಎಕ್ಸಾಂಪಲ್, ನೀವು ಈ ಎಕ್ಸಾಂಪಲ್ ಅನ್ನು ಹೋಮ್ವರ್ಕ್. ಓಕೆ, ಯುವರ್ ಎಕ್ಸಾಂಪಲ್ ಇಸ್ ದಟ್ ಯು ಶುಡ್ ಟೇಕ್ ಔಟ್ ದ ಹೋಮ್ವರ್ಕ್, ಯಾಕಂದ್ರೆ NCERT ಅಲ್ಲಿ ಇದ್ದಾವೆ ನೋಡಿ. ನೆಕ್ಸ್ಟ್ ಪಾಲಿಡೆಂಟೇಟ್ ಅಂದ್ರೆ ಇಫ್ ಇಟ್ ಇಸ್ 3 ಆರ್ ಮೋರ್, ಜಾಸ್ತಿ ಇದ್ದಾಗ ನಾವು ಅದಕ್ಕೆ ಪಾಲಿಡೆಂಟೇಟ್. ಇದು ಡೈಇಥೈಲ್ ಟ್ರೈಮೈನ್ ಅಂತ. ಇದಕ್ಕೆ ನೋಡಿ, ಬೇಸಿಕ್ಲಿ ಇದೊಂದು ಎಕ್ಸಾಂಪಲ್ ಇದೆ, ಡೈಇಥೈಲ್ ಟ್ರೈಮೈನ್ ಅಂತ. ಓಕೆ, ಅವ್ರು ಟ್ರೈಡೆಂಟೇಟ್ ಅಂತ ಕೂಡ ಅಂತೇವೆ. ಟ್ರೈಡೆಂಟೇಟ್ ಅಂದ್ರೆ 3 ಡೋನರ್ ಇದ್ದಾಗ, ಒಂದು ವೇಳೆ 3 ಡೋನರ್ ಇದ್ದಾಗ ಟ್ರೈಡೆಂಟೇಟ್ ಅಂತ ಅಂತೇವೆ. ಇದರಲ್ಲಿ ಇದೊಂದು ಇಥೈಲ್ ಎಕ್ಸಾಂಪಲ್ ಇದೆ. ಓಕೆ, ಇದು ಎಕ್ಸಾಂಪಲ್. ಓಕೆ, ಯು ಕ್ಯಾನ್ ಚೆಕ್ ದ ಸ್ಟ್ರಕ್ಚರ್ ಆಫ್ ದಟ್. ಇದರಲ್ಲಿ ಬೇಸಿಕ್ಲಿ ಇನ್ನೊಂದು ಪ್ರಾಪರ್ಟಿ ಬರುತ್ತೆ. ಏನಪ್ಪಾ ಅಂದ್ರೆ, ಓಕೆ, ಚೇಲೆಟ್ ಅಂತ ಒಂದು ಪ್ರಾಪರ್ಟಿ ಬರುತ್ತೆ. ಸರ್ ವಾಟ್ ಈಸ್ ದಟ್? ಜೇಲೆಟ್ ಗಾರ್ಡ್? ನೋ, ಜಿಲೆಟ್ ಗಾರ್ಡ್ ಇಲ್ಲ, ಚೇಲೆಟ್. ಓಕೆ, ವಾಟ್ ಈಸ್ ದಟ್ ಅಂದರೆ, ಈಗ ನೋಡಿ, ಒಂದು ಲಿಗೆಂಡ್ ಬಲ್ಲಿ ಒಂದು ಲಿಗೆಂಡ್ ಅಲ್ಲಿ 2 or more ಡೋನರ್ಸ್ ಇದ್ದಾಗ, ಓಕೆ, ಇಫ್ ಲಿಗೆಂಡ್ ಹ್ಯಾವ್ 2 or more ಡೋನರ್, ದೇ ಅರೇಂಜ್ ಇನ್ ಸಚ್ ಎ ವೇ ದಟ್ ಗಿವ್ ರೈಸ್ ಟು ಅ ರಿಂಗ್ ಲೈಕ್ ಸ್ಟ್ರಕ್ಚರ್. ಇಫ್ ವೆನ್ ಅ ಲಿಗೆಂಡ್ ಹ್ಯಾಸ್, ಓಕೆ, ಒಂದು ಲಿಗೆಂಡ್ ಬಲ್ಲಿ ಒಂದು ಲಿಗೆಂಡ್ ಇದೆಯಲ್ಲ, ಆ ಲಿಗೆಂಡ್ ಬಲ್ಲಿ 2 or more ಡೋನರ್ಸ್ ಇದ್ದಾವೆ. 2 or more ಏನಿದ್ದಪ್ಪ ನಿಮ್ದು? ಡೋನರ್ ಇದ್ದಾವೆ. 2 or more ಡೋನರ್ ಇದ್ದಾವೆ. ಆ ಡೋನರ್ ಇದ್ದಾಗ ಈ ಒಂದು ಸಚ್ ವೇ ಅಲ್ಲಿ ಅರೇಂಜ್ ಆಗ್ತವೆ, ಗಿವ್ ರೈಸ್ ಟು ಅ ರಿಂಗ್ ಲೈಕ್ ಸ್ಟ್ರಕ್ಚರ್. ಒಂದು ರಿಂಗ್ ಲೈಕ್ ಸ್ಟ್ರಕ್ಚರ್ಗೆ ಅರೇಂಜ್ ಆಗಿಬಿಡ್ತವೆ. ರಿಂಗ್ ಲೈಕ್ ಸ್ಟ್ರಕ್ಚರ್ಗೆ ಏನಾಗ್ತವಪ್ಪ? ಅರೇಂಜ್ ಆಗ್ತವೆ. ಈ ಒಂದು ಎಫೆಕ್ಟ್ ಆಗೋದಕ್ಕೆ ನಾವು ಚಿಲೇಟಿಂಗ್ ಅಂತ ಅಂತೇವೆ. ದಿಸ್ ಸ್ಟ್ರಕ್ಚರ್ ಇಸ್, ಇದೊಂದು ಎಫೆಕ್ಟ್
ಆನ್ ದ ಎಫೆಕ್ಟ್ ದ ವೇ ದೇ ಆರ್ ಫಾರ್ಮಿಂಗ್ ದ ರಿಂಗ್ ಲೈಕ್ ಸ್ಟ್ರಕ್ಚರ್. ಆ ಎಫೆಕ್ಟ್ ಏನು ಅಂತೇವೆ ಚೆಲೆಟ್ನಿಂಗ್ ಎಫೆಕ್ಟ್ ಅಂತೇವೆ. ಅಂಡ್ ದ ರಿಂಗ್ ಫಾರ್ಮ್ ಇಸ್ ಚೆಲೆಟ್. ಒಂದು ರಿಂಗ್ ಏನು ಫಾರ್ಮ್ ಇರುತ್ತೆ ಅದು ಚೆಲೆಟ್. ಸರ್ ಇದು ಯಾಕೆ ಹೇಳ್ತಿದ್ರ? 3 ಮಾರ್ಕ್ಸ್ಗೆ ಒಮ್ಮೆ ಕೇಳಿದ್ದಾರೆ, 2 ಮಾರ್ಕ್ಸ್ಗೆ ಕೂಡ ಒಮ್ಮೆ ಕೇಳಿದ್ದಾರೆ, ನೀಟಲ್ಲಿ ಕೂಡ ಬಂದಿದೆ, KCET ಕೂಡ ಬಂದಿದೆ. ಓಕೆ, ನೀಟಲ್ಲಿ ಒಮ್ಮೆ ಬಂದಿದೆ, KCET 3 and 4 ಟೈಮ್ಸ್ ಬಂದಿದೆ, ರಿಪೀಟ್ ಆಗಿದೆ ಇದು ಕ್ವಶನ್ ಚೆಲೆಟ್ ಮೇಲೆ. ಚೆಕ್ ಮಾಡಿ KCET PYQs ಸಿಂಪಲ್ ಆಗಿ ಕೇಳ್ತಾರೆ. ಓಕೆ, ಏನು ಕೇಳ್ತಾರೆ ಸರ್? KCET ನೀನೇ ನೋಡಿದೆ ಇದ್ರ ಮೇಲೆ ಕ್ವಶನ್. ನಾನು KCET ಕ್ಲಾಸಸ್ ರೆಕಾರ್ಡ್ ಮಾಡ್ತಿದ್ದೆ, ಅದ್ರ ಬಗ್ಗೆ ನೋಡಿದ್ದೀನಿ ನಾನು. ಒಂದು ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗುವಂಥ ಎಫೆಕ್ಟ್ಗೆ ಏನು? ಓಕೆ, ಇಫ್ ಅ ಲಿಗೆಂಡ್ ಹ್ಯಾಸ್ 2 or more ಐಟಮ್ಸ್ ಅರೇಂಜ್ ಇನ್ ಸಚ್ ಎ ವೇ ದಟ್ ಗಿವ್ ರೈಸ್ ಟು ರಿಂಗ್ ಲೈಕ್ ಸ್ಟ್ರಕ್ಚರ್, ದ ಎಫೆಕ್ಟ್ ಇಸ್ ನೋನ್ ಆಸ್. ನಿಮಗೆ ಇದು ಚೆಲೆಟ್ ಕೂಡ ಕೊಟ್ಟಿದ್ದಾರಲ್ಲ ಆಪ್ಷನ್, ಒಂದು ಚೆಲೆಟಿಂಗ್ ಅಂತ ಕೂಡ ಆಪ್ಷನ್ ಕೊಟ್ಟಿದ್ದಾರೆ, ಮತ್ತು ಒಂದು ಶೀಲ್ಡಿಂಗ್ ಅಂತ ಇನ್ನೊಂದು ಆಪ್ಷನ್ ಕೊಟ್ಟಿದ್ರೆ, ಯಾವ ಇನ್ನೊಂದು ಆಪ್ಷನ್ ಇತ್ತು, ಅದು ಅಷ್ಟು ಗಮನದಲ್ಲಿ ಇಲ್ಲ. ಇಲ್ಲಿ ನಿಮ್ದು ಆಪ್ಷನ್ ಏನಾಗುತ್ತೆ? ಚೆಲೆಟಿಂಗ್ ಆಗುತ್ತೆ. ಸಾಕಷ್ಟು ಸ್ಟೂಡೆಂಟ್ಸ್ ಚೆಲೆಟ್ ಅಂತ ಅಂತಾರೆ. ಚೆಲೆಟ್ ಅಂದ್ರೆ ಇಟ್ ಇಸ್ ಅ ರಿಂಗ್, ಇದು ರಿಂಗ್ ಫಾರ್ಮ್ ಆಗುತ್ತೆ ಅಲ್ಲ, ಆ ರಿಂಗ್ ಇದು ಎಫೆಕ್ಟ್ ಕೇಳಿದಾಗ ದಟ್ ಇಸ್ ಚೆಲೆಟಿಂಗ್ ಎಫೆಕ್ಟ್. 1 ಮಾರ್ಕ್ಸ್ಗೆ ನಿಮ್ಮ PU ಬೋರ್ಡ್ಸ್ ಅಲ್ಲಿ ಕೂಡ ಕೇಳಬಹುದು, ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಇದು ಒಂದು ರಿಂಗ್ ಲೈಕ್ ಸ್ಟ್ರಕ್ಚರ್, ಇದೊಂದು ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮ್ ಆಗೋದಕ್ಕೆ ಏನಂತೆ ಚೆಲೆಟಿಂಗ್. ಎಕ್ಸಾಂಪಲ್ಸ್ ಮೇಲೆ ಜಾಸ್ತಿ ಹೋಗಬೇಡಿ. ಓಕೆ, ನೀವು ಏನು ಜೆ ಅವರು ಓದಬೇಕಾಗುತ್ತೆ, ಬಟ್ ನೀಟಲ್ಲಿ ಕೂಡ ಕೇಳೋದಿಲ್ಲ, KCET ಕೂಡ ಕೇಳೋದಿಲ್ಲ. ಈ ಅದಕ್ಕೆ ಯೂಸ್ ಆಗುತ್ತೆ. ಯೂಸಸ್ ಇದು ಕೂಡ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯೂಸಸ್ ದೇ ಆರ್ ಯೂಸ್ ಇನ್ ಸಾಫ್ಟ್ನಿಂಗ್ ಔಟ್ ಹಾರ್ಡ್ ವಾಟರ್. ಈಗ ಹಾರ್ಡ್ ವಾಟರ್ ಇದೆ, ಹಾರ್ಡ್ ವಾಟರ್ ಸಾಫ್ಟ್ ಮಾಡೋಕ್ಕೆ ಇದ್ರ ಮೇಲೆ ಬೆಸ್ಟ್ ಥಿಯರಿ ಇದೆ. ನೀವು ಮುಂದೆ ಓದ್ತೀರಾ ಹೈಯರ್ ಕ್ಲಾಸಸ್ ಅಲ್ಲಿ, ಇದು ಥಿಯರಿ ಇರುತ್ತೆ ಯಾವ ರೀತಿ ನಾವು ಹಾರ್ಡ್ ವಾಟರ್ಗೆ ಸಾಫ್ಟ್ನಿಂಗ್ ಮಾಡ್ತೇವೆ. ಇನ್ ಕ್ವಾಂಟಿಟಿ ಒಂದು ಡಿಟೆಕ್ಷನ್ ಆಫ್ ಮೆಟಲ್ ಅಲ್ಲಿ ನಾವು ಕ್ವಾಂಟಿಟಿ ಅನಾಲಿಸಿಸ್ ಮಾಡ್ತೇವೆ. ಈಗ ನಾವು ಕ್ಲಾಸ್ 12th ಅಲ್ಲಿ ಸೆಕೆಂಡ್ PUC ಅಲ್ಲಿ ಮಾಡಿದ್ವಿ ಕ್ವಾಂಟಿಟಿ ಅನಾಲಿಸಿಸ್ ಇನ್ ಆರ್ಗ್ಯಾನಿಕ್ ಸಾಲ್ಟ್ಸ್ ಅಂತ. ನಿಮಗೆ ಸಾಲ್ಟ್ಸ್ ಕೊಡ್ತಿದ್ದೀವಿ, ನೀವು ಡಿಟರ್ಮೈನ್ ಮಾಡ್ತೀರಾ. ಅದೇ ರೀತಿ ಒಂದು ನಿಮಗೆ ಮೆಟಲ್ಸ್ ಇರ್ತವೆ. ಮುಂದೆ ನೀವು ಒಂದು ವೇಳೆ ಮೆಟಲರ್ಜಿ ಇಂಜಿನಿಯರಿಂಗ್ ಅಲ್ಲಿ ಮೆಟಲರ್ಜಿ ಅದು ಮಾಡಿದಾಗ ನಿಮಗೆ ಎಕ್ಸ್ಪೆರಿಮೆಂಟ್ ಇರ್ತವೆ, ಡಿಟೆಕ್ಷನ್ ಆಫ್ ಮೆಟಲ್ ಐಟಮ್, ಕ್ವಾಂಟಿಟಿ ಅನಾಲಿಸಿಸ್ ಫಾರ್ ಡಿಟೆಕ್ಷನ್. ಅಲ್ಲಿ ನಾವು ಇದು ಚೆಲೆಟ್ಸ್ ಅನ್ನೋದು ಭಾಳ ಯೂಸ್ ಆಗುತ್ತೆ ಬೇಸಿಕಲಿ. ಅದಕ್ಕೆ ಏನು ಸಪ್ರೇಷನ್ ಆಫ್ ಲ್ಯಾಂಥಿನಾಯ್ಡ್ಸ್ ಆ್ಯಂಡ್ ಆಕ್ಟಿನಾಯ್ಡ್ಸ್. ಈ ಒಂದು ನಿಮಗೆ ಒಂದು ಸೀರೀಸ್ ಅಲ್ಲಿ ಒಂದು ಪ್ಯೂರಿಟಿ ಟೇಬಲ್ ಇದೆಯಲ್ಲ, ಆ ಪ್ಯೂರಿಟಿ ಟೇಬಲ್ ಬಾಟಮ್ ಅಲ್ಲಿ ಯಾಕೆ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ? ಡ್ಯೂ ಟು ಪ್ರಾಪರ್ಟಿ ಆಫ್ ನೋನ್ ಆಸ್ ಚೆಲೆಟ್ ಪ್ರಾಪರ್ಟಿ, ಚೆಲೆಟಿಂಗ್ ಎಫೆಕ್ಟ್ ಆಫ್ ಚೆಲೆಟಿಂಗ್. ದಟ್ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿ ನಿಮಗೆ ಇದು ಗಮನದಲ್ಲಿ ಇಡಬೇಕು. ಇಷ್ಟು ಕ್ಲಿಯರ್ ಐತೆ ಎಲ್ಲರಿಗೆ? ಐ ಥಿಂಕ್ ಕ್ಲಿಯರ್ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ ಸರ್ ಕ್ಲಿಯರ್ ಆಗ್ತಿದೆ ಅಂತ. ಓಕೆ, ಎಲ್ಲರೂ ಕಮೆಂಟ್ ಮಾಡೋದು ತಪ್ಪೋದಿಲ್ಲ. ಇಲ್ಲಿವರೆಗೆ ನೋಡ್ತಿದ್ರೆ ಅಂದರೆ ವೆರಿ ಗುಡ್ ಮಕ್ಕಳಿಗೆ. ಓಕೆ, ನೆಕ್ಸ್ಟ್ ಒಂದು ಎಂಬಿಡೆಂಟ್ ಲಿಗೆಂಡ್ ಅಂತ ಬರುತ್ತೆ, ತುಂಬ ಇಂಪಾರ್ಟೆಂಟ್. ಓಕೆ, ನಿಮಗೆ ಇದು ನೋಡಿ ಯಾವ ವರ್ಷ ಕೇಳಿದ್ದಾರೆ ಅಂದರೆ ಇಲ್ಲೇ ಇದೆ ನಮ್ಮಲ್ಲಿ. ಮಾರ್ಚ್ 19 ಅಲ್ಲಿ ಕೇಳಿದ್ದಾರೆ, ಜುಲೈ 18 ಅಲ್ಲಿ ಕೇಳಿದ್ದಾರೆ, ಪ್ಲಸ್ ನಿಮ್ಮದು ಸ್ಯಾಂಪಲ್ 2021 ಅಲ್ಲಿ ಕೂಡ ಕೇಳಿದ್ರು. ಚೆಕ್ ಮಾಡಿ. ಎಂಬಿಡೆಂಟ್ ಲಿಗೆಂಡ್ ಅಂದರೆ ಏನು? ಇಲ್ಲಿ ನಿಮಗೆ ಇದು ಚೆಲೇಷನ್ ಸರ್, ನಾನು ಡೈರೆಕ್ಟ್ ನೋಡಿ, ನಿಮಗೆ ಡೈರೆಕ್ಟ್ ನಾನು ಎಂಬಿಡೆಂಟ್ ಲಿಗೆಂಡ್ಗೆ ತಂದಿದೆ. ಓಕೆ, ನಾನು ಏನು ಹೇಳಿಲ್ಲ ನಿಮಗೆ, ಡೈರೆಕ್ಟ್ ನಾನು ಎಂಬಿಡೆಂಟ್ ಲಿಗೆಂಡ್ಗೆ ಬಂದೆ. ಇಫ್ ಐ ಡೈರೆಕ್ಟ್ಲಿ ಕಮ್ ಟು ಎಂಬಿಡೆಂಟ್ ಲಿಗೆಂಡ್, ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗ್ತಿತ್ತಾ? ಇಫ್ ದಟ್ 2 ಡೋನರ್ಸ್ ಐಟಮ್ ಬಟ್ ಡು ನಾಟ್ ಶೋ ಚೆಲೇಷನ್. ಈಗ ನಿಮಗೆ ಚೆಲೇಷನ್ ಅಂದರೆ ಏನು ಮತ್ತೆ ನಾನು ಪ್ರೀವಿಯಸ್ ಬರಬೇಕು, ಅದಕ್ಕಾಗಿ ಸ್ವಲ್ಪ ಸ್ಟೆಪ್ ವೈಸ್ ಹೊಂಟಿದ್ದೇನೆ. ದಟ್ ಈಸ್ ಇಂಪಾರ್ಟೆಂಟ್ ಓವರ್ ಹಿಯರ್ನ. ಓಕೆ, ನಂಗೆ ಕೂಡ ಗೊತ್ತಿತ್ತು ಈ ಚಾಪ್ಟರು ಡೈರೆಕ್ಟ್ ಆಗಿ ನಾನು DF ಬ್ಲಾಕ್ ಹಂಗೆ ಹೇಳೋಕೆ ಬರ್ತಿಲ್ಲ. ಹೀಗೆ ಸಪ್ರೇಟ್ ಒಂದು ಬೇಸಿಕ್ ಇಂದ ಹೆಂಗೆ ಡಿಫ್ರೆನ್ಷಿಯೇಷನ್ ಸ್ಟಾರ್ಟಿಂಗ್ ಇಂದ ಓದಬೇಕಾಗತ್ತೆಲ್ಲ ಕ್ಯಾಲ್ಕುಲಸ್ ಇದ್ದಂಗೆ ಇದು, ಬಟ್ ಅಷ್ಟು ಹಾರ್ಡ್ ಇಲ್ಲ. ಓಕೆ, ಸಿಂಪಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಇಲ್ಲಿ ಈಗ ನಮ್ಮಲ್ಲಿ 2 ಡೋನರ್ಸ್ ಇದ್ದಾವೆ. ಈಗ 2 ಡೋನರ್ಸ್ ಐಟಮ್ಸ್ ಇದ್ದಾವೆ ನಮ್ಮಲ್ಲಿ, 2 ಡೋನರ್ಸ್ ಐಟಮ್ಸ್ ಇದ್ದಾವೆ. ಅವ್ರು 2 ಡೋನರ್ಸ್ ಐಟಮ್ ಇರುತ್ತೆ, ಬಟ್ ಚೆಲೆಟಿಂಗ್ ಶೋ ಮಾಡ್ತಿಲ್ಲ, ಚೆಲೇಷನ್ ಶೋ ಮಾಡ್ತಿಲ್ಲ. ಆ ಒಂದು ಚೆಲೇಷನ್ ಶೋ ಮಾಡೋದಿಲ್ಲ ಅದಕ್ಕೆ ನಾವು ಅದಕ್ಕೆ ಅಂದರೆ ಎಂಬಿಡೆಂಟ್ ಲಿಗೆಂಡ್ ಅಂತ ಕೂಡ ಅಂತೇವೆ. ಓಕೆ, ಇದಕ್ಕೆ ನಾವಂತೆ ಎಂಬಿಡೆಂಟ್ ಲಿಗೆಂಡ್. ವಾಟ್ ಈಸ್ ಎಂಬಿಡೆಂಟ್ ಲಿಗೆಂಡ್ ಅಂದರೆ ನಿಮ್ಗೆ ಇವತ್ತು ನೆನಪಾಗಿರ್ಬೇಕು ಎಲ್ಲರಿಗೆ. ಇಫ್ 2 ಡೋನರ್ಸ್ ಆರ್ ಪ್ರೆಸೆಂಟ್, 2 ಡೋನರ್ ಐಟಮ್ಸ್ ಆರ್ ಪ್ರೆಸೆಂಟ್ ಬಟ್ ಡು ನಾಟ್ ಶೋ ಚೆಲೆಟಿಂಗ್. ಚೆಲೆಟಿಂಗ್ ಅಂದರೆ ಏನಂತ, ನೀವು ಚೆಲೇಷನ್ ಅಂದರೆ ಏನಂತ ನಿಮಗೆ ಇಲ್ಲಿದೆ. ಇಟ್ ಇಸ್ ಒಂದು ಎಫೆಕ್ಟ್ ಅಂತ ನಿಮಗೆ ಹೇಳಿದ್ದೇನೆ. ಇಲ್ಲಿ ಇದು ಏನಿದೆ ಅಂತ ಎಫೆಕ್ಟ್ ಅಂತ ಹೇಳಿದ್ದೇನೆ. ಓಕೆ, ಇಟ್ಸ್ ವಾಟ್ ಎಫೆಕ್ಟ್ ಅಂತ ಕೂಡ ಹೇಳಿದ್ದೇನೆ. ಓಕೆ, ಇಲ್ಲಿ ಇದೆ ನೋಡಿ, ಇದು ಒಂದು ಎಫೆಕ್ಟ್ ಅಂತ ಕೂಡ ಹೇಳಿದ್ದೇನೆ. ಓಕೆ, ಕ್ಲಿಯರ್ ಆಯ್ತಾ? ಚೆಲೇಷನ್ ಶೋ ಮಾಡೋದಿಲ್ಲ. ದಿಸ್ ಗ್ರೂಪ್ ಬೌಂಡ್ ಅಟ್ ಅ ಟೈಮ್ ಬೈ 1 ಐಟಮ್. ಇದು ಅಂದರೆ ಈ ಒಂದು ಎಂಬಿಡೆಂಟ್ ಲಿಗೆಂಡ್ ಇರ್ತಾವಲ್ಲ, ಇದು ಎಂಬಿಡೆಂಟ್ ಲಿಗೆಂಡ್ಗೆ ಒಂದು ಗ್ರೂಪ್ ಅಂತ ಕೂಡ ನೀವು ಅನ್ಬೋದು. ಈ ಎಂಬಿಡೆಂಟ್ ಲಿಗೆಂಡ್ ಇರ್ತಾವಲ್ಲ, ಈ ಕಂಪ್ಲೀಟ್ಗೆ ನಾನು ಒಂದು ಗ್ರೂಪ್ ಅಂತ ಅಂತೇನೆ. ಈ ದಿಸ್ ಗ್ರೂಪ್ ಬೌಂಡ್ ಅಟ್ ಅ ಟೈಮ್ ಬೈ 1 ಐಟಮ್. ಇಲ್ಲಿ ಒಂದೇ ಐಟಮ್ ಜೊತೆ ಬಾಂಡ್ ಆಗುತ್ತೆ. ಒಂದು ವೇಳೆ ನಾನು ಇದು AX ಇದೊಂದು ಎಂಬಿಡೆಂಟ್ ಲಿಗೆಂಡ್ ಇದೆ ಅಂತ ತಿಳ್ಕೊರಿ. ಇದು ಒಂದೇ ಐಟಮ್. ಓಕೆ, ಒಂದೇ ಐಟಮ್ Y ಜೊತೆ ಅಷ್ಟೇ ಬಾಂಡ್ ಮಾಡುತ್ತೆ. ಓಕೆ, ಒಂದೇ ಐಟಮ್ Y ಜೊತೆ ಅಷ್ಟೇ ಬಾಂಡ್ ಮಾಡುತ್ತೆ, ಮತ್ತೆ ಯಾವುದೇ ಐಟಮ್ ಜೊತೆ ಬಾಂಡ್ ಮಾಡೋದಿಲ್ಲ. At a time it has ability to bond with 1 item only. It does not have ability to bond. ಈ ರೀತಿ ಅಬಿಲಿಟಿ ಇಲ್ಲ. ಇದು ನಿಮಗೆ ಎಂಬಿಡೆಂಟ್ ಲಿಗೆಂಡ್ has property to bond with one X item ಮತ್ತು Y item. No, it cannot occur. The only possibility that is an embedded ligand can bond with 1 item at a time. ಇಷ್ಟು ಕ್ಲಿಯರ್ ಐತೆ ಎಲ್ಲರಿಗೆ? ನೆಕ್ಸ್ಟ್, ಈಗ ಇಷ್ಟೆಲ್ಲ ಬೇಸಿಕ್ ಆಗಿ ನಾವು ಓದ್ಕೋತ ಬಂದಿದ್ದೇವೆ. ನಾವು ವಾಟ್ ಈಸ್ ಕೋಆರ್ಡಿನೇಷನ್ ನಂಬರ್? ಕೋಆರ್ಡಿನೇಷನ್ ನಂಬರ್ ಅಪ್ಪ ಏನಂದರೆ ನಿಮಗೆ ಗೊತ್ತಾಗಿರಬೇಕು. ಇಷ್ಟೆಲ್ಲ ನಾನು ಏನೆಲ್ಲ ಹೇಳಿಲ್ಲ, ದಟ್ ಈಸ್ ಬೇಸಿಕ್ ಆಫ್ ದಿಸ್ ಚಾಪ್ಟರ್.
ಈ ಚಾಪ್ಟರ್ ಓದಿದಾಗ ಇಲ್ಲಿವರೆಗೆ ನೀವು ಓದಿದ್ದೀರಾ ಇಟ್ಟು ತಿಳಿತಂದ್ರೆ ನೀವು ಚಾಪ್ಟರ್ ಯಾವುದೇ ಕ್ವಶನ್ ಅಲ್ಲಿ ಈಗ ಒಂದು ಯಾವುದೇ ಕ್ವಶನ್ ಅಲ್ಲಿ ಚಲೇಷನ್ ಅಂತ ಶಬ್ದ ಬಂದ್ರೆ ನಿಮಗೆ ತಿಳಿತಿಲ್ಲ ವಾಟ್ ಇಸ್ ದಿ ಚಲೇಷನ್ ಅಂತ. ಓಕೆ, ಬಟ್ ಈಗ ನಿಮಗೆ ಕ್ಲಿಯರ್ ಆಗಿರುತ್ತೆ. ಈಗ ಬರೋಣ ಕೋಆರ್ಡಿನೇಷನ್ ನಂಬರ್. ಇದು ನೋಡಿ, ಕೋಆರ್ಡಿನೇಷನ್ ನಂಬರ್ ನಥಿಂಗ್ ಬಟ್ ಒಂದು ಮಾಲಿಕ್ಯೂಲ್ ಇದೆ, ದೇಸ್ ಅ ಪ್ರೆಸೆನ್ಸ್ ಆಫ್ ಒನ್ ಮಾಲಿಕ್ಯೂಲ್. ಇದು ಒಂದು ಮಾಲಿಕ್ಯೂಲ್ ಇದೆ ಅಂತ ತಿಳ್ಕೊಳ್ಳಿ, ದಟ್ ಈಸ್ x2 y3 z-2. ಈ ಒಂದು ಮಾಲಿಕ್ಯೂಲ್ ಸಪೋಸ್ 3 ಲಿಗೆಂಡ್ಸ್ ಇದ್ದಾವೆ. ಈ ಮಾಲಿಕ್ಯೂಲ್ಸ್ ಎಷ್ಟು ಲಿಗೆಂಡ್ಸ್ ಇದ್ದಾವೆ? 3 ಲಿಗೆಂಡ್ಸ್ ಇದ್ದಾವೆ. ಈ ಮಾಲಿಕ್ಯೂಲ್ ಎಷ್ಟು ಲಿಗೆಂಡ್ಸ್ ಇದ್ದಾವೆ? 3 ಲಿಗೆಂಡ್ಸ್ ಇದ್ದಾವೆ. ಈ ಎಷ್ಟು ಲಿಗೆಂಡ್ಸ್ ಇನ್ ಮಾಲಿಕ್ಯೂಲ್ಸ್ ಎಷ್ಟು ಲಿಗೆಂಡ್ಸ್ ಇರುತ್ತಾವಲ್ಲ, ಆ ಲಿಗೆಂಡ್ಸ್ ಏನಂತೆ ಕೋಆರ್ಡಿನೇಷನ್ ನಂಬರ್. ನಂಬರ್ ಆಫ್ ಲಿಗೆಂಡ್ಸ್ ಪ್ರೆಸೆಂಟ್ ಇನ್ ಅ ಮಾಲಿಕ್ಯೂಲ್ ಇಸ್ ನೋನ್ ಆಸ್ ಕೋಆರ್ಡಿನೇಷನ್ ನಂಬರ್. ಇಟ್ ಇಸ್ ಅ ನಂಬರ್ ಆಫ್ ಲಿಗೆಂಡ್ ಬೌಂಡೆಡ್ ವಿತ್ ಸೆಂಟ್ರಲ್ ಐಟಮ್ ಫಾರ್ ಎಕ್ಸಾಂಪಲ್. ಇಲ್ಲಿ ನೋಡಿ ಎಷ್ಟು ನಂಬರ್ ಆಫ್ ಅದೇ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸಾಂಪಲ್ ಇಂದ ಗೊತ್ತಾಗುತ್ತೆ. ನಂಬರ್ ಆಫ್ ಲಿಗೆಂಡ್ 2 ಇದೆ, ದೇ ಫಾರ್ ಕೋಆರ್ಡಿನೇಷನ್ ನಂಬರ್ ಇಸ್ 2. ಓಕೆ, ಬೇಸಿಕ್ ಡೆಫಿನೇಷನ್ ಅದೇ ಸೆಂಟೆನ್ಸ್ ಅದು ಕೂಡ ಬರುತ್ತೆ, ಬಟ್ ಇದು ಗಮನದಲ್ಲಿದೆ. ನಂಬರ್ ಆಫ್ ಲಿಗೆಂಡ್ ಅಟ್ಯಾಚ್ ಆರ್ 2, ದೇ ಫಾರ್ ಕೋಆರ್ಡಿನೇಷನ್ ನಂಬರ್ ಇಸ್ 2. ಒಂದೇ ನಂಬರ್ ಆಫ್ ಲಿಗೆಂಡ್ಸ್ 4 ಇರ್ತವೆ, ನಿಮ್ದು ಕೋಆರ್ಡಿನೇಷನ್ ನಂಬರ್ ಎಷ್ಟಿರುತ್ತೆ? 4. ನಂಬರ್ ಆಫ್ ಲಿಗೆಂಡ್ 6 ಇದ್ದಾವೆ, ಕೋಆರ್ಡಿನೇಷನ್ ನಂಬರ್ ಎಷ್ಟಿರುತ್ತೆ? 6. ಓಕೆ, ಇಲ್ಲಿ ನಂಬರ್ ಆಫ್ ಲಿಗೆಂಡ್ ಒಂದು ಸೆಂಟ್ರಲ್ ಐಟಮ್ ಇದೆ ಅಂತ ಒಂದು ಸಪೋಸ್ ಆ ಡೆಫಿನೇಷನ್ಗೆ ಬರೋಣ. ಒಂದು ಸೆಂಟ್ರಲ್ ಮೆಟಲ್ ಐಟಮ್ ಇದೆ, ಸೆಂಟ್ರಲ್ ಐಟಮ್ ಇದೆ. ಸಪೋಸ್ ಲೆಟ್ ಮೀ ನೇಮ್ ದಿ ಸೆಂಟ್ರಲ್ ಮೆಟಲ್ ಐಟಮ್ ಎಸ್ ಎಕ್ಸ್. ಈ ಎಕ್ಸ್ಗೆ 2 ಲಿಗೆಂಡ್ ಇದ್ದಾವೆ, ಇಲ್ಲೊಂದು y1 y, ಇಲ್ಲಿ ಇನ್ನೊಂದು ಇದೆ z. ದೀಸ್ ಆರ್ ಲಿಗೆಂಡ್ಸ್ ಅಂಡ್ ಬೇಸಿಕ್ಲಿ ದೀಸ್ ಆರ್ ಸಿಂಪಲ್ ಮಾಲಿಕ್ಯೂಲ್ಸ್ ಆರ್ ಐಟಮ್ಸ್. ಓಕೆ, ನಿಮ್ದು ಇದು ನಿಮ್ದು ಎಕ್ಸ್ ಸಿಂಪಲ್ ಮಾಲಿಕ್ಯೂಲ್ಸ್. ಇವು ಆ್ಯಡ್ ಇರ್ತಾವಲ್ಲ, ಇವು ಎಷ್ಟೆಲ್ಲ ಬಾಂಡ್ ಆಗಿದ್ದಾವೆ. ನಂಬರ್ ಆಫ್ ಲಿಗೆಂಡ್ಸ್ ಬಾಂಡ್, ನಂಬರ್ ಆಫ್ ಲಿಗೆಂಡ್ಸ್ ಎಷ್ಟು ಬಾಂಡ್ ಆಗಿದ್ದಾವೆ? ದಿಸ್ ಇಸ್ ಲಿಗೆಂಡ್ 1, ದಿಸ್ ಇಸ್ ಲಿಗೆಂಡ್ 2. ಇವು ಲಿಗೆಂಡ್ ಬಾಂಡ್ ಆಗಿರೋದಕ್ಕೆ ನಾವು ಸೆಂಟ್ರಲ್ ಐಟಮ್ಗೆ ಅದಕ್ಕೆ ಏನಂತೇವೆ ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಕೂಡ ಅಂತೇವೆ. ಕ್ಲಿಯರ್ ದ ಕೋಆರ್ಡಿನೇಷನ್ ನಂಬರ್ ಅಂತ. ಇಲ್ಲಿವರೆಗೆ ನೀವು ಕನ್ಫ್ಯೂಸ್ ಆಗಿ ಸಾಕಿರ್ಬೋದು. ನಾನು ನಿಮಗೆ ಸಿಂಪಲ್ ವಾಟ್ ಇಸ್ ಹೇಳ್ಬಿಟ್ಟು ವಾಟ್ ಇಸ್ ಕೋಆರ್ಡಿನೇಷನ್ ನಂಬರ್. ವಾಟ್ ಇಸ್ ಕೋಆರ್ಡಿನೇಷನ್ ನಂಬರ್ ಎಲ್ಲರಿಗೆ ಕ್ಲಿಯರ್ ಆಯ್ತಾ? ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನಂತ ಕ್ಲಿಯರ್ ಆಯ್ತಾ ಎಲ್ಲರಿಗೆ? ನೆಕ್ಸ್ಟ್ ನೋಡಿ, ಕೋಆರ್ಡಿನೇಷನ್ ನಂಬರ್ ಆದಮೇಲೆ ದ ಬೇಸಿಕ್ ಥಿಂಗ್ ಯು ಶುಡ್ ನೋ ಇಸ್ ಆಕ್ಸಿಡೇಷನ್ ನಂಬರ್. ಆಕ್ಸಿಡೇಷನ್ ನಂಬರ್, ವಾಟ್ ಈಸ್ ದಿಸ್ ಆಕ್ಸಿಡೇಷನ್ ನಂಬರ್ ಅಂದ್ರೆ, ಒಂದು ಸಪೋಸ್ ಚಾರ್ಜ್ ಲೆಫ್ಟ್, ಇದಕ್ಕೇನಂತೆ ಚಾರ್ಜ್ ಲೆಫ್ಟ್ ಇನ್ ಅ ಸ್ಪೀಶೀಸ್. ಚಾರ್ಜ್ ಲೆಫ್ಟ್ ಇನ್ ಅ ಸ್ಪೀಶೀಸ್, ಒಂದು ಸ್ಪೀಶೀಸ್ ಮೇಲೆ ಎಷ್ಟು ಚಾರ್ಜ್ ಇರುತ್ತೆ? ಲೆಫ್ಟ್ ಇರುತ್ತೆ. ಸರ್ ಬೇಸಿಕ್ ಎಕ್ಸಾಂಪಲ್ ಇಂದ ಹೇಳಿ ನಮಗೆ ತಿಳಿಯುತ್ತೆ. ಓಕೆ, ವಿ ವಾಂಟ್ ಎಕ್ಸಾಂಪಲ್ ಸರ್. ಸಪೋಸ್ ಲೆಟ್ ಮಿ ಟೇಕ್ ಎಕ್ಸಾಂಪಲ್ ಆಫ್ COF6 3-. ಇದ್ರ ಮೇಲೆ ನನಗೆ ಇದೊಂದು CO ಎಷ್ಟಿದೆ ಆಕ್ಸಿಡೇಷನ್ ನಂಬರ್ ಅಂತ ನಮಗೆ ಕಂಡು ಹಿಡಿದೈತಿ. ಇದಕ್ಕೆ ನಾನು ಸಪೋಸ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೇನೆ. ಪ್ಲಸ್ ಫ್ಲೋರಿನ್ ಎಷ್ಟಿದ್ದಾವೆ? ಇದು ಫ್ಲೋರಿನ್ ಇದೆ, ಲಿಗೆಂಡ್ ಅಂತ ಇದೆ. ಬೇಸಿಕ್ಲಿ ಇದಕ್ಕೆ ಅಂತ ಲಿಗೆಂಡ್, ಈ ಸ್ಟ್ರಾಂಗ್ ಲಿಗೆಂಡ್, ವೀಕ್ ಲಿಗೆಂಡ್, ಅದಕ್ಕೆ ನಾವು ಒಂದು ಸೀರೀಸ್ ಇರುತ್ತೆ. ಆ ಸೀರೀಸ್ ನಿಮಗೆ VPTಯಲ್ಲಿ ಹೇಳ್ತೇನೆ. ಓಕೆ, ಡೋಂಟ್ ವರಿ. ಈ ಲಿಗೆಂಡ್ ಇದೆ, F6 ಇಸ್ ಅ ಲಿಗೆಂಡ್. ಈ ಎಸ್ ಇದ್ದಾವೆ, 6 ಇದ್ದಾವೆ, ಪ್ಲಸ್ 6. ಬೇಸಿಕ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು, 8th 9th ಅಲ್ಲಿ ಕಲಿತಾರೆ. ಚಾರ್ಜ್ ಆನ್ ಫ್ಲೋರಿನ್ ಕನ್ಸಿಡರ್ಡ್ ಟು ಬಿ -1 ಇದು ಈಕ್ವಲ್ ಟು ಟೋಟಲ್ ಚಾರ್ಜ್ ಎಷ್ಟಿದೆ? -3 ಇದೆ. ಇದೊಂದು ಮೈನಸ್ ಇಲ್ಲಿಂದ ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡಿ. ಎಕ್ಸ್ ಪ್ಲಸ್ ಆರ್ ಎಲ್ಸ್ ಎಸ್ ಬರುತ್ತೆ. ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು ಸಿ. ಎಕ್ಸ್ ಇಸ್ ಈಕ್ವಲ್ಸ್ ಟು, ಓಕೆ, ಇದು ಎಷ್ಟು ಬರುತ್ತೆ ಮತ್ತೆ ನಿಮ್ಮದು? ಇದು 3 ಈ ಕಡೆ ತೊಗೊಂಡು ಬಿದ್ದರೆ 6. ಓಕೆ, 1 ಮಿನಿಟ್, ಆ ರೀತಿ ತೊಗೊಬೇಡಿ. ಓಕೆ, ಇದು ನೋಡಿ. ಓಕೆ, 6 ಇದು -1 ಚಾರ್ಜ್ ಇರುತ್ತೆ, ಇದು ಈಕ್ವಲ್ ಟು -3. ಇಷ್ಟಾಗುತ್ತೆ ಎಕ್ಸ್ -6, ಇದು -6 ಈಕ್ವಲ್ ಟು -3 ಎಕ್ಸ್. ಇದು ಆ ಕಡೆ ಹೋದಾಗ, ಓಕೆ, ಇದು ಬೇಸಿಕ್ಲಿ ಈ ಕಡೆ ತೊಗೊಂಡು ಬರ್ರಿ. ಓಕೆ, ಈ ಕಡೆ ತಂದ +3 ಆಗುತ್ತೆ. +3 ಆದ ಪ್ಲಸ್ ಮೈನಸ್ ಎಷ್ಟಾಗುತ್ತೆ? ಮೈನಸ್ ಆಗುತ್ತೆ. -3 ಬರುತ್ತೆ. ಮತ್ತೆ ಇದು ಕನ್ಸಿಡರೇಷನ್ ಮಾಡಿದಾಗ ಇನ್ನೊಮ್ಮೆ ನೀವು ಚಾರ್ಜ್ ಮಾಡಿದಾಗ +3 ಬರುತ್ತೆ. ಇದು ನಿಮ್ಗೆ ಆಕ್ಸಿಡೇಷನ್ ನಂಬರ್ ಎಷ್ಟಾಯ್ತು? ಈಗ +3 ಆಯಿತು. ಈ ರೀತಿನ ಆಕ್ಸಿಡೇಷನ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಆಕ್ಸಿಡೇಷನ್ ನಂಬರ್ಗೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ, ನಿಮಗೆ ಕ್ಲಿಯರ್ ಆಗುತ್ತೆ ಇಲ್ಲಿ. ಸಪೋಸ್ ನಮಗೆ ಇನ್ನೊಂದು ಆಕ್ಸಿಡೇಷನ್ ನಂಬರ್ ಬೇಕಿದೆ, CONH3 6 + 3. ಇದು ನಮಗೆ ಆಕ್ಸಿಡೇಷನ್ ನಂಬರ್ ಬೇಕಾಗಿದೆ. ಎದುರು CO ಬೇಕಾಗಿದೆ. COಗೆ X ಅಂತ ಕನ್ಸಿಡರೇಷನ್ ಮಾಡಿ. ಪ್ಲಸ್ ಎಷ್ಟಿದ್ದಾವೆ ಲಿಗೆಂಡ್ಸ್? 6 ಇದ್ದಾವೆ. ಇಂಟು ಇದ್ರ ಮೇಲೆ ಚಾರ್ಜ್ ಏನು ಕೊಟ್ಟಿಲ್ಲ. ಬೇಸಿಕಲಿ ನಾವು ಬರೀ ಫ್ಲೋರಿನ್ ಹೇಳಿದೆ. ಫ್ಲೋರಿನ್ ಚಾರ್ಜ್ ಇಸ್ -1 ಅಂತ ಕನ್ಸಿಡರ್ ಮತ್ತೆ ಯಾವುದು ನಾವು ಆ ರೀತಿ ಕನ್ಸಿಡರ್ ಮಾಡೋದು, ಬರೀ ಫ್ಲೋರಿನ್ ಕನ್ಸಿಡರ್ ಮಾಡುತ್ತೆ. ಈ ಚಾರ್ಜ್ 0 ಆಗುತ್ತೆ. ಇದು ಈಕ್ವಲ್ಸ್ ಟು 3. X + 6 ಇದು ಈಕ್ವಲ್ 6 × 0 0 ಇದು ಈಕ್ವಲ್ಸ್ ಟು 3. X ಇದು ಈಕ್ವಲ್ ಟು 3. ಇದ್ರ ಮೇಲೆ ಚಾರ್ಜ್ ಎಷ್ಟಿದೆ? +3. ಇದ್ರ ಮೇಲೆ ಇದು ಆಕ್ಸಿಡೇಷನ್ ನಂಬರ್ ಎಷ್ಟಾಯಿತು? +3. ಕ್ಲಿಯರ್ ಆಯ್ತು ಆಕ್ಸಿಡೇಷನ್ ನಂಬರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡುತ್ತೆ ಅಂತ. ಯಾವ ನಂಬರ್ ಬೇಕೈತೆ ಕನ್ಸಿಡರ್ 6 ಅಂತ ಮಾಡಿ. ಅದು ಎಷ್ಟು ಸ್ಪೀಶೀಸ್ ಕೊಟ್ಟಿದ್ರೆ ಇಂಟು ಅಷ್ಟು, ಅದು ನಿಮ್ಮ ಚಾರ್ಜ್ ಇಂಟು ದಟ್ ಈಕ್ವಲ್ ಟು ಟೋಟಲ್ ಚಾರ್ಜ್. ಆ ರೀತಿ ಆಕ್ಸಿಡೇಷನ್ ನಂಬರ್ ಮಾಡ್ತೇವೆ. ಕ್ಲಿಯರ್ ಆಯ್ತಾ? ಅದೇ ರೀತಿ ಸಾಕಷ್ಟು ನೀವು ಮಾಡ್ಬೋದು. ಓಕೆ, ನಿಮಗೆ ಒಂದು ಕೆಲವೊಂದು ಹೋಮ್ವರ್ಕ್ ಕೊಡ್ತೇನೆ. ಆಕ್ಸಿಡೇಷನ್ ಯಾರು ಕಮೆಂಟ್ ಸೆಕ್ಷನ್ ಫಸ್ಟ್ ಹೇಳ್ತೀರಾ ನೋಡೋಣ. ಆಕ್ಸಿಡೇಷನ್ ನಂಬರ್ ಅಲ್ಲಿ ಹೋಮ್ವರ್ಕ್ ನೋಡಿ. ಫೈಂಡ್ ಔಟ್ ಆಕ್ಸಿಡೇಷನ್ ನಂಬರ್ ಆಫ್ NiCN4 -2.
ಓಕೆ, ಇದು ಆಕ್ಸಿಡೇಷನ್ ನಂಬರ್ ಯಾರು ಹೇಳ್ತೀರ ನೋಡೋಣ. ಓಕೆ, ಕರೆಕ್ಟಾಗಿ ಬರಿಲ್ಲ. NiCN4 - 2 ಇದಕ್ಕೆ ಆಕ್ಸಿಡೇಷನ್ ನಂಬರ್ ಹೇಳಬೇಕು. ಸೆಕೆಂಡ್ NiCl4 - 2 ಎದುರು ಬೇಕು ಸರ್ ಆಕ್ಸಿಡೇಷನ್ ನಂಬರ್? ಅಂಡರ್ಲೈನ್ ಮಾಡೋದು ಅಂತ ನನಗೆ ಆಕ್ಸಿಡೇಷನ್ ನಂಬರ್ ಬೇಕು. ಹೋಮ್ವರ್ಕ್ ಇದು ಕಮೆಂಟಲ್ಲಿ ಯಾರು ಫಸ್ಟ್ ಹೇಳ್ತೀರಾ ಅವ್ರ ನೇಮ್ ನಾನು ನೆಕ್ಸ್ಟ್ ವೀಡಿಯೋಲಿ ತಗೋತೇನೆ. ಓಕೆ, ಅವ್ರ ನೇಮ್ ನಾನು ನೆಕ್ಸ್ಟ್ ವೀಡಿಯೋಲಿ ತಗೋತೇನೆ. ಯಾರು ಫಸ್ಟ್ ಆಗಿ ಕಮೆಂಟ್ ಮಾಡಿ ಹೇಳ್ತೀರಾ, ಓಕೆ, ಅವ್ರ ನೇಮ್ ನೆಕ್ಸ್ಟ್ ವೀಡಿಯೋಲಿ ನಾನು ತಗೋತಿರ್ತೇನೆ. ಓಕೆ, ಇದು ಎರಡದಲ್ಲಿ ನನಗೆ ಆಕ್ಸಿಡೇಷನ್ ನಂಬರ್ ಬೇಕು. ಸೇಮ್ ಬರುತ್ತೆ, ಬಟ್ ನೀವು ಮೆಥಡ್ ಕಲಿಯಿರಿ ಫಸ್ಟ್. ಓಕೆ, ಇದಕ್ಕೆ ಎಕ್ಸ್ ಅಂತ ಕನ್ಸಿಡರೇಷನ್ ಮಾಡಿ ಇಂಟು 4 × 0 ಮಾಡಿ = 2 -2 ಈ ರೀತಿ ಮಾಡಿ ಎಷ್ಟು ಬರುತ್ತೆ ಅಂತ ಹೇಳಿ. ಓಕೆ, ನನಗೆ ಎಷ್ಟು ಬರುತ್ತೆ ಅಂತ ಎಲ್ಲರೂ ಹೇಳಬೇಕು. ಓಕೆ, ಹೋಮ್ವರ್ಕ್ ಇರುತ್ತೆ, ನೀವು ಹೇಳಬೇಕು ನನಗೆ. ಓಕೆ, ಆಕ್ಸಿಡೇಷನ್ ನಂಬರ್ ಆಯ್ತಾ. ಈಗ ಅಲ್ಲಿವರೆಗೆ ಒಂದು ಬೇಸಿಕ್ ಥಿಂಗ್ ಮುಗೀತು. ದಟ್ ಈಸ್ ಈಗ ಬೇರೆ ಕಾನ್ಸೆಪ್ಟ್ಗೆ ಶಿಫ್ಟ್ ಆಗ್ತಿದ್ದೇವೆ. ದಟ್ ಈಸ್ ಹೋಮೋಲೆಪ್ಟಿಕ್ ಆ್ಯಂಡ್ ಹಿಪ್ಟೋಲೆಪ್ಟಿಕ್. ಸರ್ ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಕೇಳಿದ್ದಾರೆ ನೋಡಿ. ಯಾರೆಲ್ಲ ನಾನು ಸ್ಕೋರ್ ಬುಸ್ಟರ್ ಸೀರೀಸಲ್ಲಿ ಇದ್ದೀರಲ್ಲ ಅವರಿಗೆ ನಾನು PDF ಪ್ರೊವೈಡ್ ಮಾಡಿದೆ, PYQs PDF ಅಲ್ಲಿ. ಕ್ವಶನ್ ನಂಬರ್ 21, 22 ಚೆಕ್ ಮಾಡಿ. ಇದ್ರ ಮೇಲೆ ಇದ್ದಾವೆ ನೋಡಿ ಕ್ವಶನ್. ಇದ್ರ ಮೇಲೆ ಒಂದ್ಸಲ ಕೇಳಿದ್ದಾರೆ ಕೂಡ. ಓಕೆ, ಒಂದ್ಸಲ ಕೇಳಿದ್ದಾರೆ. ಕ್ವಶನ್ ನಂಬರ್ 21 ಸ್ಕೋರ್ ಬುಸ್ಟರ್ ಸೀರೀಸ್ ಅವರೇ, ಇವನ್ನ ಚೆಕ್ ಮಾಡ್ಬೋದು. ಓಕೆ, ನೋಡಿ ಫಸ್ಟ್ ವಾಟ್ ಈಸ್ ಹೋಮೋಲೆಪ್ಟಿಕ್ ಆ್ಯಂಡ್ ಹಿಪ್ಟೋಲೆಪ್ಟಿಕ್. ಓಕೆ, ವಾಟ್ ಈಸ್ ಹೋಮೋಲೆಪ್ಟಿಕ್ ಆ್ಯಂಡ್ ಹಿಪ್ಟೋಲೆಪ್ಟಿಕ್ ಅಂತ ನೋಡಿ. ಫಸ್ಟ್ ಹೋಮೋಲೆಪ್ಟಿಕ್ ಅಂದರೆ ಆರ್ ದೋಸ್ ವಿಚ್ ಹ್ಯಾವ್ ಸೇಮ್ ಕೈಂಡ್ ಆಫ್ ಲಿಗೇಂಡ್ ಅಟ್ಯಾಚ್ ಟು ಸೆಂಟ್ರಲ್ ಮೆಟಲ್ ಐಟಮ್. ಅಂದರೆ ಒಂದು ಸೆಂಟ್ರಲ್ ಮೆಟಲ್ ಐಟಮ್ ಇದೆ, ದಟ್ ಈಸ್ ಸೆಂಟ್ರಲ್ ಮೆಟಲ್ ಐಟಮ್. ಇದಕ್ಕೆ ಸೆಂಟ್ರಲ್ ಮೆಟಲ್ ಐಟಮ್ ಇದೆ ಅಂತ ತಗೋರಿ. ಈ ಸೆಂಟ್ರಲ್ ಐಟಮ್ ಮೆಟಲ್ಗೆ ಸೇಮ್ ಟೈಪ್ ಆಫ್ ಲಿಗೇಂಡ್, ಇಲ್ಲಿ ಕೂಡ ಎಕ್ಸ್ ಇದ್ದರೆ ಇಲ್ಲಿ ಕೂಡ ಎಕ್ಸ್ ಅಟ್ಯಾಚ್ ಆಗಿದೆ. ಸಪೋಸ್ ನಮಗೆ X3 ಇದೆ, ಇಲ್ಲಿ ಕೂಡ ಎಕ್ಸ್ ಸೇಮ್ ಆಗಿದೆ ಅಟ್ಯಾಚ್ ಇದೆ. ಅವ್ರ X4 ಇದೆ, ಇದು ಕೂಡ ಎಕ್ಸ್ ಸೇಮ್ ಸೆಂಟ್ರಲ್ ಐಟಮಲ್ಲಿ ಸೇಮ್ ಲಿಗೇಂಡ್ ಅಟ್ಯಾಚ್ ಆಗಿರುತ್ತೆ. ಅದಕ್ಕೆ ಏನಂತೇವಪ್ಪ ಅಂದರೆ ನಾವು ಅದಕ್ಕೆ ಏನಂತೇವೆ, ದಟ್ ಈಸ್ ಹೋಮೋಲೆಪ್ಟಿಕ್. ಅದಕ್ಕೆ ಏನಂತೇವೆ ಹೋಮೋಲೆಪ್ಟಿಕ್. ಓಕೆ, ಇಷ್ಟು ಕ್ಲಿಯರ್ ಆಯ್ತಾ. ಸೆಕೆಂಡ್ ವಾಟ್ ಈಸ್ ಹಿಟ್ರೋಲೆಟಿಕ್. ಓಕೆ, ಇದು ಹಿಟ್ರೋ ಅಲ್ಲಿ ಅದು ಏನಾಗಿದೆಪ್ಪ ಅಂದರೆ HE. ಓಕೆ, ಹಿಟ್ರೋ ಅಲ್ಲಿ ಇದು HE ಹೋಗಿದೆ, ಕರೆಕ್ಟ್. HE ಹೋಗಿದೆ. ಹಿಪ್ಟೋಲೆಪ್ಟಿಕ್ ವೆನ್ ಲಿಗೇಂಡ್ ಅಟ್ಯಾಚ್ ಆಫ್ ಡಿಫ್ರೆಂಟ್ ಟೈಪ್ ಲಿಗೇಂಡ್ ಅಟ್ಯಾಚ್ ಆಗಿದ್ದಾವೆ ಒಂದು ಸೆಂಟ್ರಲ್ ಮೆಟಲ್ ಐಟಮ್ಗೆ. ಇಫ್ ಸೆಂಟ್ರಲ್ ಮೆಟಲ್ ಐಟಮ್ ಎದು ಆಗುತ್ತೆ, ಯಾರು ಹೇಳ್ತೀರೋ ನೋಡೋಣ. ವಾಟ್ ಈಸ್ ಸೆಂಟ್ರಲ್ ಮೆಟಲ್ ಐಟಮ್ ಇನ್ ದಿಸ್? ಎಸ್ CO. Cl ಕೂಡ ಇದೆ, NH3 ಕೂಡ ಇದೆ. 2 ಡಿಫ್ರೆಂಟ್ ಟೈಪ್ಸ್ ಇದೆಯಲ್ಲ ಲಿಗಂಡ್. ಈ ಸಿಒಗೆ ನಾನು ಬೇಸಿಕ್ ಎಕ್ಸಾಂಪಲ್ ತೊಗೊಂಡಿರ್ತೇನೆ. NH3 ಕೂಡ ಅಟ್ಯಾಚ್ ಇದೆ, ಪ್ಲಸ್ Cl ಕೂಡ ಅಟ್ಯಾಚ್ ಇದೆ. ಇದಕ್ಕೇನಂತೆ ಹಿಟ್ರೋಲೆಪ್ಟಿಕ್ ಅಂತ ಕೂಡ ಅಂತೇವೆ. ಓಕೆ, ಈ ರೀತಿಯ ಎಕ್ಸಾಂಪಲ್ಸ್ ತೊಗೊಂಡು ಬರೆದಿದ್ರೆ ನಿಮಗೆ 2 ಮಾರ್ಕ್ಸ್ಗೆ ಕೇಳಿದ ನಿಮ್ಮ PU ಬೋರ್ಡ್ಸಲ್ಲಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಬರುತ್ತೆ. ಈಗ ಈ ಹಿಪ್ಟೋಲೆಟಿಕ್ ಇಲ್ಲಿ ಮುಗಿತಾ. ಬೇಸಿಕ್ ಇನ್ನು ಇಲ್ಲಿಗೆ 50% ಆಫ್ ಅವರ್ ಚಾಪ್ಟರ್ ಮುಗಿಸಿದ್ದೇವೆ. ವಿ ಕಂಪ್ಲೀಟೆಡ್ 50% ಇನ್ ವೆರಿ ಸಿಂಪಲ್ ಆ್ಯಂಡ್ ಕ್ವಿಕ್ ವೇ. 50% we have completed this. 50% we have completed this. ಓಕೆ, ಇದು ಹಿಟ್ರೋಗೆ ನಾನು ಇಲ್ಲಿ ಓಕೆ, ನಾನು ಹಿಟ್ರೋಗೆ HE ಅಂತ ಆ್ಯಡ್ ಮಾಡಿದ್ದೆ ನೋಡಿ ಇಲ್ಲಿ. ಓಕೆ, ಹಿಟ್ರೋಗೆ ನಾನು HE ಅಂತ ಆ್ಯಡ್ ಮಾಡಿದ್ದೇನೆ. ನಿಮಗೆ ಮತ್ತೆ ಸ್ಲೈಡ್ಸಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದು ಅಂತ. ನೆಕ್ಸ್ಟ್ ಬರುತ್ತೆ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ಐಸೋಮೆರಿಸಮ್. 40 ಮಿನಿಟ್ಸಲ್ಲಿ ನಾನು 50% ಆಫ್ ಚಾಪ್ಟರ್ ಕಂಪ್ಲೀಟ್ ಮಾಡಿದೆ, ಬೇಸಿಕ್ ಚಾಪ್ಟರ್. ಓಕೆ, ಇದೇ ಒನ್ ಶಾಟ್ ಭಾಳ ಯೂಸ್ಫುಲ್ ಇದೆ, ಒನ್ ಶಾಟ್. ಓಕೆ, ನೆಕ್ಸ್ಟ್ ಬರುತ್ತೆ ಐಸೋಮೆರಿಸಮ್ ಇನ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಯಾವ ರೀತಿ ಐಸೋಮೆರಿಸಮ್ ಬರುತ್ತೆ? ಓಕೆ, ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಯಾವ ರೀತಿ ಐಸೋಮೆರಿಸಮ್ ಬರುತ್ತೆ ನೋಡಿ ಸ್ಟೂಡೆಂಟ್ಸ್. ಬೇಸಿಕ್ಲಿ ಈಗಿಲ್ಲ ಇಂಜಿನಿಯರಿಂಗ್ ಅಲ್ಲಿ BSc ಅಲ್ಲಿ ಕೋಆರ್ಡಿನೇಷನ್ ಕಂಪೌಂಡ್ಸ್, ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಅಂತ ಸಬ್ಜೆಕ್ಟ್ಸ್ ಕಲಿತೀರಾ ನೀವು. ಒಂದರೆ ನೀವು ಏನಂತಾರೆ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀರಾ. ಓಕೆ, ಆರ್ ಎಲ್ಸ್ ನೀವು BSc ಮಾಡಿದ್ದಾರೆ ಲೈಫ್ ಸೈನ್ಸಸ್ ಅಲ್ಲಿ, ಬೇಸಿಕ್ಲಿ CBZ ಅದ್ರಲ್ಲಿ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಅಂತ ಕಲಿತೀರಾ. ಬೇಸಿಕ್ಲಿ ಸ್ಟೂಡೆಂಟ್ಸ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿಗೆ ಏನಂತಾರೆ, ಮಿನಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕೂಡ ಅಂತಾರೆ. ಮಿನಿ ಆರ್ಗ್ಯಾನಿಕ್ ಅಂದರೆ ಆರ್ಗ್ಯಾನಿಕ್ ಆಗಿ ಮೆಕ್ಯಾನಿಸಮ್ ಇಲ್ಲ, ಬಟ್ ನಿಮಗೆ ಆರ್ಗ್ಯಾನಿಕ್ ಇರುವಂಥ ಕೆಲವೊಂದು ಟಾಪಿಕ್ಸ್ ಇಲ್ಲಿ ಕಲಿತೀರಾ, ಲೈಕ್ ಐಸೋಮೆರಿಸಮ್ ಆಗಲಿ. ಓಕೆ, ಇವೆಲ್ಲ ನೀವು ಟಾಪಿಕ್ಸ್ ಇಲ್ಲಿ ಕಲಿತಿರ್ತೀರಾ. ಸೊ ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಜಸ್ಟ್ ನಿಮಗೆ ಒಂದು ಫ್ಯಾಕ್ಟ್ ಇತ್ತು ಹೇಳಿದ್ದೆ. ಇಲ್ಲಿ ನೋಡಿ, ಐಸೋಮೆರಿಸಮ್ ಇಸ್ ಅ ಫಿನಾಮಿನಾ ಇನ್ ವಿಚ್ ಕಂಪೌಂಡ್ಸ್ ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್. ಐಸೋಮೆರಿಸಮ್ ಏನು ಫಿನಾಮಿನಾ ಇನ್ ವಿಚ್ ಒಂದು ಕಂಪೌಂಡ್ ಇರುತ್ತೆ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇರುತ್ತೆ. ಅಂದರೆ ಇದೊಂದು ಎಕ್ಸ್ ಇದೆ, ಇದು ಮಾಲಿಕ್ಯುಲರ್ ಫಾರ್ಮುಲಾ. ಸಪೋಸ್ ನಾನು ಮಾಲಿಕ್ಯುಲರ್ ಫಾರ್ಮುಲಾ X2Y ಅಂತ ಬರೀತೇನೆ. ಇದ್ರದ್ದು ಓಕೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದೆ, ಬಟ್ ಇದು 2 ಸ್ಟ್ರಕ್ಚರ್ಸ್ ಬರುತ್ತೆ. ಒಂದು ಎಕ್ಸ್ ಈ ರೀತಿ ಬರ್ಬೋದು. ಓಕೆ, 1 ಮಿನಿಟ್. ಒಂದು ಸ್ಟ್ರಕ್ಚರ್ ಈ ರೀತಿ ಬರ್ಬೋದು, Y ಒಂದು ಈ ರೀತಿ XX ಬರ್ಬೋದು, ಆರ್ ನಿಮ್ದು Y ಈ ರೀತಿ ಆ್ಯಡ್ ಸ್ಟ್ರಕ್ಚರ್ ಬರ್ಬೋದು. ಅಂದರೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ನಿಮ್ಮದು ಡಿಫ್ರೆಂಟ್ ಸ್ಟ್ರಕ್ಚರ್ ಇರುತ್ತೆ.
ಈ ಟೈಪ್ ಇರುವಂತಕ್ಕೆ ನಾವು ಏನಂತೇವೆ ಐಸೋಮೆರಿಸಮ್ ಸ್ಟ್ರಕ್ಚರ್ಸ್ ಅಂತ ಅಂತೇವೆ, ಐಸೋಮೆರಿಸಮ್ ಅಂತ. ಇದೊಂದು ಫಿನಾಮಿನಾ ಇರುತ್ತೆ. ಅಂದ್ರೆ ಒಂದು ಯಾವುದೇ ಕಂಪೌಂಡ್ಗೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಬಟ್ 2 ಡಿಫ್ರೆಂಟ್ ಟೈಪ್ ಆಫ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇರುತ್ತವಲ್ಲಿ, ಅದಕ್ಕೆ ಏನಂತೇವೆ ಐಸೋಮೆರಿಸಮ್ ಅಂತ ಅಂತೇವೆ. ಅಂಡ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇರುತ್ತವಲ್ಲ, ಇದಕ್ಕೆ ಸ್ಟ್ರಕ್ಚರ್ಸ್ಗೆ ನಾನು ಅಂತೇನೆ ಐಸೋಮೆರಿಸಮ್ ಅಂತ ಅಂತೇನೆ. ಐಸೋಮರ್ಸ್ ಅಂತ ಕೂಡ ಅನ್ಬೋದು ನೀವು. ಇದಕ್ಕೆ ಏನಂತೇವೆ ಐಸೋಮರ್ಸ್. ಆರ್ಗ್ಯಾನಿಕಲ್ ಕೂಡ ಸೇಮ್ ಫಿನಾಮಿನಾ ಇರುತ್ತೆ. ಈ ಸ್ಟ್ರಕ್ಚರ್ಗೆ ನಾನು ಅಂತೇನೆ ಐಸೋಮರ್ ಅಂತ ಕೂಡ ಅಂತೇನೆ, ಈ ಸ್ಟ್ರಕ್ಚರ್ಗೆ ನಾನು ಐಸೋಮರ್ ಅಂತ ಕೂಡ ಅಂತೇನೆ. ಓಕೆ, ಇದು ಕ್ಲಿಯರ್ ಆಯ್ತಾ ವಾಟ್ ಇಸ್ ಐಸೋಮರು? ಈ ನೆಕ್ಸ್ಟ್ ಈವನ್ ಐಸೋಮರ್ ಇದ್ದಾವಲ್ಲ, ಓಕೆ 1 ಮಿನಿಟ್ ನಾನು ಅದೇ ಡೈಗ್ರಾಮ್ ತಗೋತೇನೆ. ಓಕೆ ನಾನು ಇದನ್ನ ಸ್ಟ್ರಕ್ಚರ್ ತೆಗೆದಿದೆಯಲ್ಲ, ಈ ಸ್ಟ್ರಕ್ಚರ್ ನಾವು ಸ್ವಲ್ಪ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನೊಮ್ಮೆ ನಾನು ಡ್ರಾ ಮಾಡ್ತೇನೆ ನೋಡಿ, ಕರೆಕ್ಟಾಗಿ ಬರೋದು. ಇಲ್ಲಿ ನೋಡಿ, ನಮ್ಗೆ X2Y ಅಂತ ಮಾಲಿಕ್ಯುಲರ್ ಫಾರ್ಮುಲಾ ಇದೆ ಅಂತ ಕನ್ಸಿಡರ್ ಮಾಡಿ, ಆರ್ Y2X ಅಂತ ಬರ್ಕೊಳ್ಳಿ, Y2X. ಈ ನಮ್ದು ಯಾರು ಸ್ಟ್ರಕ್ಚರ್ ಬರುತ್ತವೆ, ಒಂದು ಸ್ಟ್ರಕ್ಚರ್ ಏನು ಬರುತ್ತೆ Y ಆರ್ ಸಿಂಪಲ್ X ಅಂತ ಮೆಟಲ್ ಸೆಂಟ್ರಲ್ ಮೆಟಲ್ ಐಟಮ್ ಅಂತ ಆಕ್ಟ್ ಆಗುತ್ತೆ. ಒಂದು Y ಈ ಕಡೆ ಇರುತ್ತೆ, ಒಂದು Y ಈ ಕಡೆ ಇರುತ್ತೆ. ಇನ್ನೊಂದು ಸ್ಟ್ರಕ್ಚರ್ ಏನು ಬರುತ್ತೆ, ಒಂದು ನಿಮ್ದು ಬೇಸಿಕ್ಲಿ ಒನ್ ಸೈಡ್ ಸ್ಟ್ರಕ್ಚರ್ ಬರುತ್ತೆ, ಈ ರೀತಿ ಸ್ಟ್ರಕ್ಚರ್ ಬರುತ್ತೆ. ಯಾರು ಸ್ಟ್ರಕ್ಚರ್ ಬರುತ್ತೆ ಇಲ್ಲಿ ಐಸೋಮರ್ಸ್ ಏನಿರ್ತಾವ ಅಂದ್ರೆ ಇವಕ್ಕೆ ಏನಂತೇವೆ ನಾವು ಐಸೋಮರ್ಸ್ ಅಂತ ಅಂತೇವೆ, ಇದಕ್ಕೇನು ಅಂತೇವೆ ಐಸೋಮರ್ಸ್ ಅಂತ ಅಂತೇವೆ. ಇವೇನೆಲ್ಲ ಫಾರ್ಮ್ ಆಗಿರ್ತಾವಲ್ಲ ಅವಕ್ಕೇನಂತೇವೆ ಐಸೋಮರ್ಸ್ ಅಂತ ಅಂತೇವೆ. ವಾಟ್ ಈಸ್ ಬೇಸಿಕ್ಲಿ ದೀಸ್ ಆರ್ ಐಸೋಮರ್ಸ್. ಇವಕ್ಕೇನಂತೇವೆ ಐಸೋಮರ್ಸ್, ಇವಕ್ಕೇನಂತೇವೆ ಐಸೋಮರ್ಸ್. ಸೊ ಇವ ಐಸೋಮರ್ಸ್ ಇರ್ತಾವಲ್ಲ, ಇದಕ್ಕೆ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಇರ್ತಾವಲ್ಲ ಡಿಫ್ರೆಂಟ್ ಇರ್ತವೆ. ಓಕೆ, ಐಸೋಮರ್ಸ್ ಆರ್ ದೋಸ್ ದಟ್ ಹ್ಯಾವ್ ಡಿಫ್ರೆಂಟ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಇದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ. ನಾನು ಮಾಲಿಕ್ಯುಲರ್ ಫಾರ್ಮುಲಾ ಬರ್ದಿದ್ದೆಲ್ಲ, ದಿಸ್ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಸೇಮ್, ಬಟ್ ಇವು ಐಸೋಮರ್ ನೋಡಿ ಎಷ್ಟು ಸ್ಪೆಷಾಲಿಟಿ. ಇದ್ರದ್ದು ಒಂದು ಡಿಫ್ರೆಂಟ್ ಕೆಮಿಕಲ್ ಪ್ರಾಪರ್ಟಿ ಇದೆ. ಅಂದ್ರೆ ಕೆಮಿಕಲ್ ಪ್ರಾಪರ್ಟಿ ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ಆಗ್ಬೋದು, ಬಾಯ್ಲಿಂಗ್ ಪಾಯಿಂಟ್, ಇದು ದೀಸ್ ಆರ್ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ, ಕೆಮಿಕಲ್ ಎಷ್ಟು ಫಾಸ್ಟಾಗಿ ರಿಯಾಕ್ಟ್ ಆಗುತ್ತೆ. ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ 2 ಇದ್ದಾಗ, 2 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ, ಇದು ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿರುತ್ತೆ ನಿಮ್ದು, ಇದು ಮೆಲ್ಟಿಂಗ್ ಪಾಯಿಂಟ್ 8 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೇಮ್ ಸ್ಟ್ರಕ್ಚರ್ಸ್ ಟೂ ಐಸೋಮರ್ಸ್ ಇರುತ್ತೆ, 2 ಡಿಫ್ರೆಂಟ್ ಸ್ಟ್ರಕ್ಚರ್ ಇರುತ್ತವೆ. ಬಟ್ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ಸೇಮ್ ಇರೋದಿಲ್ಲ, ಡಿಫ್ರೆಂಟ್ ಇರ್ತವೆ. ಇದು ಕ್ಲಿಯರ್ ಐತೆ ಎಲ್ಲರಿಗೆ? ಲೈಕ್ ಇನ್ನೊಂದು ಪ್ರಾಪರ್ಟಿ ತಗೊಂಡಾಗ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್, ಶಾರ್ಪ್ ಬಾಯ್ಲಿಂಗ್ ಪಾಯಿಂಟ್ ಅಂತ ತಗೋಬಹುದು. ಓಕೆ, ಈ ರೀತಿ ಸಾಕಷ್ಟು ಫಿಸಿಕಲ್ ಪ್ರಾಪರ್ಟಿ ಕಂಪೇರ್ ಮಾಡ್ಬೋದು. ಈಗ 12th ಅಲ್ಲಿ ಮಾಡಕ್ಕೆ ಹೋಗಬೇಡಿ, ಬೋರ್ಡ್ಸ್ ಮುಗಿಸಿ ಆಮೇಲೆ ಮಾಡಿ ಹಾಲಿಡೇಸ್ ಅಲ್ಲಿ. ಓಕೆ, ಇಫ್ ನಿಮಗೆ ಇಂಟ್ರೆಸ್ಟ್ ಹೊಂದಿದ್ದಾಗ, ನಾನು ಹೇಳೋದು ನಿಮಗೆ ಇಂಟ್ರೆಸ್ಟ್ ಹೊಂದಿದ್ದಾಗ ನೋಡಿ, ಐಸೋಮರ್ಸ್ 2 ಟೈಪ್ಸ್ ಇರ್ತವೆ. ಒಂದು ಐಸೋಮರ್ ಇರುತ್ತೆ ಸ್ಟ್ರಕ್ಚರ್ ಐಸೋಮರ್, ಒಂದಿರುತ್ತೆ ಸ್ಟೇರೋ ಐಸೋಮೆರಿಸಮ್. ಐಸೋಮರ್ ಇದು ನಾವು ಏನೆಲ್ಲ ಕಲಿತೇವಲ್ಲ, ಒಂದಿರುತ್ತೆ ಸ್ಟ್ರಕ್ಚರಲ್ ಐಸೋಮೆರಿಸಮ್, ಒಂದು ಸ್ಟೇರೋ ಐಸೋಮೆರಿಸಮ್. ಸರ್ ಮತ್ತೇನಪ್ಪ ಸರ್ ಇದು ಸ್ಟ್ರಕ್ಚರಲ್ಲು ಐಸೋಮೆರಿಸಮು ಮತ್ತು ಸ್ಟೇರೋ ಐಸೋಮೆರಿಸಮು? ಹೇಳ್ತೇನೆ, ಟೆನ್ಷನ್ ತಗೋಬೇಡಿ, ಸಿಂಪಲ್ ವೇರ್ ನಿಮಗೆ ಹೇಳ್ಕೊಡ್ತೇನೆ. ಬೋರ್ಡ್ಸ್ಗಾಗಿ ಎಷ್ಟು ಇಂಪಾರ್ಟೆಂಟ್ ಅಂತ ಅದು ಕೂಡ ಹೇಳ್ತೇನೆ, ಡೋಂಟ್ ವರಿ. ಇಲ್ಲಿಯವರೆಗೆ ಲೆಕ್ಚರ್ ನೋಡ್ತಿದ್ರೆ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ಕಮೆಂಟ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಕೂಡ ಮಾಡಿ. ಸರ್ ನಾ 40 ಮಿನಿಟ್ಸ್ ಎಷ್ಟಾಗಿದೆ ಈಗ ಮಿನಿಟ್ಸ್? 47 ಮಿನಿಟ್ಸ್ ತನಕ ನಾನು ನೋಡುತ್ತಿದ್ದೇನೆ, ನಿಮ್ಮ ಸಂಗಟ ನೋಡಿದ್ದೇನೆ. ಎಸ್ ಸರ್ ಅಂತ ಕಮೆಂಟ್ ಮಾಡಿ ನೋಡೋಣ, ಯಾರು ಮಾಡ್ತೀರಾ ಫಸ್ಟು. ಈಗ ಐಸೋಮೆರಿಸಮ್ 2 ಟೈಪ್ಸ್ ಇರುತ್ತೆ, ಒಂದು ಸ್ಟ್ರಕ್ಚರಲ್ ಐಸೋಮೆರಿಸಮು, ಒಂದು ಸ್ಟೇರೋ ಐಸೋಮೆರಿಸಮ್. ಓಕೆ, ಇದು ಮತ್ತು ಸ್ಟ್ರಕ್ಚರ್ ಐಸೋಮೆರಿಸಮ್ ಡಿಫ್ರೆಂಟ್ ಟೈಪ್ಸ್ ಇದೆ. ಅಯೋನೈಸೇಷನ್ ಐಸೋಮೆರಿಸಮ್, ಹೈಡ್ರೇಟ್ ಐಸೋಮೆರಿಸಮ್, ಕೋಆರ್ಡಿನೇಷನ್ ಹೈಡ್ರೋಮೆರಿಸಮ್, ಲಿಂಕೇಜ್ ಐಸೋಮೆರಿಸಮ್. ಮತ್ತೆ ನಿಮ್ದು ಆರ್ಗ್ಯಾನಿಕಲ್ ಡಿಫ್ರೆಂಟ್ ಇರುತ್ತೆ. ಇವು ಇನ್ಆರ್ಗ್ಯಾನಿಕ್, ಇನ್ ಕೇಸ್ ಆಫ್ ಇನ್ಆರ್ಗ್ಯಾನಿಕ್ ಇವು ಬೇಸಿಕ್ಲಿ ಇನ್ಆರ್ಗ್ಯಾನಿಕಲ್ ಡಿಫ್ರೆಂಟ್ ಇರುತ್ತೆ. ಆರ್ಗ್ಯಾನಿಕಲ್ ಮತ್ತೆ ಡಿಫ್ರೆಂಟ್ ಬರುತ್ತೆ. ಇದು ಇನ್ಆರ್ಗ್ಯಾನಿಕ್ ನಾನು ಕನ್ಸಿಡರೇಷನ್ ಮಾಡ್ತಿದ್ದೇನೆ. ಈ ಸ್ಟ್ರಕ್ಚರ್ ಐಸೋಮೆರಿಸಮ್ ಡಿಫ್ರೆಂಟ್ ಟೈಪ್ಸ್ ಇರ್ತವೆ ಆಸ್ ಫಾಲೋಡ್ ಅಂತ ಹೇಳಿದ್ದೇವಲ್ಲ. ಏನು ಡಿಫ್ರೆಂಟ್ ಟೈಪ್ಸ್ ಇದ್ದಾವಲ್ಲ, ಇವಾಗ ನಾನು ಡಿಸ್ಕಸ್ ಮಾಡ್ತಿದ್ದೇನೆ. ಅಯೋನೈಸೇಷನ್ ಇವೆಲ್ಲ ಇಂಪಾರ್ಟೆಂಟ್ ಇಲ್ಲ, ಬೋರ್ಡ್ಸ್ಗಾಗಿ ನಾಟ್ ಇಂಪಾರ್ಟೆಂಟ್. ಯು ಕ್ಯಾನ್ ಸ್ಕಿಪ್ ದಿಸ್, ಯು ಕ್ಯಾನ್ ಸ್ಕಿಪ್ ಮಾಡ್ಬೋದು. ಓಕೆ, ಯು ಕ್ಯಾನ್ ಸ್ಕಿಪ್ ದಿಸ್, ನಾನು ಸ್ಕಿಪ್ ಮಾಡಂತ ನಾನೇ ಹೇಳ್ತಿದ್ದೇನೆ, ಕೇಳೋದಿಲ್ಲ. ಇಲ್ಲಿವರೆಗೆ ಕೇಳಿಲ್ಲ ಸ್ಟ್ರಕ್ಚರ್ ಐಸೋಮೆರಿಸಮ್ ಮೇಲೆ ಕ್ವಶನ್ಸು. ಲೆಟ್ ಮಿ ಚೆಕ್. ಓಕೆ, ಇದು ಮೇಲೆ ಬೇಸಿಕ್ ನಿಮಗೆ ಡೆಫಿನೇಷನ್ ಕೇಳ್ತಾರೆ ನೋಡಿ, ಕೇಳಿದ್ದಾರೆ. ಐಸೋಮೆರಿಸಮ್, ಓಕೆ, ಅಯೋನೈಸೇಷನ್ ಐಸೋಮೆರಿಸಮ್, ಹೈಡ್ರೇಟ್ ಐಸೋಮೆರಿಸಮ್ ಮತ್ತು ಕೋಆರ್ಡಿನೇಷನ್ ಐಸೋಮೆರಿಸಮ್. ಇದ್ರ ಮೇಲೆ ಸ್ವಲ್ಪ ನಿಮಗೆ ಒಂದೊಂದು ಬೇಸಿಕ್ ಡೆಫಿನೇಷನ್ ಕೇಳ್ಬೋದು. ಅದೆಷ್ಟು ನಿಮಗೆ ಜಾಸ್ತಿ ಕೇಳೋದ್ರೆ ರೇರ್ ಆಗಿ, ಬಟ್ ಒಮ್ಮೆ ಓದ್ಕೊಂಡ್ಬಿಡಿ, ಪೂರಾ ಕೂಡ ಸ್ಕಿಪ್ ಮಾಡಿಬಿಡಿ. ಇದು ನೋಟ್ಸಲ್ಲಿ ನಾನು ಆ್ಯಡ್ ಮಾಡ್ತೀನಿ, ಇದರಲ್ಲಿ ಆ್ಯಡ್ ಮಾಡಿಲ್ಲ ಐ ಥಿಂಕ್ ಸೊ. ಓಕೆ, ನೋ, ಐ ಡಿ ನಾಟ್ ಆ್ಯಡ್ ಇಟ್, ಐ ವಿಲ್ ಆ್ಯಡ್ ದಿಸ್. ಓಕೆ, ನಾನು ನೋಟ್ಸಲ್ಲಿ ಇವಕ್ಕೆ ಆ್ಯಡ್ ಮಾಡ್ತೇನೆ. ಸರ್ ಹೇಳಿ, ಸ್ವಲ್ಪ ನೋಟ್ಸ್ ಇಲ್ಲದೆ ಹೇಳೋ ನೋಡೋಣ ಅಂತಂತೀರಲ್ಲ, ಹೋಲ್ಬಿಡಿ. ಇಲ್ಲಿ ನೋಡಿ, ಅಯೋನೈಸೇಷನ್ ಐಸೋಮೆರಿಸಮ್ ಅಂದರೆ ನಥಿಂಗ್ ಎಲ್ಸ್. ಇಲ್ಲಿ ಇರುತ್ತೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಪ್ರೊಸೀಸ್ ಡಿಫ್ರೆಂಟ್ ಅಯಾನ್ಸ್ ವೆನ್ ಡಿಸಾಲ್ವ್. ಅಂದರೆ ಇಲ್ಲಿ ಅಯೋನೈಸೇಷನ್ ಅಂದರೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಎಲ್ಲದರಲ್ಲಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ತೋರಿಸ್ತೇವೆ. ಡಿಫ್ರೆಂಟ್ ಈ ಡಿಫ್ರೆಂಟ್ ಅಯಾನ್ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಪ್ರೊಡ್ಯೂಸ್ ಡಿಫ್ರೆಂಟ್ ಅಯಾನ್ ವೆನ್ ಡಿಸಾಲ್ವ್ ಇನ್ ವಾಟರ್. ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ ಡಿಫ್ರೆಂಟ್ ಅಯಾನ್ ಪ್ರೊಡ್ಯೂಸ್ ಮಾಡ್ತವೆ.
ಓಕೆ ಡಿಫ್ರೆಂಟ್ ಅಯಾನ್ ಪ್ರೊಡ್ಯೂಸ್ ಮಾಡುತ್ತೆ. ಬರ್ಕೋತೀರಾ ಒಂದ್ಸಲ ಬರ್ಕೋರಿ. ಓಕೆ ಕೇಳಿದ್ದಾರೆ ಒಮ್ಮೆ, ನಾನು ಅಷ್ಟು ಗಮನ ಕೊಟ್ಟಿದ್ದಿಲ್ಲ, ಕೇಳಿದ್ದಾರೆ ನೋಡಿ. ಅಯೋನೈಸೇಷನ್ ಐಸೋಮೆರಿಸಮ್ ಏನಿರುತ್ತೆ ಅಯೋನೈಸೇಷನ್ ಐಸೋಮೆರಿಸಮು. ದಿಸ್ ಕೋಆರ್ಡಿನೇಷನ್ ಕಂಪೌಂಡ್ ಇದಕ್ಕೇನಂತೆ coordination compounds having ಬರ್ಕೋಬೇಕು ಎಲ್ಲರೂ having same molecular formula but produces different ions when dissolved in water. ಕ್ಲಿಯರ್ ಆಯ್ತಾ? ಅಂದ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಏನಿರುತ್ತಪ್ಪ ಅಂದ್ರೆ ಸೇಮ್ ಇರುತ್ತೆ. ದ ಮಾಲಿಕ್ಯುಲರ್ ಫಾರ್ಮುಲಾ ವಿಲ್ ಬಿ ಸೇಮ್. ಇದರಲ್ಲಿ ಐಸೋಮೆರಿಸಮ್ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಡಿಫ್ರೆಂಟ್ ಅಯಾನ್ ಪ್ರೊಡ್ಯೂಸ್ ಆಗುತ್ತೆ ವಾಟರಲ್ಲಿ ಡಿಸಾಲ್ವ್ ಆದಾಗ. ಓಕೆ ಸರ್ ಎಕ್ಸಾಂಪಲ್ ಬೇಕು, ಎಕ್ಸಾಂಪಲ್ ಕೇಳ್ತಾ ನೋಡಿ, ಬರ್ಕೋಬೇಕು ಎಕ್ಸಾಂಪಲು. NH3 SO4 ಇದೊಂದು ಎಕ್ಸಾಂಪಲ್ ಗಮನದಲ್ಲಿಡಬೇಕು. ಆರ್ ಇನ್ನೊಂದು ಎಕ್ಸಾಂಪಲ್ ಬರುತ್ತೆ CONH3 ಓಕೆ ಐಂಡ್ ಇದು ನೋಡಿ ಎರಡು ಸೇಮ್ ಇದಾವೆ ನೋಡಿ, ಡಿಫ್ರೆಂಟ್ ಕಾಣಿಸ್ತಿದ್ದಾವಲ್ಲ. ಇದು ಒಂದ್ಸಲ ಡಿಸಾಲ್ವ್ ಆದಾಗ ನಿಮಗೆ ಡಿಫ್ರೆಂಟ್ ಅಯಾನ್ಸ್ ಇಲ್ಲಿ ಬಂದಿದೆ, ಇಲ್ಲಿ ಡಿಫ್ರೆಂಟ್ ಅಯಾನ್ಸ್ ಬಂದಿದೆ ಅಷ್ಟೇ, ಮತ್ತೇನಿಲ್ಲ ಬೇಸಿಕ್ ಆಗಿ. ಓಕೆ ಇದು ನಿಮಗೆ ಮಾರ್ಚ್ 16 ಕೇಳಿದ್ದಾರೆ ನೋಡಿ, ಇದು ಮಾರ್ಚ್ 16 ಕೇಳಿದ್ದಾರೆ. ಸೊ ಎಷ್ಟು ಮಾರ್ಕ್ಸಿಗೆ 2+1 ಏನೈತೆ ಇವಾಗ ವಿ ಕಂಪ್ಲೀಟ್ ಅಯೋನೈಸೇಷನ್. ಓಕೆ ಅಯೋನೈಸೇಷನ್ ಮುಗಿಸಿದ್ದೇವೆ. ನೆಕ್ಸ್ಟ್ ವಾಟ್ ಈಸ್ ಹೈಡ್ರೇಟ್ ಅಂತ ಕೇಳ್ತಾರೆ. ಓಕೆ ನೆಕ್ಸ್ಟ್ ಕೇಳ್ತಾರೆ ನಿಮ್ದು ಹೈಡ್ರೇಟ್ ಐಸೋಮೆರಿಸಮ್. ಓಕೆ ನಿಮ್ದು ಹೈಡ್ರೇಟ್ ಕೂಡ ಕೇಳ್ತಾರೆ ನೋಡಿ, ಹೈಡ್ರೇಟ್ ಐಸೋಮೆರಿಸಮ್ ಕೂಡ ಕೇಳ್ತಾರೆ. ಏನಿರುತ್ತೆ ಹೈಡ್ರೇಟ್ ಐಸೋಮೆರಿಸಮ್ ಅಂದ್ರೆ ಇಲ್ಲಿ ನೋಡಿ ಬೇಸಿಕ್ ಆಗಿ ಸೇಮ್. ನಾವು ಏನೆಲ್ಲ ಡೆಫಿನೇಷನ್ ಬರ್ಕೋತೀರಾ ಫಸ್ಟ್ ಬರ್ಕೋರಿ. ಕೋಆರ್ಡಿನೇಷನ್ ಕಂಪೌಂಡ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ but differs in number of molecules of solvent, differs in number of molecules of solvent. Okay, of solvent or water, number of molecules of water as ligand. Okay, water as ligand ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಈ ನೋಡಿ ಈ ಒಂದು ಸೇಮ್ ಕಂಪೌಂಡ್ಸ್ ಇರುತ್ತೆ. ಓಕೆ ದೇಸ್ ಆರ್ ಸೇಮ್ ಅಂದ್ರೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರ್ತವೆ, ಬಟ್ ಏನಾಗ್ತಿರ್ತಾವ ಅಂದ್ರೆ ಡಿಫರ್ ಆಗುತ್ತೆ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಅಂದ್ರೆ ಒಂದು ಕಂಪೌಂಡ್ ಅಲ್ಲಿ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇದಾವೆ ಡಿಫರ್ ಆಗುತ್ತೆ ಆಸ್ ಅ ಲಿಗಂಡ್. ಓಕೆ ಲೈಕ್ ಎಕ್ಸಾಂಪಲ್ ನೋಡಿ ಓಕೆ ಎಕ್ಸಾಂಪಲ್ ನೀವು ಏನೆಲ್ಲ ಬರ್ಕೋಬಹುದು ಇಲ್ಲಿ ಅಂದ್ರೆ ಎಕ್ಸಾಂಪಲ್ COH2O ಇಲ್ಲಿ 6 ಇರ್ತವೆ, H2O6 ಮತ್ತೆ Cl3. ಅದೇ ರೀತಿ ಇನ್ನೊಂದೇನು ಬರ್ಕೋಬಹುದು COH2O ಇಲ್ಲಿಂದು 5 ಮತ್ತೆ Cl2 ಮತ್ತೆ H2. ಈ ರೀತಿ ಎರಡು ಎಕ್ಸಾಂಪಲ್ ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಅದೇ ರೀತಿ ನೀವು ಕೋಆರ್ಡಿನೇಷನ್ ಐಸೋಮೆರಿಸಮ್ ಕೂಡ ಓದ್ಬೋದು, ಅಲ್ಲಿ ಡಿಫ್ರೆಂಟ್ ಐಟಲ್ ಮೆಟರ್ ಇರ್ತವೆ. ಓಕೆ ಅದೇ ರೀತಿ ಕೋಆರ್ಡಿನೇಷನ್ ಐಸೋಮೆರಿಸಮ್ ಕೇಳಿಲ್ಲ. ಓಕೆ ಇದು ಒಂದು ಕೇಳಿದ್ದಾರೆ, ಮತ್ತೆ ಲಿಂಕೇಜ್ ಐಸೋಮೆರಿಸಮ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಏನು ಕೇಳ್ತಾರೆ ನಿಮ್ದು ಲಿಂಕೇಜ್ ಐಸೋಮೆರಿಸಮ್ ಬರ್ಕೋತಿದ್ರೆ ಎಲ್ಲರೂ. ವಾಟ್ ಇಸ್ ಲಿಂಕೇಜ್ ಐಸೋಮೆರಿಸಮ್? ಇಲ್ಲಿ ನೋಡಿ ಸೇಮ್ ಇರುತ್ತೆ ನೋಡಿ, ಫಸ್ಟ್ ಡೆಫಿನೇಷನ್ ಬರ್ಕೋರಿ. ಕೋಆರ್ಡಿನೇಷನ್ ಕಂಪೌಂಡ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಡಿಫರ್ ಇನ್ ಮೋಡ್ ಆಫ್ ಅಟ್ಯಾಚ್ಮೆಂಟ್. ಓಕೆ ಮೋಡ್ ಆಫ್ ಅಟ್ಯಾಚ್ಮೆಂಟ್ ಆಫ್ ಇಂಬಿಡೆಂಟ್ ಲಿಗೆಂಡ್. ಓಕೆ ಅಂದ್ರೆ differs in mode of attachment of ambident ligand. ambident ligand ಅಂದ್ರೆ ಮತ್ತೆ ಈಗ ನೆನಪು ಹೊಡ್ಸ್ಕೋತೀರ
ಓಕೆ ಎಂಬಿಡೆಂಟ್ ಲಿಗೇಂಡ್ ಅಂದರೆ ಏನಂತ. ಓಕೆ ಎಂಬಿಡೆಂಟ್ ಲಿಗೇಂಡ್ ಟು ದ ಸೆಂಟ್ರಲ್ ಮೆಟಲ್ ಐಟಮ್ ಅಂದರೆ ಸೆಂಟ್ರಲ್ ಮೆಟಲ್ ಐಟಮ್. ಎಂಬಿಡೆಂಟ್ ಲಿಗೇಂಡ್ ಅಂದರೆ ಎಲ್ಲರಿಗೂ ಗೊತ್ತಿದೆ ಏನಿಲ್ಲ. ಇಲ್ಲಿ ನೋಡಿ ಈಗ ಜಸ್ಟ್ ಸ್ಕಿಪ್ ಮಾಡಿ ಇಲ್ಲಿ ಬಂದಿದ್ರೆ ಅಂದರೆ ಇಲ್ಲಿ ನೋಡಿ ಎಂಬಿಡೆಂಟ್ ಲಿಗೇಂಡ್ ಅಂದರೆ ಏನಂತ ಇಲ್ಲಿದೆ ನೋಡಿ. ಅಂದರೆ ಟೂ ಡೋನರ್ಸ್ ಅದು ಚಲೇಷನ್ ಶೋ ಮಾಡೋದಿಲ್ಲ, ಅಂದರೆ ಅದು ಚೈನ್ ಅಂತ ಫಾರ್ಮ್ ಮಾಡೋದಿಲ್ಲ. ಓಕೆ ಅದೆಷ್ಟೇ ಗಮನದಲ್ಲಿ ಇಡಬೇಕು ಎಂಬಿಡೆಂಟ್ ಲಿಗೇಂಡ್. ಓಕೆ ಎಂಬಿಡೆಂಟ್ ಲಿಗೇಂಡ್ ಅಷ್ಟೇ ಗೊತ್ತಿರಬೇಕು. ಓಕೆ ಇದು ನಿಮ್ಮದು ಸೆಂಟ್ರಲ್ ಐಟಮ್ಗೆ ಡಿಫ್ರೆಂಟ್ ಮೋಡ್ ಆಫ್ ಅಟ್ಯಾಚ್ಮೆಂಟ್ ಇತ್ತು. ಇದಕ್ಕೆ ಎಕ್ಸಾಂಪಲು CONH3 5. ಓಕೆ NH3 5. ನೆಕ್ಸ್ಟು CONH3 5 NO2 ತಪ್ತಾ ಇದು ಲೆಕ್ಚರ್ ತಪ್ಪು CONH3 5 NO2 Cl2. ಓಕೆ ಇವು ಮುಗಿಸಿ ಇಲ್ಲಿಗೆ ಮುಗೀತಿ. ನೆಕ್ಸ್ಟ್ ಬರೋಣ ಜೊಮೆಟ್ರಿಕಲ್. ಅಂದರೆ ಬೇಸಿಕ್ಲಿ ನೋಡಿ ಇಲ್ಲಿ ನಾನು ಇವು 3 ಕಂಪೋನೆಂಟ್ ಮಾಡಿದ್ದೇನೆ. ಇವು 3 ಕೇಳ್ತಾರೆ ಕೋಆರ್ಡಿನೇಷನ್ ಕೇಳಿಲ್ಲ, ಒಮ್ಮೆ ಓದ್ಕೋರಿ ಎಲ್ಲರೂ ಓದ್ಕೊಳ್ಳೋಕ್ಕಿಂತ. ಓಕೆ ಟೈಮ್ ಹೋಗುತ್ತೆ, ಇದಕ್ಕೆ ಜಾಸ್ತಿ ಟೈಮ್ ಹೋಯ್ತು ನೋಡಿ ಇದಕ್ಕೆ. ಓಕೆ ನಾನು ತರಬೇಕಂದ್ರೆ ಟೈಪ್ ನಾನು ಕೇಳಿಲ್ಲ ಅಂತ ಬಿಟ್ಟೆ. ಓಕೆ ಲೆಟ್ ಇಟ್ ಬಿ. ಈಗ ಬರೋಣ ಜೊಮೆಟ್ರಿಕಲ್ ಅಲ್ಲಿ ಕೇಳ್ತಾರೆ ಮೋಸ್ಟ್ಲಿ ಇದೆ ಕೇಳ್ತಾರೆ. ಆಪ್ಟಿಕಲ್ ಮೇಲೆ ರೇರ್ ಆಗಿ ಕೇಳ್ತಾರೆ, ಅದು ಕೂಡ ತಂದಿದ್ದೇನೆ ಹೇಳ್ತೇನೆ. ಬಟ್ ಜೊಮೆಟ್ರಿಕಲ್ ಏನು ಕೇಳ್ತಾರೆ ನೋಡಿ ಇಲ್ಲಿ ಡಿಫ್ರೆನ್ಸ್. ಇಟ್ ಈಸ್ ಡ್ಯೂ ಟು ಡಿಫ್ರೆನ್ಸ್ ಇನ್ ಜೊಮೆಟ್ರಿಕಲ್ ಅರೇಂಜ್ಮೆಂಟ್. ಅಂದರೆ ಒಂದು ಲಿಗೆಂಡ್ಸ್. ಓಕೆ ಇಲ್ಲಿ ನೋಡಿ ಅರೇಂಜ್ಮೆಂಟ್ ಏನಿರುತ್ತೆ, ಲಿಗೆಂಡ್ಸ್ ಅರೇಂಜ್ಮೆಂಟ್ ಇರುತ್ತೆ ಅಲ್ಲ. ವಾಟ್ ಎವರ್ ವಿ ಆರ್ ಸೀಯಿಂಗ್ ದಟ್ ಇಸ್ ಅರೇಂಜ್ಮೆಂಟ್ ಆಫ್ ಲಿಗೆಂಡ್ ಹಿಯರ್. ಓಕೆ ನಾವು ವಿ ಆರ್ ಸೀಯಿಂಗ್ ಅರೇಂಜ್ಮೆಂಟ್ ಆಫ್ ಲಿಗೆಂಡ್. ಓಕೆ ಲಿಗೆಂಡ್ಸ್ ಅರೇಂಜ್ಮೆಂಟ್ ಬೇರೆ ಬೇರೆ ಇರುತ್ತೆ. ಡಿಫರ್ಸ್ ಇನ್ ಡಿಫ್ರೆಂಟ್ ಟೈಪ್ ಆಫ್ ಜೊಮೆಟ್ರಿಕಲ್ ಅರೇಂಜ್ಮೆಂಟ್ ಆಫ್ ಲಿಗೆಂಡ್ಸ್ ಅಂತ ಕೂಡ ಅಂತೇವೆ ಅರೌಂಡ್ ಸೆಂಟ್ರಲ್ ಮೆಟಲ್ ಐಟಮ್. ಒಂದು ಸಿಸ್ ಇರುತ್ತೆ, ಒಂದು ಟ್ರಾನ್ಸ್ ಇರುತ್ತೆ. ಇದ್ರ ಮೇಲೆ ನಿಮಗೆ ನೀವು ಕ್ವಶನ್ಸ್ ನೋಡಿರ್ಬೋದು PYQs ಬುಕ್ ನೋಡಿದಾಗ ಅವರ ಹ್ಯಾಂಡ್ ಬುಕ್ಕಲ್ಲಿ ಡ್ರಾ ಸಿಸ್ ಆ್ಯಂಡ್ ಟ್ರಾನ್ಸ್ ಐಸೋಮೆರಿಸಮ್ ಆಫ್ ಕಂಪೌಂಡ್ಸ್ ಕೊಡ್ತಾರೆ, ಅದು ಡ್ರಾ ಮಾಡಂತ ಹೇಳ್ತಾರೆ. ನಿಮಗೆ ಯಾಡ್ ಸ್ಟ್ರಕ್ಚರ್ ಡ್ರಾ ಮಾಡ್ಬೇಕಂತಾರೆ, ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ, ಇದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಭಾಳ ಸಲ ಕೇಳಿದ್ದಾರೆ, ಎವ್ರಿ ಇಯರ್ ಕೇಳ್ತಾರೆ. ಒಂದು ಫಿಕ್ಸ್ ಕ್ವಶನ್ ಇಲ್ಲಿ. ಓಕೆ ಒಂದು ಫಿಕ್ಸ್ ಅಂತ ಹೇಳ್ಬೋದು, ಫಿಕ್ಸ್ ಕ್ವಶನ್ ಇಲ್ಲಿಂದ ಒಂದು ಫಿಕ್ಸ್ ಆಗಿ ಕೇಳ್ತಾರೆ ನೋಡಿ, ಒಂದು ಫಿಕ್ಸ್ ಆಗಿ ಕೇಳ್ತಾರೆ. ಸಿಸ್ ಅಂದರೆ ಏನಂದರೆ ವೆನ್ ಸಿಮಿಲರ್ ಲಿಗೆಂಡ್ಸ್ ಆರ್ ಆನ್ ಅಡ್ಜಸ್ಟೆಂಟ್ ಪೊಸಿಷನ್. ಅಡ್ಜಸ್ಟೆಂಟ್ ಪೊಸಿಷನ್ ಅಂದರೆ ಒಂದು ಲಿಗೆಂಡ್ ಈಗ ಒಂದು ನಿಮ್ಮದು ಸೆಂಟ್ರಲ್ ಮೆಟಲ್ ಐಟಮ್, ಇಲ್ಲೊಂದು ನಿಮ್ಮದು ಲಿಗೆಂಡ್ L1 ಇದೆ, ಆರ್ ಇಲ್ಲೇ ಮತ್ತೆ ಇನ್ನೊಂದು ಅದು ನೆಕ್ಸ್ಟ್ ಆದಮೇಲೆ L2 ಇದೆ ಲಿಗೆಂಡ್ ನಿಮ್ಮದು. ಇದಕ್ಕೆ ಏನಂತೆ ಸಿಸ್ ಅಂತೇವೆ. ಇದಕ್ಕೆ ಸಿಸ್ ಒನ್ ಆಫ್ಟರ್ ಒನ್ ಅಪೋಸಿಟ್ ಅಂದಾಗ ಇಲ್ಲಿ ನಿಮ್ಮದು ಲಿಗೆಂಡ್ ಇದೆ, ಇದು ಸೆಂಟ್ರಲ್ ಮೆಟಲ್. ಇಲ್ಲಿ ನಿಮ್ಮದು L1 ಇದ್ದಾಗ ನಿಮ್ಮ L2 ಇಲ್ಲಿ ಅಟ್ಯಾಚ್ ಇರುತ್ತೆ. ಇದಕ್ಕೆ ನಾವು ಏನಂತೇವೆ, ಇದಕ್ಕೆ ನಾವು ಟ್ರಾನ್ಸ್ ಅಂತ ಅಂತೇವೆ. ವೆನ್ ಸಿಮಿಲರ್ ಲಿಗೆಂಡ್ಸ್ ಆರ್ ಅಟ್ಯಾಚ್. ಓಕೆ ಇಲ್ಲಿ ನೋಡಿ ಲಿಗೆಂಡ್ ಅಂದರೆ ಸಿಮಿಲರ್ ಇರ್ತವೆ. ನಿಮಗೆ ಜಸ್ಟ್ ನಾನು ಕಂಪೋಸಿಷನ್ಗಾಗಿ ಹೇಳ್ತೀನಿ. ಮತ್ತು L1 L2 ಅಂತಿದ್ದೀರಾ, ಇಲ್ಲಿ ನಿಮಗೆ ಒಂದು ವೇಳೆ CL ಇದ್ದರೆ ಇಲ್ಲೂ ಕೂಡ CL ಇರುತ್ತೆ, ಅದು ಗಮನದಲ್ಲಿ ಇಡಬೇಕು. ಓಕೆ ಒಂದು ವೇಳೆ CL ಇದ್ದರೆ ಇಲ್ಲಿ ಕೂಡ CL ಇರುತ್ತೆ, ಇಲ್ಲಿ ಕೂಡ ನಿಮ್ಗೆ CL ಇದ್ದರೆ ಇಲ್ಲಿ ಕೂಡ CL ಇರುತ್ತೆ. ಓಕೆ ಅದು ಕ್ಲಿಯರ್ ಐತೆ ಎಲ್ಲರಿಗೆ. ಸಿಸ್ ಅಂದರೆ ಏನು, ಟ್ರಾನ್ಸ್ ಅಂದರೆ ಏನಂತ ಇದೇ ನಿಮ್ಮ ಕ್ವಶನ್ ಕ್ಲಿಯರ್. ಬೇಸಿಕ್ಲಿ ಏನಿಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಒಂದು ಸಿಮಿಲರ್ ಲಿಗೆಂಡ್ಸ್ ಆರ್ ಅಟ್ಯಾಚ್, ಇವೆಲ್ಲ ಬರ್ಕೋತಿದ್ದೀರಾ ಐ ಥಿಂಕ್. ಓಕೆ when similar ligands are attached on or adjacent position, when similar ligands are on opposite position, you add trans cis ಎಲ್ಲೋ ಬರ್ಕೋಬೇಕು. ಓಕೆ ಎಲ್ಲೋ ಬರ್ಕೋಬೇಕು. ನಾನು ವೇಟ್ ಮಾಡ್ತಿದ್ದೇನೆ, ಅವ್ರು ಪಾಸ್ ಮಾಡ್ತೀರಾ, ಪಾಸ್ ಮಾಡಿ ಬರೀತೀರಾ, ಲೈವ್ ಇಲ್ಲಲ್ಲ. ಓಕೆ cis when similar ligands are attached on adjacent trans. ಓಕೆ you add ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನೆಕ್ಸ್ಟ್ cis trans as shown below. ಇಲ್ಲಿ ನೋಡಿ ಸೇಮ್ ಒಂದು ಬೇಸಿಕ್ಲಿ ಎಕ್ಸಾಂಪಲ್ ತೊಗೊಂಡಿದೆ, PT ಎಕ್ಸಾಂಪಲ್ ತೊಗೊಂಡಿದೆ ನೋಡಿ. ಇಲ್ಲಿ ಈ ನಿಮ್ಮದು PT ಆಸ್ ಸೆಂಟ್ರಲ್ ಮೆಟಲ್ ಐಟಮ್, ಈ ನಿಮ್ಮ PT ಆಸ್ ಸೆಂಟ್ರಲ್ ಮೆಟಲ್ ಐಟಮ್ ಇದೆ. ನಾನು ಸ್ವಲ್ಪ ಇದಕ್ಕೆ ಜೂಮ್ ಮಾಡಿ ಹೇಳ್ತೇನೆ ನೋಡಿ. PT ಆಕ್ಟ್ ಏನಂತೀರ ಸೆಂಟ್ರಲ್ ಮೆಟಲ್ ಐಟಮು. ಇಲ್ಲಿ ನಿಮಗೆ ಫಸ್ಟ್ ಇದೆ ನಿಮ್ಗೆ ಸಿಸ್ ಇದೆ. ಸಿಸ್ ಅಂದರೆ ಅಡ್ಜಸ್ಟೆಂಟ್ ಪೊಸಿಷನ್ ಮೇಲೆ ಒಂದು CL ಇಲ್ಲಿ ಅಟ್ಯಾಚ್ ಮಾಡಿದರೆ, ಇಲ್ಲೊಂದು CL ಅಟ್ಯಾಚ್ ಮಾಡಿದ್ದಾರೆ. ವಾಟ್ ಇಸ್ ದಿಸ್ CL? ದಿಸ್ ಇಸ್ ಅ ಲಿಗೆಂಡ್ ಮ್ಯಾನ್, ದಿಸ್ ಇಸ್ ಅ ಲಿಗೆಂಡ್. ಅದೇ ರೀತಿ ಇಲ್ಲಿ ಟ್ರಾನ್ಸ್ ಅಲ್ಲಿ ನೋಡಿ, ಹೌ ದೇ ಡ್ರಾ ಇನ್ ಟ್ರಾನ್ಸ್. ಇಲ್ಲಿ ನೋಡಿ ನಿಮ್ದು CL ಇಲ್ಲಿ ಅಪೋಸಿಟ್ ಪೊಸಿಷನ್ ಮೇಲೆ ಡ್ರಾ ಮಾಡಿದ್ದಾರೆ, ಅದಕ್ಕೆ ಟ್ರಾನ್ಸ್. ಸರಿ ಸ್ಟ್ರಕ್ಚರ್ ರಿಮೆಂಬರ್ ಮಾಡಬೇಕು. ದೇರ್ ಇಸ್ ನೋ ಟ್ರಿಕ್ ಟು ನೀವು ಸ್ಟ್ರಕ್ಚರ್ ಏನು ಮಾಡಿದ್ರು ಬಿ ಅಷ್ಟು ಬಿಡ್ಲಿಕ್ಕೆ ಬರಲ್ಲ. ಸ್ಟ್ರಕ್ಚರ್ ರಿಮೆಂಬರ್ ಮಾಡಬೇಕಾಗ್ತದೆ, ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಸ್ಟ್ರಕ್ಚರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೆಲವೊಂದು ಸ್ಟ್ರಕ್ಚರ್ಸ್ ಹೇಳ್ತೇನೆ, ನಾವು ಸ್ಟ್ರಕ್ಚರ್ಸ್ ಪ್ರಾಕ್ಟೀಸ್ ಮಾಡಿದರೆ ಯು ಕ್ಯಾನ್ ಈಸಿಲಿ ಡೂ ದಟ್. ಓಕೆ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದಟ್. ನೆಕ್ಸ್ಟ್ ಈಗ ನಮ್ಮದು ಇದು ಸಿಸ್ ಮತ್ತು ಟ್ರಾನ್ಸ್ ಎಲ್ಲರಿಗೂ ಗೊತ್ತಾಯಿತು. ಈಗ ಅಲ್ಟ್ರಾ ಹೈಡ್ರಲ್ ಕಂಪೌಂಡ್ಸಲ್ಲಿ ಮತ್ತು ಇನ್ನೂ 2 ಟೈಪ್ಸ್ ಇರುತ್ತೆ. ಒಂದು ಫೇಶಿಯಲ್, ಒಂದು ಮೆರಿಡೋನಿಯಲ್ ಅಂತ ಬರುತ್ತೆ. ಮೆರಿಡೋನಿಯಲ್ ಬೇಸಿಕ್ಲಿ ಇನ್ ಆಕ್ಟಾಹೈಡ್ರಲ್, ಯಾವೆಲ್ಲ ಆಕ್ಟಾಹೈಡ್ರಲ್ ಕಂಪೌಂಡ್ ಇರ್ತಾವಲ್ಲ, ವಿಚ್ ಆಲ್ ಆರ್ ಆಕ್ಟಾಹೈಡ್ರಲ್ ಕಂಪೌಂಡ್. ಅಲ್ಲಿ ಆಕ್ಟಾಹೈಡ್ರಲ್ ಕಂಪೌಂಡ್ಸ್ ಅಲ್ಲಿ ಮತ್ತೆ 2 ಟೈಪ್ಸ್ ಇರುತ್ತವೆ. ಒಂದಿರುತ್ತೆ ನಿಮ್ಮದು ಫೇಶಿಯಲ್, ಓಕೆ ಸ್ಪೆಷಲ್ ಮತ್ತು ಮೆರಿಡೋನಿಯಲ್. ಓಕೆ ಮತ್ತೆ ಮೆರಿಡೋನಿಯಲ್ 2 ಟೈಪ್ ಇರ್ತವೆ, ಮತ್ತೆ ಸ್ಪೆಷಲ್ ಮತ್ತು ಮೆರಿಡೋನಿಯಲ್. ಅವು ಏನಿರ್ತಾವ ಅಂತ ನೋಡೋಣ ಬನ್ನಿ. ಅನದರ್ ಟೈಪ್ ಆಫ್ ಜೊಮೆಟ್ರಿಕಲ್ ಐಸೋಮೆರಿಸಮ್ ದಟ್ ಅಕರ್ಸ್ ಇನ್ ಆಕ್ಟಾಹೈಡ್ರಲ್, ಇಟ್ ಕ್ಯಾನ್ ಬಿ ಫೇಶಿಯಲ್ ಆ್ಯಂಡ್ ಮೆರಿಡೋನಿಯಲ್. ಏನಪ್ಪ ಫೇಶಿಯಲ್ ಅಂದರೆ ಸ್ಪೆಷಲ್ ಅಂತ ಮತ್ತು ಚಾಟ್ ಬಂಡಿಗೆ ಹೋಗಂಗಿದ್ದೀರ.
ಸ್ಪೆಷಲ್ ಬೇಳು, ಸ್ಪೆಷಲ್ ಪಾನಿಪುರಿ. ಓಕೆ, ಅದಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಫ್ಯಾಸ್ ಅಂದ್ರೆ ಇದಕ್ಕೆ ನಾವು ಫ್ಯಾಕ್ ಅಂತಂತೆ, ಇದಕ್ಕೆ ಮೇರ್ ಅಂತ ಅಂತೇವೆ. ಇನ್ ದಿಸ್ 3 donor atoms of same ligand occupy adjacent position at a corner of octahedral face. octahedral space ಕಾರ್ನರ್ ಮೇಲೆ 3 donor atoms, ಡೋನರ್ ಯಾವ ಇರುತ್ತವೆ, ಅಕ್ಸೆಪ್ಟರ್ ಇರುತ್ತೆ. ಡೋನರ್ ಅಂದ್ರೆ ಲಿಗೆಂಡ್, ಓಕೆ, ಆಫ್ ಸೇಮ್ ಲಿಗೆಂಡ್ ಅಂತ ಲಿಗೆಂಡ್ ಆಕ್ಯುಪೈ ಅಡ್ಜಸೆಂಟ್ ಪೊಸಿಷನ್ ಒನ್ ಆಫ್ಟರ್ ಅನದರ್. ಅಡ್ಜಸೆಂಟ್ ಪೊಸಿಷನ್ ಅಂದ್ರೆ ಇಲ್ಲಿ ನೀವು ಏನು ಬರಬೇಕು, ಒನ್ ಆಫ್ಟರ್ ಅನದರ್. ಒನ್ ಆಫ್ಟರ್ ಅನದರ್ಗೆ ನಾವು ಅಂತ ಅಡ್ಜಸೆಂಟ್ ಪೊಸಿಷನ್ ಅಂತ ಕೂಡ ಅಂತೇವೆ. ಓಕೆ, ಆಫ್ ಆಕ್ಟಾಹೈಡ್ರಲ್ ಫೇಸ್. ಇನ್ನು ಏನೆಲ್ಲ ಇರುತ್ತೆ, ಆಕ್ಟಾಹೈಡ್ರಲ್ ಫೇಸ್. ಆಕ್ಟಾಹೈಡ್ರಲ್ ಫೇಸ್ ಅಂದರೆ ಸರ್ ನಮ್ಮದು ಜೊಮೆಟ್ರಿ ಇರುತ್ತೆ, ಹೈಬ್ರಿಡೈಸೇಷನ್ ಏನಿರುತ್ತೆ ಸರ್ ಆಕ್ಟಾಹೈಡ್ರಲ್ ಅಂದರೆ ನೋಡಿ. ಆಕ್ಟಾಹೈಡ್ರಲ್ ಅಲ್ಲಿ ನಿಮ್ಮದು ಸ್ಪೆಷಲಿ ಜೊಮೆಟ್ರಿ ಏನಿರುತ್ತೆ ಅಂದರೆ sp3d2. ಓಕೆ, d2. ಮತ್ತು ನಿಮ್ಮದು ಕೋಆರ್ಡಿನೇಷನ್ ನಂಬರ್ ಇಲ್ಲಿ ಏನಿರುತ್ತೆ ಅಂದರೆ 6 ಇರುತ್ತೆ. ಕೋಆರ್ಡಿನೇಷನ್ ನಂಬರ್ ಎಷ್ಟಿರುತ್ತೆ, 6 ಇರುತ್ತೆ. ಓಕೆ, ಕೋಆರ್ಡಿನೇಷನ್ ನಂಬರ್ ಎಷ್ಟಿರುತ್ತೆ, 6 ಇರುತ್ತೆ. ಮತ್ತೆ 1 ಮಿನಿಟ್. ಓಕೆ, ಎಸ್, ಕೋಆರ್ಡಿನೇಷನ್ ನಂಬರ್ 6 ಇರುತ್ತೆ. ಮತ್ತು ನಿಮ್ಮದು ಏನಂತೀರಾ ಹೈಬ್ರಿಡೈಸೇಷನ್ sp3d2 ಇರುತ್ತೆ. ಎಲ್ಲಿ ನಿಮ್ಮದು ಕೋಆರ್ಡಿನೇಷನ್ ನಂಬರ್ 6 ಇರುತ್ತೆ ಅಲ್ಲ, ಅದಕ್ಕೆ ನೀವು ತಿಳ್ಕೊಬೇಕು ಅದು ಏನಿರುತ್ತೆ. ಕೋಆರ್ಡಿನೇಷನ್ ನಂಬರ್ 6 ಅಂದರೆ ಸರ್, ಕೋಆರ್ಡಿನೇಷನ್ ನಂಬರ್ ಏನಂದ್ರೆ ಏನ್ರಿ ಸರ್, ನಂಬರ್ ಆಫ್ ಲಿಗೆಂಡ್ಸ್ ಅಟ್ಯಾಚ್ಡ್. ಅಂದರೆ 6 ಲಿಗೆಂಡ್ಸ್ ಇದ್ದಾಗ ಅದಕ್ಕೆ ಏನಂತೆ ಆಕ್ಟಾಹೈಡ್ರಲ್ ಅಂತ ಅಂತೇವೆ. ಅದೆಲ್ಲರಿಗೂ ಗೊತ್ತಾಗಿರ್ಬೇಕು. ಓಕೆ, ಆಕ್ಟಾಹೈಡ್ರಲ್ ಸರ್ ಏನು ಎಕ್ಸಾಂಪಲ್, ದಿಸ್ ವಾಸ್ ಎಕ್ಸಾಂಪಲ್ ಆಫ್ ಆಕ್ಟಾಹೈಡ್ರಲ್. ಇದು ಎಕ್ಸಾಂಪಲ್ ಆಫ್ ಆಕ್ಟಾಹೈಡ್ರಲ್, ಇದೆ ಆಕ್ಟಾಹೈಡ್ರಲ್. ಓಕೆ, ಇದೇ ನಿಮ್ದು ಎಕ್ಸಾಂಪಲ್ ಆಫ್ ಆಕ್ಟಾಹೈಡ್ರಲ್, ಇದೇ ರೀತಿ ಇರುತ್ತೆ ಆಕ್ಟಾಹೈಡ್ರಲ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇನ್ ಮೇರ್. ಓಕೆ, ಮೆರಿಡೋನಿಯಲ್ ಅಂದಾಗ ಮೆರಿಡೋನಲ್. ಇನ್ ದಿಸ್ 3 donor items of same occupy position around the meridian of octahedron. ಇಲ್ಲಿ ಏನಾಗುತ್ತೆ ಅಂದ್ರೆ ಮೆರಿಡೋನಲ್ ಡೋನರ್ ಐಟಮ್ಸ್ ಆಕ್ಯುಪೈ ಪೊಸಿಷನ್ ಅರೌಂಡ್ ಅಂದ್ರೆ ಈ ಒಂದು ಇಲ್ಲಿ ನಮ್ದು ಸಪೋಸ್ ಇಲ್ಲಿ ಸೆಂಟ್ರಲ್ ಮೆಟಲ್ ಐಟಮ್ ಇದೆ ಅಲ್ಲ, ಇದು ಅರೌಂಡ್ ಫುಲ್ ಆಗಿ ಅರೌಂಡ್ ಏನಾಗ್ತವೆ ಅಂದ್ರೆ ಪೊಸಿಷನ್ ಹಾಕೋದು. 3 donor items, 3 ಐಟಮ್ಸ್ ಇರ್ತವೆ ಬೇಸಿಕ್ಲಿ. 3 ಐಟಮ್ಸ್ ಸರೌಂಡ್ ಆಗಿ ಏನ್ ಮಾಡ್ತವೆ, ನಿಮ್ದು ಆಕ್ಯುಪೈ ಮಾಡ್ತವೆ ಪೊಸಿಷನ್. ಓಕೆ, ಆರ್ ಅರೌಂಡ್ ದ ಮೆರಿಡೋನಿಯಲ್ ಆಫ್ ಆಕ್ಟೈಡ್. ಮೆರಿಡೋನಿಯಲ್ ಸೆಂಟ್ರಲ್ ಮೆಟಲ್ ಐಟಮ್ ಅಂತ ಕೂಡ ಅನ್ಬೋದು. ಇದಕ್ಕೆ ನಾವು ಅನ್ಬೋದು ಸೆಂಟ್ರಲ್ ಮೆಟಲ್ ಐಟಮ್. ಓಕೆ, ತಿಳಿತಿದೆಯಲ್ಲ ಇಲ್ಲ ಅಂತ ಮೆಸೇಜ್ ಮಾಡಿ ಹೇಳಿ. ಓಕೆ, ಇಷ್ಟು ಕ್ಲಿಯರ್ ಆಯ್ತಾ, ಇಷ್ಟೆಲ್ಲರಿಗೆ ಕ್ಲಿಯರ್ ಆಯ್ತಾ ಫೇಶಿಯಲ್. ಸರಿ, ಈಗ ಕೆಲವೊಂದು ಎಕ್ಸಾಂಪಲ್ಸ್ ಮಾಡೋಣ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಮಾಡೋಣ. ನಿಮಗೆ ಸ್ಟ್ರಕ್ಚರ್ಸ್ ಡ್ರಾ ಮಾಡೋಣ, ಅದ್ಮೇಲೆ ನಾನು ನಿಮಗೆ ಬಾಂಡ್ಸ್ ಮೇಲೆ ಹೋಗ್ತೇನೆ. ನೆಕ್ಸ್ಟ್ ಬಾಂಡಿಂಗ್ ಅಲ್ಲಿ ಬರುತ್ತೆ. ಬಾಂಡಿಂಗ್ಸ್ ಅಲ್ಲಿ ಥಿಯರಿ ಇರ್ತವೆ, ವಾರ್ನರ್ಸ್ ಥಿಯರಿ, VPD ಥಿಯರಿ, ಆಯ್ತು ಮುಗಿತೈತಿ ಚಾಪ್ಟರ್. ಮತ್ತೆ ಇನ್ನೊಂದು 3rd ಟೈಪ್ ಥಿಯರಿ ಬರುತ್ತೆ, ಏನಿರುತ್ತೆ ದಟ್ ಇಸ್ ಕ್ರಿಸ್ಟಲ್ ಫ್ಲೀಟ್ ಸ್ಪ್ಲಿಟಿಂಗ್. ಓಕೆ, ಅದು ಕೂಡ ಒಂದು ಥಿಯರಿ ಬರುತ್ತೆ, ಅದು ಬಟ್ ನಾಟ್ ಇಂಪಾರ್ಟೆಂಟ್ ಫಾರ್ ಯು ಪೀಪಲ್. ಓಕೆ, ನೆಕ್ಸ್ಟ್ ನೋಡಿ, ಫಸ್ಟ್ ಕ್ವಶನ್ ನಂಬರ್ 30. ಡ್ರಾ, ಇಲ್ಲಿ ಬರೀತಿದ್ದೆ ನೋಡಿ, ಯಾಕಂದ್ರೆ ಸರಿಯಾಗಿ ಅನಿಸ್ತಿದ್ದು. ಡ್ರಾ ಸಿಸ್ ಅಂಡ್ ಟ್ರಾನ್ಸ್ isomers of okay, cis and trans isomers of PT NH3 ಓಕೆ. ಸರಿ, ಹೆಂಗೆ ಮಾಡ್ಬೇಕಂದ್ರೆ ಸೆಂಟ್ರಲ್ ಮೆಟಲ್ ಐಟಮ್ ಏನಿರುತ್ತೆ ಅಂತ ಫಸ್ಟ್ ಅದಕ್ಕೆ ರಿಮೆಂಬರ್ ಮಾಡಬೇಕು. ವಿಚ್ ಈಸ್ ಯುವರ್ ಸೆಂಟ್ರಲ್ ಮೆಟಲ್ ಐಟಮ್ ಅಂತ ಅದಕ್ಕೆ ನೀವು ಗಮನದಲ್ಲಿ ಇಡಬೇಕು. ಸೆಂಟ್ರಲ್ ಮೆಟಲ್ ಐಟಮ್ ಈಸ್ ಯುವರ್ PT. ಸೆಂಟ್ರಲ್ ಮೆಟಲ್ ಐಟಮ್ ಏನಿದೆ PT. ಇಲ್ಲಿ ಒಂದು NH3 ಅಂದರೆ 3 NH ಇಲ್ಲ, 3 NH3 ಇಲ್ಲ. NH3 ಇಸ್ ಕಂಪ್ಲೀಟ್ ಒಂದು ಫಾರ್ಮುಲಾ ಇದೆ. ಎರಡು NH3 ಇದ್ದಾವೆ. NH3ಗೆ ಇಲ್ಲಿ ಅಟ್ಯಾಚ್ ಮಾಡಿ NH3, ಎರಡು NH3 ಇಲ್ಲಿ ಇರ್ತವೆ. ಆ್ಯಂಡ್ ಇನ್ನೊಂದು ನಿಮ್ದು ಏನಿರುತ್ತೆ CL ಏನಿರ್ಬೇಕಪ್ಪ ಅಂದರೆ ಇಲ್ಲಿ CL ಆಕ್ಸೆಸ್ ವಾಟ್ ಲಿಗೆಂಡ್. ಇಲ್ಲಿ ನಿಮಗೆ ಫಸ್ಟ್ ಏನು ಮಾಡುತ್ತೆ, ನಾನು ಸಿಸ್ ಡ್ರಾ ಮಾಡ್ತೀನಿ. ಇಫ್ ಐ ಆಮ್ ಡ್ರಾಯಿಂಗ್ ಅ ಸಿಸ್ ಐಸೋಮೆರಿಸಮ್, ಇಟ್ ಶುಡ್ ಬಿ ಅಡ್ಜಸ್ಟೆಂಟ್ ಪೊಸಿಷನ್ ಅಂದರೆ ಒನ್ ಆಫ್ಟರ್ ಅನದರ್. ಇಲ್ಲಿ ನಾನು ಇಲ್ಲಿ CL ಅಂತ ಡ್ರಾ ಮಾಡ್ತೀನಿ. ಇಲ್ಲಿ CL, ಇಲ್ಲಿ CL. ಇಟ್ ಇಸ್ ಯುವರ್ ಸಿಸ್ ಐಸೋಮೆರಿಸಮ್. ಇದು ನಿಮ್ಮದು ಸಿಸ್ ಐಸೋಮೆರಿಸಮ್. ಓಕೆ, ಒಂದ್ ವೇಳೆ ಸರ್ ನಮಗೆ ಇಲ್ಲಿ ಟ್ರಾನ್ಸ್ ಡ್ರಾ ಮಾಡೈತೆ ಅಂದ್ರೆ ಯಾವ ರೀತಿ ಡ್ರಾ ಮಾಡ್ಬೋದು, ಇಲ್ಲೇ ತೆಗಿತೀನಿ ನೋಡಿ. ಟ್ರಾನ್ಸ್ ಅಲ್ಲಿ ಇನ್ ಕೇಸ್ ಆಫ್ ಟ್ರಾನ್ಸ್ ಐಸೋಮೆರಿಸಮ್, ಇಲ್ಲಿ ಕೇಸ್ ಆಫ್ ಟ್ರಾನ್ಸ್ ಐಸೋಮೆರಿಸಮ್, PT is your central item. ಓಕೆ, ಸೆಂಟ್ರಲ್ ಐಟಮ್. ಇಲ್ಲಿ ನಿಮ್ದು ಇಲ್ಲಿ ಒಂದು CL ತೆಗಿತೀವಿ ಅಂದ್ರೆ ಇದ್ರ ಅಪೋಸಿಟ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ CL. ಇಲ್ಲಿ CL ತೆಗಿಬೇಕು. ಇಲ್ಲಿ ನಿಮ್ದು NH3, ಇಲ್ಲಿ ನಿಮ್ದು NH3, ಇಲ್ಲಿ ನಿಮ್ದು NH3, ಇಲ್ಲಿ ನಿಮ್ದು NH3. ಕಾನ್ಸೆಪ್ಟ್ ತಿಳಿತಿದ್ದಲ್ಲ, ಇಲ್ಲಿ ನಿಮ್ದು NH3, ಇಲ್ಲಿ ನಿಮ್ದು NH3. ಬೇಸಿಕ್ಲಿ ಕ್ಲಿಯರ್ ಆಗುತ್ತೆ ಸಿಸ್ ಅಂಡ್ ಟ್ರಾನ್ಸ್ ಐಸೋಮೆರಿಸಮ್ ಮೇಲೆ. ಓಕೆ, ಕ್ಲಿಯರ್ ಆಯ್ತಾ ಇದು ಎಲ್ಲರಿಗೆ? ಓಕೆ, ನಾನು ಕಾಪಿ ಮಾಡ್ಕೋತೇನೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಸಿಸ್ ಅಂಡ್ ಟ್ರಾನ್ಸ್. ಇದು ರಫ್ ಅಂದರೆ ಇಲ್ಲಿ ಇದೆ, ಅದು ನೋಟ್ಸಲ್ಲಿ ಇದೆ, ನಾನು ಕಾಪಿ ಮಾಡ್ಕೊಂಡಿದ್ದೇನೆ ಪೀಚ್, ಯಾಕಂದ್ರೆ ಮತ್ತೆ ಅಲ್ಲಿ ಟೈಪ್ ಮಾಡ್ಕೊತ್ಕೊಂಡು ಅಲ್ಲಿ. ಓಕೆ, ನೆಕ್ಸ್ಟ್ ನೋಡಿ ಕ್ವಶನು. ಸಿಸ್ ಇದು ಸರ್ ಎಷ್ಟು ಟೈಮ್ ಕೇಳಿದರು? ಇದು ನಿಮ್ಮದು ಮಾರ್ಚ್ 14 ಕೇಳಿದ್ದಾರೆ, 2 ಮಾರ್ಕ್ಸ್ಗೆ. ಎಲ್ಲದಕ್ಕೆ ಒಂದೊಂದು. ಬೇಸಿಕ್ಲಿ ನೋಡಿ, ಸಿಂಪಲ್ ಕ್ವಶನು. ಸೆಂಟ್ರಲ್ ಮೆಟಲ್ ಐಟಮ್ PT ಇರುತ್ತೆ, ಅದು ಎಲ್ಲರಿಗೂ ಗೊತ್ತಿರುತ್ತೆ. ಸೆಂಟ್ರಲ್ ಮೆಟಲ್ ಐಟಮ್ PT ಇದ್ದಾಗ ಸೆಂಟ್ರಲ್ ಮೆಟಲ್ ಐಟಮ್ ಇಸ್ PT, CL ಆಕ್ಸೆಸ್ ವಾಟ್ ಯುವರ್ ಲಿಗೆಂಡ್ ಆದಾಗ ಈ NH3 ಆಸ್ ಯೂಶುವಲ್ ಇಲ್ಲಿ ಅಟ್ಯಾಚ್ ಮಾಡಿಬಿಡಿ.
ಅಪೋಸಿಟ್ ಸಿಸ್ ಅಂದಾಗ ಅಡ್ಜಸ್ಟೆಂಟ್ ಪೊಸಿಷನ್ ಅಲ್ಲಿ, ಅಪೋಸಿಟ್ ಅಂದ್ರೆ ಟ್ರಾನ್ಸ್ ಅಂದ್ರೆ ಅಪೋಸಿಟ್ ಪೊಸಿಷನ್. ಸಿಸ್ ಅಂಡ್ ಟ್ರಾನ್ಸ್ ಅಲ್ಲಿ ನೋಡಿ ಇನ್ನೊಂದು ಎಕ್ಸಾಂಪಲ್ ಜೂನ್ 17 ಅಲ್ಲಿ ಕೇಳುವಂಥದ್ದು COCl2 NH3 ಇಲ್ಲಿ ಪ್ಲಸ್, ಓಕೆ ಪ್ಲಸ್ ಚಾರ್ಜ್, ಓಕೆ ಪ್ಲಸ್ ಚಾರ್ಜ್. ಸೊ ಇದಾಗ ನೋಡಿ ಫಸ್ಟ್ ಸೆಂಟ್ರಲ್ ಮೆಟಲ್ ಐಟಮ್ CO, ಸೆಂಟ್ರಲ್ ಐಟಮ್ ಮೆಟಲ್ ಆಕ್ಟ್ಸ್ CO. 1 ಮಿನಿಟ್, ಸ್ವಲ್ಪ ಮೆಸೇಜ್ ಮಾಡ್ತೀನಿ, ಕ್ಲಾಸ್ ನಡೀತಂತ ಕಾಲ್ ಬಂದಿದೆ. ಓಕೆ ಇಲ್ಲಿ ನೋಡಿ ಸೆಂಟ್ರಲ್ ಮೆಟಲ್ ಐಟಮ್ ಏನಿರುತ್ತೆ ನಿಮ್ಗೆ CO ಅಂತ ಬರುತ್ತೆ, CO ಅಂತ ಬರುತ್ತೆ. ಇಲ್ಲಿ ನೋಡಿ ಫಸ್ಟ್ ನಿಮ್ದು ಏನಂತಾರ, ಫಸ್ಟ್ ನಾವು ಸಿಸ್ ಡ್ರಾ ಮಾಡ್ತೇವೆ, ಫಸ್ಟ್ ನಾವು ಸಿಸ್ ಅಂತ ಡ್ರಾ ಮಾಡೋಣ, ಫಸ್ಟ್ ಸಿಸ್ ಅಂತ ಡ್ರಾ ಮಾಡೋಣ. ಓಕೆ 1 ಮಿನಿಟ್, ಓಕೆ ಸಿಸ್ ಅಂತ ಡ್ರಾ ಮಾಡೋಣ. ಸಿಸ್ ಅಂದ್ರೆ ಏನಾಗುತ್ತೆ, ಅಡ್ಜಸ್ಟೆಂಟ್ ಪೊಸಿಷನ್ ಮೇಲೆ, ಅಡ್ಜಸ್ಟೆಂಟ್ ಪೊಸಿಷನ್ ಮೇಲೆ ಇಲ್ಲಿ ನಾನು ಯಾಡ್ ಡ್ರಾ ಮಾಡ್ತೇನೆ ನೋಡಿ, ಇಲ್ಲೊಂದು CL ಡ್ರಾ ಮಾಡ್ತೇನೆ, ಇಲ್ಲೊಂದು CL ಡ್ರಾ ಮಾಡಿ. CL ಡ್ರಾ ಮಾಡಿದ್ರೆ ಇದು ಐತಿ ಈಗ, ಓಕೆ ಇದು ಆಗುತ್ತೆ ಹಾಗೆ ಅಂಡರ್ ಲೈನ್ ಆಗಿ, CL ಆಯ್ತು CO ಆಯ್ತು. ಈಗ NH3 ಎಷ್ಟಿದಾವೆ, 4 ಇದ್ದಾವೆ. 4 ಇದ್ದಾವಂದ್ರೆ ಇಲ್ಲಿ ಆ್ಯಡ್ ಕುಂದಿರ್ತವೆ, ಇಲ್ಲಿ ಆ್ಯಡ್ ಕುಂದಿರ್ತವೆ, ಇಲ್ಲೊಂದು ಕುಂದಿರ್ತವೆ. ಇಲ್ಲಿ ನಾವು NH3, ಇಲ್ಲಿ ನಾವು NH3, ಇಲ್ಲಿ NH3, ಇಲ್ಲಿ NH3, 4 ಕೂತು NH3. ಎಸ್ ಸರ್ ಕೂತು ಸರ್ 4, ಓಕೆ 4 ಕೂತಿದ್ದು. ಇದನ್ನಿತ್ತು ಸಿಸ್ ಐತಿ, ಯಾಕಂದ್ರೆ ಇಲ್ಲಿ ಅಡ್ಜಸ್ಟೆಂಟ್ ಪೊಸಿಷನ್, ಇದಕ್ಕೆ ನಾನು ಹೈಲೈಟ್ ಮಾಡ್ತಿರ್ತೇನೆ ನೋಡಿ, ಓಕೆ ಅಡ್ಜಸ್ಟೆಂಟ್ ಪೊಸಿಷನ್ ಮೇಲೆ ಆಗಿರುತ್ತೆ. ಇಲ್ಲಿ ನೀವು ಪ್ಲಸ್ ಚಾರ್ಜ್ ಇದ್ದಾಗ ಈ ರೀತಿ ನೀವು ಮ್ಯಾಲ್ ಪ್ಲಸ್ ಚಾರ್ಜ್ ಅಂತ ಬರಿಬೇಕು. ಇದು ಬರ್ದಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಇದು ಸಿಸ್ ನಾವು ಅದೇ ರೀತಿ ಈಗ ಟ್ರಾನ್ಸ್ ತೆಗೆಯೋಣ. ಲೆಟ್ ಮಿ ಡ್ರಾ ದ ಟ್ರಾನ್ಸ್ ಐಸೋಮೆರಿಸಮ್. ಯಾವ ರೀತಿ ತೆಗಿತೀವಿ ಸರ್ ಟ್ರಾನ್ಸ್ ಐಸೋಮೆರಿಸಮು? ಸೇಮ್ ಆಸ್ ಯೂಶುವಲ್ ಸೆಂಟ್ರಲ್ ಮೆಟಲ್ ಐಟಮ್ CO ಇರುತ್ತೆ, ಸೆಂಟ್ರಲ್ ಐಟಮೆರಿಸಮು. ಇಲ್ಲಿ ನೋಡಿ CL ಇಲ್ಲೊಂದು ಅಟ್ಯಾಚ್ ಮಾಡೋಣ, ಇಲ್ಲೊಂದು CL ಅಟ್ಯಾಚ್ ಮಾಡೋಣ. ಓಕೆ ಸರ್, ಈಗ 4 ಇದ್ದಾವೆ, ಇಲ್ಲಿ ಆ್ಯಡ್ ಅಟ್ಯಾಚ್ ಮಾಡಿ. ಇಲ್ಲಿ ನಿಮ್ದು NH3, ಇಲ್ಲಿ ನಿಮ್ದು NH3, ಇಲ್ಲಿ ನಿಮ್ದು NH3, ಇಲ್ಲಿ ನಿಮ್ದು NH3, ಇಲ್ಲೊಂದು NH3, ಇಲ್ಲೊಂದು NH3. ಇಲ್ಲಿ ಬ್ಯಾಲೆನ್ಸಿಂಗ್ ಏನಿಲ್ಲ ಝಂಜಟ್ಟು. ಇಲ್ಲಿ ಮ್ಯಾಲೆ ಆಸ್ ಯೂಶುವಲ್ ಪ್ಲಸ್. ಇದು ಕ್ಲಿಯರ್ ಐತೆ ಸಿಸ್ ಅಂಡ್ ಟ್ರಾನ್ಸ್. ಇದು ಸರ್ ನಿಮ್ದು ಜೂನ್ 17 ಅಲ್ಲಿ ಕೇಳುವಂಥದ್ದು, ಇದು ನಿಮ್ದು ಜೂನ್ 17 ಅಲ್ಲಿ ಕೇಳಿದ್ದಾರೆ. ಓಕೆ ಸ್ಕ್ರೀನ್ ಶಾಟ್ ತಗೋಬೇಕು, ಇದು ಎಲ್ಲರೂ ಇಲ್ಲ ಬರ್ಕೋರಿ. ವೆರಿ ಸಿಂಪಲ್ ಆಗಿ ನಿಮಗೆ ಗೊತ್ತಾಗಿರ್ಬೋದು ಸಿಸ್ ಮತ್ತು ಟ್ರಾನ್ಸ್ ಐಸೋಮೆರಿಸಮ್ ಯಾವ ರೀತಿ ತೆಗಿತೀರಂತ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇದು ಎಕ್ಸಾಂಪಲ್ ಮತ್ತೆ ರಫ್ ಮಾಡ್ತೇನೆ ಇದು. ಓಕೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ, ಸಿಸ್ ಅಂಡ್ ಟ್ರಾನ್ಸ್ ಐಸೋಮೆರಿಸಮ್. ಸಾಕಷ್ಟು ಎಕ್ಸಾಂಪಲ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಆಗಬಾರ್ದು, ಟೈಮ್ ಓದಿರೋಯ್ತು. ಓಕೆ ಇವತ್ತು ನಾನು ಲಾಂಗ್ ಲೆಕ್ಚರ್ ರೆಕಾರ್ಡ್ ಮಾಡ್ತೇನೆ ನಾನು, ಡೋಂಟ್ ವರಿ. ಓಕೆ ಫಸ್ಟ್ ನಿಮಗೆ ತಿಳಿದಿದ್ರೆ ನನಗೆ ಖುಷಿ ಆಗುತ್ತೆ. ನೋಡಿ ಇನ್ನೊಂದು FeNH3 ಹೋಲ್ ಟ್ವೈಸ್ CH4- ಈ ರೀತಿ ಇದೆ. ಸೆಂಟ್ರಲ್ ಮೆಟಲ್ ಐಟಮ್ ಇದೆ, ಏನಿದೆ ಹೇಳ್ತೀರಾ, ಯಾರು ಹೇಳ್ತೀರಾ? Fe ಇರುತ್ತೆ ಆಸ್ ಯೂಶುವಲ್ ಸೆಂಟ್ರಲ್ ಮೆಟಲ್ ಐಟಮು. ಸರಿ, ಯಾಕೆ ಸೆಂಟ್ರಲ್ ಮೆಟಲ್ ಐಟಮ್ Fe ಅಂತ ತಗೋತಿದ್ರ? ಐ ಡೋಂಟ್ ನೋ, ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಸರ್ ಅಂದರೆ ಫಸ್ಟ್ ನೋಡಿ ಏನು ಹೇಳ್ತಿದ್ದೇನೆ. ಎಕ್ಸೆಪ್ಟರ್ ಆಲ್ವೇಸ್ ನಿಮಗೆ ಗೊತ್ತಿರೋ ಹಾಗೆ Fe ಎಲೆಕ್ಟ್ರಾನ್ ಎಕ್ಸೆಪ್ಟ್ ಮಾಡುತ್ತೆ. Fe ಯಾವತ್ತೂ ಡೊನೇಟ್ ಮಾಡೋದಿಲ್ಲ. ಓಕೆ ಇಲ್ಲಿ Fe ನಾವು ಸೆಂಟ್ರಲ್ ಮೆಟಲ್ ಐಟಮ್ ತೊಗೊಂಡಿದ್ದೀವಿ. ನಮ್ದು ಇಲ್ಲಿ ಬೇಸಿಕ್ಲಿ ನಂಗೆ ಹೇಳಿ ಯಾರು ಹೇಳ್ತೀರ ನೋಡೋಣ. ಎಂತೀರಾ? ಏನಿದೆ ಲಿಗೆಂಡ್ ಯಾವ್ದಿದೆ ಇಲ್ಲಿ ಲಿಗೆಂಡ್ ಆಕ್ಟ್ಸ್ NH3. ಇಲ್ಲಿ ಲಿಗೆಂಡ್ ಏನಿರುತ್ತೆ NH3. ಓಕೆ ಇದು ನಿಮ್ದು CN4. ಓಕೆ CN4 ಲಿಗೆಂಡ್ ಅಂತ ಆಕ್ಟ್ ಮಾಡೋದಿಲ್ಲ, NH3 ಆಕ್ಟ್ ಮಾಡುತ್ತೆ. ಓಕೆ ಸೊ NH3 ಆಕ್ಟ್ ಮಾಡಿದಾಗ ಇಲ್ಲೊಂದು ಮತ್ತೆ ಎಲ್ಲಿ ಡ್ರಾ ಮಾಡೋದು, ಇಲ್ಲೊಂದು. ಓಕೆ ಇಲ್ಲಿ NH3 ಡ್ರಾ ಮಾಡ್ತೀನ, ಇಲ್ಲಿ ನಾನು NH3 ಅಂತ ಡ್ರಾ ಮಾಡ್ತೀನಿ. ಓಕೆ ಸರ್, CN ಇಲ್ಲಿ ಒಂದು ಡ್ರಾ ಮಾಡ್ಬೋದು, ಮತ್ತು ಇಲ್ಲೊಂದು ಬಟರ್ಫ್ಲೈ ಸ್ಟ್ರಕ್ಚರ್ ಐತಿ. ಇದು ಇಲ್ಲಿ ನಿಮ್ದು CN, ಇಲ್ಲಿ NC ಬರಿಬೇಕು, ಈ ಕಡೆ ಇದ್ದಾಗ NC ಬರಿಬೇಕು, ಇಲ್ಲಿ CN, ಇಲ್ಲೊಂದು CN. ನಿಮ್ದು ಏನೈತಿ ಈಗ, ಇಲ್ಲಿ ನಾನು ಅಡ್ಜಸ್ಟೆಂಟ್ ಪೊಸಿಷನ್ ಮೇಲೆ ನಿಮ್ದು ಲಿಗೆಂಡ್ಸ್ ಅನ್ನು ಅಟ್ಯಾಚ್ ಮಾಡಿದ್ದೇನೆ ನೋಡಿ. ಇಲ್ಲಿ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ, ಯಾವ ಡೇ ನಂಬರ್ ಇರುತ್ತೆ. ಓಕೆ ಲಿಗೆಂಡ್ ಅಂತ ಕನ್ಸಿಡರ್ ಮಾಡಬೇಡಿ. ನಿಮಗೆ ಕನ್ಫ್ಯೂಷನ್ ಆಗ್ತಿದೆ ಅಲ್ಲ ಸರ್, ಅದಕ್ಕೆ ಲಿಗೆಂಡ್ ಅಂತ ಕನ್ಸಿಡರ್ ಮಾಡ್ಬೇಕಂತ. ಓಕೆ ಇಫ್ ಯುವರ್ ಕನ್ಫ್ಯೂಷನ್ ಆಗ್ತಿದೆ ಅಂದರೆ ಎಲ್ಲಿ 2 or 3 ಮೋಸ್ಟ್ಲಿ ಅದಕ್ಕಿಂತ ಜಾಸ್ತಿ ಇರುವಂಥ ಲಿಗೆಂಡ್ ಅಂತ ನಾವು ಕನ್ಸಿಡರ್ ಮಾಡೋದೇ ಇಲ್ಲ. ಓಕೆ ಬೇಸಿಕ್ಲಿ ಇಲ್ಲಿ ಇದಕ್ಕೆ ಏನಂತ ಬರಿಬೋದು, ಇದು ನಮ್ದು ಸಿಸ್ ಆಗಿದೆ, ಇಟ್ ಇಸ್ ಸಿಸ್ ಐಸೋಮೆರಿಸಮ್. ಇದು ನಮ್ದು ಏನಾಗುತ್ತೆ, ಸಿಸ್ ಅಂತ ಆಗುತ್ತೆ. ಅದು ನಮ್ದು ಸಿಸ್ ಅಂತ ಆಗುತ್ತೆ. ಓಕೆ ಸಿಸ್ ಅಂತ ಆಗುತ್ತೆ. 1 ಮಿನಿಟ್. ಓಕೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್ ನೋಡಿ, Fe ಮತ್ತೆ ಈಗ ಇದು ಟ್ರಾನ್ಸ್. ಈಗ ಟ್ರಾನ್ಸ್ ತೆಗಿಬೇಕು ನಾವು, ಯು ಹ್ಯಾವ್ ಟು ಡ್ರಾ ಟ್ರಾನ್ಸ್. ಇಲ್ಲಿ Fe ಆಸ್ ಯೂಶುವಲು ಈಗ ನೋಡಿ ಯಾವ ಇದಾವೆ ನಮ್ದು NH3 ಆಸೆಟ್ ಲಿಗೆಂಡ್. ಇಲ್ಲೊಂದು NH3, ಇಲ್ಲೊಂದು NH3 ನಾನು ಡ್ರಾ ಮಾಡ್ತೀನಿ. ಇಲ್ಲೊಂದು NH3, ಇಲ್ಲೊಂದು NH3, ಇಲ್ಲಿ ಮತ್ತೆ ಇಲ್ಲಿ ನಿಮಗೆ ಆ್ಯಡ್ ಇಲ್ಲಿ CN. ಇಲ್ಲಿ ನಾವು ಏನು ಬರೀಬೇಕು, NC ಬರೀಬೇಕು, ಇಲ್ಲಿ NC. ಓಕೆ ಇಲ್ಲಿ ನೋಡಿ ಅಪೋಸಿಟ್ ಪೊಸಿಷನ್ಗಾಗಿ ಅದು ರೂಲ್ ಕನ್ವೆನ್ಷನ್ ಇದೆ. ಓಕೆ ಇಲ್ಲಿ ನೋಡಿ ಆ್ಯಸ್ ಯೂಶುವಲ್ ಇಲ್ಲಿ ಮೈನಸ್ ಇದು ಬರೀಬೇಕು ಫಸ್ಟ್. ಓಕೆ ಇದು ಮೈನಸ್, ಇದು ಕಂಪಲ್ಸರಿ. ಇಲ್ಲಿ ಏನು ಮಾಡಿದೆ ಅಪೋಸಿಟ್ ಪೊಸಿಷನ್. ಇದು ನಾವು ಟ್ರಾನ್ಸ್ ಐಸೋಮೆರಿಸಮ್, ಇದಕ್ಕೆ ನಾವು ಅಂತೇವೆ ಟ್ರಾನ್ಸ್ ಐಸೋಮೆರಿಸಮ್ ಅಂತ ಕೂಡ ಅಂತೇವೆ.
ಮತ್ತು ಇನ್ನೊಂದು ಮಾಡೋಣ ಸಾಕು. ಇವಾಗ ಸಿಸ್ ಮತ್ತು ಟ್ರಾನ್ಸಲ್ಲಿ ಸಾಕಿಷ್ಟು ಎಲ್ಲರಿಗೆ ಸಾಕಿಷ್ಟು. ಓಕೆ, ಸಿಸ್ ಮತ್ತು ಟ್ರಾನ್ಸ್ ಎಲ್ಲರಿಗೆ ಕ್ಲಿಯರ್ ಆಗಿರ್ಬೋದು. ಸಿಸ್ ಮತ್ತು 3 ಎಕ್ಸಾಂಪಲ್ ಮಾಡಿದ್ದೇವೆ, 3 ಎಕ್ಸಾಂಪಲಿಂದ ಕೇಳ್ಯಾರ, ಇಲ್ಲಿವರೆಗೆ ಮತ್ತೇನು ಕೇಳಿಲ್ಲ ಜಾಸ್ತಿ. ಓಕೆ, ಇವೆಲ್ಲ ಇದ್ದಾವೆಲ್ಲ ನಾನು ಹೈಲೈಟ್ ಮಾಡ್ತಿದ್ದೇನೆ, ಇವೆಲ್ಲ ನಿಮಗೆ ಸಿಸ್ ಮತ್ತು ಟ್ರಾನ್ಸ್ ಆಗ್ತಿದ್ದಾವಲ್ಲ ಅಂತ. ಓಕೆ, ನಾನು ಹೈಲೈಟ್ ನಿಮ್ಮ ನೋಟ್ಸಲ್ಲಿ ಈಸಿ ಆಗಬೇಕು ನಿಮಗೆ ಓದೋಕ್ಕೆ ಮತ್ತೆ. ಓಕೆ, 3 ಎಕ್ಸಾಂಪಲ್ ಮಾಡಿದ್ದೇವೆ. ಈಗ ನೆಕ್ಸ್ಟ್ ನಾನು ಫೇಶಿಯಲ್ ಮತ್ತು ಮೆರಿಡೋನಿಯಲ್ ಅಂತ ಅಂದಿದೆ. ಇದ್ರ ಮೇಲೆ ಕೆಲವೊಂದು ಎಕ್ಸಾಂಪಲ್ ಒಮ್ಮೆ 2 ಸಲ ಕೇಳಿದ್ದಾರೆ, ಸ್ಪೆಷಲ್ ಮತ್ತು ಮೆರಿಡೋನಿಯಲ್ ಮೇಲೆ. ಇಲ್ಲಿ ಏನಾಗುತ್ತೆ ಅಂದರೆ 3 ಡೋನರ್ ಐಟಮ್ಸ್ ಆಕ್ಯುಪೈ ಅಡ್ಜಸ್ಟೆಂಟ್ ಪೊಸಿಷನ್ ಅಂದರೆ, ಮತ್ತೆ ಇಲ್ಲಿ ಏನಾಗುತ್ತೆ ಆಕ್ಯುಪೈ ಅರೌಂಡ್ ದ ಮೆರಿಡೋನಿಯಲ್. ಹೇಳ್ತೆ ನೋಡಿ ಎಕ್ಸಾಂಪಲ್ ಆಗಿ, ಇಲ್ಲೇ ತೆಗಿಯೋಣ. ನಿಮಗೆ 2 ಕ್ವಶನ್ ಕೇಳಿದ್ದಾರೆ. ಓಕೆ, ಒಂದೇ ಕ್ವಶನ್ ಕೇಳಿದ್ದಾರೆ, ಮತ್ತೆ ಏನೂ ಕೇಳಿಲ್ಲ. ಅದು ಒಂದು PYQ ಡಿಸ್ಕಸ್ ಮಾಡೋಣ. ಏನಿದೆ, ಗಿವ್ ಫೇಶಿಯಲ್ ದಟ್ ಈಸ್ ಫ್ಯಾಕ್ ಮತ್ತೆ ಅಂಡ್ ಮೆರಿಡೋನಲ್ ಇಟ್ ಈಸ್ ಮರ್ ಐಸೋಮೆರಿಕ್ ಸ್ಟ್ರಕ್ಚರ್. ಐಸೋಮೆರಿಕ್ ಸ್ಕಿಪ್ ಮಾಡಿ 10 ಸೆಕೆಂಡ್ಸ್. ಐಸೋಮೆರಿಕ್ ಸ್ಟ್ರಕ್ಚರ್ ಆಫ್ ಓಕೆ ಆಯ್ತು, ಇಷ್ಟೇ ನಾನು ಬರೀತೇನೆ. ಓಕೆ, ಐಸೋಮೆರಿಕ್ ಸ್ಟ್ರಕ್ಚರ್ ಆಫ್ CONH3 NH2 3 9. ಓಕೆ, ಇಷ್ಟಿದೆ ನೋಡಿ. ಇದಕ್ಕೆ ನಮಗೆ ಮತ್ತೆ ನೋಡಿ ಫಸ್ಟ್ ನೋಡಿ ಫ್ಯಾಕ್ ಅಂದಾಗ ಏನು ಮಾಡ್ತೇವೆ, ಫೇಶಿಯಲ್ ಅಂದಾಗ ಅಡ್ಜಸ್ಟೆಂಟ್ ಪೊಸಿಷನ್. ಇನ್ನು ಸೆಂಟ್ರಲ್ ಮೆಟಲ್ ಐಟಮ್ ಮತ್ತೆ CO ಆಗುತ್ತೆ. ಎಸ್ ಸರ್, CO ಆಗುತ್ತೆ. ಇನ್ನು ನಮ್ಮ ಲಿಗೆಂಡ್ ಎಲ್ಲ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಇಲ್ಲಿ ಲಿಗೆಂಡ್ ಅಂತ ಕನ್ಸಿಡರೇಷನ್ ಮಾಡಿ ಇಲ್ಲಿ ನೋಡಿ, ಒಂದು ವೇಳೆ ಇಲ್ಲಿ ನೋಡಿ 1 2 3 4 5 6 ಆಕ್ಟಾಹೈಡ್ರಲ್ ಶೇಪ್ ಆಯ್ತಾ. ಎಸ್ ಸರ್, ಇಲ್ಲಿ ನಾನು NH3 ಅಡ್ಜಸ್ಟೆಂಟ್ ಪೊಸಿಷನ್ ಆಯ್ತಾ NH3ದು. ಎಸ್ ಸರ್, ಅಡ್ಜಸ್ಟೆಂಟ್ ಪೊಸಿಷನ್ ಆಯಿತು. ಇಲ್ಲಿ ನಾನು NH3. ಓಕೆ 1 ಮಿನಿಟ್ ನೋಡಿ. ನೀವು ಬೇಕಂದ್ರೆ NH3 ಈ ಕಡೆ ಕೂಡ ಹಚ್ಬೇಕು, ಈ ಕಡೆ ಕೂಡ ಹಚ್ಬೋದು. ನೀವು ಯಾವ್ದು ಯೂಶುವಲ್ ಎಕಡೆ ಬೇಕು ಆ ಕಡೆ ಹಚ್ಬೋದು. ಓಕೆ, ಡೋಂಟ್ ವರಿ ಲೈಕ್ ದಟ್. ಇಲ್ಲಿ ನಾನು NH3 ಇಲ್ಲಿ ಹಚ್ತೇನೆ. NH3 ಹಚ್ಚಿದ್ರೆ 3 ಇದ್ದಾವೆ. NH3 3 NH3 ಹಚ್ಚಿದ. ಎಸ್ ಸರ್, ಹಾಗೆ NO2 2 ಸ್ಟ್ರಕ್ಚರ್ ಆರ್ ವ್ಯಾಲ್ಯೂಡ್. ಇಲ್ಲಿ 2 ಸ್ಟ್ರಕ್ಚರ್ಸ್ ವ್ಯಾಲ್ಯೂಡ್ ಆದಮೇಲೆ ಇದಕ್ಕೆ ಈ ರೀತಿ ಒಂದು ಬಾಕ್ಸ್ ತೆಗೆದು ಬಿಡ್ತಾರೆ, ಯಾಕಂದರೆ ಆಕ್ಟಾಹೈಡ್ರಲ್ ಬರುತ್ತಲ್ಲ, ಈ ರೀತಿ ಬಾಕ್ಸ್ ತೆಗೆದು ಬಿಡ್ತೇವೆ. ಓಕೆ, ಇದು ನಿಮ್ದು ಫೇಶಿಯಲ್ ಆಯ್ತು. ಇಟ್ ಇಸ್ ಯುವರ್ ಫೇಶಿಯಲ್ ನೋ. ಓಕೆ, ನೆಕ್ಸ್ಟ್ ಬರೋಣ. ನಮ್ಮ ಸೆಕೆಂಡ್ ಏನು ಬರುತ್ತೆ, ಮೆರಿಡೋನಿಯಲ್. ಇಲ್ಲಿ CO ಆ್ಯಸ್ ಯೂಶುವಲ್ ಇಡಿ. ಇಲ್ಲಿ ಮೇಲೆ ಇಲ್ಲಿ ನೋಡಿ ಆ್ಯಸ್ ಯೂಶುವಲ್ ಫಸ್ಟ್ ಈ ರೀತಿ ಸ್ಟ್ರಕ್ಚರ್ ಡ್ರಾ ಮಾಡೋದು ಕಲೀರಿ. ಓಕೆ, ಫಸ್ಟ್ ಈ ರೀತಿ ತೆಗಿತೀರಾ. ಈ ರೀತಿ ತೆಗೆದ್ಮೇಲೆ ಇಲ್ಲಿ ನೋಡಿ ಫಸ್ಟು NH3 ಇಲ್ಲಿ ಏನಾಗಿರ್ಬೇಕು, ಅರೌಂಡ್ ಆಗಿರಬೇಕು ನಿಮ್ದು ಏನೆಲ್ಲ. ಇಲ್ಲಿ ನೋಡಿ ಅಕಾರ್ಡಿಂಗ್ ಟು ಡೆಫಿನೇಷನು ಇನ್ ದಿಸ್ 3 ಡೋನರ್ ಐಟಮ್ಸ್. ಇಲ್ಲಿ ಬೇಸಿಕಲಿ ನಿಮ್ಮದು ಲಿಗೆಂಡ್ಸ್ 3 ಇರುತ್ತೆ. 3 ಡೋನರ್ಸ್ ಆಕ್ಯುಪೈ ಪೊಸಿಷನ್ ಅರೌಂಡ್ ದ ಮೆರಿಡೋನಿಯಲ್ ಆಫ್ ಆಕ್ಟಾಹೈಡ್ರಲ್. ಮೆರಿಡೋನಿಯಲ್ ಅಂದರೆ ಏನು ಬರುತ್ತೆ, ಕಾರ್ನರ್ಸ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾವು ಬರಿಬೋದು NO3. ಓಕೆ, ಸಾರಿ, NO2 ಇದೆಯಲ್ಲ, NO2 ಇಲ್ಲಿ ಬರಿಬೋದು. ಎಸ್ ಸರ್, ಬರಿಬೋದು. ರಿಮೈನಿಂಗ್ ಪ್ಲೇಸಲ್ಲಿ NH3 ಹಚ್ಬಿಡಿ. ಓಕೆ, ಇಲ್ಲಿ ರಿಮೈನಿಂಗ್ ಪ್ಲೇಸಲ್ಲಿ ಏನು ಹಚ್ಬಿಡಿ, NH3 ಹಚ್ಬಿಡಿ. ಇದಿಲ್ಲಿ ಸಾಲ್ವ್ ಆಯ್ತಾ. ಎಸ್ ಸರ್, ಇಲ್ಲಿ ಒಂದು ಬಾಕ್ಸ್ ಹಾಕ್ಬಿಡಿ ಒಳಗಡೆ. ಓಕೆ, ಈ ರೀತಿ ನೀವು ಮೆರಿಡೋನಿಯಲ್, ಇದು ಒಮ್ಮೆ ಕೇಳಿದ್ದಾರೆ, ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇದು ನಿಮಗೆ ಟ್ರಾನ್ಸ್ ಮತ್ತು ಸಿಸ್ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಆಲ್ ರೈಟ್. ಓಕೆ, ನೆಕ್ಸ್ಟ್ ಬರೋಣ ಬಾಂಡಿಂಗ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಬಾಂಡಿಂಗ್ ಅಲ್ಲಿ ಇಲ್ಲಿ ಕೆಲವು ಥಿಯರೀಸ್ ಓದ್ತೇವೆ. ಈಗ ನಾವು ವಾಟ್ ವಿ ರೀಡ್, ಇಲ್ಲಿ ನಾವು ಥಿಯರೀಸ್ ಅಂತ ನೋಡ್ತೇವೆ. ಫಸ್ಟ್ ಥಿಯರೀಸ್ ನೋಡಿ. ಫಸ್ಟ್ ಥಿಯರಿ ಇನ್ ಆರ್ಡರ್ ಟು ಎಕ್ಸ್ಪ್ಲೇನ್ ಇಟ್ ವಾಸ್ ಗಿವನ್ ಬೈ ವಾರ್ನರ್ಸ್. ಓಕೆ, ಏನಿದು ಅಲ್ಫ್ರೆಡ್ ವಾರ್ನರ್. ಓಕೆ, ಅಲ್ಫ್ರೆಡ್ ವಾರ್ನರ್ ಇನ್ 1982 ಒಂದು ಥಿಯರಿ ಕೊಟ್ಟಿದ್ರು. He performed various experiments to show that surrounding item exist around a central item. ಅಂದರೆ ಇವ್ರು ಬೇಸಿಕಲಿ ನೋಡಿ ಏನು ಥಿಯರಿ ಏನು ಕೊಟ್ಟಿದ್ರು ಅಂದರೆ ವೇರಿಯಸ್ ಎಕ್ಸ್ಪೆರಿಮೆಂಟ್ ಮಾಡಿದರು. ಏನು ಮಾಡಿದ್ರು ಅಂದರೆ ಸೆಂಟ್ರಲ್ ಮೆಟಲ್ ಐಟಮ್ ನಡುವೆ ವೇರಿಯಸ್ ಐಟಮ್ಸ್ ಇರ್ತವೆ. ಓಕೆ, ಎಕ್ಸಿಸ್ಟ್ ಆಗ್ತವೆ ಅಂತ ಇವರು ವೇರಿಯಸ್ ಎಕ್ಸ್ಪೆರಿಮೆಂಟ್ ಮಾಡಿದರು. ಅದರಲ್ಲಿ ವಾರ್ನರ್ಸ್ ಥಿಯರಿ ಫಸ್ಟ್ ಎಕ್ಸ್ಪೆರಿಮೆಂಟ್ ಏನಿದೆ ನೋಡಿ. ಅಕಾರ್ಡಿಂಗ್ ಟು ವಾರ್ನರ್ಸ್ ಥಿಯರಿ ಪಾಸ್ಟುಲೇಟ್ಸ್ ಆರ್. ಓಕೆ, ಇಲ್ಲಿ ನಿಮಗೆ ಇಲ್ಲಿ ನೋಡಿ, ನಿಮ್ಮ ಬೋರ್ಡ್ಸಲ್ಲಿ ಎಷ್ಟು ಸಲ ಕೇಳಿದ್ದಾರೆ ನೋಡಿ. ಇದು ಬೋರ್ಡ್ಸಿಂದ ನಾನು ತಂದಿದ್ದೇನೆ. ಅಲ್ಲಿ ನೋಡಿ, ಸ್ಟೇಟ್ ಎನಿ 3. ಓಕೆ, ಯಾಕಂದ್ರೆ ತಗೊಳ್ಳೋಣ ಪಿಂಕ್. ಓಕೆ, ಇಲ್ಲಿ ನೋಡಿ, ಸ್ಟೇಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ವಾರ್ನರ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್. ಇವನು ಏನು ಹೇಳಿದ, ವಾರ್ನರ್ಸ್ ಥಿಯರಿ ಪಾಸ್ಟುಲೇಟ್ಸ್ ಏನು ಹೇಳಿದ ಅಂತ ನೋಡಿ. ಸೆಂಟ್ರಲ್ ಮೆಟಲ್ ಐಟಮ್ಸ್ ಇನ್ ಅ ಕೋಆರ್ಡಿನೇಷನ್ ಕಾಂಪೌಂಡ್ ಪೊಸೆಸ್ 2 ಟೈಪ್ಸ್ ಆಫ್ ವ್ಯಾಲೆನ್ಸೀಸ್. ಏನೆಲ್ಲ ಸೆಂಟ್ರಲ್ ಮೆಟಲ್ ಐಟಮ್ ಇರ್ತವೆ. ಸೆಂಟ್ರಲ್ ಮೆಟಲ್ ಐಟಮ್ಗೆ ಏನಂತೇವೆ ನಾವು,
acceptor donor acceptor, ligands are what, donor. Okay, central metal atoms in coordination compound, two types of valency, one is primary valency, one is secondary valency. Okay, two types of valency ಗಳು process ಮಾಡ್ತವೆ ಯಾವ central metal atom. Possess so many types of, two types of valencies, one is primary valencies, one is secondary valencies. ಅದೊಂದು ಪ್ರೈಮರಿ ವ್ಯಾಲೆನ್ಸಿ ಇರ್ತಲ್ಲ, ಆ ಒಂದು ಪ್ರೈಮರಿ ವ್ಯಾಲೆನ್ಸಿಸ್ ಇಸ್ ಅಯೋನೈಸೇಬಲ್. ಯಾವೆಲ್ಲ ಪ್ರೈಮರಿ ವ್ಯಾಲೆನ್ಸಿ ಇರುತ್ತೆ ಅಯೋನೈಸೇಬಲ್. ಸೆಕೆಂಡ್ರಿ, ಓಕೆ ಏನಾಗಿದೆ ಪ್ರೈಮರಿ ವ್ಯಾಲೆನ್ಸಿ, 1 minute ಲೆಟ್ ಮಿ ಚೆಕ್. ಪ್ರೈಮರಿ ಸೆಕೆಂಡ್ರಿ, ಹಾಂ, ಆ್ಯಂಡ್ ಸೆಕೆಂಡ್ರಿ ಅಯೋನೈಸೇಬಲ್ ಇಸ್ ನಾಟ್ ಇನ್. ಓಕೆ ಇಲ್ಲಿ ನೋಡುಗಡೆ ಎರಡು ಎಕ್ಸ್ಟ್ರಾ ಪಾಯಿಂಟ್ ಆಗಿದ್ದಾವೆ. ಓಕೆ, ಸೆಕೆಂಡ್ರಿ ವ್ಯಾಲೆನ್ಸಿ ಇಸ್ ನಾಟ್ ಅಯೋನೈಸೇಬಲ್. ಏನೆಲ್ಲ ಸೆಕೆಂಡ್ರಿ ವ್ಯಾಲೆನ್ಸಿಬಲ್ ಏನಂತೀರ, ವ್ಯಾಲೆನ್ಸಿ ಇರುತ್ತಲ್ಲ ನಾನ್ ಅಯೋನೈಸೇಬಲ್. ಅಂದರೆ ಫಸ್ಟ್ ವ್ಯಾಲೆನ್ಸಿ ಇರೋದು ಅಯೋನೈಸೇಬಲ್ ಇರುತ್ತೆ, ಸೆಕೆಂಡ್ ವ್ಯಾಲೆನ್ಸಿ ನಾನ್ ಅಯೋನೈಸೇಬಲ್. ಪ್ರೈಮರಿ ವ್ಯಾಲೆನ್ಸಿ ಆರ್ ಸ್ಯಾಟಿಸ್ಫೈಡ್ ಬೈ ನೆಗೆಟಿವ್ ಐಟಮ್. ಯಾವೆಲ್ಲ ಪ್ರೈಮರಿ ವ್ಯಾಲೆನ್ಸಿ ಇರ್ತಾವಲ್ಲ ಅವು ನೆಗೆಟಿವ್ ಐಟಮ್ ಇಂದ ಸ್ಯಾಟಿಸ್ಫೈ ಆಗುತ್ತೆ. ಸೆಕೆಂಡ್ರಿ ಅವು ಎದುರು ಸ್ಯಾಟಿಸ್ಫೈ ಆಗುತ್ತೆ ನ್ಯೂಟ್ರಲ್ ಆರ್ ನೆಗೆಟಿವ್ ಅಯಾನ್ಸ್. ಓಕೆ, ಕಾಲ್ಡ್ ಲಿಗೆಂಡ್ಸ್. ಬೇಸಿಕ್ಲಿ ಸೆಕೆಂಡ್ರಿ ಇರೋಕೆ ನಾವು ಎಂತ ಲಿಗೆಂಡ್ಸ್ ಅಂತ ಅಂತೇವೆ, ಇದಕ್ಕೆ ನಾವು ಲಿಗೆಂಡ್ ಅಂತ ಅನ್ಬೋದು. ಪ್ರೈಮರಿ ಇರುವಂಥದ್ದು ಅಯೋನೈಸೇಬಲ್ ಅಂತ ಅನ್ಬೋದು. ಇಷ್ಟು ಗಮನದಲ್ಲಿ ಇಡಬೇಕು. ಪ್ರೈಮರಿ ಇದು ನೋಡಿ, ಇವೇನು ಪ್ರೈಮರಿ ವ್ಯಾಲೆನ್ಸಿ ಇರ್ತಾವಲ್ಲ ಇವು ನಾನ್ ಡೈರೆಕ್ಷನಲ್ ಇರ್ತವೆ. ಇವೇನಿರ್ತಾವೆ ಮಕ್ಕಳೇ, ನಾನ್ ಡೈರೆಕ್ಷನಲ್. ದೀಸ್ ಆರ್ ನಾನ್ ಡೈರೆಕ್ಷನಲ್. ಬೇರೆ ಸೆಕೆಂಡ್ರಿ ಅಯೋನೈಸೇಬಲ್ ಇಸ್ ಡೈರೆಕ್ಷನಲ್. ಸೆಕೆಂಡ್ರಿ ಇರುವಂಥದ್ದು ಡೈರೆಕ್ಷನಲ್, ಅಂದರೆ ಡೈರೆಕ್ಷನಲ್ಲಿ ಇರ್ತವೆ ನಾನ್ ಅಯೋನ್ಸ್. ಇಂಡಿಗೋ ಡೆಫಿನೆಟ್ ಜೊಮೆಟ್ರಿ. ಸೆಕೆಂಡ್ರಿ ಇವನ್ ಲಿಗೆಂಡ್ಸ್ ಇರ್ತಾವಲ್ಲ ಸೆಕೆಂಡ್ರಿ ವ್ಯಾಲೆನ್ಸಿ ಇರುವಂಥದ್ದು ಡೆಫಿನೆಟ್ ಜೊಮೆಟ್ರಿ ಕೊಡ್ತವೆ ಆಫ್ ಅ ಶೇಪ್. ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು ದಿಸ್ ಏನಿದೆ, metal exists two types of valency, primary and secondary. Primary valency gives information about oxidation state and secondary gives information about coordination number. Okay, ಏನೆಲ್ಲ ಪ್ರೈಮರಿ ವ್ಯಾಲೆನ್ಸಿ ಇರುತ್ತೆ ಅಲ್ಲ ಇದು ಸ್ವಲ್ಪ ಡಿಟೇಲ್ ಆಗಿದೆ ನೋಡಿ, ಕಾಣಿಸಿದೆ ಐ ಥಿಂಕ್. ಓಕೆ, ಇಲ್ಲಿ ನೋಡಿ ಮೆಟಲ್. ಓಕೆ, ಮೆಟಲ್ ಎಕ್ಸಿಟ್ ಟೂ ಟೈಪ್ಸ್ ಆಫ್ ವ್ಯಾಲೆನ್ಸಿ, ಪ್ರೈಮರಿ and secondary valency. Primary valency gives the information about oxidation state and secondary valency gives information about coordination number. Primary valence is variable whereas secondary valence is always fixed. Okay, ಇದು ಗಮನದಲ್ಲಿ ಇಡಬೇಕು. Secondary valence, that is coordination number, determine the geometry of molecules or we can say polyhedral of a molecule. ಇಲ್ಲಿ ನೋಡಿ, secondary valence is oxidation number ಅಂತ ಹೇಳಿದ್ದಾರೆ. ಏಕೆ ನಾನು ಹೇಳಿದೆ ನಿಮಗೆ, ಇಲ್ಲೇ ಹೇಳಿದ್ದೇನೆ ಸೆಕೆಂಡ್ರಿ ವ್ಯಾಲೆನ್ಸಿ ಅಂದರೆ ಲಿಗೆಂಡ್ಸ್ ಅಂತ ಹೇಳಿದ್ದೇನೆ. ನಂಬರ್ ಆಫ್ ಲಿಗೆಂಡ್ಸ್ ಇಸ್ ಈಕ್ವಲ್ ಟು ಆಕ್ಸಿಡೇಷನ್ ನಂಬರ್. ಸೆಕೆಂಡ್ರಿ ಆಗಿ ದಟ್ ಈಸ್ ಡಿಟರ್ಮೈನ್ ದ ಜೊಮೆಟ್ರಿ. ನಮಗೆ ಗೊತ್ತಿರೋಕೆ ಆಕ್ಸಿಡೇಷನ್ ನಂಬರ್. ಇಫ್ ಆಕ್ಸಿಡೇಷನ್ ನಂಬರ್ ಇಸ್ 6, ನಿಮಗೆ ಇದು ಸ್ಟ್ರಕ್ಚರ್ ಗೊತ್ತಿರ್ಬೋದು ಇಲ್ಲ ಅಂತ ನೋಡಿ. ಇಫ್ ಆಕ್ಸಿಡೇಷನ್ ನಂಬರ್ 6 ಇದ್ದಾಗ ನಮ್ಮದು ಆಕ್ಟಾಹೈಡ್ರಲ್ ಜೊಮೆಟ್ರಿ ಬರುತ್ತೆ. ಇಫ್ ಆಕ್ಸಿಡೇಷನ್ ನಂಬರ್ ಇಸ್ 5 ನಮಗೆ ಟ್ರಯಾಂಗುಲರ್ ಬೈ ಪಿರಮಿಡ್ ಬರುತ್ತೆ. ಇಫ್ ಆಕ್ಸಿಡೇಷನ್ ನಂಬರ್ ಇಸ್ 4 ನಮಗೆ ಸ್ಕ್ವಯರ್ ಪ್ಲೇನಲ್ ಬರುತ್ತೆ. ಇಫ್ ಆಕ್ಸಿಡೇಷನ್ ನಂಬರ್ ಇಸ್ ಇನ್ನೊಮ್ಮೆ 4 ಇದ್ದಾಗ ಮತ್ತೆ sp3 ಹೈಡ್ರೇಷನ್ ಇದ್ದಾಗ ಟೆಟ್ರಾಹೈಡ್ರಲ್ ಬರುತ್ತೆ. ಅದಕ್ಕೆ ನಮಗೆ ಲಿಸ್ಟ್ ಕೊಡ್ತೇನೆ, ಡೋಂಟ್ ವರಿ ಫಾರ್ ದಟ್. ಯಾವಾಗ ನೀವು ಆಕ್ಸಿಡೇಷನ್ ನಂಬರ್ ಡಿಟರ್ಮೈನ್ ದ ಜೊಮೆಟ್ರಿ ಆಫ್ ಅ ಕಂಪೌಂಡ್ ಆರ್ ಅ ಮಾಲಿಕ್ಯೂಲ್. ಓಕೆ, ಇಷ್ಟು ಕ್ಲಿಯರ್ ಐತೆ ಎಲ್ಲರಿಗೆ? ಈಗ ಬರೋಣ, ಇದು ನಿಮ್ಮ ಥಿಯರಿ ಮೇಲೆ ಎಷ್ಟು 3 ಮಾರ್ಕ್ಸ್ಗೆ ಕೇಳ್ತಾರೆ. ಫಿಕ್ಸ್ ಕ್ವಶನ್ ಈ ವರ್ಷ ಕೂಡ ಬರುತ್ತೆ ಫಿಕ್ಸ್ ಆಗಿ. ಓಕೆ, ಡೋಂಟ್ ವರಿ, ಬರುತ್ತೆ ಫಿಕ್ಸ್ ಆಗಿ. ನೆಕ್ಸ್ಟ್, ಓಕೆ, ಇದು ಆನ್ಸರ್ ಬರೀಬೇಕು ಮೋಸ್ಟ್ಲಿ ಇದು ಆನ್ಸರ್ ಬರೀಬೇಕು. ಇದು ಕೂಡ ಬರ್ತಾರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಮೋಸ್ಟ್ಲಿ ನಾನು ಪ್ರಿಫರ್ ಮಾಡೋದು ಇದು, ಬಟ್ ಇಫ್ ಯು ನಿಮ್ಗೆ ನಮ್ಗೆ ಇದು ಈಸಿ ಲ್ಯಾಂಗ್ವೇಜ್ ಆಗಿರ್ತದೆ ನಾನು ಟೈಪ್ ಮಾಡಿದ್ರೆ ಇದು, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದಿಸ್. ಓಕೆ, ನೆಕ್ಸ್ಟ್ ಬರುತ್ತೆ ವ್ಯಾಲೆನ್ಸ್ ಬೌಂಡ್ ಥಿಯರಿ. ಈಗ ನಿಮ್ದು VPT ಬರುತ್ತೆ, ಲಾಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್. ಓಕೆ, ಲಾಸ್ಟ್ ಟಾಪಿಕ್. ಈಗ ನಾನು VPT ಯಾವ ರೀತಿ ಡ್ರಾ ಮಾಡಬೇಕು ಅದು ಕೂಡ ಹೇಳ್ತಿರ್ತೇನೆ. VPT ಇದು ಯಾರು ಕೊಟ್ಟಿದ್ರು, ಪಾಲಿಂಗ್ಸ್ ಅಂತ ಒಬ್ಬರು ಸೈಂಟಿಸ್ಟ್ ಕೊಟ್ಟಿದ್ರು ಇನ್ 1931. ಇದು ನೋಡಿ, ಫಸ್ಟ್ ಥಿಯರಿ ಯಾವಾಗ ಕೊಟ್ಟಿದ್ರು, ಇಟ್ ವಾಸ್ ಗಿವನ್ ಇನ್ 1892. ಆಫ್ಟರ್ ಎಷ್ಟಾಗುತ್ತೆ 92 ಅಂದರೆ 40 years ಗ್ಯಾಪ್ ಆದಮೇಲೆ ನಮಗೆ ಸೆಕೆಂಡ್ ಥಿಯರಿ ಬಂದಿತ್ತು ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಆಫ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ, ದಟ್ ಇಸ್ ವ್ಯಾಲೆನ್ಸ್ ಬೌಂಡ್ ಥಿಯರಿ. ಅದಕ್ಕೆ ನಾವು VPT ಥಿಯರಿ ಅಂತ ಕೂಡ ಅಂತೇವೆ. ಇದು ನಾವು ಬೇಸಿಕ್ಸ್, ಇದು ಬೇಸಿಕ್ಲಿ ನಾವು ಎಲ್ಲಿ ಓದ್ತಿರ್ತೇವೆ ಅಂದರೆ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಓದಿರ್ತೇವೆ. ಓಕೆ, ವಿ ರೀಡ್ ದಿಸ್ ಇನ್ ಕೆಮಿಕಲ್ ಬಾಂಡಿಂಗ್ ಆಫ್ ಕ್ಲಾಸ್ 11 ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಬೇಸಿಕ್ಲಿ ಇದಕ್ಕೆ ನಾವು ಏನು ಮಾಡ್ತಿರ್ತೇವೆ, ಓದಿರ್ತೇವೆ. ಓಕೆ, ಕ್ಲಾಸ್ 11 ಕೆಮಿಕಲ್ ಬಾಂಡಿಂಗ್ ಅಲ್ಲಿ ನಾವು ಏನು ಮಾಡ್ತೇವೆ, ಓದಿರ್ತೇವೆ. ಹಿ ಪ್ರಪೋಸ್ ದ ಐಡಿಯಾ ಆಫ್ ಡೊನೇಟಿಂಗ್ ಲೋನ್ ಪೇಡ್ ಟು ಸೆಂಟ್ರಲ್ ಐಟಮ್. ಅಂದರೆ ಈ VPT ಥಿಯರಿಯಿಂದ ಒಂದು ಸೆಂಟ್ರಲ್ ಐಟಮ್ಗೆ ಒಂದು ಲೋನ್ ಪೇರ್ ಯಾವ ರೀತಿ ಡೊನೇಟ್ ಮಾಡುತ್ತೆ. ಓಕೆ, ಯಾವ ರೀತಿ ಡೊನೇಟ್ ಮಾಡುತ್ತೆ ಅಂತ ಇದು ನಮಗೆ ಥಿಯರಿ ಹೇಳುತ್ತೆ. ಬಾಂಡಿಂಗ್ ಅಂಡ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಅಕರ್ಸ್ ಡ್ಯೂ ಟು ಓವರ್ಲ್ಯಾಪ್ ಆಫ್ ಆರ್ಬಿಟಲ್ಸ್ ಆಫ್ ಲಿಗೆಂಡ್. ಏನೆಲ್ಲ ನಮ್ದು ಬಾಂಡಿಂಗ್ ಆಗುತ್ತೆ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ, ಈ ಥಿಯರಿ ಏನು ಹೇಳುತ್ತೆ ಅಂದರೆ ಬಾಂಡಿಂಗ್ಸ್ ಇನ್ ಕೋಆರ್ಡಿನೇಷನ್ ಕಂಪೌಂಡು ಅಕರ್ಸ್ ಡ್ಯೂ ಟು ಓವರ್ಲ್ಯಾಪ್ ಆಫ್ ಆರ್ಬಿಟಲ್ಸ್. ಒಂದು ಆರ್ಬಿಟಲ್ಸು ಈ ರೀತಿ ಓವರ್ಲ್ಯಾಪ್ ಆಗೋಕ್ಕಾಗಿ ಇಲ್ಲಿ ಏನೆಲ್ಲ ಓವರ್ಲ್ಯಾಪ್ ಆಗಿರುತ್ತೆ ಅಲ್ಲ, ಈ ಓವರ್ಲ್ಯಾಪ್ ಆಗೋ ಕಾರಣಕ್ಕಾಗಿ ನಮ್ದು ಏನಾಗುತ್ತೆ, ಇಲ್ಲಿ ಬೇಸಿಕ್ಲಿ ನಮ್ದು ಬಾಂಡಿಂಗ್ ಆಗುತ್ತೆ ಕೋಆರ್ಡಿನೇಷನ್ ಕೆಮಿಸ್ಟ್ರಿಯಲ್ಲಿ. ಓಕೆ, ಲಿಗೆಂಡ್ ವಿತ್ ವೆಕೆಂಟ್ ಆರ್ಬಿಟಲ್ ಆಫ್ ಸೆಂಟ್ರಲ್ ಮೆಟಲ್. ಓಕೆ, ಸೆಂಟ್ರಲ್ ಮೆಟಲ್ ಐಟಮ್ ಇಂದ. ಓಕೆ, ಇದು ಎಲ್ಲರಿಗೂ ಕ್ಲಿಯರ್ ಆಗಿರ್ಬೋದು.
ಇದು ನಿಮ್ಮದು ಥಿಯರಿ ಬರುತ್ತೆ, ಸ್ಪೆಕ್ಟ್ರೋಮೆಟ್ರಿ ಸೀರೀಸ್ ಅಂತ ಅಂತಾರೆ ಇದಕ್ಕೆ. ಇದು ನಿಮಗೆ ಡಿಟರ್ಮೈನ್ಸ್, ಇದು ಒಂದು ಸೀರೀಸ್ ಇರುತ್ತೆ, ಇದು ಒಂದು ಸೀರೀಸ್ ಅಂತ ಅನ್ಬೋದು. ಇದು ಹೆಲ್ಪ್ ಆಗುತ್ತೆ ಡಿಟರ್ಮಿನೇಷನ್ ಆಫ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಲಿಗೆಂಡ್. ನಮ್ಮದು VPT ಹೆಲ್ಪ್ ಆಗುತ್ತೆ. ಸ್ಟ್ರಾಂಗ್ ಆ್ಯಂಡ್ ವೀಕ್ ಲಿಗೆಂಡ್ ಇದರಿಂದ ನಾವು ಡಿಟರ್ಮೈನ್ ಮಾಡ್ತೇವೆ. ಏನೆಲ್ಲ ಲಿಗೆಂಡ್ಸ್ ಇರ್ತಾವಲ್ಲ ಅದು ಸ್ಟ್ರಾಂಗ್ ಇದೆ, ವೀಕ್ ಇದೆ, ಆ ಲಿಗೆಂಡ್ಸ್ ಅನ್ನು ಇದರಲ್ಲಿ ನಾವು ಡಿಟರ್ಮೈನ್ ಮಾಡ್ತಿರ್ತೇವೆ. ಓಕೆ, ಇದು I ಇಂದ ಸ್ಟಾರ್ಟ್ ಇರೋದು. ಇಲ್ಲಿ ನೋಡಿ I to H2O, ಎಲ್ಲಿ ತನಕ H2O ಇದೆ ನೋಡಿ, ಎಲ್ಲಿದೆ H2O, ಹಾಂ ಇಲ್ಲಿ ತನಕ ಇರುವಂಥದ್ದು. ಓಕೆ, ಇಲ್ಲಿ ತನಕ ಇರುವಂಥದ್ದು ಎಲ್ಲ ವೀಕ್ ಲಿಗೆಂಡ್. ಇವೆಲ್ಲ ಇರುವಂಥ ಈ ಕಡೆ ಎಲ್ಲ ಇವು ಇರ್ತಾವಲ್ಲ ಅವೆಲ್ಲ ನಿಮ್ದು ಏನಿರುತ್ತಪ್ಪ, ವೀಕ್ ಲಿಗೆಂಡ್ ಇರ್ತವೆ. ದೀಸ್ ಆರ್ ವೀಕ್ ಲಿಗೆಂಡ್. ಇಲ್ಲಿಂದ ಇರುವಂಥ NS ಈ ಕಡೆ ನೋಡಿ, ಇಲ್ಲಿಂದ ಇರುವಂಥ ಲಾಸ್ಟ್ ಇಲ್ಲಿ ತನಕ ಇರುವಂಥ ಎಲ್ಲ ಸ್ಟ್ರಾಂಗ್ ಲಿಗೆಂಡ್ಸ್. ಓಕೆ, ಸ್ಟ್ರಾಂಗ್ ಲಿಗೆಂಡ್ಸ್ ಇವೆಲ್ಲಕ್ಕೆ ಏನಂತೆ ಸ್ಟ್ರಾಂಗ್ ಅಂತ ಅಂತೇವೆ. ಈಗ ಬರೋಣ ನಿಮ್ಮ VPTಯಲ್ಲಿ, ನಿಮ್ಮ PU ಬೋರ್ಡಲ್ಲಿ ಇದೊಂದು ಎಕ್ಸಾಂಪಲ್ ಹೆಲ್ಪ್ಫುಲ್ ಆಗುತ್ತೆ. ಈಗ ನಾನು 4-5 ಇದ್ದಾವೆ, ಅವ್ರು 4 ಎಕ್ಸಾಂಪಲ್ ಮಾಡಿ ಕ್ಲಾಸ್ ಎಂಡ್ ಮಾಡ್ತೇನೆ. VPT ಬೇಸಿಕ್ ಥಿಯರಿ ಏನು ಮಾಡ್ತೇವೆ, ಬೇಸಿಕ್ ಆಗಿ ಯಾವತ್ತು VPT ಅಂದಾಗ ಒಂದು ಫಾರ್ಮೆಟ್ ಅಂತ ಬರುತ್ತೆ, ಒಂದು ಬೇಸಿಕ್ ಕಾನ್ಸೆಪ್ಟ್ ಅಂತ ಬರುತ್ತೆ. ಕಾನ್ಸೆಪ್ಟ್ ಹೇಳಿ ನಾನು VPTಗೆ ಹೋಗ್ತೇನೆ. ಓಕೆ, ಐ ವಿಲ್ ಟಾಕ್ ಅಬೌಟ್ ಒಂದು ಸಮಥಿಂಗ್ ಕಾನ್ಸೆಪ್ಟ್ ಏನಿರುತ್ತೆ VPTಯಲ್ಲಿ. ಓಕೆ, ಲೆಟ್ ಮಿ ಡ್ರಿಂಕ್ ಸಮ್ ವಾಟರ್. ಏನು ಬರುತ್ತೆ ಅಂದರೆ ಒಂದು ಕಾನ್ಸೆಪ್ಟ್ ಬರುತ್ತೆ. ಫಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸಪೋಸ್ ಯಾವುದೇ ಒಂದು ಎಕ್ಸಾಂಪಲ್ ಇರಲಿ, ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಒಂದು ಕಂಪೌಂಡ್ ಕೊಡ್ತಾರೆ. ಓಕೆ, ಏನಂತಾರೆ ಕೋಆರ್ಡಿನೇಷನ್ ಎಂಟಿಟಿ ಕೊಡ್ತಾರೆ. ಅದು ಕೊಟ್ಟಾದ್ಮೇಲೆ ಫಸ್ಟು ನಮಗೆ ಏನು ಡಿಟರ್ಮೈನ್ ಮಾಡಬೇಕಪ್ಪ, ಆ ಕಂಪೌಂಡಿಂದ ವಿ ಹ್ಯಾವ್ ಟು ಡಿಟರ್ಮೈನ್ ದ ಸೆಂಟ್ರಲ್ ಮೆಟಲ್ ಐಟಮ್. ಸ್ಟೆಪ್ 1, ಫಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಡಿಟರ್ಮೈನ್ ಸೆಂಟ್ರಲ್ ಮೆಟಲ್ ಐಟಮ್. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಸೆಂಟ್ರಲ್ ಮೆಟಲ್ ಐಟಮ್ ಅನ್ನು ನೀವು ಏನು ಮಾಡಬೇಕು, ಡಿಟರ್ಮೈನ್ ಮಾಡಬೇಕು. ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂದರೆ, ಸೆಕೆಂಡ್ ಸ್ಟೆಪ್ಪು ಡಿಟರ್ಮೈನ್ ಬರ್ಕೋಬೇಕು ಎಲ್ಲರೂ, ಆಕ್ಸಿಡೇಷನ್ ಸ್ಟೇಟ್. ಓಕೆ, ಅವ್ರ ಆಕ್ಸಿಡೇಷನ್ ನಂಬರ್, ಸ್ಟೇಟ್ ಅನ್ಬೇಕು ಬರಲ್ಲ, ಆಕ್ಸಿಡೇಷನ್ ನಂಬರ್ ಆಫ್ ಕಂಪೌಂಡ್. ಒಂದು ಕಂಪೌಂಡ್ ಆಕ್ಸಿಡೇಷನ್ ನಂಬರ್ ಎಷ್ಟು ಬರುತ್ತೆ ಅದು ಆದಮೇಲೆ ಸ್ಟೆಪ್ ಥರ್ಡ್, write down electronic configuration of central metal atom, and also write electronic configuration of central atom. ಈಗ ಆಕ್ಸಿಡೇಷನ್ ನಂಬರ್ ಏನು ಫೈನ್ ಆಗುತ್ತೆ ಅಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರಿವ್ಯೂ ಮಾಡ್ತೇವೆ. ಸಪೋಸ್ ಲೆಟ್ ಮಿ ಟೇಕ್ ಎಕ್ಸಾಂಪಲ್ CO. ಈಗ CO ನಾವು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಬರುತ್ತೆ, +3 ಅಂತ ಬರುತ್ತೆ. +3 ಬಂದಾಗ ಈ CO +3 ಅಂತ ಮಾಡ್ತೇವೆ. ಇದು ನಮ್ದು ಏನಾಗುತ್ತೆ, ಒಂದು ಬೇಸಿಕ್ ಇಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರಿಮೂವ್ ಮಾಡ್ತೇವೆ. ಇಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಾವು ಏನು ಮಾಡ್ತೇವೆ, ಒಂದು ರಿಮೂವ್ ಮಾಡ್ತೇವೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಂದ. ಓಕೆ, ರಿಮೂವ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಏನೆಲ್ಲ ಆಕ್ಸಿಡೇಷನ್ ನಂಬರ್ ಬಂದಿರುತ್ತಲ್ಲ, ಈಗ ನಿಮ್ದು ಆಕ್ಸಿಡೇಷನ್ ನಂಬರ್ +3 ಬಂದಿದೆ. ಆ +3 ಒಂದು ಸಪೋಸ್ ಈ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಂದ ಇಷ್ಟು ಬರೀತೀರಾ. ಫಸ್ಟ್ ಈ ರೈಟ್ ಡೌನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸೆಂಟ್ರಲ್ ಮೆಟಲ್ ಐಟಮ್ ಅಂಡ್ remove number of electrons from electronic configuration of central metal atom to get charge species, to get charge species. ನಮಗೆ ಒಂದು ಚಾರ್ಜ್ ಸ್ಪೀಶೀಸ್ ಸಿಗುತ್ತೆ ಅಲ್ಲಿ. ಓಕೆ, ನಿಮಗೆ ತಿಳಿತಿಲ್ಲ ಸ್ಕಿಪ್ ಮಾಡಿ ಡೈರೆಕ್ಟ್ ಎಕ್ಸಾಂಪಲ್ ಬರಿ. ಓಕೆ, ನಿಮಗೆ ಒಂದು ನಾನು ಬೇಸಿಕ್ ಓವರ್ವ್ಯೂ ಅಂತ ಹೇಳ್ತಿದ್ದೇನೆ. ಓಕೆ, ಇಷ್ಟು 3 ಸ್ಟೆಪ್ಸ್ ಕಂಪಲ್ಸರಿ ಎಲ್ಲರೂ ಮಾಡಬೇಕು. ಓಕೆ, ಇದು ಆದಮೇಲೆ ಸ್ಟೆಪ್ 4 ಆರ್ಬಿಟಲ್ ಫಿಲ್ಲಿಂಗ್ ಬರುತ್ತೆ. ಓಕೆ, ಸ್ಟೆಪ್ 4 ನಿಮ್ದು ಏನು ಬರುತ್ತೆ, ಆರ್ಬಿಟ್ ಫಿಲ್ಲಿಂಗ್ ಮಾಡಬೇಕಾಗುತ್ತೆ. ಫಸ್ಟ್ ಆರ್ಬಿಟಲ್ ಫಿಲ್ಲಿಂಗ್ ಅಕಾರ್ಡಿಂಗ್ ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆದಮೇಲೆ ಸೆಕೆಂಡು ಇದು ಈ ಚಾರ್ಜ್ ಸ್ಪೀಶೀಸ್ ಒಂದು ಬರುತ್ತಲ್ಲ, ನೆಕ್ಸ್ಟ್ ಸ್ಟೆಪ್ 2 ಇಂದ ಅದು ಸ್ಟೆಪ್ 5 ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಸ್ಟೆಪ್ ಎಲ್ಲರಿಗೂ ಗೊತ್ತಾಗಿರಬೇಕು. ನೋಡಿ, ಫಸ್ಟ್ ಎಕ್ಸಾಂಪಲ್ ಇದೆ ನೋಡಿ. ಫಸ್ಟ್ ಎಕ್ಸಾಂಪಲ್ ಇದೆ CO NH3 6+3. ಓಕೆ, +3. ಇವಾಗ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈಗ ಸೆಂಟ್ರಲ್ ಮೆಟಲ್ ಐಟಮ್ ಇಸ್ ಯುವರ್ CO. ಯಾಕೆ CO ಮತ್ತೆ ಕೇಳಬೇಡಿ, ಫಸ್ಟಿಂದ ಓದ್ತಿದ್ದೀರಾ, ಎಲ್ಲರಿಗೂ ಸ್ವಲ್ಪ ತಲೆಯಲ್ಲಿ ಇದ್ದಿರಬೇಕು CO ಯಾಕಂತ. CO ಈಸ್ ಅ ಎಕ್ಸೆಪ್ಟರ್, ಅಂದರೆ ಎಕ್ಸೆಪ್ಟ್ ಮಾಡುತ್ತೆ ಎಲೆಕ್ಟ್ರಾನ್ಸ್. ಓಕೆ, ಇಲ್ಲಿ NH3 ಆಕ್ಟ್ ಆಸ್ ಅ ಡೋನರ್, ಇಲ್ಲಿ ಡೋನರ್. ಓಕೆ, ಇದು ಡೋನರ್ ಅಂತ. ಓಕೆ, ಇಲ್ಲಿ ನೋಡಿ, ಈಗ ನಮಗೆ ಆ್ಯಸ್ ಯೂಶುವಲ್ ಏನು ಬಂದಿತ್ತು ಅದು ಬರ್ಕೋರಿ. CO NH3 6 3+3+ ಇದು ನಿಮ್ದು ಇರುತ್ತೆ, ಇಷ್ಟು ಬರುತ್ತೆ. ಓಕೆ, ಇಷ್ಟು ಬರುತ್ತೆ. ಇವಾಗ
ವಾಟ್ ಈಸ್ ಅಟಾಮಿಕ್ ನಂಬರ್? ಫಸ್ಟ್ ರೈಟ್ ಡೌನ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ನಮ್ದು ಏನಿರುತ್ತೆ? ಅಟಾಮಿಕ್ ನಂಬರ್ ಇಸ್ 27. ವಿ ನೋ ದಟ್ ಅಟಾಮಿಕ್ ನಂಬರ್ 27 ಆಫ್ CO. ಅಟಾಮಿಕ್ ನಂಬರ್ ಆಫ್ 27 ಆಫ್ CO. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ CO. ಫಸ್ಟ್ ನಾವು ಏನು ಬರೀಬೇಕು ಇಲ್ಲಿ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದು ನೋಡಿ, ವೈ ವಿ ಯೂಸ್ ದಿಸ್ VPT ಅಂದ್ರೆ ಟು ಫೈಂಡ್ ಔಟ್ ಜೊಮೆಟ್ರಿ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಬೇಸಿಕ್ ನಮ್ಮ PU ಅಲ್ಲಿ ಕೇಳೋದು ಮ್ಯಾಗ್ನೆಟಿಕ್ ಅಂಡ್ ಜೊಮೆಟ್ರಿಕ್ ಪ್ರಾಪರ್ಟಿ. ಓಕೆ, ಜೊಮೆಟ್ರಿ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಫಸ್ಟ್ ನಾವು ಏನು ಬರೀತೇವೆ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ CO. ನೋಡಿ, ಆರ್ಗಾನ್ ಆಸ್ ಎಂಬ ನಮ್ಮ ನೋಬಲ್ ಗ್ಯಾಸ್ ಇರುತ್ತೆ ಆರ್ಗಾನ್. ಅವ್ರ ಮುಂದಿನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋಣ ನೋಡಿ. 3D 4s 4p ಅದು ನಾ ಫಿಲ್ ಮಾಡ್ತೇನೆ. ನಿಮಗೆ ಬೇಸಿಕ್ ಪ್ಯಾಟರ್ನ್ ನೆನಪಿಡಬೇಕು. ಈ ನಮಗೆ 27 ಅಂದರೆ 18 9 ಎಲೆಕ್ಟ್ರಾನ್ಸ್ ಅನ್ನು ಫಿಲ್ ಮಾಡಬೇಕಾಗತ್ತೆ. ನಮಗೆ 9 ಎಲೆಕ್ಟ್ರಾನ್ಸ್ ಅಂದರೆ ನಾವು D ಅಲ್ಲಿ 7 ಮಾಡ್ತೇವೆ, ಇದರಲ್ಲಿ 2 ಮಾಡ್ತೇವೆ. ಓಕೆ, 2 ಇದರಲ್ಲಿ ಮಾಡ್ತೇವೆ. ಓಕೆ, ಇದರಲ್ಲಿ S ಅಲ್ಲಿ 9 ಎಲೆಕ್ಟ್ರಾನ್ ಫಿಲ್ ಆಗಿಬಿಡ್ತವೆ. ಈಗ ಏನು ಮಾಡಬೇಕಪ್ಪ ಅಂದರೆ ಆಕ್ಸಿಡೇಷನ್ ನಂಬರ್ ತೆಗಿಬೇಕು. ಹೌ ಟು ರಿಮೂವ್ ಆಕ್ಸಿಡೇಷನ್ ನಂಬರ್? ಇದು ಎಕ್ಸಾಂಪಲ್ ಮುಂಚೆನೇ ಮಾಡಿಸಿದೆ ನಿಮ್ಮದು. ಇದು ಆಕ್ಸಿಡೇಷನ್ ನಂಬರ್ ಎಷ್ಟು ಬರುತ್ತೆ? +3 ಬರುತ್ತೆ. ಹೇಗೆ ಅಂದರೆ ಇದಕ್ಕೆ X ಅಂತ ಕನ್ಸಿಡರ್ ಮಾಡಿ, COS X ಅಂತ ಕನ್ಸಿಡರ್ ಮಾಡಿ. ಎಷ್ಟಿದ್ದಾವೆ? ಇವು 6. ಇದು ಇಂಟು 0 ಮಾಡಿ, ಇಂಟು 0. ಯಾಕಂದರೆ ನಂಬರ್ ಆಫ್ ಇದು ಚಾರ್ಜ್ ಏನು ಕೊಟ್ಟಿಲ್ಲ, 0 ಇದು +3 3 ಇದೆ. ಸೊ ಇದು X. ಇಲ್ಲಿ ನೋಡಿ, ಇದು ಎಷ್ಟು ಬರುತ್ತೆ? ಇಲ್ಲಿ X ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 ಇದು =0 ಇದು =3. X ಎಷ್ಟು ಬರುತ್ತೆ ನಿಮ್ಮದು? +3 ಅಂತ ಬರುತ್ತೆ. X ಎಷ್ಟು ಬರುತ್ತೆ? +3. ದಿಸ್ ಇಸ್ ಯುವರ್ ಆಕ್ಸಿಡೇಷನ್ ನಂಬರ್. ಈ ಆಕ್ಸಿಡೇಷನ್ ನಂಬರ್ ರಿಮೂವ್ ದೀಸ್ ನಂಬರ್ ಆಫ್ ಎಲೆಕ್ಟ್ರಾನ್. ರಿಮೂವ್ ದೀಸ್ ನಂಬರ್ ಆಫ್ ಎಲೆಕ್ಟ್ರಾನ್. ಈಸ್ಟ್ ನಂಬರ್ ಆಫ್ ಎಲೆಕ್ಟ್ರಾನ್. ಈಸ್ಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನೀವು ಏನು ಮಾಡಬೇಕಪ್ಪ ಅಂದರೆ ರಿಮೂವ್ ಮಾಡಬೇಕು. ಯು ಹ್ಯಾವ್ ಟು ರಿಮೂವ್ ದೀಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಇದಕ್ಕೆ ರಿಮೂವ್ ಮಾಡಿದಾಗ ಏನು ಬರುತ್ತೆ ಸರ್? ಇಫ್ ಐ ರಿಮೂವ್ ದೀಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ 3 ಎಲೆಕ್ಟ್ರಾನ್ಸ್ ನನಗೆ ರಿಮೂವ್ ಮಾಡಬೇಕಾಗುತ್ತೆ. ಎಷ್ಟಾಗುತ್ತೆ? CO +3 ಆಗುತ್ತೆ. ಈಗ ಚಾರ್ಜ್ ಫಿಶಿ ಬತ್ತಿದ್ದು. ಸೊ ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ? ನಿಮ್ಮ ನೋಬಲ್ ಗ್ರಾಸು ಇಲ್ಲಿ ನೋಡಿ 3D. ಇಲ್ಲಿಂದ ಫಸ್ಟ್ 3D 4s. ಈ 2 ಎಲೆಕ್ಟ್ರಾನ್ ಇಲ್ಲಿ 0 ಆಗುತ್ತೆ, ಇಲ್ಲಿಂದ 6 ಆಗುತ್ತೆ. 3D 6 ಆಗುತ್ತೆ. 3 ಏನಾಗುತ್ತೆ ನಿಮ್ಮದು? 6 ಆಗುತ್ತೆ. ಓಕೆ, ಈಗ ಇದೇನು ನಮ್ಮದು? ಸಾರಿ, ಹಾಂ, ಈ ನಮ್ದು ಇದೇನು ಬಂದಿದೆ ಅಲ್ಲ, ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ದಿಸ್ ಈಸ್ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮುಂದಿನ ಆಟ ನಡೀತೆ. ಈಗ ಬೇಸ್ಡ್ ಆನ್ ದಿಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮುಂದೆ ನಾವು ಇದೆಲ್ಲ ಕೆಲಸ ಮಾಡ್ತೇವೆ. ಓಕೆ, ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಇದು ಯೂಸ್ ಇಲ್ಲ. ಇದು ಆಕ್ಸಿಡೇಷನ್ ನಂಬರ್ ತೆಗೆದ ಮೇಲೆ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯೂಸ್ ಆಗುತ್ತೆ. ಸೊ ಏನು ಬರುತ್ತೆ ನೋಡಿ? ಫಸ್ಟ್ ಈಗ ನಮಗೆ ಡಿ ಅಲ್ಲಿ ಎಸ್ ಆರ್ಬಿಟಲ್ ಇರುತ್ತೆ? 5 ಆರ್ಬಿಟಲ್ಸ್ ಇರ್ತವೆ. 10 ನಂಬರ್ ಆಫ್ ಎಲೆಕ್ಟ್ರಾನ್ ಫಿಲ್ ಆಗ್ತಿರ್ತವೆ. ದಿಸ್ ಇಸ್ ಡಿ. ಓಕೆ, ದಿಸ್ ಇಸ್ ಯುವರ್ 3D ಮತ್ತು 4s ಅಲ್ಲಿ ಏನೂ ಇರೋದಿಲ್ಲ. 4s ಆಸ್ ಯೂಶುವಲ್ ಇರ್ತವೆ. ಮತ್ತು P ಅಲ್ಲಿ 3 ಇರ್ತವೆ. ಬಹಳ ದೊಡ್ಡದಾಯ್ತಾ? P ಅಲ್ಲಿ ಎಷ್ಟು ಇರ್ತಾವಪ್ಪ ಅಂದ್ರೆ 3 ಇರ್ತವೆ. P ಅಲ್ಲಿ 3 ಇರ್ತವೆ. ಎಸ್, ದಿಸ್ ಇಸ್ ಯುವರ್ P, ದಿಸ್ ಇಸ್ ಯುವರ್ S. ಓಕೆ, ಇದು ನೀವು ಬೇಸಿಕಲಿ 4s 4p ಅಂತ ಬರಿಬಹುದು. ಸೊ ಇಲ್ಲಿ ನಮ್ಮದು ಎಷ್ಟು ನೋಡಿ, ಆಲ್ವೇಸ್ ಒಂದು ರೂಲ್ ಇರ್ತವೆ. ಫಸ್ಟ್ ನೀವು ಈ ರೀತಿ ಫಿಲ್ ಮಾಡಬೇಕು. ಓಕೆ, 1 2 3 4 5 ಎಲೆಕ್ಟ್ರಾನ್ ಫಿಲ್ ಅದು. ಇನ್ನೊಂದು ಎಲೆಕ್ಟ್ರಾನ್ 6 ಅಂತ ಫಿಲ್ ಮಾಡಿಬಿಡ್ತೇನೆ. ಇಲ್ಲಿ ನಿಮ್ಮದು 4s, ಇಲ್ಲಿ 4p. ಇದಕ್ಕೆ ಏನು ಫಿಲ್ ಮಾಡಿ ಆಸ್ ಯೂಶುವಲ್ ಇಟ್ಬಿಡಿ. ಈಗ ನಮ್ದು ಏನು ಲಿಗೆಂಡ್ ಇರುತ್ತೆ, ಲಿಗೆಂಡ್ ಇಸ್ ಯುವರ್ ನಿಮ್ಮ ಲಿಗೆಂಡ್ ಏನಿರುತ್ತೆ, ನಿಮ್ದು ಫಸ್ಟ್ ಲಿಗೆಂಡ್ ಏನಿದೆ ಅಂತ ಅದು ಚೆಕ್ ಮಾಡಬೇಕು. NH3 ಇಸ್ ಲಿಗೆಂಡ್. ಈ ಕಮಿಂಗ್ ಟು ಸ್ಪೆಕ್ಟ್ರೋಮೆಟ್ರಿ ಸೀರೀಸ್, ಇದರಲ್ಲಿ ನೋಡಿ NH3 ಎಲ್ಲಿದೆ? NH3 ಇಸ್ ಓವರ್ ಹಿಯರ್. ಇಲ್ಲಿಂದ ಇರುವಂಥ ಎಲ್ಲ ಸ್ಟ್ರಾಂಗ್ ಲಿಗೆಂಡ್ಸ್. ಈಗ ಸ್ಟ್ರಾಂಗ್ ಮನುಷ್ಯ ಇವನು ಒಬ್ಬ ಸ್ಟ್ರಾಂಗ್ ಮನುಷ್ಯ. ಇಲ್ಲಿ ಬರೀಬಹುದು ನೀವು, ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗೆಂಡ್. ಓಕೆ, ಒಂದು ಸ್ಟ್ರಾಂಗ್ ಲಿಗೆಂಡ್ ಇದೆ. ಈಗ ನೋಡಿ, ಈಗ ಸ್ಟ್ರಾಂಗ್ ಲಿಗೆಂಡ್ ಏನು ಎಕ್ಸಾಂಪಲ್ ತಗೋಬೇಕಪ್ಪ ಅಂದರೆ, ಸ್ಟ್ರಾಂಗ್ ಲಿಗೆಂಡ್. ಈಗ ಬೇಸಿಕ್ ಎಕ್ಸಾಂಪಲ್ ತಗೋರಿ. ಸ್ಟ್ರಾಂಗ್ ಲಿಗೆಂಡ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಲಿಗೆಂಡ್. ಒಂದು ಬೇಸಿಕ್ ಎಕ್ಸಾಂಪಲ್ ತಗೋತೇನೆ ನೋಡಿ ನಿಮಗೋಸ್ಕರ. ಈಗ ಈ ಒಂದು ಮದುವೆ ನಡೀತಿದೆ. ಓಕೆ, ಒಂದು ಏನಾದರೂ ಒಂದು ಪ್ರೋಗ್ರಾಮ್ ನಡೀತಿದೆ. ಓಕೆ, ಇವೆಲ್ಲ ಎಲೆಕ್ಟ್ರಾನ್ ಇಲ್ಲಿ ಕೂತಿದ್ದಾವೆ. ಈ ಎಲೆಕ್ಟ್ರಾನ್ ಏನಾಗಿದ್ದಾವೆ? ಕೂತಿದ್ದಾಗ ಈಗ ಒಬ್ಬ ಸ್ಟ್ರಾಂಗ್ ಮನುಷ್ಯ ಬರುತ್ತಾನೆ. ಈ ಸ್ಟ್ರಾಂಗ್ ಮನುಷ್ಯ ಬಂದಾಗ ಈಗ ನೀವು ನಾರ್ಮಲ್ ಮನುಷ್ಯ. ಓಕೆ, ನಾರ್ಮಲ್ ಮನುಷ್ಯ. ಓಕೆ, ನೀವು ಒಬ್ಬ ಸ್ಟೂಡೆಂಟ್. ಈಗ ಯಾರು ನಿಮ್ಮ ಸರ್ ಬರ್ತಾರೆ, ನೀವು ಸರ್ ಬರ್ತಾರೆ ಕುಂದ್ರಿ ಸರ್ ಅಂತ ಅಂತೀರಾ? ಇಲ್ಲ, ನೀವು ಅನ್ನೋದಿಲ್ಲ, ಬೇರೆ ಸ್ಟೂಡೆಂಟ್ಸ್ ಅಂತಾರೆ. ಓಕೆ, ನಿಂತೇನು ಬಿಡು, ಅವನಿಗೆ ಅಂದ ನಿಂದಿರ್ತಾನೆ ಬಿಡು ಅಂತ ಅಂತೀರಾ? ನೀವು ಅಂತೀರ ಬಿಡಿ. ಬೇರೆ ಸ್ಟೂಡೆಂಟ್ಸ್ ಬಂದಾಗ ಏನಂತೀರಾ? ಸರ್ ಬರ್ರಿ ಸರ್ ಕುಂದ್ರ ಬರ್ರತ್ತ ಅಂತೀರಾ ನೀವು. ಅದೇ ರೀತಿ ಈಗ ಇದೊಂದು ಸ್ಟ್ರಾಂಗ್ ಲಿಗೆಂಡ್ ಆಗೋಸ್ಕರ ಇವೇನು ಮಾಡ್ತವೆ? ಇವೇನು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಏನಾಗ್ತವೆ? ಜಾಗ ಬಿಡ್ತವೆ. ಓಕೆ, ಆ ಸ್ಟ್ರಾಂಗ್ ಮನುಷ್ಯ ಬಂದಿದ್ದಾನಲ್ಲ, ಅದಕ್ಕಾಗಿ ಏನಾಗ್ತಿದ್ದಪ್ಪ ಅಂದ್ರೆ ಇಲ್ಲಿ ಇವೇನಾಗ್ತಿದ್ದಾವೆ? ಫಿಲ್ ಆಗ್ತವೆ ಈ ರೀತಿ. ಓಕೆ, ಈ ರೀತಿ ಏನಾಗ್ತಿರ್ತವೆ? ಫಿಲ್ ಆಗ್ತವೆ. ಇಲ್ಲೊಂದಾಗುತ್ತೆ, ಇಲ್ಲೊಂದು, ಈ ರೀತಿ ಫಿಲ್ ಆಗ್ಬಿಡುತ್ತವೆ. ಇವೆಲ್ಲ ಏನಾಗ್ತವೆ? ಎಂಟಿ ಆಗ್ಬಿಡುತ್ತೆ, ಜಾಗ ಬಿಟ್ಬಿಡ್ತಾರೆ. ಸರ್ ಬಂದಿದ್ದಾನೆ, ಸರಿ ಸರ್ ಬಂದಾರ ಕುಂದಿರ್ತಾರ ಅಂತ ಅಂತಾರೆ. ಈ ರೀತಿ ಜಾಗ ಬಿಟ್ಬಿಡ್ತಾರೆ. ಓಕೆ, ಇದು ನಿಮ್ದು ಏನೈತೆ? 3D, ಇದು 4s. ಓಕೆ, ಈಗ ಗೊತ್ತೈತಲ್ಲ ಈ ಕಂಡೀಷನ್. ಈ ಸ್ಟ್ರಾಂಗ್ ಲಿಗೆಂಡ್ ಇದೆ. ಅದೇ ರೀತಿ ಈಗ ಈ ಮತ್ತು ವೀಕ್ ಲಿಗೆಂಡ್ ಅಲ್ಲಿ ಮತ್ತೆ ಎಕ್ಸಾಂಪಲ್ ಕೊಡ್ತೇನೆ. ಸ್ಟ್ರಾಂಗ್ ಲಿಗೆಂಡ್ ಎಕ್ಸಾಂಪಲ್ ಗಮನದಲ್ಲಿಡಿ.
ಓಕೆ. ಈಗ ನಿಮ್ಮ ಸರ್ ಬಂದಿದ್ದಾರೆ, ಸರ್ ಈಗ ಸರ್ ಸ್ಟ್ರಾಂಗ್ ಲಿಗೆಂಡ್, ಸರ್ ಅನ್ಬೇಡ್ಬಿಡಿ, ಯಾರೋ ನಿಮ್ಮದು ಗ್ರೇಟ್ ಪಾಲಿಟಿಷಿಯನ್ ಬಂದಿದ್ದಾರೆ ಅಂತಾನೆ, ಆ ಸ್ಟ್ರಾಂಗ್ ಲಿಗೆಂಡ್ ಅವರು. ಓಕೆ, ಅವರು ಸ್ಟ್ರಾಂಗ್ ಲಿಗೆಂಡ್, ಅವ್ರು ಬಂದಿದ್ದಾರೆ, ಜಗ ಮಾಡ್ತಾರೆ, ಸರ್ ಕುಂದ್ರ ಬರ್ರತ್ ಅಂತಾರೆ. ಅದೇ ರೀತಿ ನಿಮ್ದು ಸ್ಪೇಸ್ ಎಂಟಿ ಆಗ್ಬಿಡುತ್ತೆ ಅಲ್ಲ, ಇಲ್ಲಿ ಸ್ಪೇಸ್ ಎಂಟಿ ಆಗ್ಬಿಡುತ್ತೆ, ಅವು ಪೇರಪ್ ಆಗ್ತವೆ, ಎಲೆಕ್ಟ್ರಾನ್ ಗೆಟ್ ಪೇರಪ್, ಈ ವೆಕೆಂಟ್ ಆರ್ಬಿಟಲ್ ಉಳಿತವೆ. ಈ ಬೇಸಿಕಲಿ ಮುಂದೆ ಏನಾಗ್ತದೆ ಅಂದ್ರೆ ಇಲ್ಲಿ ಈ ಬೇಸಿಕಲಿ ಈ ರೀತಿ ಎಷ್ಟೆಲ್ಲ ಎಲೆಕ್ಟ್ರಾನ್ ಫೀಲ್ಡ್ ಎಲೆಕ್ಟ್ರಾನ್ಸ್ ಇತ್ತವಲ್ಲ, ಈ 3 ಆರ್ಬಿಟಲ್ ಅಷ್ಟೇ ಫೀಲ್ಡ್ ಆಗ್ತವೆ, 1 2 3 4 5 6. ಈ ರಿಮೈನಿಂಗ್ ಏನೆಲ್ಲ ಇರ್ತಾವಲ್ಲ ವೆಕೆಂಟ್ ಆರ್ಬಿಟಲ್ ಅಂತ ಅಂತೇವೆ. ರಿಮೈನಿಂಗ್ ಏನೆಲ್ಲ ಇರ್ತಾವಲ್ಲ ಇವಕ್ಕೆ ನಾನು ವೆಕೆಂಟ್ ಆರ್ಬಿಟಲ್ ಅಂತ ಕೂಡ ಅಂತೇವೆ. ದೀಸ್ ಆರ್ ವಾಟ್ ನಾವು ಇವೆಲ್ಲ ಇರುವಂತ ವೆಕೆಂಟ್ ಆರ್ಬಿಟಲ್, ಇವೆಲ್ಲ ನಿಮ್ದೇನು ವೆಕೆಂಟ್ ಆರ್ಬಿಟಲ್. ವೆಕೆಂಟ್ ಆರ್ಬಿಟಲ್ ಎಷ್ಟಿದ್ದಾವೆ ನೋಡಿ, 1 2 3 4 5 6 ಆರ್ಬಿಟಲ್ಸ್, 1 2 3 4 5. ಓಕೆ, 1 2 3 4 5 6 ಆರ್ಬಿಟಲ್ಸ್ ಉಳಿದಿದ್ದು. ಇಲ್ಲೆಲ್ಲ ಇದು ಫಸ್ಟ್ ಏನಾಗುತ್ತೆ, ನಿಮ್ದು 3D ಸೀರೀಸ್ ಫಿಲ್ ಆಗಿಬಿಟ್ಟು 6 ಎಲೆಕ್ಟ್ರಾನ್. ಈ ರಿಮೈನಿಂಗ್ ಇರುತ್ತೇವಲ್ಲ ಇವಕ್ಕೇನು ಅಂತೇವೆ, ಎಲೆಕ್ಟ್ರಾನ್ಸ್. ಓಕೆ, ಲಿಗೆಂಡ್ ಎಲೆಕ್ಟ್ರಾನ್ಸ್ ಆರ್ ಎಲೆಕ್ಟ್ರಾನ್ಸ್ ಆಫ್ ಲಿಗೆಂಡ್ ಅಂತ ಕೂಡ ಅಂತೇವೆ. ಇವು ರಿಮೈನಿಂಗ್ ಇರುತ್ತವಲ್ಲ ಇವು ಎಲೆಕ್ಟ್ರಾನ್ಸ್ ಆಫ್ ಲಿಗೆಂಡ್. ಅಂದ್ರೆ ನಿಮ್ಮ ಸರ್ ಫ್ರೆಂಡ್ಸು ನಿಮ್ದೆಲ್ಲ ಸರ್ಗಳು ಬಂದು ಕೂತ್ಬಿಟ್ರು ಇಲ್ಲಿ, ಎಲೆಕ್ಟ್ರಾನ್ಸ್ ಆಫ್ ಲಿಗೆಂಡ್. ನಿಮ್ದೆಲ್ಲ ಸರ್ ಬಂದು ಏನು ಮಾಡೋದು, ಕೂತ್ಬಿಟ್ರು, ಎಂಡ್, ಇಲ್ಲಿಗೆ ಮುಗೀತು. ಓಕೆ, ಮುಗೀತು, ಫಂಕ್ಷನ್ ನಡೀತೈತೆ ಹೆಂಗೆ ಮುಂದೆ. ಓಕೆ, ನಿಮ್ಮ ಸರ್ ಬಂದಿದ್ದಾರೆ, ಗ್ರೂಪ್ ಆಫ್ ಸರ್ ಬಂದಿದ್ದಾರೆ, ನೀವು ಜಗ ಮಾಡ್ತೀರಾ. ನೀವು ಎಷ್ಟು ಮಂದಿ ಇದ್ದೀರಾ, 6 ಮಂದಿ ಇದ್ದೀರಾ. 6 ಮಂದಿ ಏನು ಮಾಡಿದಿರಾ, 6 ಮಂದಿ ಏನು ಮಾಡಿದಿರಾ, 12 ಕುರ್ಚಿ ತೊಗೊಂಡು ಕೂತ್ಬಿಟ್ಟಿದ್ರ. ಸರ್ ಬರೋಣ ಏನು ಮಾಡಿದ್ರೆ ಎಲ್ಲರೂ ಒಂದೊಂದು ಕುರ್ಚಿ ಬಿಟ್ಬಿಡ್ತಾರೆ ಸರಿಗೆ. ಆ ರೀತಿ ಕಂಡೀಷನ್ ಆಗಿದೆ ನೋಡಿ ಇಲ್ಲಿ. ಐ ಥಿಂಕ್ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಸೊ ಏನಾಗುತ್ತೆ, ನಿಮ್ದು ಎಲೆಕ್ಟ್ರಾನ್ ಆಫ್ ಲಿಗೆಂಡ್ ಆಯ್ತು. ಏನು ಕನ್ಕ್ಲೂಷನ್, ಇವಾಗ ಏನು ಕನ್ಕ್ಲೂಷನ್ ಕೊಡ್ಬೋದು? ಫಸ್ಟ್ ಕನ್ಕ್ಲೂಷನ್ ಕೇಳ್ತಾರೆ ನಿಮಗೆ, ಹೈಬ್ರಿಡೈಸೇಷನ್ ಏನೈತಿ, ಹೈಬ್ರಿಡೈಸೇಷನ್ ಹೇಗೆ ಕಂಡು, ನಮ್ಗೆ ಗೊತ್ತೇ ಆಗ್ತಿಲ್ಲ ಸರ್ ಹೇಗೆ ನಾವು ಹೈಬ್ರಿಡೈಸೇಷನ್ ಕಂಡು ಹಿಡಿಬೇಕಂತ. ಓಕೆ, ನಮಗೆ ಗೊತ್ತೇ ಆಗ್ತಿಲ್ಲ ಏನು ಮಾಡ್ಬೇಕು, ಹೈ ಟು ಫೈಂಡ್ ಹೈಬ್ರಿಡೈಸೇಷನ್ ಅಂತ. ನೋಡಿ ಮಕ್ಕಳೇ, ನಮಗೆ ಇಲ್ಲಿ ನೋಡಬೇಕು 3D ಫಸ್ಟ್ ಫೋರ್ ಎಸ್ ಅಲ್ಲಿ ಎಷ್ಟಿದ್ದಾವೆ, ಎಸ್ ಒಂದೇ ಇದೆ, S1 4s ಒಂದೇ ಇದೆ. ಪಿ ಎಷ್ಟಿದ್ದಾವೆ, P3 ಇದ್ದಾವೆ. ಇಲ್ಲಿ ನೋಡಿ 3 ಇದ್ದಾವಲ್ಲ, 1 2 3, P3 ಇದ್ದಾವೆ, S3. ಡಿ ಎಷ್ಟಿದ್ದಾವೆ, ಫೀಲ್ಡ್ ಆಗಿ ಡಿ ಎಷ್ಟಿದ್ದಾವೆ, 2 ಅಂತ ಅನ್ಬೋದಾ, D2 ಅಂತ ಅನ್ಬೋದಾ, ಎಸ್ D2. ಆಯ್ತು, ಹೈಬ್ರಿಡೇಷನ್ ಇದೇ ಬರುತ್ತೆ ನಿಮ್ದು ಹೈಬ್ರಿಡೇಷನ್. ಓಕೆ, ಇದು ಹೈಬ್ರಿಡೇಷನ್ ಇದೇ ಬರುತ್ತೆ. ಇದು ಅಲ್ಲತ್ತಿನ ಡಿ ಅಂದ್ರೆ ಇದು. ಓಕೆ, ಇದು ಎಂಟಿ ಇರುವಂತಾಗೇನೋ ಹೈಬ್ರಿಡೇಷನ್ ಇದು, ಮತ್ತೆ ಇದು ಕನ್ಸಿಡರ್ ಸರ್, ಇದು 3 ಇದೆ, 2 ಹೆಂಗೆ ಅಂದ್ರೆ ನಾವು ಇದು ಮಾಡಂಗಿದ್ದೀರಾ, ಇಲ್ಲಿ ನಿಮ್ದು ಇಷ್ಟು. ಓಕೆ, ಕ್ಲಿಯರ್ ಐತೆ ಎಷ್ಟು. ನೆಕ್ಸ್ಟ್ ಜೋಮೆಟ್ರಿ ಕೇಳ್ತಾರೆ, ಇದು ಆದ್ಮೇಲೆ ಜೋಮೆಟ್ರಿ ಕೇಳ್ತಾರೆ, ನಿಮ್ದು ಜೋಮೆಟ್ರಿ ಕೇಳ್ತಾರೆ. ಸರ್ ಹೌ ಟು ಫೈಂಡ್ ದ ಜೋಮೆಟ್ರಿ ಅಂತ ಅಂದಾಗ ಕೇಳಿದಾಗ ಇಲ್ಲಿ ನೋಡಿ, ಇಲ್ಲಿ ನೋಡಿ, ನಿಮ್ದು ಕೋಆರ್ಡಿನೇಷನ್ ನಂಬರು, ಇಲ್ಲಿ ನಿಮ್ದು ಟೈಪ್ ಆಫ್ ಹೈಬ್ರಿಡೈಸೇಷನ್ ಪ್ಲಸ್ ಇಲ್ಲಿ ಜೋಮೆಟ್ರಿ, ಇಲ್ಲಿ ಮತ್ತೆ ಜೋಮೆಟ್ರಿ. ಇಲ್ಲಿ ನೋಡಿ, ಇಲ್ಲಿ 4 ಒಂದ್ ವೇಳೆ ನಿಮ್ದು ಹೈಬ್ರಿಡೇಷನ್ sp3 ಇದೆ, ಒಂದ್ ವೇಳೆ ನಿಮ್ಮ ಹೈಬ್ರಿಡೇಷನ್ sp3 ಇದ್ದರೆ ನಿಮ್ದು ಟೆಟ್ರಾಹೈಡ್ರಲ್ ಆಗುತ್ತೆ. ಇದು ನಿಮ್ದು ಏನಾಗತ್ತಪ್ಪ, ಟೆಟ್ರಾಹೈಡ್ರಲ್ ಆಗುತ್ತೆ, ಇದು ಟೆಟ್ರಾಹೈಡ್ರಲ್ ಆಗುತ್ತೆ. ಒಂದ್ ವೇಳೆ ನಿಮ್ಮ ಹೈಬ್ರಿಡೇಷನ್ sp2d ಇದ್ದಾಗ ನಿಮ್ಮ ಹೈಬ್ರಿಡೇಷನ್ ಏನಾಗುತ್ತೆ, ಸ್ಕ್ವಾಯಂಗ್ಯುಲರ್ ಪ್ಲೇನರ್ ಆಗುತ್ತೆ. ನಿಮ್ದು ಒಂದು ವೇಳೆ ಹೈಬ್ರಿಡೇಷನ್ sp3d ಇದ್ದಾಗ, ಇದು sp3d ಇದ್ದಾಗ ಇದು ಟ್ರಯಾಂಗ್ಯುಲರ್ ಬೈ ಪಿರಾಮಿಡ್ ಆಗುತ್ತೆ, ಇದು ಬೈ ಪಿರಾಮಿಡ್ ಆಗುತ್ತೆ. ಒಂದು ವೇಳೆ ಹೈಬ್ರಿಡೇಷನ್ sp3d2 ಇದ್ದಾಗ ನಿಮ್ದು ಆಕ್ಟಾಹೈಡ್ರಲ್ ಆಗುತ್ತೆ, ಇದು ನಿಮ್ದು ಏನಾಗುತ್ತೆ, ಆಕ್ಟಾಹೈಡ್ರಲ್ ಆಗುತ್ತೆ. ಓಕೆ, ಆಕ್ಟಾಹೈಡ್ರಲ್ ಇರುತ್ತೆ. ಈಗ ನಮ್ದು ಏನಾಗಿದೆ, ಇಲ್ಲಿ sp3d2 ಇದೆ, ನಮ್ದು ಜೊಮೆಟ್ರಿ ಏನೈತಿ, ಇವಾಗ ಜೊಮೆಟ್ರಿ ನಮ್ದು ಏನಾಯ್ತು, ಆಕ್ಟಾಹೈಡ್ರಲ್ ಐತಿ. ಜೊಮೆಟ್ರಿ ಇಸ್ ವಾಟ್, ಆಕ್ಟಾಹೈಡ್ರಲ್. ಕ್ಲಿಯರ್ ಆಯ್ತಾ. ಈ ನೆಕ್ಸ್ಟ್ ಬರುತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸರ್ ಹೌ ಟು ಡಿಟರ್ಮೈನ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ನನಗೆ ಕೇಳಬಹುದು ನೀವು, ಹೌ ಟು ಡಿಟರ್ಮೈನ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಓಕೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮಕ್ಕಳು ಏನು ಮಾಡ್ಬೇಕಂದ್ರೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿಗಾಗಿ ಇಲ್ಲಿ ನೋಡಿ, ಈಗ ಒಂದ್ ವೇಳೆ ಇದೊಂದು ಕನ್ಕ್ಲೂಷನ್ ಬರ್ಕೋತೀರಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿಗಾಗಿ. ನೋಡಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಓಕೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡಿ ಏನು ಬರ್ಕೋತೀರ ಅಂದ್ರೆ, ಸ್ವಲ್ಪ ಲೆಂದಿ ಆಯ್ತಲ್ಲ ಕ್ಲಾಸ್ ಇವತ್ತು, ಎಷ್ಟಾಯ್ತು, 1:30. ಲೆಟ್ ಇಟ್ ಬಿ, ನೋಡೋಣ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡಿ, ಇಫ್ ಒಂದ್ ವೇಳೆ ನಿಮ್ದು ವೀಕ್ ಲಿಗೆಂಡ್ ಇದ್ದಾಗ ದೆನ್ ಸಿಂಪಲ್ ಆಗಿ ಅನ್ಬೋದು, ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ವಿಲ್ ಬಿ ಪ್ಯಾರಾಮ್ಯಾಗ್ನೆಟಿಕ್. ಒಂದ್ ವೇಳೆ ವೀಕ್ ಲಿಗೆಂಡ್ ಇದ್ದಾಗ ನಿಮ್ಮ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗುತ್ತೆ, ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಒಂದ್ ವೇಳೆ ಇಫ್ ಸ್ಟ್ರಾಂಗ್ ಲಿಗೆಂಡ್ ಇಸ್ ಪ್ರೆಸೆಂಟ್, ಇಫ್ ಸ್ಟ್ರಾಂಗ್ ಲಿಗೆಂಡ್ ಇಸ್ ಪ್ರೆಸೆಂಟ್,
ದೆನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ವಿಲ್ ಬಿ ಡಯಾಮ್ಯಾಗ್ನೆಟಿಕ್. ಇಷ್ಟೇ ಅಡ್ಡೆ ಗಮನದಲ್ಲಿ ಇಡಬೇಕು, ನಿಮ್ಗೆ ಫುಲ್ ಆನ್ಸರ್ ಆಗ್ಬಿಡುತ್ತವೆ. ಈಗ ಏನಿದೆ ನಮ್ದು ಸ್ಟ್ರಾಂಗ್ ಲಿಗೆಂಡ್ ಇದೆ, ಸೊ ನಮ್ದು ಏನಾಗುತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮಕ್ಕಳಲ್ಲಿ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಗುತ್ತೆ. ದಿಸ್ ಇಸ್ ಯುವರ್ ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಕ್ಲಿಯರ್ ಆಯ್ತಾ ಇಷ್ಟೆಲ್ಲರಿಗೆ? ಇದೇ ನಾವು ಇಲ್ಲಿ ಮಾಡಿದ್ವಲ್ಲ, ಇದು ಇನ್ನರ್ ಪೇರಿಂಗ್ ಆಫ್ ಡಿ ಎಲೆಕ್ಟ್ರಾನ್ ಅಂತ ಕೂಡ ಅಂತೇವೆ, ಇನ್ನರ್ ಪೇರಿಂಗ್ ಅಂತ ಕೂಡ ಅಂತೇವೆ. ಇಷ್ಟು ಮೂರೇ ಬರೀ, ಮತ್ತೇನು ಬರೀಬೇಕು ಬೇಡ. ನಿಮ್ಗೆ ಒಂದ್ ವೇಳೆ ನಿಮ್ಗೆ ಇಂಟ್ರೆಸ್ಟ್ ಬಂದ್ರೆ ಆಕ್ಸಿಡೇಷನ್ ನಂಬರ್ ಕೂಡ ಬರೀರಿ. ಓಕೆ, ನಿಮಗೆ ಮೂರೇ ಕೇಳ್ತಾರೆ ಅಕಾರ್ಡಿಂಗ್ ಟು ಯುವರ್ ಕ್ವಶನ್. ಏನು ಕೇಳಿದ್ದಾರೆ ನೋಡಿ, ಅಕಾರ್ಡಿಂಗ್ ಟು ಯುವರ್ ಕ್ವಶನ್ ಯೂಸಿಂಗ್ ವಿಪಿಟಿ ಫಾರ್ ಜೊಮೆಟ್ರಿ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಎಷ್ಟು ಕೇಳಿದ್ದಾರೆ? ಜೊಮೆಟ್ರಿ ಅಷ್ಟು ಕೇಳಿದ್ದಾರೆ, ಹೈಬ್ರಿಡೇಷನ್ ಕೇಳಿಲ್ಲ. ಬಟ್ ನಮಗೆ ಜೊಮೆಟ್ರಿ ಬೇಕಂದ್ರೆ ಹೈಬ್ರಿಡೇಷನ್ ಕೂಡ ಬೇಕು. ಕ್ಲಿಯರ್ ಆಗಿ ಗೊತ್ತಾಗಿದೆ ಅಲ್ಲ ಈ ಸ್ಟೆಪ್ ಯಾವ ರೀತಿ ಮಾಡ್ಬೇಕಂತ. ಇನ್ನೊಂದು ಎಕ್ಸಾಂಪಲ್ ಮಾಡೋಣ, ಕ್ಲಿಯರ್ ಆಗುತ್ತೆ. ಓಕೆ, ಇನ್ನ ಅಷ್ಟು ಮಾಡ್ತೇನೆ, ಡೋಂಟ್ ವರಿ. ಯೂಸಿಂಗ್ ವಿಬಿಟಿ, ಇದು ವೆರಿ ಇಂಪಾರ್ಟೆಂಟ್ ನೋಡಿ, ವೆರಿ ಇಂಪಾರ್ಟೆಂಟ್. ಸಿಂಪಲ್ ಇದೆ, ವೆರಿ ಇಂಪಾರ್ಟೆಂಟ್. ಇದು ವೆರಿ ಇಂಪಾರ್ಟೆಂಟ್ ನೋಡಿ ಮಕ್ಕಳೇ. ನಮ್ದು CO F6 3- ಅಂತ ಇದೆ, 3- ಇದೆ, ಎಸ್ 3- ಇದೆ, 3- ಇದೆ. ಫಸ್ಟ್ ಏನು ಮಾಡಬೇಕು ಸರ್, ನೀವು ಫಸ್ಟ್ ಇಲ್ಲಿ ನಾವು ಯಾವ ರೀತಿ ಸ್ಟೆಪ್ಸ್ ಹೇಳಿದ್ರಲ್ಲ ಆ ಸ್ಟೆಪ್ಸ್ ಇಲ್ಲಿ ಫಾಲೋ ಮಾಡಬೇಕು. ಇದು ನಿಮಗೆ ನೋಟ್ಸ್ ಪ್ರೊವೈಡ್ ಮಾಡ್ತೇನೆ. ಫಸ್ಟ್ ಅಟಾಮಿಕ್ ನಂಬರ್ ಏನಿದೆ CO, ಓಕೆ. ಫಸ್ಟ್ ನೋಡಿ, ಈಗ ಸೆಂಟ್ರಲ್ ಮೆಟಲ್ ಐಟಮ್ ಇಸ್ CO. ಅಟಾಮಿಕ್ ನಂಬರ್ ಇಲ್ಲಿ ಮೇಲೆ ಬರುತ್ತೆ ನೋಡಿ, ಇದಕ್ಕೆ ಸುಮ್ಮನೆ ಜಾಗ ಹೋಗುತ್ತೆ, ಇಲ್ಲಿ ಬರುತ್ತೆ ನೋಡಿ. ಅಟಾಮಿಕ್ ನಂಬರ್ is equals to almost 27. ಅಟಾಮಿಕ್ ನಂಬರ್ ಎಷ್ಟಿರುತ್ತೆ ನಿಮ್ಮದು? 27 ಇರುತ್ತೆ. ಅಟಾಮಿಕ್ ನಂಬರ್ ಇಸ್ almost 27. ಓಕೆ ಸರ್. ಆಕ್ಸಿಡೇಷನ್ ನಂಬರ್ ಬೇಡುತ್ತೆ, ಇಲ್ಲಿ ಆಕ್ಸಿಡೇಷನ್ ನಂಬರ್ ತೆಗೆದುಬಿಡೋಣ. ಇದಕ್ಕೆ X ಪ್ಲಸ್ ಇದು 6 ಇಂಟು ಫ್ಲೋರಿನ್ ಆಲ್ವೇಸ್ -1 ಇರುತ್ತೆ, ಇಂಟು -3 ಇದು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಇದು ಎಷ್ಟು ಬರುತ್ತೆ? X is equal to +3 ಅಂತ ಬರುತ್ತೆ. ನಿಮ್ದು ಆಕ್ಸಿಡೇಷನ್ ನಂಬರ್ +3 ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ಮದು ಈಗ CO ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ? COದು AR 3D 4s 4p. ಇಲ್ಲಿ ನಿಮ್ದು 7 ಎಲೆಕ್ಟ್ರಾನ್, ಇಲ್ಲಿ ನೀವು 7 ಎಲೆಕ್ಟ್ರಾನ್ ಫಿಲ್ ಮಾಡಿದಾಗ 9 ಎಲೆಕ್ಟ್ರಾನ್ ಫಿಲ್ ಮಾಡ್ಬೇಕು. ಇಲ್ಲಿ 7, ಇಲ್ಲಿ 2. ಓಕೆ, ಇಲ್ಲಿ CO +3. ಈಗ CO +3 ಏನು ಬರುತ್ತೆ ಹೇಳಿ? ದಟ್ ಈಸ್ ಸೇಮ್. CO +3 ಏನು ಬರುತ್ತೆ? ಓಕೆ, 1 ಮಿನಿಟ್. ಇಲ್ಲಿ ಎಷ್ಟು ಬರ್ತಿದೆ? 3d6. ಓಕೆ, ಎಸ್. ಇಲ್ಲಿ AR, ಓಕೆ, ಇಲ್ಲಿ CO +3 ಎಷ್ಟು ಬರುತ್ತೆ? ಇಲ್ಲಿ 2 ಎಲೆಕ್ಟ್ರಾನ್ಸ್ ಇದ್ದಾಗ ಇಲ್ಲಿ ಒಂದು 3d6 4s0 4p0 ಓಕೆ, 4p0 ಈ ರೀತಿ ನಿಮ್ದು CO +3 ಬರುತ್ತೆ. ಓಕೆ ಮ್ಯಾಮ್, ಓಕೆ ಸರ್. ಆ ರೀತಿ ಬಂದಾಗ ಈಗ ಇದು ಬಂದ್ಮೇಲೆ ಸರ್ ಏನು ಮಾಡ್ಬೇಕು? ಈಗ ಇದು ಆಕ್ಸಿಡೇಷನ್ ನಂಬರ್ 2 ಜಸ್ಟ್ ತೆಗೀರಿ. ಇದು ನಿಮ್ದು ಏನು ಇಂಪಾರ್ಟೆಂಟ್ ಆಗುತ್ತೆ? ಇದು ಇಂಪಾರ್ಟೆಂಟ್, ದಿಸ್ ಇಸ್ ಇಂಪಾರ್ಟೆಂಟ್. ನಾವು ಇದು ನಿಮ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಲೆಟ್ ಮೀ ರೈಟ್ ಡೌನ್ ದ ಆರ್ಬಿಟಲ್ಸ್. ನಿಮ್ದು D5 ಆರ್ಬಿಟಲ್ಸ್ ಇರುತ್ತವೆ. ಎಸ್, 1 ಆರ್ಬಿಟಲ್ ಇರುತ್ತೆ. Pದು 3 ಆರ್ಬಿಟಲ್ಸ್ ಇರುತ್ತೆ. Pದು ಇಸ್ ಯುವರ್ 3D, this is your 4p, it is your 4s, this is your 4p. ಇಲ್ಲಿ ಎಷ್ಟಿದೆ? 6 1 2 3 4 5. ಇಲ್ಲೊಂದು 6, ಈ ರೀತಿ 6 ಆಗುತ್ತೆ. ಇಲ್ಲಿ ಏನೂ ಇಲ್ಲ, ಎಂಟಿ ಬಿಟ್ಬಿಡಿ 4s ಅಲ್ಲಿ. ಅದೇ ರೀತಿ ಇಲ್ಲಿ ನೋಡಿ, ಈಗ ನಮ್ದು ಇದು ಲಿಗೆಂಡ್ ಏನಿದೆ ನೋಡಿ, ಇದರಲ್ಲಿ ಫಸ್ಟ್ ನಿಮಗೆ ಲಿಗೆಂಡ್ ಮತ್ತು ಸೆಂಟ್ರಲ್ ಐಟಮ್ ಏನಂತ ಗೊತ್ತಿರಬೇಕಲ್ಲ. ಲಿಗೆಂಡ್ ಇಸ್ CO, ಇದು ರಿಮೈನಿಂಗ್ ಇರುತ್ತೆ, ಇದು ಸೆಂಟ್ರಲ್ ಐಟಮ್ ಇಸ್ CO ಅಂಡ್ ರಿಮೈನಿಂಗ್ ಇಸ್ ಲಿಗೆಂಡ್. ಇದರಲ್ಲಿ ಈಗ ಇವನ್ ಲಿಗೆಂಡ್, ಓಕೆ, ಇನ್ ಪ್ರೆಸೆನ್ಸ್ ಡ್ಯೂ ಟು ಎಫ್ ಏನಿದೆ ಒಂದು ವೀಕ್ ಲಿಗೆಂಡ್ ಇದೆ. ಹೇಗೆ ಅಂತೀರಾ ಸರ್ ವೀಕ್ ಲಿಗೆಂಡ್ ಅಂತ? ಇಲ್ಲಿ ನೋಡಿ ಸ್ಪೆಕ್ಟ್ರಮ್, ಓಕೆ, ಇಲ್ಲಿ ನೋಡಿ ಎಲ್ಲೈತಾ, ಇಲ್ಲಿ ನೋಡಿ ಎಫ್ ಎಲ್ಲಿದೆ? ಎಫ್ ಇಲ್ಲಿದೆ ನೋಡಿ. ಇಲ್ಲಿವರೆಗೆ ಅಂತ ಏನಿದೆ ನೋಡಿ, ಫ್ರಮ್ I to H2R ವೀಕ್ ಲಿಗೆಂಡ್. ಇವೆಲ್ಲ ಏನಿದ್ದಾವೆ ವೀಕ್ ಲಿಗೆಂಡ್ ಅಂತ ಅನ್ಬೋದು. ಎಸ್ ಸರ್, ಇವು ವೀಕ್ ಲಿಗೆಂಡ್ ಇದ್ದಾವೆ. ಎಸ್ ಸರ್, ಇದೊಂದು ವೀಕ್ ಲಿಗೆಂಡ್. ಡ್ಯೂ ಟು ಪ್ರೆಸೆನ್ಸ್ ಆಫ್ ವೀಕ್ ಲಿಗೆಂಡ್, ಎಫ್ ಇಸ್ ಅ ವೀಕ್ ಲಿಗೆಂಡ್ ಏನಾಗುತ್ತೆ? ಇಲ್ಲಿ ನೋಡಿ ಬೇಸಿಕ್ ಎಕ್ಸಾಂಪಲು. ಈಗ ನೀವು ಕೂತಿದ್ದೀರಾ, ಫಂಕ್ಷನ್ಗೆ ಹೋಗಿದ್ದೀರಾ, ಫಂಕ್ಷನಲ್ಲಿ ಕೂತಿದ್ದೀರಾ, ಕುರ್ಚಿ ತೊಗೊಂಡು ಕೂತಿದ್ದೀರಾ ಎಲ್ಲರೂ. ಓಕೆ, ಒಬ್ಬರು 2 ಕುರ್ಚಿ ತೊಗೊಂಡು ಕೂತಿದ್ದೀರಾ. ನಿಮ್ಮ ಫ್ರೆಂಡ್ ಬಂದರು, ಓಕೆ, ನಿಮ್ಮ ಫ್ರೆಂಡ್ ಬಂದರು, ಒಂದು ಕುರ್ಚಿ ಕೂಡ ಎಲ್ಲಿಂದ ಬಂದಿದ್ದು ಕಳಿಸ್ತಿರಲ್ಲ, ಅದೇ ರೀತಿ ಆಗುತ್ತೆ. ಈ ವೀಕ್ ಲಿಗೆಂಡ್ ಬಂದಾಗ ಸೆಟಕ್ಕೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಪೇರಪ್ ಆಗೋದಿಲ್ಲ. ಎಲೆಕ್ಟ್ರಾನ್ ಡಸ್ ನಾಟ್ ಪೇರಪ್ ಆ್ಯಸ್ ಯೂಶುವಲ್ ಹೇಗೆ ಇರುತ್ತಲ್ಲ ಅದೇ ರೀತಿ ಆಗುತ್ತೆ. ಇಲ್ಲಿ ವೀಕ್ ಲಿಗೆಂಡ್ಗೋಸ್ಕರ ನಿಮ್ದು ನೆಕ್ಸ್ಟ್ ಆರ್ಬಿಟಲ್ ಓಪನ್ ಆಗುತ್ತೆ, ಔಟರ್ ಮೋಸ್ಟ್ ಪೇರಿಂಗ್ ಆಗುತ್ತೆ. ಇಲ್ಲ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಇಲ್ಲಿ ಆ್ಯಸ್ ಯೂಶುವಲ್ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಈಗ ವೀಕ್ ಲಿಗೆಂಡ್ ಬರುವ ಕಾರಣಕ್ಕಾಗಿ ಇಲ್ಲಿ ನೋಡಿ, ಇದು 4s, ಇದು 4p ಆ್ಯಸ್ ಯೂಶುವಲ್ ಇರುತ್ತಲ್ಲ, 4p ಆ್ಯಸ್ ಯೂಶುವಲ್ ಇರುತ್ತೆ. ನಿಮ್ಮ ವೀಕ್ ಲಿಗೆಂಡ್ ಆದಮೇಲೆ ನೆಕ್ಸ್ಟ್ ಎದು ಬರುತ್ತೆ ಹೇಳಿ? ನೆಕ್ಸ್ಟ್ ಬರುತ್ತೆ 4d. ನಿಮ್ಮ 4d ಎಲೆಕ್ಟ್ರಾನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ, ಮತ್ತು 4p ಆರ್ಬಿಟಲ್. ಈ 4p ಆರ್ಬಿಟಲ್ ಮತ್ತೆ ಏನಾಗುತ್ತೆ ನಿಮ್ದು ಸ್ಟಾರ್ಟ್ ಆಗುತ್ತೆ. ಇದು 4d ಅಲ್ಲ, ಎಸ್ 4d. ಈ 4d ಆರ್ಬಿಟಲ್ ಓಪನ್ ಆಗುತ್ತೆ, ಔಟರ್ ಮೋಸ್ಟ್ ಆಗುತ್ತೆ. ಇಲ್ಲಿ ಔಟರ್ ಮೋಸ್ಟ್ ಆಗುತ್ತೆ. ನಿಮ್ದು ಇನ್ನರ್ ಪೇರಿಂಗ್ ಆಗ್ತಿತ್ತು, ಇಲ್ಲ ಔಟರ್ ಮೋಸ್ಟ್ ಪೇರಿಂಗ್ ಆಗುತ್ತೆ. ಓಕೆ, ಈಗ ನೋಡಿ ನೆಕ್ಸ್ಟ್ ಇಲ್ಲಿ ಕ್ಲಿಯರ್ ಐತೆ ಎಲ್ಲರಿಗೆ.
ಇಷ್ಟು ಕ್ಲಿಯರ್ ಆಯ್ತಾ ಸರ್? ಇದು ಔಟರ್ ಮೋಸ್ಟ್ ಯಾಕೆ ತೊಗೊಂಡ್ರೆ ನನಗೆ ತಿಳಿತಿಲ್ಲ ಸರ್, ನೀವು ರೀಸನ್ ಹೇಳಿ ನನಗೆ ಔಟರ್ ಮೋಸ್ಟ್ ಯಾಕೆ ತೊಗೊಂಡಿದ್ರ ಅಂತ ನನಗೆ ಕೇಳಿದಾಗ ನಮ್ಮ ಲಿಗೆಂಡ್ ಎಷ್ಟಿದ್ದಾವೆ, ಲಿಗೆಂಡ್ ಪೇರ್ ಎಷ್ಟಿದ್ದಾವೆ ಅಂದರೆ 6 ಪೇರ್ ಇದ್ದಾವೆ. ಇದು F6 ಅಂದರೆ ದೇರ್ ಆರ್ 6 ಪೇರ್ ಆಫ್ ಲಿಗೆಂಡ್ಸ್ ಡಿಯರ್, 6 ಪೇರ್ ಆಫ್ ಲಿಗೆಂಡ್ಸ್, 6 ಪೇರ್ ಆಫ್ ಲಿಗೆಂಡ್ಸ್ ಅಂತ ಅಂತೇವೆ. ಅಂದರೆ 12 ಲಿಗೆಂಡ್ಸ್ ಇದ್ದಾವೆ, ದೇರ್ ಆರ್ ಟೋಟಲ್ 12 ಲಿಗೆಂಡ್ಸ್. ಈ 12 ಲಿಗೆಂಡ್ಸ್ ನನಗೆ ಫಿಲ್ ಮಾಡೋದಿದೆ. ನನಗೆ 12 ನಿಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರು ಕುಂದಿರ್ಬೇಕು. ಈಗ ಇಲ್ಲಿ ನೀವು ಜಾಗ ಕೊಡ್ತಿಲ್ಲ ಅವರಿಗೆ, ನೀವು ಇಲ್ಲಿ ಜಾಗ ಕೊಡ್ತಿದ್ದಿಲ್ಲ, ಅವ್ರು ಏನು ಮಾಡ್ತಾರೆ, ಹೊರಗಿನ ಕುರ್ಚಿ ತರ್ತಾರೆ. ಹೊರಗಿನ ಕುರ್ಚಿಗಾಗಿ ಇಲ್ಲಿ ನೋಡಿ, ಒಂದ್ ವೇಳೆ ಇಲ್ಲೇ 12 ಮೆಂಬರ್ಸ್ ಕುಂದಬೇಕಂದ್ರೆ 6 ಆರ್ಬಿಟಲ್ಸ್ ಬೇಕಾಗತ್ತೆ ಅವರಿಗೆ. ಒಬ್ಬರು ಒಂದು ಕುರ್ಚಿ ಮೇಲೆ ಇಬ್ಬರು ಮಂದಿ ಕೂತಾಗ 6 ಆರ್ಬಿಟಲ್ಸ್ ಬೇಕಾಗತ್ತೆ. 1 2 3 4 5 6 7 8 ಇನ್ನ ನಮಗೆ 4 ಆರ್ಬಿಟಲ್ಗಾಗಿ ಇವು ಡಿ ಆರ್ಬಿಟಲ್ಸ್ ಕೂಡ ಹೊರಗಿನ ಕುರ್ಚಿ ತರ್ತಾರೆ. ಮಿಕ್ಕಿವು ಇವು ಪೂರಾ ಸೆಟ್ ಇರುತ್ತೆ. 4D ಒಂದೇ ಎರಡೇ ತರಲಿಕ್ಕೆ ಬರ್ಲೋರಿಗೆ. ಈಗ 4 ಮಂದಿ ಉಳಿದ್ರೆ ಎರಡೇ ಆರ್ಬಿಟಲ್ ತರೋದಿಲ್ಲ, ಫುಲ್ ಎಲ್ಲ ಆರ್ಬಿಟಲ್ಸ್ ತರ್ತಾರೆ. ಅದೇ ಇಲ್ಲಿ ಇಂಪಾರ್ಟೆಂಟು. ಏನಾಗತ್ತೆ ಇದು ನೆಕ್ಸ್ಟ್ ಸ್ಟೆಪ್, 1 2 ಇದು ಆಸ್ ಯೂಶುವಲ್ ಇವ್ರ ಜಾಗ ಬಿಡೋದಿಲ್ಲ. ಓಕೆ, ಮಕ್ಕಳು ಕೈ ಮಕ್ಕಳು ಇವರು. ಓಕೆ 4S ಇಲ್ಲಿ ನೋಡಿ, ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಅವ್ರು ಹೊರಗಿಂದ ಆರ್ಬಿಟಲ್ಸ್ ತಂದು ಇಲ್ಲಿ ನಿಮ್ದು ಯಾರು ಇವ್ರು ಕೂತಿರ್ತಾರೆ, ಇವ್ರು ಕೂತವ್ರೇನು 3D ಇವರು. ಓಕೆ, ಇವ್ರು 3D ಮಕ್ಕಳು, ಇವ್ರು 3D ಮಕ್ಕಳು. ಇವ್ರು ನೀವು ಈ ಎಲ್ಲ ಈ ಮಿಕ್ಕಿ ಮಂದಿ ಏನ್ ಮಾಡ್ತಾರೆ, 12 ಫ್ರೆಂಡ್ಸ್ ಬಂದಿದ್ದಾರೆ. 12 ಫ್ರೆಂಡ್ಸ್ ಕುಂದ್ರಕ್ಕೆ 12 ಅಂದ್ರೆ 6 ಆರ್ಬಿಟಲ್ಸ್ ಬೇಕಲ್ಲ ಅವರಿಗೆ. 6 ಆರ್ಬಿಟಲ್ಸ್ಗೆ 1 2 3 ಓಕೆ ಬಹಳ ಅದಾವೆ ನೀವು ಆರ್ಬಿಟಲ್ ದೊಡ್ಡ. ಓಕೆ 1 2 3 4 5 6 ಆರ್ಬಿಟಲ್ಸ್ ಆದವಾ. ಇಲ್ಲೆಲ್ಲ 12 ಮೆಂಬರ್ಸ್ ಬಂದಿದ್ರು ಕೂತಿರ್ತಾರೆ ಲಿಗೆಂಡ್ಸ್ ಅವರೆಲ್ಲ. ವೀಕ್ ಮಂದಿ ಪಾಪ 12 ವೀಕ್ ಮಂದಿ ಬಂದಿದ್ದಾರೆ, ನೀವು ಜಾಗ ಬಿಡ್ತಿಲ್ಲ ಅವರಿಗೆ. ಈ ರಿಮೈನಿಂಗ್ 3 ಮತ್ತು ಕುರ್ಚಿ, ಈ ರಿಮೈನಿಂಗ್ ಮತ್ತು 3 ಆರ್ಬಿಟಲ್ಸ್ ಅಂದ್ರೆ ಎಷ್ಟು, 3 ಆರ್ಬಿಟಲ್ಸ್ 6 ಕುರ್ಚಿ ಎಂಟಿ ಉಳಿದು. ಇದೇನಾಗ್ತವೆ ಎಲೆಕ್ಟ್ರಾನ್ಸ್ ಆಫ್ ಲಿಗೆಂಡ್ಸ್. ಇವು ನಿಮ್ದು ಫ್ರೆಂಡ್ಸ್ 12 ಫ್ರೆಂಡ್ಸ್, ಎಲೆಕ್ಟ್ರಾನ್ಸ್ ಆಫ್ ಲಿಗೆಂಡ್ ಅಂತ ಕೂಡ ಅನ್ಬೋದು. ಕ್ಲಿಯರ್ ಆಯ್ತಾ? ಇಷ್ಟೇ ಇರುತ್ತೆ, ಮತ್ತೇನಿಲ್ಲ. ಇವಾಗ ವೀಕ್ ಮಂದಿ ಪಾಪವ, ನೀವು ಅಂಜಿಸುತ್ತೀರ ಅವನಿಗೆ, ಅದಕ್ಕೆ ಅವನಿಗೆ ಜಾಗ ಬಿಟ್ಟಿಲ್ಲ, ಹೊರಗಿನ ಕುರ್ಚಿ ತಂದ. ಓಕೆ, ಅವನಿಗೇನು ಕಡಿಮೆ ಇದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ದೂರಕ್ಕಾಗಿದೆ. ಅದೇ ರೀತಿ ಕಾನ್ಸೆಪ್ಟ್ ಏನಿಲ್ಲ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ. ಎಕ್ಸ್ಪ್ಲೇನ್ ತಿಳಿತಿದ್ದಂದ್ರೆ ಎಕ್ಸ್ ಅಂತ ಹಾಕಿ ತೆಳಗಡೆ. ಈ ಕಾಂಕ್ಲೂಷನ್ ಏನಾಗುತ್ತೆ ಸರ್, ವಾಟ್ ವಿಲ್ ಬಿ ದ ಕಾಂಕ್ಲೂಷನ್ ಇನ್ ದಿಸ್ ಹೈಬ್ರಿಡೈಸೇಷನ್. ಇಲ್ಲಿ ನೋಡಿ, ಹೈಬ್ರಿಡೇಷನ್ ಯಾವೆಲ್ಲ ಎಂಟಿ ಇದಾವಲ್ಲ ಅದ್ರ ಅಷ್ಟೇ ಹೈಬ್ರಿಡೇಷನ್ ಬರೀಬೇಕಾ. ಫಸ್ಟ್ ಹೈಬ್ರಿಡೈಸೇಷನ್ ನೋಡಿ, ಕಾಂಕ್ಲೂಷನ್ ಹೈಬ್ರಿಡೈಸೇಷನ್ 4S. ಓಕೆ ಬರೀ S, 4S ಬರಿಬೇಡಿ, ಎಸ್. ಓಕೆ ಎಸ್. ಪಿ ಎಷ್ಟು ಉಳಿದಿದ್ದಾವೆ 3, sp3. ಡಿ ಎಷ್ಟು ಉಳಿದಿದ್ದಾವೆ 2. ಓಕೆ ಡಿ ಇಲ್ಲಿ ನೋಡಿ. ಓಕೆ ಇಲ್ಲಿ ಟೂ ಫಿಲ್ ಆಗಿದ್ದಾವಲ್ಲ 2. ಓಕೆ 2. ಓಕೆ ಎಷ್ಟೈತಿ ಇದು ಟೋಟಲ್ ಹೇಳಿ. ಇಲ್ಲಿಂದ ಎಷ್ಟೆಷ್ಟು ಹೋಗಿದ್ದ ಅಂದ್ರೆ ಎಷ್ಟೆಷ್ಟು ಲಿಗೆಂಡ್ ಅವರು ಎಷ್ಟೆಷ್ಟು ಕುರ್ಚಿ ತಗೊಂಡಿದ್ದಾರೆ ಎಲ್ಲದಿಂದ. ಎಸ್ ಇಂದ ಒಂದೇ ತಗೊಂಡಿದ್ದಾರೆ, ಪಿ ಇಂದ ಇವು 3 ತಗೊಂಡಿದ್ದಾರೆ. ಇಲ್ಲಿ ನೋಡಿ, ಇದು ಎಸ್, ಎಲ್ಲೋ ಇಂದಿರುವಂತ ಎಸ್. ಪಿ ಎಲ್ಲಿರುವಂತ ಇವೆಲ್ಲ, ಇವು ಪಿ ಇಂದ ಇಷ್ಟು. ಡಿ ಇಂದ ಎಷ್ಟು ತಗೊಂಡಿದ್ದಾರೆ, ಡಿ ಇಂದ 2 ತಗೊಂಡಿದ್ದಾರೆ, ಎರಡು ಕುರ್ಚಿ ತಗೊಂಡಿದ್ದಾರೆ. ಕ್ಲಿಯರ್ ಆಯ್ತಾ? ಇಷ್ಟು sp3. ಓಕೆ sp3d2. ಈ ಸರಿ sp3d2 ಅಂದ್ರೆ ಏನಾಗುತ್ತೆ, ಇಲ್ಲಿ ನೋಡಿ, ನಾನು ಒಂದು ನಿಮಗೆ ಟೇಬಲ್ ಕೊಟ್ಟಿದ್ದೆ ಅಲ್ಲ, ಇಲ್ಲಿ ಇದು ಟೇಬಲ್ ಎಲ್ಲೋ sp3d2 ದಟ್ ಇಸ್ ಆಕ್ಟಾಹೈಡ್ರಲ್. ಇದು ಕೂಡ ನಿಮ್ದು ಏನ್ ಬರ್ತಿದೆ ಈಗ, ನಿಮ್ದು ಇದು ಜೊಮೆಟ್ರಿ. ವಾಟ್ ವಿಲ್ ಬಿ ದಿಸ್ ಜೊಮೆಟ್ರಿ ನೌ? ದ ಜೊಮೆಟ್ರಿ ವಿಲ್ ಬಿ, ಏನೆಲ್ಲ ಜೊಮೆಟ್ರಿ ಬರುತ್ತೆ ಅಲ್ಲ, ದಿಸ್ ಜೊಮೆಟ್ರಿ ಏನೆಲ್ಲ ನಿಮ್ದು ಇಲ್ಲಿ ಜೊಮೆಟ್ರಿ ಬಂದಿದೆ ಅಲ್ಲ, ದಿಸ್ ವಿಲ್ ಬಿ ಆಕ್ಟಾಹೈಡ್ರಲ್. ಆಕ್ಟಾಹೈಡ್ರಲ್ ಇದೆ, ಆಕ್ಟಾಹೈಡ್ರಲ್. ದಿಸ್ ವಿಲ್ ಬಿ ಅವರ್ ಆಕ್ಟಾಹೈಡ್ರಲ್. ಇಲ್ಲಿ ಮತ್ತೆ ಜೊಮೆಟ್ರಿ ಐತೆ, ಇಷ್ಟ ಐತೆ. ಮತ್ತೆ ನಿಮ್ಗೆ ಏನ್ ಕೇಳ್ತಾರೆ ಇಲ್ಲಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಇಲ್ಲಿ ನೋಡಿ, ಇಲ್ಲಿ ನಿಮ್ದು ವೀಕ್ ಲಿಗೆಂಡ್ ಇದೆ. ಇಲ್ಲಿ ನಿಮಗೆ ಮುಂಚೆನೆ ಬರ್ಸಿದ್ದೆ ನಾನು ಇಲ್ಲಿ. ಒಂದ್ ವೇಳೆ ನಿಮ್ದು ವೀಕ್ ಲಿಗೆಂಡ್ ಇದ್ದಾಗ ಪ್ಯಾರಾಮ್ಯಾಗ್ನೆಟಿಕ್ ಆಗಿಬಿಡುತ್ತೆ. ಇದು ಬೇಸಿಕ್ಲಿ ಇದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗುತ್ತೆ ನಿಮ್ದು ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕೂಡ ನಾವು ಅನ್ಬೋದು. ಎಸ್ ಕ್ಲಿಯರ್ ಆಯ್ತು ಸರ್. ಓಕೆ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ನೋಡಿ, NiCH4 CN4 2-. ಓಕೆ ಏನಿದೆ ಬರ್ಕೋತೀನಿ ನೋಡಿ. ಫಸ್ಟ್ ಫಂಕ್ಷನ್ NiCN4 2-. ಇಲ್ಲಿ ನೋಡಿ ಮಕ್ಕಳೇ, ಇದರಲ್ಲಿ ಬೇಸಿಕ್ಲಿ ಫಸ್ಟ್ ಅಟಾಮಿಕ್ ನಂಬರ್. ಇಲ್ಲಿ ನಿಮ್ದು ಏನಾಗಿದೆ, ಸೆಂಟ್ರಲ್ ಮೆಟಲ್ ಐಟಮ್. ಇದು ನಿಮ್ದು ಏನಾಗಿದೆ ಅಂದ್ರೆ ಲಿಗೆಂಡ್ ಆಗಿದೆ. 4 ಪೇರ್ ಆಫ್ ಇಲ್ಲ 8 ಲಿಗೆಂಡ್ ಇದ್ದಾವೆ. ಇವು ಸ್ಟ್ರಾಂಗ್ ಅದು ಲಾಸ್ಟಿಗೆ ನೋಡೋಣ, ಹಂಗೆ ನೋಡೋಣ. ಫಸ್ಟ್ ಆಕ್ಸಿಡೇಷನ್ ನಂಬರ್ ತೆಗೆದುಬಿಡಿ. ಓಕೆ, ಇಫ್ ಯು ವಾಂಟ್ ಆಕ್ಸಿಡೇಷನ್ ನಂಬರ್ ತೆಗೆದಾಗ ಇಲ್ಲಿ ಆಕ್ಸಿಡೇಷನ್ ನಂಬರ್ ಇದು ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಇದು ಎಕ್ಸ್ ಪ್ಲಸ್ 4 × 0 = -2 ಎಷ್ಟಾಗತ್ತೆ ನೋಡಿ. ಇದು 4, ಇದು ಎಕ್ಸ್ = 4 + 4. ಈ ಕಡೆ ಮೈನಸ್ ಹೋದಾಗ -4 × 2 ಎಷ್ಟು ಬರುತ್ತೆ ಇದು, ಮತ್ತೆ ನಿಮ್ದು +2 ಅಂತಾನೆ ಬರುತ್ತೆ ಇದು. ಓಕೆ ಆಕ್ಸಿಡೇಷನ್ ನಂಬರ್ ಎಷ್ಟು ಬರುತ್ತೆ ಇದು +2. ಓಕೆ ಸೊ ಯುವರ್ ಆಕ್ಸಿಡೇಷನ್ ನಂಬರ್, ಇದು ಆಕ್ಸಿಡೇಷನ್ ನಂಬರ್ ಎಷ್ಟು ಬರುತ್ತೆ ನಿಮ್ದು +2 ಅಂತ ಬರುತ್ತೆ.
+2 ಇಸ್ ಆಕ್ಸಿಡೇಷನ್ ನಂಬರ್ ಇದ್ರದ್ದು. ಆಕ್ಸಿಡೇಷನ್ ನಂಬರ್ +2 ಬಂದಾಗ ಈಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿ ಮಕ್ಕಳೇ. ಈಗ ನೋಡಿ NI ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ ಎಲೆಕ್ಟ್ರಾನಿಕ್ ಅಟಾಮಿಕ್ ನಂಬರ್ ಎಷ್ಟು ಇರುತ್ತೆ ಇದು? ಅಟಾಮಿಕ್ ನಂಬರ್ ಇಸ್ 28. ಅಟಾಮಿಕ್ ನಂಬರ್ ಇಸ್ 28 ಅಂದಾಗ 10 ಎಲೆಕ್ಟ್ರಾನ್ಸ್ ನಮಗೆ ಫಿಲ್ ಮಾಡಿದ್ದಾವೆ. ನಮ್ದು 3D4s 3D ಅಲ್ಲಿ 8 ಹೋಗುತ್ತೆ, S ಅಲ್ಲಿ 2 ಹೋಗುತ್ತೆ. ಸರ್ ಮಿಕ್ಕಿ ಮುಂದೆ ಏನಿರುತ್ತೆ? 3D 4s 4p ಇರುತ್ತೆ, 4D ಇರುತ್ತೆ. ಮತ್ತೆ ಇದರಲ್ಲಿ 0 0 ಎಲೆಕ್ಟ್ರಾನ್ಸ್ ಇರ್ತವೆ, ಇಲ್ಲಿಂದ ಫಿಲ್ ಆಗಿಬಿಡುತ್ತವಲ್ಲ. ಈ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನಮಗೆ Ni 2+, ಅಂದರೆ ಇಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿ ಹ್ಯಾವ್ ಟು ರಿಮೂವ್ ನಂಬರ್ ಆಫ್ ದೀಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಇಲ್ಲಿ ನಾನು ಅನ್ಬೋದು ರಿಮೂವ್ ದೀಸ್ ನಂಬರ್ ಆಫ್ ಎಲೆಕ್ಟ್ರಾನ್. ಇಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನು ರಿಮೂವ್ ಮಾಡಬೇಕು ನಾವು. ಇಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡಬೇಕು ನಾವು? ರಿಮೂವ್ ಮಾಡಬೇಕು. Ni+2 ಏನಾಗುತ್ತೆ ನಿಮ್ಮದು? Ni ಓಕೆ, Ni+2 ಏನಾಗುತ್ತೆ? ಆರ್ಗಾನ್ ಆಸ್ ಯೂಶುವಲ್ ಆರ್ಗಾನ್ ಇಷ್ಟು ತೆಗೆದಾಗ 8 ಎಲೆಕ್ಟ್ರಾನ್ ನಮಗೆ ಫಿಲ್ ಮಾಡೋದಿದೆ. 3D ಇದ್ರ ಫಸ್ಟ್ ಇಲ್ಲಿಂದ 2 ಹೋಗುತ್ತೆ, ಇದು 3D7 4s 0 ಓಕೆ, 3D8 ಬರುತ್ತೆ. ಹೀಗೆ 3D8 ಓಕೆ 2 ನಂಬರ್ ಬರೀ 2 ತೆಗೆದಿದೆಯಲ್ಲ, ಇಲ್ಲಿ 3 ಯಾಕೆ ಲಾಸ್ಟ್ ಎಕ್ಸಾಂಪಲ್ ತಲೆಗಿದೆ ಏನೋ. ಇಲ್ಲಿ 2 ಹೋದಾಗ ಇದು ಇಷ್ಟೇ ಉಳಿತೆ. ಓಕೆ, 2 ಇಷ್ಟೇ ಉಳಿತೆ. ಇಷ್ಟು ಕ್ಲಿಯರ್ ಐತೆ ಎಲ್ಲರಿಗೆ? ಇಷ್ಟು ಕ್ಲಿಯರ್ ಐತಾ? ಈಗ ಇದ್ರ ಮೇಲೆ ಏನು ಮಾಡಬೇಕು ನೀವು? ಆರ್ಬಿಟಲ್ ಫಿಲ್ಲಿಂಗ್ ಮಾಡಬೇಕು. ಇದ್ರ ಮೇಲೆ ಆರ್ಬಿಟಲ್ ಫಿಲ್ಲಿಂಗ್ ಮಾಡಬೇಕು. ಏನು ನೋಡಿ, ಡಿ ಅಲ್ಲಿ ಎಷ್ಟಿರುತ್ತೆ ಆರ್ಬಿಟಲ್ಸ್? 5 ಆರ್ಬಿಟಲ್ಸ್ ಇರುತ್ತೆ ಡಿ ಅಲ್ಲಿ. ಎಸ್ ಅಲ್ಲಿ 1 ಆರ್ಬಿಟಲ್, ಪಿ ಅಲ್ಲಿ 3 ಆರ್ಬಿಟಲ್ಸ್ ಇರುತ್ತೆ, 3 ಅಲ್ಲಿ ಪಿ ಆರ್ಬಿಟಲ್ಸ್ ಇರುತ್ತೆ. 8 ಅಂದರೆ ಫಸ್ಟ್ 1 2 3 4 5 6 7 8 ಈ ರೀತಿ ಫಿಲ್ಲಿಂಗ್ ಆಗುತ್ತೆ. ಎಸ್ 4s ಅಲ್ಲಿ ಯಾವುದೇ ಇಲ್ಲ. ಈಗ ನಿಮ್ದು ಇದು CN ಸ್ಟ್ರಾಂಗ್ ಇದೆ ವೀಕ್ ಇದೆ ಅಂತ ಚೆಕ್ ಮಾಡೋಣ ಬನ್ನಿ. CN ಇದೆ ನೋಡಿ, ಇದು ಸ್ಟ್ರಾಂಗ್ ಇದೆ ನೋಡಿ, ಅಕ್ಕಿ ಸ್ಟ್ರಾಂಗ್, ಫುಲ್ ಸ್ಟ್ರಾಂಗ್ ಇದು. ಓಕೆ, ಫುಲ್ ಸ್ಟ್ರಾಂಗ್. ಯಾರು ಬಂದಿದ್ದಾರೆ ಅಂದ್ರೆ ಪ್ರಿನ್ಸಿಪಲ್ ಬಂದಿದ್ದಾರೆ. ಈಗ ಯಾರು ಬಂದಿದ್ದಾರೆ? ಪ್ರಿನ್ಸಿಪಲ್ ಬಂದಿದ್ದಾರೆ. ಓಕೆ, ಈಗ ಈ CN ಇದೆ, ಸ್ಟ್ರಾಂಗ್ ಲಿಗೆಂಡ್ ಇದೆ, ಇದು ಸ್ಟ್ರಾಂಗ್ ಲಿಗೆಂಡ್ ಇದೆ. ಸ್ಟ್ರಾಂಗ್ ಲಿಗೆಂಡ್ ಇದ್ದಾಗ ಪ್ರಿನ್ಸಿಪಲ್ ಬಂದಾಗ ಅಂಜಿ ನೀವು ಎಲ್ಲರೂ ಪೇರ್ ಅಪ್ ಆಗ್ಬಿಡ್ತೀರಾ. ಕುರ್ಚಿ ತಗೋರೆ, ಪ್ರಿನ್ಸಿಪಲ್ ಮತ್ತು ಟೀಚರ್ಸ್ ಬಂದಿದ್ದಾರೆ. ಪ್ರಿನ್ಸಿಪಲ್ ಮತ್ತು ಟೀಚರ್ಸ್ ಬಂದು 8 ಮಂದಿ ಟೀಚರ್ಸ್ ಬಂದಿದ್ದಾರೆ. ಪ್ರಿನ್ಸಿಪಲ್ ಒಬ್ಬರು 7 ಮಂದಿ ಟೀಚರ್ಸ್ ಬಂದಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ನಿಮ್ದು CN4 ಇದೆಯಲ್ಲ, CN4 ಅಂದಾಗ 4 ಪೇರ್ ಅಂದ್ರೆ 4 ಪೇರ್ ಆಫ್ CN. 4 ಪೇರ್ ಅಂದ್ರೆ 8 ಎಲೆಕ್ಟ್ರಾನ್ಸ್ ಅಂತ ನೀವು ಗಮನದಲ್ಲಿ ಇಡಬೇಕು. 8 ಎಲೆಕ್ಟ್ರಾನ್ಸ್ ಆಫ್ ಲಿಗೆಂಡ್ ಅಂತ ಕೂಡ ಅಂತೇವೆ ಇದಕ್ಕೆ. 8 ಎಲೆಕ್ಟ್ರಾನ್ ಆಫ್ ಲಿಗೆಂಡ್, ಅದು ಕ್ಲಿಯರ್ ಆಗ್ಬೇಕು ಎಲ್ಲರಿಗೆ. ಓಕೆ, ಈಗ ನಿಮ್ದು ಪ್ರಿನ್ಸಿಪಲ್ ಬಂದಿದ್ದಾರೆ, 8 ಲಿಗೆಂಡ್ಸ್ ಬಂದಿದ್ದ. ಈಗ ಸ್ಟ್ರಾಂಗ್ ಲಿಗೆಂಡ್ ಆಗಿ ಪೇರಪ್ ಆಗ್ತವೆ. ಪೇರಪ್ ಆಗೋದಲ್ಲಿ ಏನಾಗೋದು? ಒಂದೇ ಕುರ್ಚಿ. ಇಲ್ಲಿ ನೀವು ಡಿ ಆರ್ಬಿಟಲ್ ಒಂದೇ ಕುರ್ಚಿ ಕೊಡ್ತೀರಾ. ಇಲ್ಲಿ ಡಿ ಆರ್ಬಿಟಲ್ ಎಷ್ಟು ಕುರ್ಚಿ ಕೊಡ್ತೀರಾ ಅಂದ್ರೆ ಇವು ಆಸ್ ಯೂಶುವಲ್ ಇದ್ದಾವೆ, ಪೇರೇ ಇದ್ದಾವೆ, ಇವ್ರು ಹಂಚ್ಕೊತಿದ್ದಾರೆ. ಇವ್ರು ಒಂದು ಇಲ್ಲಿ ಪೇರ್ ಆಗುತ್ತೆ, ಇದು ಒಂದು ಎಂಟಿ ಆಗುತ್ತೆ. ಇಲ್ಲಿ ಆಸ್ ಯೂಶುವಲ್ ಇವೆಲ್ಲ ಯಾವ ಇದೆ ಅಂತ ಮೆನ್ಷನ್ ಮಾಡ್ಬೇಕು ನೋಡಿ. ಹಾಗೆ 1 ಮಿನಿಟ್. ಓಕೆ, ಈ ನಿಮ್ದು ಏನಿರುತ್ತೆ? ನಿಮ್ದು ದಿಸ್ ಇಸ್ ಯುವರ್ 3D 4s 4p. ಇದು ನಿಮ್ದು 4s 4p. ಇದು ನಿಮ್ದು 3D 4s 4p. ಇಲ್ಲಿ ನೋಡಿ, ಈ 4s ಅಲ್ಲಿ ಎಂಟಿ ಇದೆ. ಈಗ ನಿಮ್ಗೆ 8 ಕುರ್ಚಿ ಬೇಕಾಗಿದ್ದಾವೆ. ಎಷ್ಟು ಕುರ್ಚಿ ಬೇಕಿದೆ? 8 ಕುರ್ಚಿ ಅಂದ್ರೆ 4 ಆರ್ಬಿಟಲ್ಸ್ ಬೇಕಿದ್ದಾವೆ. ಮೋಸ್ಟ್ಲಿ ನಮಗೆ ಎಷ್ಟು ಆರ್ಬಿಟಲ್? 4. 1 2 3 4 ಆರ್ಬಿಟಲ್ಸ್ ಇಲ್ಲೇ ಆಗ್ಬಿಡುತ್ತವೆ. ಸೊ ಇದು ಎಷ್ಟಾಗತ್ತೆ ಹೇಳಿ? ಒಂದು ಮಿನಿಟು ಸ್ವಲ್ಪ. ಓಕೆ, 1 2 3 ಓಕೆ, ಎಷ್ಟಿದೆ? 1 2 3 4 5 6 7 8 ಓಕೆ. ಇಲ್ಲಿಂದ 1 ಎಲೆಕ್ಟ್ರಾನ್ ಬರುತ್ತೆ, ಇಲ್ಲಿಂದ 1 ಆರ್ಬಿಟಲ್, ಎಸ್ ಇಂದ 1 ಆರ್ಬಿಟಲ್, ಪಿ ಇಂದ ಎಷ್ಟು? 2 ಆರ್ಬಿಟಲ್ ಅಷ್ಟೇ ಬೇಕಾಗುತ್ತೆ ನಮ್ದು. ಪಿ ಇಂದ ಮತ್ತೆ ಒಂದು ವೆಕೆಂಟ್ ಆರ್ಬಿಟಲ್ ಉಳಿತೆ ಇಲ್ಲಿ. ಓಕೆ, ಯಾಕಂದ್ರೆ 8 ಟೀಚರ್ಸ್ ಇದ್ದಾರೆ, 7 ಮಂದಿ ಪ್ರಿನ್ಸಿಪಲ್, 8 ಮಂದಿ 7 ಓಕೆ, ಒಬ್ಬಟ್ಟು ಪ್ರಿನ್ಸಿಪಲ್, ಟೋಟಲ್ 8 ಮಂದಿ ಅಂತ ತಿಳ್ಕೊರಿ. ಓಕೆ, 8 ಮಂದಿ ಅಂತ ತಿಳ್ಕೊರಿ. ಇವೆಲ್ಲ ರಿಮೈನಿಂಗ್ ಏನಿದ್ದಾವೆ ದೀಸ್ ಆರ್ ಎಲೆಕ್ಟ್ರಾನ್ಸ್ ಆಫ್ ಲಿಗೆಂಡ್. ಇಲ್ಲಿ 8 ಮಂದಿ ಬಂದಿದ್ದಾರಲ್ಲ, 8 ಮಂದಿ ಆರ್ ಎಲೆಕ್ಟ್ರಾನ್ಸ್ ಆಫ್ ಲಿಗೆಂಡ್. ಅಂದ್ರೆ ಇದು ನಿಮ್ದು 3D ಆಸ್ ಸ್ಟೂಡೆಂಟ್ಸು, ಇವೆಲ್ಲ ಎಲೆಕ್ಟ್ರಾನ್ಸ್ ಆಫ್ ಲಿಗೆಂಡ್. ಓಕೆ, ದಿಸ್ ರೋಟ್ ಎಲೆಕ್ಟ್ರಾನ್ಸ್ ಆಫ್ ಲಿಗೆಂಡ್ ಪ್ಲಸ್ ಇಲ್ಲಿ ಒಂದು ಎಂಟಿ ಆರ್ಬಿಟಲ್ ಉಳಿಯುತ್ತೆ. ಈಗ ಕನ್ಕ್ಲೂಷನ್ ಏನು ಬರಿಬೇಕಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಹೈಬ್ರಿಡೈಸೇಷನ್ ಬರಿಬೇಕು. ಫಸ್ಟ್ ಯು ಶುಡ್ ರೈಟ್ ಆನ್ ದ ಹೈಬ್ರಿಡೈಸೇಷನ್. ಫಸ್ಟ್ ಹೈಬ್ರಿಡೈಸೇಷನ್ ಅಂತ ಬರಿಬೇಕು. ಹೈಬ್ರಿಡೈಸೇಷನ್ ನೋಡಿ ಯಾವೆಲ್ಲ ತೊಗೊಂಡಿದ್ದೇವೆ? 3D. ಓಕೆ, ಫಸ್ಟ್ ಎಸ್ ಇಂದ 1 ತೊಗೊಂಡಿದ್ದೇವೆ, ಪಿ ಇಂದ ಎಷ್ಟು ತೊಗೊಂಡಿದ್ದೇವೆ? P2 ತೊಗೊಂಡಿದ್ದೇವೆ, ಡಿ sp2d. ಓಕೆ, sp2d ಏನಿದೆ ನೋಡಿ, ಎಲ್ಲಿ ಹೋಯ್ತಪ್ಪ? sp2d ದಟ್ ಈಸ್ ಸ್ಕ್ವಾಂಗ್ಯುಲರ್ ಪ್ಲೇನರ್. ಓಕೆ, ಸ್ಕ್ವಯರ್ ಪ್ಲೇನರ್ ಅಂತ ಕೂಡ ನೀವು ಅನ್ಬೋದು. ಸ್ಕ್ವಯರ್ ಪ್ಲೇನರ್, ದಿಸ್ ಇಸ್ ವಾಟ್ ಯುವರ್. ಇಲ್ಲಿ ನಿಮ್ದು sp2 ಹೈಬ್ರಿಡೈಸೇಷನ್ ಜೋಮೆಟ್ರಿ ಏನು ಬರುತ್ತೆ? ಸ್ಕ್ವಯರ್ ಪ್ಲೇನರ್ ಅಂತ ಬರುತ್ತೆ. ಇದು ನಿಮ್ದು ಜೋಮೆಟ್ರಿ ಏನು ಬರುತ್ತೆ? ಸ್ಕ್ವಯರ್ ಪ್ಲೇನರ್. 1 ಮಿನಿಟ್. ಸ್ಕ್ವಯರ್ ಪ್ಲೇನರ್ ಅಂತ ನಿಮ್ಗೆ ಜೋಮೆಟ್ರಿ ಬರುತ್ತೆ. ಸಾರಿ, ಪ್ಲೇನರ್. ಓಕೆ, ಪ್ಲೇನರ್. ಮತ್ತೆ ಏನು ಕೇಳ್ತಾರೆ? ನಿಮ್ದು ಮ್ಯಾಗ್ನೆಟಿಕ್ ಸ್ಟ್ರಾಂಗ್ ಇದ್ದಾಗ ಮುಂಚೆ ಕೂಡ ಹೇಳಿದೆ,
ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಒಂದು ವೇಳೆ ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ಏನಾಗುತ್ತೆ ಡ್ರೈ ಮ್ಯಾಗ್ನೆಟಿಕ್ ಆಗುತ್ತೆ, ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಓಕೆ, ಇದು ಏನಾಗುತ್ತೆ ನಿಮ್ಮದು ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಇದು ಕ್ಲಿಯರ್ ಎಷ್ಟು ಬರುತ್ತೆ 3 ಮಾರ್ಕ್ಸ್ ಕೊಡ್ತಾರೆ, 3 ಮಾರ್ಕ್ಸ್ ಕೊಡ್ತಾರೆ. ಇಷ್ಟೆಲ್ಲರಿಗೆ ಕ್ಲಿಯರ್ ಆಗ್ತಿರ್ಬೋದು, ನಾನು ಎಕ್ಸ್ಪ್ಲೇನ್ ಮಾಡೋದು ನಿಮಗೆ ಕ್ಲಿಯರ್ ಆಗ್ತಿರ್ಬೋದು, ಐ ಥಿಂಕ್ ಸೊ. ತಿಳಿತಿಂದ ಕಮೆಂಟ್ ಮಾಡಿ. ಎಷ್ಟು ಮಿನಿಟ್ ಆಯ್ತಪ್ಪ? 1 hour 48 minutes. ಓಕೆ, ಲೆಟ್ ಇಟ್ ಬಿ. ಲಾಸ್ಟ್ ಎಕ್ಸಾಂಪಲ್ ಮಾಡೋಣ ಮತ್ತೆ ಯಾಕೆ. ಓಕೆ, ಲಾಸ್ಟ್ ಎಕ್ಸಾಂಪಲ್ ನೋಡಿ. ಓಕೆ, ಇದು ಸರ್ ಇದರಲ್ಲಿ ಎದು ಇಂಪಾರ್ಟೆಂಟ್ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ನಾನು ಮಾಡಿಸಿದ್ದು. ಓಕೆ, ಇದು ನೋಡಿ. ನೆಕ್ಸ್ಟು ಏನಿದೆ ನಮ್ಮದು NiCl4 2- ಅಂತ ಇದೆ. 2 ಸಲ ಕೇಳಿದೆ, March 18 March 19 ಕೇಳಿದಾರೆ. ಲೆಟ್ ಮಿ ಡ್ರಿಂಕ್ ವಾಟರ್. ನೋಡಿ ಇದರಲ್ಲಿ ನೋಡಿ ಮಕ್ಕಳೇ, ಫಸ್ಟು ಅಟಾಮಿಕ್ ನಂಬರ್ ಎಷ್ಟಿರುತ್ತೆ ಇದರಲ್ಲಿ. ಇದು ನಿಮ್ಮದು ಸೆಂಟ್ರಲ್ ಐಟಮ್, ಇದು ನಿಮ್ದು ಏನಾಗುತ್ತೆ ಲಿಗೆಂಡ್ ಆಗುತ್ತೆ. ಅಟಾಮಿಕ್ ನಂಬರ್ ಆಫ್ ಸೆಂಟ್ರಲ್ ಐಟಮ್ ದಟ್ ಇಸ್ Ni ಆಸ್ ಯೂಶುವಲ್ 28 ಇರುತ್ತೆ. ಆಕ್ಸಿಡೇಷನ್ ನಂಬರ್ ಬಂದಾಗ ಮತ್ತೆ ಸೇಮ್ ಆಕ್ಸಿಡೇಷನ್ ನಂಬರ್ ಬರುತ್ತೆ, +2 ಅಂತ ಬರುತ್ತೆ. ಇದು ಆಕ್ಸಿಡೇಷನ್ ನಂಬರ್ ಲಾಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಿದ್ದೇವಲ್ಲ, ಎಲ್ಲ ಆಕ್ಸಿಡೇಷನ್ ನಂಬರ್ ಎಷ್ಟು ಬರುತ್ತೆ ನಿಮ್ಮದು +2. ಫಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋಣ. ಫಸ್ಟ್ ಆಸ್ ಯೂಶುವಲ್ ನಿಕ್ಕಲ್ ಎಷ್ಟು ಬರುತ್ತೆ, ಆರ್ಗೋನು ಅಂದರೆ 10 ಅಂದರೆ ಇಲ್ಲಿ 3D8 4s 0 4s ಅಲ್ಲಿ 2 ಆಗುತ್ತೆ. ಮತ್ತೆ ನೆಕ್ಸ್ಟ್ ಯಾವ ಬರುತ್ತೆ ಅಂದರೆ 4p ಅಲ್ಲಿ 0 ಇರುತ್ತೆ, ಮತ್ತು 4d ಅಲ್ಲಿ 0 ಇರುತ್ತವೆ. ಓಕೆ ಸರ್. ನೆಕ್ಸ್ಟ್ Ni+2 ಅಲ್ಲಿ ಈಗ ಇಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ ನಮಗೆ ರಿಮೂವ್ ಮಾಡಿದ್ದಾವೆ. ಇಲ್ಲಿವರೆಗೆ ಇದು ನೀವು ಪರ್ಫೆಕ್ಟ್ ಆಗಿರ್ಬೋದು. ಓಕೆ, ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಅಂದರೆ ಇಲ್ಲಿಂದ 2 ಅಂದರೆ ಬರೀ 3D8 ಅಷ್ಟೇ ಆಗುತ್ತೆ. ಇದು 4s ಕೂಡ ಇಲ್ಲಿ 0 ಆಗುತ್ತೆ, 4p ಕೂಡ 0 ಆಗುತ್ತೆ, 4d ಕೂಡ ಏನಾಗುತ್ತಪ್ಪ 0 ಆಗುತ್ತೆ. ಈಗ ಲೆಟ್ ಮಿ ಚೆಕ್. ಓಕೆ, ಈಗ ಇಷ್ಟ ಆದಮೇಲೆ ಈಗ ಆರ್ಬಿಟಲ್ಸ್ ಅನ್ನು ಮಾಡೋಣ. ಈಗ ಆರ್ಬಿಟಲ್ ಇದು ಬೇಸಿಸ್ ಮೇಲೆ ನೀವು ಏನು ಮಾಡಬೇಕಪ್ಪ ಅಂದರೆ ಆರ್ಬಿಟಲ್ಸ್ ಅನ್ನು ಫಿಲ್ ಮಾಡಬೇಕು ಆನ್ ದಿಸ್ ಬೇಸಿಸ್ ಓನ್ಲಿ. D ಅಲ್ಲಿ ಎಷ್ಟು ಆರ್ಬಿಟಲ್ಸ್ ಇರ್ತವೆ? 5 ಆರ್ಬಿಟಲ್ಸ್ ಇರ್ತವೆ. ದಿಸ್ ಇಸ್ ಯುವರ್ 3D, ದಿಸ್ ಇಸ್ ಯುವರ್ 4s, 4p ಅಲ್ಲಿ 3 ಆರ್ಬಿಟಲ್ಸ್ ಇರ್ತವೆ. ದಿಸ್ ಇಸ್ ಯುವರ್ 4p. D ಅಲ್ಲಿ 8 1 2 3 4 5. ಯಾವ ರೀತಿ ಮತ್ತೆ ನೀವು ಇದರಲ್ಲಿ ಈ ರೀತಿ ಮಾಡೋಂಗಿಲ್ಲ ನೋಡಿ. 1 2 3 4 5 6 7 8 ಇದರಲ್ಲಿ ಮಾಡೋಂಗಿಲ್ಲ, ಆ ರೀತಿ ಮಾಡೋಂಗಿಲ್ಲ ಯಾರು. ಓಕೆ, ರೂಲ್ ಇದೆ 1 2 3 4 5 6 7 8. ಓಕೆ, ಈ ರೀತಿ ಆಯಿತು. ಇಲ್ಲಿ ನಿಮ್ದು 4s ಎಂಟಿ ಇರುತ್ತೆ. ಈಗ ನೋಡಿ, ಈಗ ನಮ್ಗೆ ಏನಿದೆ ಲಿಗೆಂಡ್ ಇಸ್ Cl. ಓಕೆ, Cl. ಸೊ ಈ Cl ಏನಿದೆ ನಿಮ್ದು, ವಾಟ್ ಈಸ್ ದ Cl? Cl ಇಸ್ ಅ ವೀಕ್ ಲಿಗೆಂಡ್. Cl ಏನಿದೆ ನಿಮ್ದು ವೀಕ್ ಲಿಗೆಂಡ್ ಇದೆ Cl. ಈಗ ನಮ್ದು ಏನಿಲ್ಲ Cl ಬಂದಿದೆ ಅಲ್ಲ, ಆ Cl ಏನಿದೆಪ್ಪ ವೀಕ್ ಲಿಗೆಂಡ್ ಇದೆ. Cl ಇಸ್ ವಾಟ್ ವಿ ಸೇ ವೀಕ್ ಲಿಗೆಂಡ್. Cl is what weak ligand ಅಂತ ಅನ್ಬೋದು. ಎಸ್ ಸರ್, Cl is a weak ligand. ವೀಕ್ ಲಿಗೆಂಡ್ ಇದ್ದಾಗ ನಾವು if Cl is a weak ligand, ದೆನ್ ಇಲ್ಲಿ ಯಾವುದೇ ಈಗ ನೋಡಿ ಎಷ್ಟಿದೆ Cl. 1 minute, ಲೆಟ್ ಮಿ ಚೆಕ್ ದಟ್. 4 ಇದೆ. 4 ಮಂದಿ ಬಂದಿದ್ದಾರೆ, 4 ಫ್ರೆಂಡ್ಸ್ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ನಿಮ್ 4 ಫ್ರೆಂಡ್ಸ್ ಬಂದಿದ್ದಾರೆ ಅಂದ್ರೆ 4 ಪೇರ್ ಬಂದಿದ್ದಾರೆ, 8 ಫ್ರೆಂಡ್ಸ್ ಬಂದಿದ್ದಾರೆ. ಇಲ್ಲಿ 4 ಅಂದ್ರೆ 4 ಪೇರ್ ಅಂತ ಕನ್ಸಿಡರ್ ಮಾಡ್ಬೇಕಾ? ಇಲ್ಲಿ Cl4 ಅಂದ್ರೆ 4 ಪೇರ್ 8 electrons 4 pair of electrons ಅಂದ್ರೆ 8 electrons ಬಂದಿದ್ದಾರೆ, 8 ಫ್ರೆಂಡ್ಸ್ ಬಂದಿದ್ದಾರೆ ನಿಮ್ಮ ಫ್ರೆಂಡ್ಸ್. ನೀವು ಇಲ್ಲಿ ಕೂತಿದ್ದೀರಾ ಜಾಗ ಹಿಡ್ಕೊಂಡು, ಜಾಗ ಬಿಡುವಂತಾರೆ ಬಿಡೋದಿಲ್ಲ. ನೀವು ಬಿಡೋದಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಈ ಆರ್ಬಿಟಲ್ಸ್ ತಗೋತಾರೆ. ಅಲ್ಲೇ ಕುರ್ಚಿ ಅವೈಲೇಬಲ್. ಈಗ ಔಟರ್ ಮೋಸ್ಟ್ ಹೋಗೋಕೆ ಬರೋದಿಲ್ಲ ಅವರು. ಇಲ್ಲಿಂದ ಇಲ್ಲಿ ಏನ್ ಮಾಡ್ತಾರೆ, ನೀವು ಏನ್ ಮಾಡೋದಿಲ್ಲ, ಜಾಗ ಬಿಡೋದಿಲ್ಲ ನೀವು ಮಕ್ಕಳು. ಓಕೆ, ನೀವು ಏನ್ ಮಾಡೋದಿಲ್ಲ, ಜಾಗ ಬಿಡೋದಿಲ್ಲ. ಓಕೆ, ನೀವು ಏನ್ ಮಾಡೋದಿಲ್ಲ, ಜಾಗ ಬಿಡೋದಿಲ್ಲ, ಆಸ್ ಯೂಶುವಲ್ ಇಡ್ತೀರಾ. ಇಲ್ಲಿ ನಿಮ್ದು ಒಂದು 4s ಆಸ್ ಯೂಶುವಲ್ ಇರುತ್ತೆ. ಇದು ಮತ್ತು ಇವು 3 ಆರ್ಬಿಟಲ್ಸ್ ತಗೊಂಡ್ಬಿಡ್ತಾರೆ. ಅವ್ರು 3 ಆರ್ಬಿಟಲ್ಸ್ ಏನ್ ಮಾಡ್ಬಿಡ್ತಾರಪ್ಪ, ತಗೊಂಡ್ಬಿಡ್ತಾರೆ. ಇಲ್ಲಿ ಕೂತ್ ಬಿಡ್ತಾರೆ ಅವ್ರು. 1 2 3 4 5 6 7 8. ಇವು ಏನಿರ್ತವೆ ಎಲೆಕ್ಟ್ರಾನ್ಸ್ ಆಫ್ ಲಿಗೆಂಡ್ ಅಂತ ಕೂಡ ಅಂತೇವೆ. ಇವು ಎಲೆಕ್ಟ್ರಾನ್ಸ್ ಆಫ್ ಲಿಗೆಂಡ್. ಇವೇನಿರುತ್ತೋ ನಿಮ್ದು ವೆಕೆಂಟ್ ಆರ್ಬಿಟಲ್. ಇವು ನಿಮ್ದು ಏನಿರುತ್ತಪ್ಪ ವೆಕೆಂಟ್ ಆರ್ಬಿಟಲ್. ಇದು ನಿಮ್ದು 3D. ಇಟ್ ಇಸ್ ಯುವರ್ 3D. ಓಕೆ, ಇದೇನಿರುತ್ತೆ 3D. ಇಷ್ಟೇ ಮುಗಿತಪ್ಪ, ಇಲ್ಲಿ ಇಷ್ಟೇ ಇರುತ್ತೆ ಇದಕ್ಕೆ. ಅದು ನಿಮ್ದು ಸರಿ, ಅದು ವೀಕ್. ಅದಕ್ಕೆ ನಿಮ್ಗೆ ಒಂದು ಟ್ರಿಕ್ ಹೇಳ್ತೀನಿ, ಅದು ವೀಕ್ ಇರುತ್ತೆ ಅದಕ್ಕೆ. ವೇಟ್ ಫಾರ್ ದಟ್. ಇಲ್ಲಿ ಕಾನ್ಕ್ಲೂಷನ್ ಏನು ಬರಿಬಹುದು ನಾನು, ವಾಟ್ ಕ್ಯಾನ್ ಐ ಡು ದ ಕನ್ಕ್ಲೂಷನ್ ಇಯರ್? ಫಸ್ಟ್ ಹೈಬ್ರಿಡೈಸೇಷನ್ ಏನಿದೆ ಅಂತ ಅದು ಫಸ್ಟ್ ನೋಡ್ಬೇಕು. ಹೈಬ್ರಿಡೈಸೇಷನ್, ವಾಟ್ ಇಸ್ ದ ಹೈಬ್ರಿಡೈಸೇಷನ್? ಹೈಬ್ರಿಡೈಸೇಷನ್ ಅಂದ್ರೆ ಎಲ್ಲಿಂದ ಎಲೆಕ್ಟ್ರಾನ್ಸ್ ಬಂದಿದ್ದಾವೆ. ಫಸ್ಟ್ ಎಲೆಕ್ಟ್ರಾನ್ ಒಂದು 4 s ಇಂದ 1 ಬಂದಿದೆ, p ಇಂದ 3. ಸೊ sp3 ಬರುತ್ತೆ ಹೈಬ್ರಿಡೈಸೇಷನ್. sp3 ಅಂದಾಗ ಇಲ್ಲಿ ನೋಡಿ, ಲೆಟ್ ಮಿ ಗೋ ಟು ದಟ್ ಟೇಬಲ್. sp3 ಅಂದ್ರೆ ಅದು ಟೆಟ್ರಾಹೈಡಲ್ ಅಂತ ಬರುತ್ತೆ. sp3 ಅಂದ್ರೆ ಏನ್ ಬರುತ್ತೆ ನಿಮ್ದು ಜಿಯೋಮೆಟ್ರಿ, ಏನ್ ಬರುತ್ತೆ ನಿಮ್ದು ಟೆಟ್ರಾಹೈಡಲ್. ನೀವು ಬರೀ sp3 ಬರ್ತಾರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ ನೋಡಿ. ಓಕೆ, 1 ಮಾರ್ಕ್ಸ್ ಕಟ್ ಆಗುತ್ತೆ. ಇಲ್ಲಿ ನಿಮ್ದು ಏನ್ ಬರುತ್ತೆ ಟೆಟ್ರಾಹೈಡಲ್ ಅಂತ ಬರಿಬೇಕು. ಇಲ್ಲಿ ಬರಿಬೇಕು ನೀವು ಟೆಟ್ರಾಹೈಡಲ್ ಅಂತ ಬರಿಬೇಕು. ನೆಕ್ಸ್ಟ್ ಜಿಯೋಮೆಟ್ರಿ ಟೆಟ್ರಾಹೈಡಲ್ ಬರ್ದ್ರ ನೆಕ್ಸ್ಟ್ ಬರುತ್ತೆ ನಿಮ್ದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ನೆಕ್ಸ್ಟ್ ಕಮ್ಸ್ ವಾಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಏನ್ ಬರುತ್ತೆ ನಿಮ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳಿ?
ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡಿ, ಈ ವೀಕ್ ಲಿಗೇಂಡ್ ಇದ್ದಾಗ, ನಾನು ಮುಂಚೆ ಹೇಳಿದೆ ವೀಕ್ ಲಿಗೇಂಡ್ ಇದ್ದಾಗ ಏನು ಬರುತ್ತೆ ನಿಮ್ಮದು ಪ್ಯಾರಾಮ್ಯಾಗ್ನೆಟಿಕ್. ಇಟ್ ಇಸ್ ಯುವರ್ ಪ್ಯಾರಾಮ್ಯಾಗ್ನೆಟಿಕ್. ಸೊ ಈಗ ನಾವು ಇಲ್ಲಿ VPT ಥಿಯರಿ ಕೂಡ ಎಂಡ್ ಮಾಡ್ತೇವೆ. ಓಕೆ, 4 ಎಕ್ಸಾಂಪಲ್ ಬಂದಿದ್ದಾವೆ. ಸೊ ಹೌ ಟು ರಿಮೆಂಬರ್ ಸರ್, ಟ್ರಿಕ್ ಹೇಳಿ ಸರ್. ಅವು ವೀಕ್ ಲಿಗೇಂಡು, ಶಾರ್ಟ್ ಲಿಗೇಂಡು ಅವೆಲ್ಲ ತಿಳಿತಿಲ್ಲ ನಮಗೆ, ಟ್ರಿಕ್ ಹೇಳಿ. ಓಕೆ ನೋಡಿ, ಟ್ರಿಕ್ ಟು ರಿಮೆಂಬರ್ weak and short ligand, weak and strong ligand. ಓಕೆ, weak and strong ligand ನೋಡಿ. ಬೇಸಿಕಲಿ ನಿಮಗೆ PU ಅಲ್ಲಿ 4 ಎಕ್ಸಾಂಪಲ್ ಕೇಳಿದ್ದಾರೆ ಇಲ್ಲಿವರೆಗೆ. ಒಂದು ಲಿಗ್ಯಾಂಡ್ಸ್, ಇಲ್ಲಿ ನೋಡಿ ಲಿಗ್ಯಾಂಡ್ಸ್, ಇಲ್ಲಿ ಏನೆಲ್ಲ ಲಿಗ್ಯಾಂಡ್ಸ್ ಇರ್ತವೆ, ಇಲ್ಲಿ ಪ್ರಾಪರ್ಟಿ, ಅದು ಏನು ಪ್ರಾಪರ್ಟಿ ಇದೆ, ಲಿಗ್ಯಾಂಡ್ಸ್ ಏನು ಪ್ರಾಪರ್ಟಿ ಇದೆ ಅಂತ ಇಲ್ಲಿ ಬರೀತೆ ನೋಡಿ. ಇಷ್ಟು 4 ಲಿಗ್ಯಾಂಡ್ ನೀವು ಗಮನದಲ್ಲಿ ಇಟ್ಟರೆ ನಿಮಗೆ ಈಸಿ ಆಗುತ್ತೆ ಇದೊಂದು VPT ಥಿಯರಿಯಲ್ಲಿ. ಓಕೆ, ಇಲ್ಲಿ ನೋಡಿ, ಫಸ್ಟ್ ನಿಮ್ಮದು ಲಿಗ್ಯಾಂಡ್, ಫಸ್ಟ್ ಲಿಗ್ಯಾಂಡ್ ಏನಿತ್ತು ನಿಮ್ಮದು NH3, ಫಸ್ಟ್ ಲಿಗ್ಯಾಂಡ್ ಏನಿತ್ತು NH3. ಓಕೆ, ಫಸ್ಟ್ ಎಕ್ಸಾಂಪಲ್ ಫಸ್ಟ್ ಲಿಗ್ಯಾಂಡ್ ಏನಿತ್ತು NH3. ಸೆಕೆಂಡ್ ಎಕ್ಸಾಂಪಲ್ ಎಫ್ ಇತ್ತು, ಎಫ್ ಇಸ್ ಯುವರ್ ಸೆಕೆಂಡ್ ಲಿಗ್ಯಾಂಡ್. ಥರ್ಡ್ ಲಿಗ್ಯಾಂಡ್ ಏನಿತ್ತು ನಿಮ್ಮದು CN. ಫೋರ್ತ್ ಲಿಗ್ಯಾಂಡ್ ಏನಿತ್ತು CL. ಫೋರ್ತ್ ಲಿಗ್ಯಾಂಡ್. 4 ಲಿಗ್ಯಾಂಡ್ ನಾವು ಗಮನದಲ್ಲಿ ಇಡಬೇಕು PU ಅಲ್ಲಿ, ಎಸ್ಪೆಷಲಿ PU ಅಲ್ಲಿ. ಇಫ್ ನೀವು ನೀಟ್ ಅವೆಲ್ಲ ಮಾಡಿದ್ರೆ ಫುಲ್ ಸೀರೀಸ್ ನೆನ್ಪು ಇಟ್ಕೋಬೇಕಾಗತ್ತೆ. NH3 ಏನಿರುತ್ತೆ ಅಂದರೆ ಇದೊಂದು ಸ್ಟ್ರಾಂಗ್, ಮತ್ತು ಎಫ್ ಅಂದರೆ ವೀಕ್, ಸ್ಟ್ರಾಂಗ್, ವೀಕ್. ಇವು 4 ಗಮನದಲ್ಲಿ ಇಡ್ಬೇಕು, ಮತ್ತೇನು ಗಮನದಲ್ಲಿ ಇಟ್ಟಿಲ್ಲ ನಡೀತೆ. ಇವು 4 ಕೇಳ್ತಾರೆ, ಇಲ್ಲಿವರೆಗೆ ಕೇಳಿದೆವು 4, ಯಾಕಂದರೆ ಎವ್ರಿ ಟೈಮ್ ರಿಪೀಟ್ ಮಾಡಿದ್ದಾರೆ, ಒಂದೇ ಟೈಮ್ ಹಿಂಗೆ ಬೇರೆ ಕೇಳಿಲ್ಲ. ಓಕೆ, ಇವು ಸ್ಟ್ರಾಂಗ್. ಮತ್ತೆ ಸರ್ ಇದು ಆಯ್ತಾ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎದುರು ನೆನ್ಪಿಟ್ಕೋಬೇಕಂದ್ರೆ ಫಸ್ಟ್ ನೀವು ಆಕ್ಸಿಡೇಷನ್ ನಂಬರ್ ಗಮನದಲ್ಲಿ ಇಟ್ಕೋಬೇಕು. ಆಕ್ಸಿಡೇಷನ್ ನಂಬರ್ ರಿಮೂವಿಂಗ್ ಫೈಂಡ್ ಮಾಡೋದು ಎಲ್ಲರಿಗೂ ಬರಬೇಕು ಆಕ್ಸಿಡೇಷನ್ ನಂಬರ್. ಮತ್ತು ನಿಮ್ಮದು ಅಟಾಮಿಕ್ ನಂಬರ್ 27, 28 ಕೇಳ್ತಾರೆ. ಇವು ಆ್ಯಡ್ ಆಕ್ಸಿಡೇಷನ್ ನಂಬರ್ ತೆಗಲಿಕ್ಕೆ ನಿಮ್ಗೆ ಬರಬೇಕು. ಓಕೆ, ಇಷ್ಟು ಕ್ಲಿಯರ್ ಆಯ್ತಾ? ಓಕೆ, ಸೊ VPT ಕೂಡ ಒಂದು ಎಂಡ್ ಐತಿ ಇವಾಗ. ಸೊ ಎಲ್ಲ ಟಾಪಿಕ್ಸ್ ಮುಗಿದೆ. ಈ ಅಪ್ಲಿಕೇಶನ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ? ಫಸ್ಟ್ ನೋಡಿ, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಗೆ ಯೂಸ್ ಆಗುತ್ತೆ. ಇಟ್ ಈಸ್ ಯೂಸ್ ಇನ್ ಮೆಡಿಸಿನ್ ಲೈಕ್ ಸಿಸ್ಪ್ಲಾಟಿನ್, ಯೂಸ್ ಫಾರ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ನೋಡಿ, ಮೆಡಿಕಲ್ ಸೆಕ್ಟರಲ್ಲಿ ಕೂಡ ಯೂಸ್ ಆಗುತ್ತೆ. ನೀಟ್ ಮಾಡಿದ್ರೆ ನಿಮಗೆ ಆಕ್ಸಿಡೇಷನ್ ಕೋಆರ್ಡಿನೇಷನ್ ನಂಬರ್ ಇರುತ್ತೆ ಅಲ್ಲಿ, ಕೋಆರ್ಡಿನೇಷನ್ ನಂಬರ್. ಇಟ್ ಈಸ್ ಯೂಸ್ ಇನ್ ಅನಿಮಲ್ ಆ್ಯಂಡ್ ಪ್ಲಾಂಟ್ ವರ್ಲ್ಡ್ ಲೈಕ್ ಹಿಮೋಗ್ಲೋಬಿನ್ ಈಸ್ ಅ ಕಾಂಪ್ಲೆಕ್ಸ್ ಆಫ್ ಐರನ್, ಕ್ಲೋರೋಫಿಲ್ ಇಸ್ ಅ ಕಾಂಪ್ಲೆಕ್ಸ್ ಆಫ್ ಮ್ಯಾಗ್ನೀಷಿಯಮ್ ಆ್ಯಂಡ್ ಸೋ ಆನ್. ನಿಮಗೆ ಹೇಳಿದೆ. ಇಟ್ ಈಸ್ ಯೂಸ್ ಇನ್ ಎಸ್ಟಿಮೇಷನ್ ಆಫ್ ಡಿಟೆಕ್ಷನ್ ಆಫ್ ಮೆಟಲ್. ಫಾರ್ ಎಕ್ಸಾಂಪಲ್ Na+2 ಈಸ್ ಎಸ್ಟಿಮೇಟೆಡ್ ಯೂಸಿಂಗ್ ಅ ಡ್ರೈ ಮಿಥೈಲ್ ಗ್ಲೈಕೋಲ್. ಓಕೆ, ಇದರಲ್ಲಿ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಎಸ್ ಸರ್. Okay, it is used in the determination of hardness of water as a calcium magnesium ions. Okay, form a complex with the ET ಅಂತ ಅರ್ಥ. ಓಕೆ, ಇಷ್ಟೆಲ್ಲರಿಗೆ ಕ್ಲಿಯರ್ ಆಗೋದು ಅಪ್ಲಿಕೇಶನ್ ಆಫ್ ಕೋಆರ್ಡಿನೇಷನ್ ನಂಬರ್. ಸೊ ಈ ಒಂದು ಚಾಪ್ಟರ್ ಇಂದ ಇವತ್ತು ನಾನು ಫುಲ್ ಕಂಪ್ಲೀಟ್ ಚಾಪ್ಟರ್ ಮಾಡಿದ್ದೇನೆ, ಒನ್ ಶಾಟ್. ಓಕೆ, ಐ ಕಂಪ್ಲೀಟೆಡ್ ಫುಲ್ ಚಾಪ್ಟರ್. ದಿಸ್ ಇಸ್ ಕಂಪ್ಲೀಟ್ ಚಾಪ್ಟರ್. ನಿಮಗೆ ನಾನು ಏನು ಮಾಡ್ತೀನಿ ಅಂದರೆ ಟೈಮ್ ಲೈನ್ ಕೊಡ್ತೇನೆ, ಟೈಮ್ ಲೈನ್ ಅಂತ ಇರ್ತಾವಲ್ಲ, ಟೈಮ್ ಲೈನ್ ಪ್ರೊವೈಡ್ ಮಾಡ್ತೇನೆ, ಯಾಕಂದರೆ ನಿಮಗೆ ಸ್ಕಿಪ್ ಮಾಡಿ ನೋಡಿ. ಓಕೆ, ಸೊ ಏನೆಲ್ಲ ಓದಿದ್ದೇವೆ, ಸೊ ಕ್ವಿಕ್ ಆಗಿ ರಿವಿಷನ್ ಮಾಡೋಣ ಒಮ್ಮೆ. ಓಕೆ, ಒಂದ್ಸಲ ರಿವಿಷನ್ ಮಾಡಿ ನಾನು ಈ ಕ್ಲಾಸ್ ಎಂಡ್ ಮಾಡ್ತೇನೆ. ಓಕೆ, ಸೊ ಫಸ್ಟು ಇಂಟ್ರಡಕ್ಷನ್ ನೋಡಿದೇವೆ. ಇಲ್ಲಿ ಏನಿರುತ್ತೆ ಕೋಆರ್ಡಿನೇಷನ್ ಬಾಂಡಲ್ಲಿ ಒಂದು ಡೋನರ್ ಇರುತ್ತೆ, ಒಂದು ಎಕ್ಸೆಪ್ಟ್ ಇರುತ್ತೆ, ಮ್ಯೂಚುವಲ್ ಶೇರಿಂಗ್ ಇರೋದಿಲ್ಲ ಅಂತ ಇದರಲ್ಲಿ ನೋಡಿದೇವೆ. ಎಸ್ ಸರ್. ನೆಕ್ಸ್ಟ್ ಸಮ್ಮರಿ, ಇದರಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ನೋಡಿದ್ದೇವೆ. ಸ್ಟೂಡೆಂಟ್ ಕನ್ಫ್ಯೂಸ್ ಇರುತ್ತಾರೆ, ಡಬಲ್ ಸಾಲ್ಟ್ಸ್ ಮತ್ತು ಕೋಆರ್ಡಿನೇಷನ್ ಕಂಪೌಂಡ್ಸ್. ಅದರಲ್ಲಿ ಡಬಲ್ ಸಾಲ್ಟ್ಸ್ ಏನಿರುತ್ತವೆ, 2 ಟೈಪ್ಸ್ ಆಫ್ ಸಾಲ್ಟ್ಸ್ ಇರುತ್ತವೆ, ಕಂಟೆಂಟ್ 2 ಮೇನ್ ಸಹ ಇಕ್ವಿಮೋಲರ್ ಕಾನ್ಸಂಟ್ರೇಷನ್ ಇರುತ್ತವೆ. ಬಟ್ ಕೋಆರ್ಡಿನೇಷನ್ ಕಂಪೌಂಡ್ ಏನಾಗ್ತವೆ, ವಾಟರ್ ಹೋದಾಗ ಅದ್ರ ಪ್ರಾಪರ್ಟಿ ಲೂಸ್ ಮಾಡೋದಿಲ್ಲ. ಓಕೆ, ಅದು ಐಡೆಂಟಿಟಿ ಲೂಸ್ ಮಾಡೋದಿಲ್ಲ. ಬಟ್ ಈವನ್ ಡಬಲ್ ಸಾಲ್ಟ್ಸ್ ಏನು ಮಾಡ್ತವೆ, ಡಿಫ್ರೆಂಟ್ ಪ್ರಾಪರ್ಟಿ ಶೋ ಮಾಡ್ತವೆ ಆ್ಯಂಡ್ ಲೂಸಸ್ ಇಟ್ಸ್ ಐಡೆಂಟಿಟಿ. ಓಕೆ, ಅದು ಇಲ್ಲಿ ಓದಿದ್ರೆ ಅದು ಇಷ್ಟೇ ಇಂಪಾರ್ಟೆಂಟ್ ಇತ್ತು. ಇಲ್ಲಿ ಮತ್ತೇನು ಇಂಪಾರ್ಟೆಂಟ್ ಇತ್ತು ಅಂದರೆ ಸೆಂಟ್ರಲ್ ಮೆಟಲ್ ಐಟಮ್ ಇದೊಂದು ಎಕ್ಸೆಪ್ಟರ್ ಇರುತ್ತೆ. ಬಟ್ ಇಟ್ ಇಸ್ ಬೇಸಿಕ್ಲಿ ದಿಸ್ ಇಸ್ ಅ ಎಕ್ಸೆಪ್ಟರ್ ಮೆಟಲ್. ಮತ್ತೆ ಅದು ಆದಮೇಲೆ ಮತ್ತೇನು ಓದಿದ್ದೇವೆ, ಲಿಗ್ಯಾಂಡ್ಸ್, ಇದೊಂದು ಡೋನರ್ ಐಟಮ್ ಇರುತ್ತೆ ಅಂತ ನೋಡಿದ್ದೇವೆ. ಇದೊಂದು ಲಿವಿಸ್ ಬೇಸು, ಅದು ಲಿವಿಸ್ ಆಸಿಡ್ ಅಂತ ಹೇಳಿದ್ದೇವೆ. ಓಕೆ ಸರ್. ವಾಟ್ ಇಸ್ ಕೋಆರ್ಡಿನೇಷನ್ ಸ್ಪಿಯರ್? ಇಟ್ ಇಸ್ ಕಾಂಬಿನೇಷನ್ ಆಫ್ ಐಟಮ್ಸ್ ಆ್ಯಂಡ್ ಲಿಗ್ಯಾಂಡ್. ಓಕೆ, ಒಂದು ಐಟಮ್ಸ್ ಮತ್ತು ಲಿಗ್ಯಾಂಡ್ ಕಾಂಬಿನೇಷನ್ ಅಂತ ಕೂಡ ಅಂದಿದೆ. ಕೌಂಟರ್ ಐನ್ ಅದು ಸ್ಕ್ವೇರ್ ಬ್ರಾಕೆಟ್ ಹೊರಗಡೆ ಬರೀತಾರಲ್ಲ, ರಿಟರ್ನ್ ಔಟ್ಸೈಡ್ ಸ್ಕ್ವೇರ್ ಬ್ರಾಕೆಟ್, ಅದಕ್ಕೆ ಕೌಂಟರ್ ಐನ್ ಅಂತ ಅಂದಿದೆ. ವಾಟ್ ಇಸ್ ಕೋಆರ್ಡಿನೇಷನ್? ಐಟಮ್ ಆ್ಯಂಡ್ ಲಿಗ್ಯಾಂಡ್. ಐಟಮ್ ಅಟ್ಯಾಚ್ ಟು ಫಾರ್ಮ್ ಅ ಕೋಆರ್ಡಿನೇಷನ್. ಸೆಂಟ್ರಲ್ ಮೆಟಲ್ ಐಟಮ್ ಆ್ಯಂಡ್ ಲಿಗ್ಯಾಂಡ್. ಸೆಂಟ್ರಲ್ ಮೆಟಲ್ ಐಟಮ್ ಪ್ಲಸ್ ಲಿಗ್ಯಾಂಡ್. ಅದಕ್ಕೆ ನಾವು ಫುಲ್ ಒಂದು ಸ್ಕ್ವೇರ್ ಬ್ರಾಕೆಟಲ್ಲಿ ಏನೆಲ್ಲ ಬರೀತೀವಿ ಅದಕ್ಕೆ ಕೋಆರ್ಡಿನೇಷನ್ ಎಂಟಿಟಿ ಅಂತ ಅಂತೇವೆ. ವಾಟ್ ಇಸ್ ಡೆನ್ಸಿಟಿ? ಇದು ಟೋಟಲ್ ನಂಬರ್ ಆಫ್ ಡೋನರ್ ಐಟಮ್ಸ್, ಅಂದರೆ ಎಷ್ಟು ನಂಬರ್ ಆಫ್ ಲಿಗ್ಯಾಂಡ್ಸ್ ಇದ್ದ ಅಂತ ಅದು ಡಿಟರ್ಮೈನ್ ಮಾಡ್ತವೆ. ಒಂದು ನೋಡಿದ್ರೆ ಮೊನೋಡೆಂಟೇಟ್, ಒಂದು ಡೈಡೆಂಟೇಟ್, ಒಂದು ಪಾಲಿಡೆಂಟೇಟ್, 3 ಟೈಪ್ ಅನ್ನು ನೋಡಿದ್ದೇವೆ. ಓಕೆ ಸರ್.
ಒಂದು ಚೆಲೇಟ್ ಅಂದರೆ ಏನು, ಈಗ ಒಂದು ವೇಳೆ 2 or more ಡೋನರ್ ಐಟಮ್ ಇದ್ದಾವೆ, ದೇ ಅರೇಂಜ್ ಅವು ಈ ಟೈಪ್ ಆಫ್ ಅರೇಂಜ್ ಮಾಡ್ತೇವೆ, ಒಂದು ರಿಂಗ್ ಟೈಪ್ ಸ್ಟ್ರಕ್ಚರಲ್ಲಿ ಫಾರ್ಮ್ ಆಗ್ತವೆ. ಇದು ಎಫೆಕ್ಟ್ ನಾವು ಚೆಲೇಟಿಂಗ್ ಅಂತ ಅಂತೇವೆ, ರಿಂಗ್ ಫಾರ್ಮ್ ಇಸ್ ಚೆಲೇಟ್ ಅಂತ ಅಂತೇವೆ. ಅದರಲ್ಲಿ UCF ದೇ ಆರ್ ಯೂಸಿಂಗ್ ಸಾಫ್ಟ್ವೇರ್ ಔಟ್ ದಟ್ ಇಸ್ ಕ್ವಾಂಟಿಟಿ ಅನಾಲಿಸಿಸ್ ಆಫ್ ಡಿಟೆಕ್ಷನ್ ಆಫ್ ಮ್ಯಾಟರ್ ಅಂಡ್ ಸಪರೇಷನ್ ಆಫ್ ಲ್ಯಾಕ್ಟಿನ್ ಅಂಡ್ ಆಂಟಿನೈಡ್ ಸೀರೀಸ್ ಇನ್ ಪೀರಿಯಾಡಿಕ್ ಟೇಬಲ್. ನೆಕ್ಸ್ಟ್ ವಾಟ್ ಈಸ್ ಎಂಬಿಡೆಂಟ್ ಲಿಗೆಂಡ್. ಎಂಬಿಡೆಂಟ್ ಲಿಗೆಂಡ್ ಅಪ್ಪ ಏನಂದರೆ, ಇಫ್ ವಿ ಹ್ಯಾವ್ 2 ಡೋನರ್ ಐಟಮ್ಸ್ ಬಟ್ ಡರ್ ನಾಟ್ ಶೋ ವಾಟ್ ಈಸ್ ಎ ಚೆಲೇಷನ್. ಓಕೆ, ಇಟ್ ಡರ್ ನಾಟ್ ಶೋ ಚೆಲೇಷನ್. ಇದು ಒಂದು ಅಂದರೆ ಈ ನಂಬರ್ 2 ಡೋನರ್ ಐಟಮ್ ಇದೆ ಬಟ್ ಚೆಲೇಷನ್ ಶೋ ಮಾಡೋದಿಲ್ಲ, ಅದಕ್ಕೆ ನಾವು ಎಂಬಿಡೆಂಟ್ ಲಿಗೆಂಡ್ ಅಂತ ಕೂಡ ಅಂತೀವಿ. ಕೋಆರ್ಡಿನೇಷನ್ ನಂಬರ್ ಅಂದರೆ ನಂಬರ್ ಆಫ್ ಲಿಗೆಂಡ್ಸ್ ಅಟ್ಯಾಚ್ ಇಸ್ ಈಕ್ವಲ್ ಟು ಕೋಆರ್ಡಿನೇಷನ್ ನಂಬರ್. ಓಕೆ, ನೆಕ್ಸ್ಟ್ ನೋಡಿದೆ ವಾಟ್ ಈಸ್ ಆಕ್ಸಿಡೇಷನ್ ನಂಬರ್, ದಟ್ ಇಸ್ ದ ಚಾರ್ಜ್ ಸ್ಪೀಶೀಸ್ ಲೆಫ್ಟ್ ಓಕೆ ಇನ್ ದ ಸ್ಪೀಶೀಸ್ ಚಾರ್ಜ್. ಓಕೆ, ನೆಕ್ಸ್ಟ್ ಹೋಮೋಲೆಪ್ಟಿಕ್ ಅಂಡ್ ಹಿಟೋಲೆಪ್ಟಿಕ್ ಕಂಪೌಂಡ್ ನೋಡಿದೆ, ವಾಟ್ ಈಸ್ ಹೋಮೋಲೆಪ್ಟಿಕ್, ವಾಟ್ ಈಸ್ ಹಿಟೋಲೆಪ್ಟಿಕ್ ಅದು ಕೂಡ ನೋಡಿದ್ದೇವೆ. ನೆಕ್ಸ್ಟ್ ಐಸೋಮೆರಿಸಮ್ ಅಲ್ಲಿ ಒಂದು ಸ್ಟ್ರಕ್ಚರಲ್ ಸ್ಟೆರೋಮೈಸಮ್, ಇಲ್ಲಿ ನಾವು ನೋಡಿದೆ ಸ್ಟ್ರಕ್ಚರಲ್ ಒಂದು ಸ್ಟೆರೋಮೈಸಮ್. ಓಕೆ, ಸ್ಟ್ರಕ್ಚರಲ್ಲಿ ಅಯೋನೈಸೇಷನ್ ನೋಡಿ, ಹೈಡ್ರೇಟ್ ನೋಡಿದ್ದೇವೆ, ಕೋಆರ್ಡಿನೇಷನ್ ನೋಡಿಲ್ಲ, ಲಿಂಕೇಜ್ ನೋಡಿದ್ದೇವೆ. ಇದರಲ್ಲಿ ಇದೊಂದು ಹೋಮ್ವರ್ಕ್ ಇದೆ ನಿಮಗೆ, ಇದೊಂದು ಹೋಮ್ವರ್ಕ್ ಇದೆ ನೋಡಿ. ಓಕೆ, ಇಟ್ ಈಸ್ ಒನ್ ಹೋಮ್ವರ್ಕ್. ಇದರಲ್ಲಿ ನಾವು ಜೊಮೆಟ್ರಿಕಲ್ ನೋಡಿದೆ, ಆಪ್ಟಿಕಲ್ ನೋಡಿಲ್ಲ ಐ ಥಿಂಕ್ ಸೊ. ಓಕೆ, ಇದು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಿಲ್ಲ ನಾನು. ಅಯೋನೈಸೇಷನ್ ನೋಡಿದ್ದೇವೆ, ಹೈಡ್ರೇಟ್ ನೋಡಿದ್ದೇವೆ, ಲಿಂಕೇಜ್ ನೋಡಿದ್ದೇವೆ. ಜೊಮೆಟ್ರಿಕಲಲ್ಲಿ ಸಿಸ್ ಮತ್ತು ಟ್ರಾನ್ಸ್ ನೋಡಿದ್ದೇವೆ, ಮತ್ತು ಸ್ಟ್ರಕ್ಚರ್ ಡ್ರಾ ಮಾಡೋದು ನೋಡಿದ್ದೇವೆ. ಮತ್ತು ಇನ್ನೊಂದು ಆಕ್ಟಾಹೈಡ್ರಲ್ ಕಂಪೌಂಡಲ್ಲಿ ಫಾರ್ಮ್ ಆಗುವಂಥದಕ್ಕೆ ನಾವು ಏನು ಮಾಡಿದ್ದೇವೆ, ಒಂದು ಫ್ಯಾಸ್ ಮತ್ತು ಮೆರಿಡಿನಿಯಲ್. ಇಲ್ಲಿ ನಾವು ಈ ರೀತಿ ಎಕ್ಸಾಂಪಲ್ಸ್ ಕೂಡ ಸಾಲ್ವ್ ಮಾಡಿದ್ದೇವೆ, ಇಂಪಾರ್ಟೆಂಟ್ ಎಕ್ಸಾಂಪಲ್ PYQs ಎಕ್ಸಾಂಪಲ್ ಸಾಲ್ವ್ ಮಾಡಿದ್ದೇವೆ. ಈ ರೀತಿ 4-5 ಎಕ್ಸಾಂಪಲ್ ನೋಡಿದ್ದೇವೆ. ಅದಾದಮೇಲೆ ಬಾಂಡಿಂಗ್ಗೆ ಬಂದಿವೆ, ದಟ್ ಈಸ್ ಥಿಯರೀಸ್ ಅಂತ ಕೂಡ ಅಂತೇವೆ. ದಿಸ್ ಆರ್ ಥಿಯರೀಸ್ ವಿ ಕೇಮ್ ಟು ಓವರ್ ಹಿಯರ್. ಥಿಯರೀಸಲ್ಲಿ ಏನೆಲ್ಲ ನೋಡಿದೆ, ವರ್ನಸ್ ಥಿಯರಿ ನೋಡಿದ್ದೇವೆ, ಮತ್ತು ಪಾಚುಲೇಟ್ಸ್ ನೋಡಿದ್ದೇವೆ. ಅದಾದಮೇಲೆ VPT ಥಿಯರಿ ನೋಡಿದ್ದೇವೆ. VPT ಸೀರೀಸ್ ನೋಡಿ, ಇಫ್ ಯು ಆರ್ KCET ಆಸ್ಪಿರೆಂಟ್, ಒಂದು ವೇಳೆ ನೀವು ನೀಟಲ್ಲಿ ಓದ್ತಿದ್ರೆ ಈ ಸೀರೀಸ್ ಎಲ್ಲರೂ ಗಮನದಲ್ಲಿ ನೆನಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಏನೆಲ್ಲ ಕಾನ್ಸೆಪ್ಟ್ ಇರುತ್ತೆ, ಯಾವ ರೀತಿ ಅಂತ ಎಲ್ಲ ನಿಮಗೆ ಕಾನ್ಸೆಪ್ಟ್ ಹೇಳಿ ನಿಮಗೆ ಎಕ್ಸಾಂಪಲ್ಸ್ ಕೂಡ ಮಾಡಿಸಿದ್ದೇನೆ. ಓಕೆ, ನಾನು ಇದಕ್ಕೆ ಜೂಮ್ ಔಟ್ ಮಾಡ್ತೇನೆ ನೋಡಿ, ಇದು ನೋಟ್ಸ್ ಇರುತ್ತೆ, ಎಲ್ಲರೂ ಚೆಕ್ ಮಾಡ್ಬೋದು. ಓಕೆ, ಇದೇ ರೀತಿ ನಾವು ಇನ್ನೊಂದು ಏನು ಮಾಡಿದ್ದೇವೆ, ಇನ್ನೊಂದು ನಾವು ಏನು ಮಾಡಿದ್ದೇವೆ, ಇದು VPT. ಓಕೆ, 1 2 3 ಮತ್ತು 4 VPT ಮಾಡಿದ್ದೆ, 4 ಕೇಳಿದರೆ ಇಲ್ಲಿವರೆಗೆ ನಿಮಗೆ PYQs ಎಷ್ಟೆಲ್ಲ ಕೇಳಿದರೆ ಅವೆಲ್ಲ ಮಾಡ್ತಿದ್ದೇನೆ. ಆದಮೇಲೆ ಟ್ರಿಕ್ ಹೇಳಿದೆ. ಓಕೆ, ಆಫ್ಟರ್ ಟ್ರಿಕ್ ಮುಗೀತು. ಓಕೆ, ಲೆಟ್ ವಿ ಫಿನಿಶ್ 2 days. ಓಕೆ, ಸೊ ಐ ಹೋಪ್ ಎಲ್ಲರಿಗೆ ಕ್ಲಾಸ್ ತಿಳಿದಿದೆ ಅಂತ. ಹೇಗೆ ಆಯ್ತು ಅಂತ ಕಮೆಂಟ್ ಮಾಡಿ, ಟೈಮ್ ಲೈನ್ ಕೊಡ್ತಿರ್ತೇನೆ. ಸೊ ಫಾರ್ ಟುಡೇ ಥ್ಯಾಂಕ್ ಯು. ಓಕೆ, ಒಂದು ಶಾರ್ಟಲ್ಲಿ ಫುಲ್ 2 hours ಕೂತು ನಾನು ರೆಕಾರ್ಡ್ ಮಾಡಿದ್ದೇನೆ. ಇದಕ್ಕಾಗಿ ಎಲ್ಲರೂ ಲೈಕ್ ಮಾಡಬೇಕು, ನಿಮಗೋಸ್ಕರ ಮಾಡಿದ್ದೇನೆ. ಓಕೆ, ನಾಟ್ ಫಾರ್ ಮೈ ಪರ್ಪಸ್, ಐ ಮೇಡ್ ಫಾರ್ ಯುವರ್ ಪರ್ಪಸ್. ಸೊ ಅದಕ್ಕಾಗಿ ಲೈಕ್ ಮಾಡಬೇಕು. ಥ್ಯಾಂಕ್ ಯು.